Hello my dear friends and my dear students, welcome to our YouTube channel Civil with Sudheer. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಎನ್ವೈರನ್ಮೆಂಟಲ್ ಸ್ಟಡೀಸ್ MCQ ಕ್ಲಾಸ್ನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಈ ಒಂದು ಕ್ಲಾಸು ಅಪ್ಕಮಿಂಗ್ ಎಕ್ಸಾಮ್ RWS AE ಮತ್ತು RWS AWಗೆ ವೆರಿ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ಈ ಥರ MCQ ಕ್ಲಾಸು ನಿಮಗೆ ಎಲ್ಲೂ ಸಿಗೋದಿಲ್ಲ. ಎನ್ವೈರನ್ಮೆಂಟಲ್ ಸ್ಟಡೀಸ್ ಕ್ಲಾಸು ನಾನು ಆಲ್ರೆಡಿ ಮಾಡಿದ್ದೀನಿ. ಯಾರು ಇನ್ನೂ ಎನ್ವೈರನ್ಮೆಂಟಲ್ ಸ್ಟಡೀಸ್ ಕ್ಲಾಸಸ್ ನೋಡಿಲ್ಲ, ಮೇಲ್ಗಡೆ ಐ ಬಟನ್ ಇಲ್ಲ ಅಂತಂದರೆ ನಮ್ಮ ಚಾನಲ್ ಸಿವಿಲ್ ವಿತ್ ಸುಧೀರು ಪ್ಲೇಲಿಸ್ಟ್ ನಾನು ಮಾಡಿದ್ದೀನಿ ಆಲ್ರೆಡಿ. ಎನ್ವೈರ್ಮೆಂಟಲ್ ಸ್ಟಡೀಸ್ ಮತ್ತು ಎನ್ವೈರ್ಮೆಂಟಲ್ ಮ್ಯಾನೇಜ್ಮೆಂಟ್ ಇವೆರಡೂ ಆಲ್ರೆಡಿ ಕಂಪ್ಲೀಟ್ ಮಾಡಿ 10-12 ವಿಡಿಯೋ ಇದೆ. ನೀವು ಒಂದೇ ಒಂದು ದಿವಸದಲ್ಲಿ ನಿಮ್ಮ ಎರಡೂ ಸಬ್ಜೆಕ್ಟ್ನ ನೀವು ಮುಗಿಸ್ಕೋಬೋದು, ರೈಟ್. ಸೊ ಅದನ್ನು ಒಂದು ಬೇಸಾಗಿ ಇಟ್ಕೊಂಡ್ಬಿಟ್ಟು ಈ MCQ ಕ್ವಶನ್ಸ್ನ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು MCQನ ಸ್ಟಾರ್ಟ್ ಮಾಡ್ತಾ ಇರೋದು ಎನ್ವೈರ್ಮೆಂಟಲ್ ಸ್ಟಡೀಸ್ನ, ರೈಟ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ಇಂಪಾರ್ಟೆಂಟ್ ಕ್ಲಾಸ್ನ. ಸೊ ಫಸ್ಟ್ ಕ್ವಶನ್ ಇವತ್ತಿದ್ದು ಏನಿದೆ ಅಂತಂದರೆ ಯೂಥ್ರೋಫಿಕೇಶನ್ ಮೀನ್ಸ್ ಅಂದರೆ ಏನು, ಯೂಥ್ರೋಫಿಕೇಶನ್ ಅಂದರೆ ಏನು ಅಂತ ಇಲ್ಲಿ ಕೇಳ್ತಾ ಇರೋದು. ನೋಡಿ, ಯೂಥ್ರೋಫಿಕೇಶನ್ಗೆ ಸಿಂಪಲ್ ಆಗಿ ಒಂದು ಏನಂತಂದರೆ ಆನ್ಸರ್ ಇದೆ. ಏನಂತಂದರೆ ಇದು ಒಂದು ಪ್ರಾಸೆಸ್ ಇದೆ. ಈ ಪ್ರಾಸೆಸ್ಸಲ್ಲಿ ಏನಾಗುತ್ತೆ ಅಂತಂದರೆ ಒಂದು ವಾಟರ್ ಬಾಡಿ ಇರುತ್ತೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಸ್ಕೆಚ್ ಕಾಣ್ತಾ ಇದೆ. ಆ ಸ್ಕೆಚ್ ನೋಡ್ಬೋದು ನೀವು ಈಗ. ಸೊ ಇದು ಒಂದು ಲೇಕ್ ಇದೆ ಈ ಥರ, ರೈಟ್. ಸೊ ಇದು ಒಂದು ವಾಟರ್ ಲೇಯರು, ರೈಟ್. ಸೊ ದಿಸ್ ಈಸ್ ಅ ಲೇಕ್. ಸೊ ಈ ಲೇಕಲ್ಲಿ ಏನಾಗುತ್ತೆ, ಫಸ್ಟು ವಾಟರ್ ಇರುತ್ತೆ. ಸೊ ಆ ವಾಟರಲ್ಲಿ ಯಾವಾಗ ನೈಟ್ರೋಜನ್ ಮತ್ತು ಫಾಸ್ಫರಸ್ಸು, ಗೊತ್ತಾಯ್ತಾ, ಈ ನೈಟ್ರೋಜನ್ ಫಾಸ್ಫರಸ್ ಇಲ್ಲಿ ಒಳಗಡೆ ಹೋಗುತ್ತಲ್ಲ, ಈ ಒಳಗಡೆ ಹೋದಾಗ ಸೊ ಇಲ್ಲಿದ್ವಿ ನಾವು. ಏನಂತಂದರೆ ಒಂದು ಲೇಕಲ್ಲಿ ನೈಟ್ರೋಜನು ಫಾಸ್ಫರಸ್ಸು ಎರಡು ಏನಾಗುತ್ತೆ ಅಂತಂದರೆ ಈ ಥರ ನೀರಲ್ಲಿ ಆ್ಯಡ್ ಆದಾಗ ಅಥವಾ ಮಿಕ್ಸ್ ಆದಾಗ ಏನಾಗುತ್ತೆ, ಈ ಸನ್ ರೈಸಿಗೆ ಇಲ್ಲಿ ನಾರ್ಮಲ್ ಆಗಿದೆ, ಇಲ್ಲಿ ನೋಡ್ಬೋದು ನೀವು ಸನ್ ರೈಸ್ ಇಲ್ಲಿದೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಸೈಡ್ ಎಲಿಮೆಂಟ್ಸ್ ಏನೇನಿದೆ ಇದರಲ್ಲಿ ಏನೇನಿರುತ್ತಲ್ಲ, ಸೊ ಈ ಎಲಿಮೆಂಟ್ಸಿಂದ ಒಂದು ಏನಂತಂದರೆ ಗ್ರೋತ್ ಆನ್ ಸೈಡ್ ಗ್ರಾಸ್ ಆಗುತ್ತೆ, ಆಯಿತಾ. ಈ ಸೈಡ್ ಒಳಗಡೆನೂ ಇಲ್ಲಿ ಏನು ಇದು ಇರುತ್ತೆ ನೋಡಿ, ಪ್ಲಾಂಟ್ಸ್ ಇರುತ್ತೆ, ಚಿಕ್ಕ ಚಿಕ್ಕ ಪ್ಲಾಂಟ್ಸು ಅಥವಾ ಇಲ್ಲಿ ಆಲ್ಗೆ ಏನಿರುತ್ತೆ ನೋಡಿ, ಅದು ಏನಾಗುತ್ತೆ ಅಂತಂದರೆ ಆಕ್ಸಿಜನ್ನ ಡಿಕೆ ಮಾಡಿಬಿಡುತ್ತೆ, ರೈಟ್. ಈ ಆಕ್ಸಿಜನ್ನ ಡಿಕೆ ಆಗುತ್ತೆ. ಆಕ್ಸಿಜನ್ ಡಿಕೆ ಆದಾಗ ಏನಾಗುತ್ತೆ, ಈ ಆಲ್ಗೆ ಅಥವಾ ಈ ಪ್ಲಾಂಟ್ಸ್ ಏನಾಗುತ್ತೆ ಅಂತಂದರೆ ಇಲ್ಲಿಂದ ಈ ಎಲ್ಲಿ ಕೆಳಗಡೆ ಇತ್ತಲ್ಲ ಅದು ಮೇಲ್ಗಡೆ ಹೋಗ್ಬಿಡುತ್ತೆ. ಅಂದರೆ ಅದು ಒಂದ್ಸಲ ಒಂಥರ ಜೀವ ಇಲ್ದಂಗೆ ಆಗ್ಬಿಡುತ್ತೆ. ಸೊ ಅದು ನೀರಲ್ಲಿ ತೇಲಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾದಮೇಲೆ ಏನಾಗುತ್ತೆ, ಅದು ಸರ್ಫೇಸ್ಗೆ ಹೋಗ್ಬಿಡುತ್ತೆ, ರೈಟ್. ಸೊ ಈ ಸರ್ಫೇಸ್ಗೆ ಹೋದಾಗ ಈ ಕಂಪ್ಲೀಟ್ ಸರ್ಫೇಸ್ ಏನಾಗುತ್ತೆ ಅಂತಂದರೆ ಒಂದು ಟೈಪ್ ಆಫ್ ಗ್ರೀನ್ ಕಲರ್ ಆಗಿಬಿಡುತ್ತೆ. ಐ ಥಿಂಕ್ ನೀವೆಲ್ಲರೂ ನೋಡಿರ್ತೀರ, ಅದನ್ನು ನಾವು ಪಾಚಿ ಅಂತ ಹಿಂಗೆ ಏನೋ ಒಂದು ಅಂತೀವಿ. ಬಟ್ ಒಂದು ನಿಂತ್ಕೊಂಡಿರೋ ನೀರಲ್ಲಿ ಅಥವಾ ಒಂದು ಲೇಕಲ್ಲಿ, ಅನ್ಡಿಸ್ಟರ್ಬ್ ಲೇಕಲ್ಲಿ ನೀವು ನೋಡ್ಬೋದು. ಸೊ ಇದು ಒಂದು ಫಿನಾಮಿನಾ ಆಗಿರುತ್ತೆ. ಸೊ ಅಂಥ ಫಿನಾಮಿನಾನ ನಾವು ಯೂಥ್ರೋಫಿಕೇಶನ್ ಅಂತ ಅಂತೀವಿ. ಓಕೆ, ಗೊತ್ತಾಯ್ತಾ? ಓಕೆ, ಸೊ ಇದಕ್ಕೆ ಏನಾಯ್ತು ಇವಾಗ, ಇದು ಆನ್ಸರ್ ಏನಾಗುತ್ತೆ, ಫಿಲ್ಲಿಂಗ್ ಅಪ್ ಆಫ್ ಎ ವಾಟರ್ ಬಾಡಿ ವಿತ್ ಎನ್ ಅಕ್ವಾಟಿಕ್ ಡ್ಯೂ ಟು ಎಕ್ಸ್ಟ್ರಾ ನಾರಿಶ್ಮೆಂಟ್, ಇದ್ರದ್ದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದರೆ ಏನು? ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇದು ಒಂದು ಡಿಸಾಲ್ವ್ಡ್ ಆಕ್ಸಿಜನ್ ಇದೆ, ಅಮೌಂಟ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್ ಅಂದರೆ DO. ಸೊ ಈ DO ನೀಡೆಡ್ ಎಷ್ಟು ಅಮೌಂಟ್ ನಮಗೆ ಬೇಕಾಗಿರುತ್ತೆ, ಒಂದು ಆ್ಯರೋಬಿಕ್, ಆಯಿತಾ, ಆ್ಯರೋಬಿಕ್ ಆರ್ಗನಿಸಮ್ಸ್, ಸಾರಿ ಆ್ಯರೋಬಿಕ್ ಬಯೋಲಾಜಿಕಲ್ ಆರ್ಗನಿಸಮ್ಸ್ಗೆ. ಆ್ಯರೋಬಿಕ್ ಅಂದರೆ ನಿಮ್ಗೆ ಗೊತ್ತಾಯ್ತಲ್ಲ, ರೈಟ್. ಆ್ಯರೋಬಿಕ್ ಈಸ್ ನಥಿಂಗ್ ಬಟ್ ವಿತ್ ಆಕ್ಸಿಜನ್. ಓಕೆ, ಸೊ ಆಕ್ಸಿಜನ್ ಪ್ರೆಸೆನ್ಸಲ್ಲಿ ಏನು ಮಾಡುತ್ತೆ ಅಂತಂದರೆ ಬ್ರೇಕ್ ಡೌನ್ ಮಾಡುತ್ತೆ. ಯಾವ ಒಂದು ಇದಕ್ಕೆ ಬ್ರೇಕ್ ಡೌನ್ ಮಾಡುತ್ತೆ, ಇದು ಯಾವುದಕ್ಕೆ, ಇದು ಬಂದ್ಬಿಟ್ಟು ಆರ್ಗಾನಿಕ್ ಮಟೀರಿಯಲ್ನ ಬ್ರೇಕ್ ಡೌನ್ ಮಾಡುತ್ತೆ, ಆರ್ಗಾನಿಕ್ ಮಟೀರಿಯಲ್ನ ಬ್ರೇಕ್ ಡೌನ್ ಮಾಡುತ್ತೆ. ಸೊ ಸಿಂಪಲ್ ಆಗಿ ತಿಳ್ಕೊಳ್ಳಿ. ಸೊ BOD is an amount of dissolved oxygen needed by DO needed by aerobic biological organisms in a body of water to break down the organic material. Okay, organic material present in water sample at a specific temperature and specified period ಅಲ್ಲಿ ಆಗೋದಕ್ಕೆ ನಾವು ಏನಂತೀವಿ ಅಂದರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಅಂತೀವಿ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, dissolved O2 oxygen needed by a microbes to decompose organic waste, ಗೊತ್ತಾಯ್ತಾ. ಸೊ ಇದನ್ನು ನಾವು ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಅಂತೀವಿ. ನೆಕ್ಸ್ಟ್ ಕ್ವಶನ್,
ದ ಮೇನ್ ಕಾಂಪೊನೆಂಟ್ಸ್ ಆಫ್ ಫೋಟೋಕೆಮಿಕಲ್ ಸ್ಮಾಗ್. ಈಗ ಫೋಟೋಕೆಮಿಕಲ್ ಸ್ಮಾಗು ಇದೊಂದು ಏರ್ ಪೊಲ್ಯೂಷನ್ ಕ್ವಶನ್ ಇದೆ. ಸಿಂಪಲ್ ಆಗಿ ಹೇಳ್ತೀನಿ. ಈಗ ಫೋಟೋಕೆಮಿಕಲ್ ಸ್ಮಾಗ್ ಅಂತಂದ್ರೆ ಇಲ್ಲಿ ನಿಮ್ಗೆ ಇಲ್ಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಏರೋಪ್ಲೇನ್ದು ಏರೋಪ್ಲೇನ್ ಹೊಗೆ ಬಿಡುತ್ತೆ ನೋಡಿ ಅದು, ಆಮೇಲೆ ವೋಲ್ಕ್ಯಾನೋ ಏನು ಬರುತ್ತೆ ನೋಡಿ ಅದು, ಆಮೇಲೆ ಮೆಟ್ರೋ ಸಿಟೀಸ್ ಅಲ್ಲಿ ಈ ವೆಹಿಕಲ್ಸ್ ಏನಿರುತ್ತೆ, ಕಾರ್ಗಳು, ಬೈಕ್ಗಳು ಅಥವಾ ಬೇರೆ ಬೇರೆ ಎಲ್ಲ ಟ್ರಾನ್ಸ್ಪೋರ್ಟ್ದು, ಫ್ಯಾಕ್ಟ್ರೀಸ್ ಏನಿರುತ್ತೆ, ಟೌನ್ಸ್ ಆ್ಯಂಡ್ ಹೋಮ್ಸ್ ಅದ್ರದ್ದು ಏನಿರುತ್ತೆ, ಆಮೇಲೆ ಶಿಪ್ಪಿಂಗ್ ಏನಿರುತ್ತೆ, ಇದೆಲ್ಲರದ್ದು ಏನು ಹೊಗೆ ಇರುತ್ತೆ ನೋಡಿ, ಆ ಹೊಗೆಯಿಂದ ಏನಾಗುತ್ತೆ ಅಂತಂದ್ರೆ ಒಂದು ಕ್ಲೌಡ್ಸ್ ಕ್ರಿಯೇಟ್ ಆಗುತ್ತೆ, ರೈಟ್. ಆ ಕ್ಲೌಡ್ ಅನ್ನ ಬ್ರೌನ್ ಕಲರ್ ಅಲ್ಲಿ ಆಗ್ಬಿಡುತ್ತೆ, ರೈಟ್. ಬಟ್ ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ರೈಟ್. ಅದು ಬ್ರೌನ್ ಕಲರ್ ಅಲ್ಲಿ ಆಗ್ಬಿಡುತ್ತೆ. ಈ ಬ್ರೌನ್ ಕಲರ್ ಅಲ್ಲಿ ಒಂದು ಕ್ಲೌಡ್ ಆದ್ರೆ ಅವಾಗ ಏನಾಗುತ್ತೆ ಗೊತ್ತಾ, ಸೊ ದ್ಯಾಟ್ ಈ ಬಿಸಿಲು ಏನು ಬರೋದಿರುತ್ತೆ ನೋಡಿ, ಆ ಬಿಸಿಲು ಡೈರೆಕ್ಟ್ ಆಗಿ ಬರೋದಿಲ್ಲ, ಆಯ್ತಾ. ಆ ಬಿಸಿಲು ಡೈರೆಕ್ಟ್ ಆಗಿ ನಮ್ಮ ಭೂಮಿಗೆ ಬರೋದಿಲ್ಲ, ಅದು ಎಫೆಕ್ಟ್ ಮಾಡುತ್ತೆ ಎಫೆಕ್ಟ್ ಮಾಡುತ್ತೆ. ಸೊ ಇಂಥದ್ದೇ ಒಂದು ನಾವು ಏನಂತಂದ್ರೆ ಒಂದು ಸ್ಮಾಗ್ನ, ಇಂಥದ್ದೊಂದು ಸ್ಮಾಗ್ನ ಏನಂತಂದ್ರೆ ನಾವು ಫೋಟೋಕೆಮಿಕಲ್ ಸ್ಮಾಗ್ ಅಂತ ನಾವು ಅಂತೀವಿ. ಸೊ ಆ ಫೋಟೋಕೆಮಿಕಲ್ ಸ್ಮಾಗ್ಗೆ ಇಲ್ಲಿ ಕ್ವಶನ್ ಕೇಳ್ತಾ ಇರೋದು ಮೇನ್ ಕಾಂಪೊನೆಂಟ್ ಯಾವ್ದಿದೆ ಅಂತಂದ್ರೆ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅಂತ ಇದೆ. ಓಕೆ, ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ಸೊ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ಗೆ ಅಥವಾ ಫೋಟೋಕೆಮಿಕಲ್ ಸ್ಮಾಗ್ಗೆ ನಾನು ಒಂದು ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಮಾಡ್ತೀನಿ. ಒಂದು ಪ್ರೈಮರಿ ಪೊಲ್ಯೂಟೆಂಟ್ ಮಾಡ್ತೀನಿ, ಒಂದು ಸೆಕೆಂಡರಿ ಪೊಲ್ಯೂಟೆಂಟ್ ಮಾಡ್ತೀನಿ. ಆಸ್ ಪರ್ ಏರ್ ಕ್ಲಾಸಿಫಿಕೇಶನ್ ನಾವು ಏನ್ ಮಾಡ್ತೀವಿ. ಓಕೆ, ಪ್ರೈಮರಿ ಪೊಲ್ಯೂಟೆಂಟ್ಸ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಮೇಜರ್ ಆಗಿ ಅದೇ ಇರುತ್ತೆ. ಓಕೆ, ಸೊ ಅದಕ್ಕೆ ನೀವು ನೋಡ್ಬೋದು ಕಾರ್ಬನ್ ಮೊನಾಕ್ಸೈಡ್ ಇದೆ, CO, ನೈಟ್ರಿಕ್ ಆಕ್ಸೈಡ್ ಇದೆ, ಸಲ್ಫರ್ ಡೈಆಕ್ಸೈಡ್ ಇದೆ, ನೈಟ್ರೋಜನ್ ಡೈಆಕ್ಸೈಡ್ ಇದೆ, ಓಕೆ, ಆಮೇಲೆ ಅಮೋನಿಯಾ ಇದೆ, ಪಾರ್ಟಿಕ್ಯುಲೇಟ್ಸ್ ಇದೆ, ವೊಲಟೈಲ್ ಆರ್ಗಾನಿಕ್ ಕಾಂಪೌಂಡ್ಸ್ ಇದೆ, ಆಯ್ತಾ. ಇವೆಲ್ಲದರಿಂದ ಏನ್ ಬರುತ್ತೆ ನೋಡಿ, ಇವೆಲ್ಲದರಿಂದ ಏನ್ ಪೊಲ್ಯೂಷನ್ ಆಗುತ್ತಲ್ಲ ಅದು ಪ್ರೈಮರಿ ಪೊಲ್ಯೂಟೆಂಟ್ಸ್. ಈ ಪ್ರೈಮರಿ ಪೊಲ್ಯೂಟೆಂಟ್ಸ್ ಇಂದ ನೆಕ್ಸ್ಟ್ ಏನ್ ಕ್ರಿಯೇಟ್ ಆಗುತ್ತೆ, ನೆಕ್ಸ್ಟ್ ಏನು ಪೊಲ್ಯೂಟ್ ಆಗುತ್ತೆ, ನೆಕ್ಸ್ಟ್ ಏನ್ ಪೊಲ್ಯೂಷನ್ ಲೆವೆಲ್ ಆಗುತ್ತೆ, ಸೊ ಅದನ್ನ ನಾವು ಏನಂತಂದ್ರೆ ಸೆಕೆಂಡರಿ ಪೊಲ್ಯೂಟೆಂಟ್ ಅಂತ ಅಂತೀನಿ. ಈಗ ಸೆಕೆಂಡರಿ ಪೊಲ್ಯೂಟೆಂಟ್ ಯಾವ್ದಾಗ್ಬೋದು, ಸಲ್ಫರ್ ಟ್ರೈಆಕ್ಸೈಡ್, ನೈಟ್ರಿಕ್ ಆಕ್ಸೈಡ್, ಸಲ್ಫರ್ ಆಸಿಡ್, ಹೈಡ್ರೋಜನ್ ಪೆರಾಕ್ಸೈಡ್, ಅಮೋನಿಯಾ, ಓಝೋನ್, ಪಾರ್ಟಿಕ್ಯುಲೇಟ್ಸ್. ಸೊ ಇವೆಲ್ಲ ಏನಂತಂದ್ರೆ ನೆನ್ಪಿಡೋದಕ್ಕಾಗಿಲ್ಲ, ಜಸ್ಟ್ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂತ ಹೇಳ್ತೀನಿ. ಸೊ ಇದು ಒಂದು ಫೋಟೋಕೆಮಿಕಲ್ ಸ್ಮಾಗ್ ಅಂದ್ರೆ ಏನು, ಅದರದ್ದು ಇಂಪಾರ್ಟೆಂಟ್ ಪಾಯಿಂಟ್ ಏನಿತ್ತು ಅದು ನಿಮಗೆ ಗೊತ್ತಾಗಿದೆ. ಓಕೆ, ಇದು 3ನೇ ಕ್ವಶನ್. ನೆಕ್ಸ್ಟ್ ಕ್ವಶನ್, ಡಿಫಾರೆಸ್ಟೇಷನ್ ಜನರಲಿ ಡಿಕ್ರೀಸಸ್. ಏನು ಡಿಕ್ರೀಸ್ ಮಾಡುತ್ತೆ? ರೇನ್ಫಾಲ್, ಸಾಯಿಲ್ ಇರೋಷನ್, ಡ್ರೌಟ್, ಗ್ಲೋಬಲ್ ವಾರ್ಮಿಂಗ್. ಈಗ ಡಿಫಾರೆಸ್ಟೇಷನ್ ಅಂದ್ರೆ ಏನು, ತುಂಬಾ ಜನಕ್ಕೆ ಇದೇ ಗೊತ್ತಿರಲ್ಲ. ಸೊ ಸಿಂಪಲ್ ಆಗಿ ಹೇಳ್ತೀನಿ, ಡಿಫಾರೆಸ್ಟೇಷನ್ ಈಸ್ ನಥಿಂಗ್ ಬಟ್ ಒಂದು ಕಾಡನ್ನ ನಾನು ನಾಶ ಮಾಡೋದು, ರೈಟ್. ಕಾಡೇನಿರುತ್ತೆ ಅಥವಾ ಮರಗಳೇನಿರುತ್ತೆ ಅದನ್ನ ಕಡಿಯೋದು. ಸೊ ಯಾವುದಕ್ಕೋಸ್ಕರ? ಫಾರ್ ಆಕ್ಟಿವಿಟೀಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಎನಿ ಬಿಲ್ಡಿಂಗ್, ರೈಟ್, ಎನಿ ಫ್ಯೂಚರ್ ಪ್ರಾಜೆಕ್ಟ್ಸ್ ಇರ್ಬೋದು, ಅಥವಾ ಯಾವುದಾದ್ರೂ ಡ್ಯಾಮ್ ಕನ್ಸ್ಟ್ರಕ್ಷನ್ ಇರ್ಬೋದು ಆ ಸೈಟಲ್ಲಿ ಅಥವಾ ಆ ಏರಿಯಾದಲ್ಲಿ, ಆಯ್ತಾ, ಅಥವಾ ಎನ್ವೈರ್ಮೆಂಟ್ ಪ್ರಾಜೆಕ್ಟ್ ಇರ್ಬೋದು, ರೋಡ್ ಕನ್ಸ್ಟ್ರಕ್ಷನ್ ಇರ್ಬೋದು, ಯಾವುದೇ ಒಂದು ಆಕ್ಟಿವಿಟೀಸ್ಗೆ, ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗೆ ಈ ಮರಗಳನ್ನ, ಆಯ್ತಾ, ಈ ಕಾಡನ್ನ ಕಡಿತೀವಿ. ಮರ ಅಂತಂದ್ರೆ ಬರೀ ಮರ ಅಲ್ಲ, ಕಂಪ್ಲೀಟ್ ಒಂದು ಪರ್ಸೆಂಟೇಜ್ ಆಫ್ ಕಾಡನ್ನ ನಾವು ಕಟ್ ಮಾಡ್ತಾರೆ. ಸೊ ಅದನ್ನ ಮಾಡಿದಾಗ ಡಿಫಾರೆಸ್ಟೇಷನ್ ಅಂತ ಅಂತೀವಿ. ಸೊ ಇದರಿಂದ ನಮ್ಮ ಇಕಾಲಜಿ ಅಥವಾ ನಮ್ಮ ಎನ್ವೈರ್ಮೆಂಟ್ಗೆ ತುಂಬಾ ಏನಂತಂದ್ರೆ ಹಾನಿಕಾರಕ ಇದೆ. ಇದು ಯಾಕೆ ಅಂತ ಹೇಳ್ತೀನಿ. ಇದಕ್ಕೆ ಸಿಂಪಲ್ ಈ ಕ್ವಶನ್ಗೆ ಆನ್ಸರ್ ಹೆಂಗ ಗೊತ್ತಾ? ಈಗ ಇಲ್ಲಿ ಮರಗಳಿದೆ, ಓಕೆ, ದೇರ್ ಈಸ್ ಎನ್ ನಂಬರ್ ಆಫ್ ಟ್ರೀಸ್, ಆಯ್ತಾ. ಮರ ಚೆನ್ನಾಗಿ ಬರ್ತಾ ಇಲ್ಲ, ಅದ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮರಗಳಿದೆ, ಈ ಮರಗಳ ಕೆಳಗಡೆ ಬೇರ್ಗಳಿರುತ್ತೆ ಇದ್ರದ್ದು, ಕರೆಕ್ಟಾ. ಈ ಬೇರ್ಗಳಲ್ಲಿ ಏನಿರುತ್ತೆ, ವಾಟರ್ ಝೋನ್ ಇರುತ್ತೆ, ಅಂದ್ರೆ ಅದ್ರದ್ದು ವಾಟರ್ ರಿಟೆನ್ಷನ್ ಇರುತ್ತೆ. ಅದು ಎಲ್ಲಿಂದ ಬರುತ್ತೆ? ವಾಟರ್ ಟೇಬಲ್ ಇಂದ ಅವು ಏನಂತಂದ್ರೆ ಕೆಪಿಲರಿ ವಾಟರ್ ಇಂದ ಅವು ಏನಂತಂದ್ರೆ ಅಟ್ರಾಕ್ಟ್ ಮಾಡ್ಕೊಳ್ತವೆ ಅಥವಾ ಅಬ್ಸರ್ವ್ ಮಾಡ್ತವೆ. ಈ ಒಂದು ವಾಟರ್ನ ಸೊ ಈ ಒಂದು ವಾಟರು ಏನಾಗುತ್ತೆ ಅಂತಂದ್ರೆ ಈ ಗಿಡದ್ದು ಏನು ರೆಂಬೆಗಳಿರುತ್ತೆ, ಕೊಂಬುಗಳಿರುತ್ತೆ, ಅಥವಾ ಈ ಎಲೆಗಳಿರುತ್ತೆ ನೋಡಿ, ಅದರಲ್ಲೂ ಮಾಯಿಶ್ಚರ್ ಇರುತ್ತೆ. ಈ ಮಾಯಿಶ್ಚರು ಸೂರ್ಯದಿಂದ ಏನಾಗುತ್ತೆ ಅಂತಂದ್ರೆ ಆ ಸೂರ್ಯ ಅದನ್ನ ಇವಾಪೋ ಟ್ರಾನ್ಸ್ಪಿರೇಷನ್ ಒಂದು ಪ್ರಾಸೆಸ್ ಇಂದ ಅಬ್ಸರ್ವ್ ಮಾಡುತ್ತೆ, ಅದರಿಂದ ಕ್ಲೌಡ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಕ್ಲೌಡ್ಸ್ ಕ್ರಿಯೇಟ್ ಆಗೋದ್ರಿಂದ ರೇನ್ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವಾಗ ನೀವು ಮರಗಳೇ ಇಲ್ಲ ಅಂತಂದ್ರೆ
ಆಯ್ತಾ. ಈ ಇವಾಪೋ ಟ್ರಾನ್ಸ್ಪಿರೇಷನ್ ಎಲ್ಲಿಂದ ಆಗುತ್ತೆ, ಮಳೆ ಎಲ್ಲಿಂದ ಬರುತ್ತೆ. ಸೊ ಇದನ್ನೇ ನಾವು ಡ್ರೌಟ್ ಕಂಡೀಷನ್ ಅಂತ ಅಂತೀವಿ. ಡ್ರೌಟ್ ಈಸ್ ನಥಿಂಗ್ ಬಟ್ ಬರಗಾಲ. ಓಕೆ, ಬರಗಾಲ ಅಂತೀವಿ. ಸೊ ಇದಕ್ಕೆ ಆನ್ಸರ್ ಯಾವ್ದಾಗುತ್ತೆ, ರೇನ್ಫಾಲ್. ಏನ್ ಡಿಕ್ರೀಸ್ ಆಗುತ್ತೆ, ಡಿಫಾರೆಸ್ಟೇಷನ್ ಇಂದ ರೇನ್ಫಾಲ್. ರೈಟ್, ಗೊತ್ತಾಯ್ತಾ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದಕ್ಕೆ ರೇನ್ಫಾಲ್ ಇಸ್ ಆನ್ಸರ್. ನಾವು ದ ಟರ್ಮ್ ಅಲ್ಫಾ ಡೈವರ್ಸಿಟಿ ರೆಫರ್ಸ್. ಅಲ್ಫಾ ಡೈವರ್ಸಿಟಿ ಅಂದ್ರೆ ಏನು, ಯಾವುದಕ್ಕೆ ನಾವೊಂದು ಅಲ್ಫಾ ಡೈವರ್ಸಿಟಿ ಅಂತ ಅಂತೀವಿ ನೋಡಿ. ಸೊ ಅಲ್ಫಾ ಡೈವರ್ಸಿಟಿ ಅಂದ್ರೆ ಒಂದು ಇದು ರೆಫರ್ಸ್ ಟು ದ ಕಮ್ಯುನಿಟಿ ಅಂಡ್ ದ ಇಕೋಸಿಸ್ಟಮ್ ಡೈವರ್ಸಿಟಿ. ಆಯ್ತಾ. ಇಕೋಸಿಸ್ಟಮ್ ಅಂದ್ರೆ ಏನು, ಎಲ್ಲರೂ ನಿಮ್ಗೆ ಗೊತ್ತಿದೆ. ಇಕೋಸಿಸ್ಟಮ್ ಈಸ್ ನಥಿಂಗ್ ಬಟ್ ನಮ್ಮ ಸುತ್ತಮುತ್ತ ಇರುವ ಒಂದು ಪರಿಸರ, ಆಯ್ತಾ, ಅಥವಾ ಒಂದು ಈ ಗ್ಲೋಬ್ ಏನಿದೆ, ಈ ಒಂದು ನಮ್ಮ ಭೂಮಿ ಏನಿದೆ, ಅದ್ರ ಮೇಲೆ ಏನು ಇಕೋಸಿಸ್ಟಮ್ ಇದೆ. ಇಕೋಸಿಸ್ಟಮ್ ಅಂತಂದ್ರೆ ಪ್ರಾಣಿ ಬರುತ್ತೆ, ಪಕ್ಷಿ ಬರುತ್ತೆ, ಗಿಡ ಮರ, ನೀರು, ಬಿಸಿಲು, ಗಾಳಿ ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅದು ಒಂದು ಇಕೋಸಿಸ್ಟಮ್ ಇದೆ. ಸೊ ಕಮ್ಯುನಿಟಿ ಅಂತಂದ್ರೆ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಆಗಿ ಕಮ್ಯುನಿಟಿ, ಅಥವಾ ಪ್ರಾಣಿಗಳದು, ಪಕ್ಷಿಗಳದು, ಹುಳಗಳದು. ಸೊ ಅದಕ್ಕೆ ಅಲ್ಫಾ ಡೈವರ್ಸಿಟಿ ಆಕ್ಚುಲಿ ರೆಫರ್ಸ್ ಟು ದ ಕಮ್ಯುನಿಟಿ ಮತ್ತೆ ಇಕೋಸಿಸ್ಟಮ್ ಡೈವರ್ಸಿಟಿ. ಸೊ ದ ಡೈವರ್ಸಿಟಿ ವಿದಿನ್ ಎ ಪರ್ಟಿಕ್ಯುಲರ್ ಇಕೋಸಿಸ್ಟಮ್ ಫಾರ್ ದ ಏರಿಯಾ ಈಸ್ ಕಾಲ್ಡ್ ಎನ್ ಅಲ್ಫಾ ಡೈವರ್ಸಿಟಿ. ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅಷ್ಟೇ ಆ ಒಂದು ಇಕೋಸಿಸ್ಟಮ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ನೋಡಿರ್ತೀರಾ ಏನಂತಂದ್ರೆ, ಈಗ ಎಕ್ಸಾಂಪಲ್ಗೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀರಾ, ಅಲ್ಲಿ ಏನೋ ಒಂದು ಇಂಪಾರ್ಟೆನ್ಸ್ ಇರುತ್ತೆ, ಅಲ್ಲಷ್ಟೇ ಇರುತ್ತೆ ಅದು, ಆಯ್ತಾ, ಬೇರೆ ಕಡೆ ಇರೋದಿಲ್ಲ. ಬೇರೆ ಕಡೆ ಅಂತಂದ್ರೆ ಇರ್ಬೋದು, ಬಟ್ ಅದೊಂದು ಆ ಏರಿಯಾಗಷ್ಟೇ ಫಿಕ್ಸ್ ಮಾಡಿರ್ತಾರೆ, ಗೊತ್ತಾಯ್ತಾ. ಸೊ ಪರ್ಟಿಕ್ಯುಲರ್ ಇಕೋಸಿಸ್ಟಮ್ ಆ ಒಂದು ನೇಚರ್ಗೆ ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ನಾವು ಏನಂತಂದ್ರೆ ಅಲ್ಫಾ ಡೈವರ್ಸಿಟಿ ಅಂತ ಅಂತೀವಿ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ಕಮ್ಯುನಿಟಿ ಅಂಡ್ ಇಕೋಸಿಸ್ಟಮ್ ಡೈವರ್ಸಿಟಿ. ಸೊ ಇವೆರಡು ಆದ್ಮೇಲೆ ಈಗ ಇಟ್ ಈಸ್ ಅನ್ ಲೋಕಲ್ ಮೆಜರ್ಸ್ ವಿಚ್ ಇಸ್ ದ ನಂಬರ್ ಆಫ್ ಸ್ಪೀಸೀಸ್ ಫೌಂಡ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ ಆರ್ ಎನ್ ಇಕೋಸಿಸ್ಟಮ್. ಅಂದ್ರೆ ಸ್ಪೀಸೀಸ್ ಅಂದ್ರೆ ಏನಂತಂದ್ರೆ ಬೇರೆ ಬೇರೆ ಪಕ್ಷಿಗಳು, ಪ್ರಾಣಿಗಳು ಯಾವುದೇ ಇರ್ಬೋದು, ಗೊತ್ತಾಯ್ತಾ. ಸೊ ಅದನ್ನ ನಾವು ಈ ಒಂದು ಅಲ್ಫಾ ಡೈವರ್ಸಿಟಿ ಅಂತ ಅಂತೀವಿ, ಅಲ್ಫಾ ಡೈವರ್ಸಿಟಿ. ಈ ಅಲ್ಫಾ ಡೈವರ್ಸಿಟಿನ ಬಿಟ್ಟು ಇನ್ನು ಎರಡು ಇಂಪಾರ್ಟೆಂಟ್ ಡೈವರ್ಸಿಟೀಸ್ ಇದೆ. ಅದು ಬಂದ್ಬಿಟ್ಟು ಒಂದು ಬೀಟಾ ಡೈವರ್ಸಿಟಿ, ಇನ್ನೊಂದು ಗಾಮಾ ಡೈವರ್ಸಿಟಿ ಅಂತ ಇದೆ. ಯಾಕೆಂದ್ರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ, ಗೊತ್ತಾಯ್ತಾ. ಯಾಕೆಂದ್ರೆ ಬರೀ ಒಂದು ಕ್ವಶನ್ ಓದ್ಬಿಟ್ರೆ ಹೋದ್ರೆ ಇಲ್ಲ, ಎಲ್ಲ ಓದೋದು ಬೆಟರ್. ಸೊ ಬೀಟಾ ಡೈವರ್ಸಿಟಿ ಅಂದ್ರೆ ಡಿಗ್ರಿ ಆಫ್ ಸ್ಪೀಸೀಸ್ ಕಂಪೋಸಿಷನ್ ಚೇಂಜಸ್ ಅಲಾಂಗ್ ದ ಎನ್ವೈರ್ಮೆಂಟಲ್ ಗ್ರೇಡಿಯಂಟ್. ಅಂದ್ರೆ ಈಗ ಇಲ್ಲಿ ಒಂದು ಹಿಲ್ ಇದೆ, ಈ ಹಿಲ್ ಅಲ್ಲಿ ಯಾವುದೋ ಒಂದು ಪ್ರಾಣಿ ಪಕ್ಷಿಗಳು ಇಲ್ಲೂ ಇರುತ್ತೆ. ಯಾವ ತರ ನೀವು ಕೆಳಗಡೆ ಬಂದಂಗೆ ಇದ್ರದ್ದು ಏನಾಗುತ್ತೆ ಅಂತಂದ್ರೆ ಅದ್ರ ಎಕ್ಸಿಸ್ಟೆನ್ಸು, ಡಿಫ್ರೆಂಟ್ ಪ್ರಾಣಿಗಳದು, ಪಕ್ಷಿಗಳದು ಏನಂತಂದ್ರೆ ಅದ್ರ ಎಕ್ಸಿಸ್ಟೆನ್ಸು ಕಮ್ಮಿ ಆಗುತ್ತೆ. ಇಲ್ಲಿ ಪ್ರಾಣಿಗಳೇ ಬೇರೆ ಇರುತ್ತೆ, ಇಲ್ಲಿ ಪ್ರಾಣಿಗಳೇ ಬೇರೆ ಇರುತ್ತೆ. ಸೊ ಅಂಥದ್ದನ್ನ ಬೀಟಾ ಡೈವರ್ಸಿಟಿ ಅಂತ ಅಂತೀವಿ. ಬೀಟಾ ಡೈವರ್ಸಿಟಿ ಆರ್ ಬೀಟಾ ಒಂದು ಇಕೋಸಿಸ್ಟಮ್ ಅಂತ ಅನ್ಬೋದು, ಗೊತ್ತಾಯ್ತಾ. ಇದು ಬೀಟಾದು. ಗಾಮಾ ಡೈವರ್ಸಿಟಿ ಅಂತಂದ್ರೆ ಅಲ್ಫಾ ಏನಿತ್ತು ಒಂದು ಪರ್ಟಿಕ್ಯುಲರ್ ಇಕೋಸಿಸ್ಟಮ್ ಅಲ್ಲಿ, ಬೀಟಾ ಏನಿತ್ತು ಏನಂತಂದ್ರೆ ಅಲಾಂಗ್ ದ ಗ್ರೇಡಿಯಂಟ್ ಆರ್ ಅಲಾಂಗ್ ದ ಒಂದು ಪ್ಲೇಸ್ ಅಲ್ಲಿ ಚೇಂಜಸ್ ಆಗ್ತಾ ಇತ್ತು. ಇವೆರಡೂನ ಕ್ಲಬ್ ಮಾಡಿದಾಗ ಗಾಮಾ ಡೈವರ್ಸಿಟಿ ಆಗುತ್ತೆ. ಓಕೆ, ಇವೆರಡನ್ನ ಕ್ಲಬ್ ಮಾಡಿದಾಗ ಗಾಮಾ ಡೈವರ್ಸಿಟಿ ಇಸ್ ದ ಡೈವರ್ಸಿಟಿ ಆಫ್ ದ ಎಂಟೈರ್ ಹ್ಯಾಬಿಟೆಂಟ್. ಅಂದ್ರೆ ಕಂಪ್ಲೀಟ್ ಆಗಿ ಆಯ್ತಾ, ಎಲ್ಲಾ ಹ್ಯಾಬಿಟೆಂಟ್ ಏನಿದೆ ಅದನ್ನ ಕೂಡಿಸಿದಾಗ ಇದಾಗುತ್ತೆ. ಓಕೆ, ಅರ್ಥ ಆಯ್ತಾ. ಇವು 3 ಪಾಯಿಂಟ್ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಕ್ವಶನ್, ಡ್ಯಾಶ್ ಈಸ್ ಡಿಫೈನ್ಡ್ ಆಸ್ ಅನ್ ಇಕೋಲಾಜಿಕಲ್ ಸ್ಟೇಟ್ ಆಫ್ ಎ ಸ್ಪೀಸೀಸ್. ನೋಡಿ, ಈ ಒಂದು ಎನ್ವೈರ್ಮೆಂಟಲ್ ಸ್ಟಡೀಸು ಸ್ವಲ್ಪ ತುಂಬ ಡಿಫ್ರೆಂಟ್ ಆಗಿದೆ. ನಾನು ಏನಾದರೂ ಹೇಳೋದ್ರಲ್ಲಿ ಸ್ವಲ್ಪ ಕೆಳಗಡೆ ಮೇಲ್ಗಡೆ ಆದರೂ ದಯವಿಟ್ಟು ನೀವು ಕ್ಷಮಿಸಿ. ನಾನು ಹೊಸ ಸಬ್ಜೆಕ್ಟ್ ಇದೆ, ಚೆನ್ನಾಗಿ ನಾವೇನಂತಾರೆ ಪ್ರಿಪೇರ್ ಆಗಿ ನಿಮ್ಗೆ ಹೇಳ್ತಾ ಇರೋದು. ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ, ಯಾರು ಪರ್ಫೆಕ್ಟ್ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಡ್ಯಾಶ್ ಈಸ್ ಡಿಫೈನ್ಡ್ ಆಸ್ ಅನ್ ಎಕೋಲಾಜಿಕಲ್ ಸ್ಟೇಟ್ ಆಫ್ ಸ್ಪೀಸೀಸ್ being unique to a specific geographic location. Very very important and very interesting question. ಇಲ್ಲಿ ಕ್ವಶನ್ ಏನಿದೆ ಗೊತ್ತಾ, ಒಂದು ಇಕೋಲಜಿ ಇದೆ, ಸ್ಟೇಟ್ ಆಫ್ ಸ್ಪೀಸೀಸ್ ಬೀಯಿಂಗ್ ಯುನಿಕ್ ಟು ಎ ಸ್ಪೆಸಿಫಿಕ್ ಜಿಯೋಗ್ರಫಿಕ್ ಲೊಕೇಶನ್. ಒಂದೇ ಒಂದು ಜಿಯೋಗ್ರಫಿಕ್ ಲೊಕೇಶನ್ಗೆ ಸ್ಪೆಸಿಫಿಕ್ ಆಗಿರುತ್ತೆ, ಅದನ್ನ ಯಾವ ಒಂದು ಸ್ಪೀಸೀಸ್ ನಾವು ಅಂತೀವಿ, ರೈಟ್. ಸೊ ನೋಡಿ, ಸೊ ಅದನ್ನ ನಾವು ಎಂಡೆಮಿಕ್ ಸ್ಪೀಸೀಸ್ ಅಂತ ಅಂತೀವಿ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಮತ್ತೆ ನಿಮಗೆ ಎಂಡೆಮಿಕ್ ಸ್ಪೀಸೀಸ್ ಅಂದ್ರೆ ಏನು ಹೇಳ್ತೀನಿ. ಎಂಡೆಮಿಕ್ ಸ್ಪೀಸೀಸ್ ಇದೆ ಒನ್ ದಟ್ ಈಸ್ ಓನ್ಲಿ ಫೌಂಡ್ ಇನ್ ಎನ್ ಪರ್ಟಿಕ್ಯುಲರ್ ರೀಜನ್. ಒಂದೇ ಒಂದು ರೀಜನ್ ಅಲ್ಲಿ ಕಾಣ್ಕೊಳ್ಳುತ್ತೆ, ಅಂಡ್ ನೋ ವೇರ್ ಇಲ್ಸ್ ಇನ್ ದ ವರ್ಲ್ಡ್. ನೋಡಿ,
ನಾವು ಈಗ ಮೊದಲೇನು ಓದಿದ್ವಿ, ಯಾವ ಡೈವರ್ಸಿಟಿ ಓದಿದ್ವಿ ಅದನ್ನು ಹೇಳ್ತೀನಿ. ಇಲ್ಲಿ ಆಲ್ಫಾ ಡೈವರ್ಸಿಟಿ ಅಂದ್ರೇನು, ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅಲ್ಲಿ ಅಷ್ಟೇ ಕಾಣಿಸ್ತಾ ಇತ್ತು, ಬಟ್ ಬೇರೆ ಕಡೆನೂ ಇರುತ್ತೆ, ಬಟ್ ಸ್ಪೆಸಿಫಿಕ್ ಆಗಿ ಆ ಏರಿಯಾದಲ್ಲೂ ಇರುತ್ತೆ. ಬಟ್ ಇದು ಈಗ ನೆಕ್ಸ್ಟು ಎಂಡಮಿಕ್ ಸ್ಪೀಸಿಸ್ ಅಂದ್ರೆ ಅದು ಒಂದು ಜಾಗದಲ್ಲಿ ಅಷ್ಟೇ ಇದೆ, ಪೂರಾ ಈ ಫುಲ್ಲು ನೀವು ಈ ವರ್ಡ್ನ ತಗೊಂಡಾಗ ಬೇರೆ ಎಲ್ಲೂ ಸಿಗೋದಿಲ್ಲ ಅದು. ಅಂತ ಒಂದು ಸ್ಪೀಸೀಸ್ನ ಎಂಡಮಿಕ್ ಸ್ಪೀಸೀಸ್ ಅಂತ ನಾವು ಅಂತೀವಿ. ಗೊತ್ತಾಯ್ತಾ? ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಎಂಡಮಿಸಮ್ is an ecological state of a species being unique to a defined geographical location. ಒಂದು ಸ್ಪೆಸಿಫಿಕ್ ಲೊಕೇಶನ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ವೆಸ್ಟರ್ನ್ ಘಾಟ್ಸ್ ಇರ್ಬೋದು, ಈಸ್ಟರ್ನ್ ಘಾಟ್ಸ್ ಇರ್ಬೋದು, ಇಲ್ಲ ಹಿಮಾಲಯಸ್ ಇರ್ಬೋದು, ಅರಾವಳಿ ರೇಂಜ್ ಇರ್ಬೋದು, ಡೆಕ್ಕನ್ ಪ್ಲಾಟ್ಯೂ ಇರ್ಬೋದು, ಯಾವುದೋ ಒಂದರಲ್ಲಿ ಫಿಕ್ಸ್ ಇರುತ್ತೆ. ಅದು ಬಿಟ್ಬಿಟ್ಟು ಎಲ್ಲೂ ಸಿಗೋದಿಲ್ಲ ಹೋಲ್ ವರ್ಲ್ಡ್ ಅಲ್ಲಿ. ಸೊ ಸಚ್ ಆಸ್ ಐಲ್ಯಾಂಡ್, ನೇಷನ್, ಕಂಟ್ರಿ ಆರ್ ಅದರ್ ಡಿಫೈನ್ಡ್ ಝೋನ್ ಆರ್ ಹ್ಯಾಬಿಟೆಂಟ್ ಟೈಪ್. ಆಯ್ತಾ? Organisms that are indigenous to a place are not endemic to it if they are also found elsewhere. ಸೊ ಅದು ಬೇರೆ ಕಡೆ ಸಿಕ್ಕರೂ ಅದನ್ನ ಅವರು ಕನ್ಸಿಡರ್ ಮಾಡೋದಿಲ್ಲ, ಅದನ್ನ ಎಂಡಮಿಕ್ ಸ್ಪೀಸೀಸ್ ಅಂತ ಅಂತಾರೆ. ಗೊತ್ತಾಯ್ತಾ? ಅದನ್ನ ಎಂಡಮಿಕ್ ಸ್ಪೀಸೀಸ್ ಅಂತಾರೆ. ಈಗ ಇಲ್ಲಿ ಒಂದು ನಿಮಗೆ ಕಪ್ಪೆ ಕಾಣ್ತಾ ಇದೆ, ರೈಟ್? ಸೊ ಇದೊಂದು ಸ್ಕೆಚ್ ತೊಗೊಂಡಿದ್ದೀನಿ, ನೀವು ಕಪ್ಪೆನ ಕಾಣಿಸ್ತಾ ಇದೆ ನೋಡಿ. ಈ ಕಪ್ಪೆನ ಬಯೋ ಕಲರ್ಡ್ ಫ್ರಾಗ್ ಇಸ್ ಅನ್ ಎಂಡಮಿಕ್ ಟು ವೆಸ್ಟರ್ನ್ ಘಾಟ್ಸ್. ಇದು ವೆಸ್ಟರ್ನ್ ಘಾಟ್ಸ್ ಅಲ್ಲಷ್ಟೇ ಕಾಣಿಸುತ್ತೆ. ನಮ್ಮ ಇಂಡಿಯಾದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಅಷ್ಟೇ ಈ ಥರದ ಕಪ್ಪೆ. ನೋಡಿ ಕಪ್ಪೆ ಎಷ್ಟು ಚೆನ್ನಾಗಿದೆ. ಓಕೆ, ಎಷ್ಟು ಚೆನ್ನಾಗಿ ನಾವು ಸಬ್ಜೆಕ್ಟ್ನ ಕಲಿಯುವಾಗ ಎಷ್ಟು ಪ್ರಾಣಿಗಳನ್ನ ಕಲಿಬೋದು. ಗೊತ್ತಾಯ್ತಾ? ಸೊ ನೋಡಿ ಈ ಥರದ್ದು ಈ ಒಂದು ಕಪ್ಪೆ ಬರೀ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಫುಲ್ ವರ್ಲ್ಡ್ ಅಲ್ಲಿ ಅಷ್ಟೇ ಕಾಣಿಸ್ಕೊಳ್ಳುತ್ತೆ. ಗೊತ್ತಾಯ್ತಾ? ಸೊ ಅದನ್ನ ನಾವು ಎಂಡಮಿಕ್ ಸ್ಪೀಸೀಸ್ ಅಂತ ಅಂತೀವಿ. ಗೊತ್ತಾಯ್ತು ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಕ್ವಶನ್. 5th June is observed as, right? 5th June is observed as. ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ. ಏನಿದೆ ಇದು? ಎಕ್ಸೋಟಿಕ್ ಸ್ಪೀಸೀಸ್ ಅಂತ ಇದೆ. ಓಕೆ, ಎಕ್ಸೋಟಿಕ್ ಸ್ಪೀಸೀಸ್ ಅಂದ್ರೆ ಏನು ಗೊತ್ತಾ? ಎಂಡಮಿಕ್ ಗೊತ್ತಾಯ್ತು, ಎಕ್ಸೋಟಿಕ್ ಹೇಳ್ಬಿಡ್ತೀನಿ. ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಅದ್ರದ್ದು ಏನು ಎನ್ವೈರ್ಮೆಂಟ್ ಇರುತ್ತೆ, ಆ ಎನ್ವೈರ್ಮೆಂಟ್ ಇಂದ ತಗೊಂಡು ಬಂದ್ಬಿಟ್ಟು ಬೇರೆ ಒಂದು ಎನ್ವೈರ್ಮೆಂಟ್ ಅಲ್ಲಿ ಅದನ್ನ ಇಡೋದು, ಅದನ್ನ ಎಕ್ಸೋಟಿಕ್ ಸ್ಪೀಸೀಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಹೇಳ್ತೀವಿ ಫಿಶ್. ಈಗ ಫಿಶ್ ಲೇಕಲ್ಲಿ ಇರುತ್ತೆ, ನಾವು ಅದನ್ನು ತಗೊಂಡ್ಬಿಟ್ಟು ಮನೆಯಲ್ಲಿ ಅಕ್ವೇರಿಯಂ ಅಲ್ಲಿ ಇಟ್ಬಿಡ್ತೀವಿ, ಟ್ಯಾಂಕ್ ಅಲ್ಲಿ. ಆಯ್ತಾ? ಆಮೇಲೆ ಹಾರ್ಸ್ ಇರ್ಬೋದು, ಆಯ್ತಾ, ಗೋಡ್ಸ್ ಇರ್ಬೋದು. ಸೊ ಇವೆಲ್ಲ ಏನಂತಂದ್ರೆ ಎಕ್ಸೋಟಿಕ್ ಸ್ಪೀಸೀಸ್ ಅಂತ ಅಂತೀವಿ. ಆಯ್ತಾ? ತುಂಬಾ ಒಳ್ಳೆಯದು, ಹೊಸದು ಕಲಿಯೋಕೆ ಸಿಗ್ತಾ ಇದೆ. ಸೊ ಎಂಡಮಿಕ್, ಎಕ್ಸೋಟಿಕ್. ಡನ್. ನಾವು 5th June ಈಸ್ ಅಬ್ಸರ್ವ್ಡ್ ಆಸ್. 5th June ನ ಏನಂತ ಅಬ್ಸರ್ವ್ ಮಾಡ್ತೀವಿ ನಾವು? ತುಂಬಾ ಸಿಂಪಲ್, ಈ ಕ್ವಶನ್ ಆಲ್ರೆಡಿ ಬಂದಿದೆ ನೋಡಿ. 5th June ನ ನಾವು ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಅಂತ ಅಬ್ಸರ್ವ್ ಮಾಡ್ತೀವಿ. ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್ ನ 21st ಮಾರ್ಚ್ ಮಾಡ್ತೀವಿ. ವರ್ಲ್ಡ್ ವೈಲ್ಡ್ ಲೈಫ್ ಡೇ 3rd ಮಾರ್ಚ್ಗೆ ಮಾಡ್ತೀವಿ. ವರ್ಲ್ಡ್ ಪಾಪ್ಯುಲೇಷನ್ ಡೇ 11th ಜುಲೈಗೆ ಮಾಡ್ತೀವಿ. ಇದಿಷ್ಟು ಹೇಳ್ಬಿಟ್ಟಿದ್ದೀನಿ, ಯಾಕಂದ್ರೆ ಇವಿಷ್ಟು ನಿಮ್ಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್ ಇದೆ. ಗೊತ್ತಾಯ್ತಾ? ಸೊ ಇವಿಷ್ಟು ನಿಮ್ಗೆ ಗೊತ್ತಿರಬೇಕು 5th June. ಇದು ಬಿಟ್ಬಿಟ್ಟು ಇನ್ನು ಬೇರೆ ಆಕ್ಟ್ಸು ಇರುತ್ತೆ. ಸೊ ಆ ಆಕ್ಟ್ಸ್ನ ನೀವು ಓದೋದು ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟ್. ದ ಇಕೋಲಾಜಿಕಲ್ ಪಿರಾಮಿಡ್ ದಟ್ ಈಸ್ ಆಲ್ವೇಸ್ ಅಪ್ರೈಟ್. ಈಗ ಏನು ಸರ್ ಇದು ಇಕೋಲಾಜಿಕಲ್ ಪಿರಾಮಿಡ್ ಅಂದ್ರೇನು? ಸೊ ನಾನು ಎನ್ವೈರ್ಮೆಂಟಲ್ ಸ್ಟಡೀಸ್ ಕ್ಲಾಸಸ್ ಯಾರು ನೋಡಿದಿರ ಅವರಿಗೆ ಆಲ್ರೆಡಿ ಗೊತ್ತಿರುತ್ತೆ ಪಿರಾಮಿಡ್ ಅಂದ್ರೇನು, ಎಕೋಲಾಜಿಕಲ್ ಪಿರಾಮಿಡ್ ಅಂದ್ರೇನು. ನೋಡಿ, ಸೊ ಪಿರಾಮಿಡ್ ಆಫ್ ಎನರ್ಜಿಯಲ್ಲಿ ಇದಕ್ಕೊಂದು ಆನ್ಸರ್ ಬರುತ್ತೆ. ಆಯ್ತಾ? ಅಪ್ರೈಟ್ ಅಂದ್ರೆ ಏನು ಅಂತ ಹೇಳ್ತೀನಿ. ಆಯ್ತಾ? ಇಲ್ಲಿ ನೋಡ್ಬೋದು, ನೀವು ಗೊತ್ತಾಗ್ತದೆ. ಎನರ್ಜಿ ಪಿರಾಮಿಡ್ ಅಂತಂದ್ರೆ ಅಮೌಂಟ್ ಆಫ್ ಫ್ಲೋ ಆಫ್ ಎನರ್ಜಿ ಇನ್ ಈಚ್ ಟ್ರಾಪಿಕ್ ಲೆವೆಲ್. ಇಟ್ ರಿಪ್ರೆಸೆಂಟ್ ದ ಅಮೌಂಟ್ ಆಫ್ ಫ್ಲೋ ಆಫ್ ಎನರ್ಜಿ. ಇಲ್ಲಿ ನೋಡ್ಬೋದು ಅಮೌಂಟ್ ಏನಿದೆ, 5 ಕ್ಯಾಲೋರೀಸ್, 50 ಕ್ಯಾಲೋರೀಸ್ ಇಲ್ಲಿ ಕಾಣಿಸ್ತಾ ಇದೆ. 5, 50, 500K, 5000K. ಇದು ಅಮೌಂಟ್ ಎಷ್ಟಾಗ್ತಾ ಇದೆ ಅದು ಗೊತ್ತು ಮಾಡುತ್ತೆ. ಸೊ ಇಟ್ ಈಸ್ ಎಕ್ಸ್ಪ್ರೆಸ್ ಇನ್ ಕ್ಯಾಲೋರೀಸ್ ಪರ್ ಯೂನಿಟ್ ಪರ್ ಏರಿಯಾ. ಆಯ್ತಾ? ಒಂದು ಕ್ಯಾಲೋರೀಸ್ ಪರ್ ಯೂನಿಟ್ ಪರ್ ಏರಿಯಾನ ಇದು ಮಾಡುತ್ತೆ. ಸೊ ಇದರಲ್ಲಿ ಏನಿದೆ, ಕನ್ಸ್ಯೂಮರ್ಸ್ ಇಟ್ಕೊಂಡು ಟೆರಿಟರಿ ಕನ್ಸ್ಯೂಮರ್ಸ್, ಸೆಕೆಂಡರಿ ಕನ್ಸ್ಯೂಮರ್ಸ್, ಪ್ರೈಮರಿ ಕನ್ಸ್ಯೂಮರ್ಸ್, ಪ್ರೊಡ್ಯೂಸರ್ಸ್ ಅಂತಂದ್ರೆ ಹುಲ್ಲು, ಕಸ, ಕಡ್ಡಿ, ಗಿಡಗಳು, ಆಯ್ತಾ, ಇವೇನಿರುತ್ತೆ ಅದು. ಅದ್ರ ಮೇಲ್ಗಡೆ ಕನ್ಸ್ಯೂಮ್ ಯಾವ್ದು ಮಾಡುತ್ತೆ? ಪ್ರಾಣಿ, ಪಕ್ಷಿಗಳು. ಅದನ್ನ ಆ ತಿಂದಿರೋದನ್ನ ಇನ್ನೊಂದು ಪ್ರಾಣಿ ತಿನ್ನೋದು. ಈಗ ಹುಲಿ, ಸಿಂಹ ಏನ್ ಮಾಡುತ್ತೆ? ಬೇರೆ ಪಕ್ಷಿಗಳನ್ನ ತಿನ್ನುತ್ತೆ. ಸೊ ಅವಾಗ ಅದು ಸೆಕೆಂಡ್ರಿ ಆಗುತ್ತೆ. ಆಯ್ತಾ? ಸೊ ಸೆಕೆಂಡ್ರಿಯಿಂದ ಇನ್ನೊಂದು ಯಾರಾದ್ರು ತಿಂದ್ರೆ ಅದು ಟೆರಿಟರಿ ಕನ್ಸ್ಯೂಮರ್ಸ್ ಆಗುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇವಾಗ ಈ ಒಂದು ಇಕೋಸಿಸ್ಟಮ್ ಅಲ್ಲಿ ಏನಾಗುತ್ತೆ ಅಂದ್ರೆ
energy flows from producer level to the consumer level. At each successive trophic level there is a huge loss of energy, about 90%, in the form of heat, respiration. Thus at each next higher level 10% of the energy passes on. ಏನು ಹೇಳ್ತಾ ಇದ್ದಾರೆ, ಸಿಂಪಲ್ ಆಗಿದೆ. ಇಲ್ಲಿ ನೋಡಿ ನೀವು 5000 ಇಂದ 500 ಬಂದಿದೆ, ರೈಟ್. 500 ಇಂದ ಎಷ್ಟು ಬಂದಿದೆ, 50 ಬಂದಿದೆ, 50 ಇಂದ 5 ಬಂದಿದೆ. ಸೊ ಒಂದೊಂದು ಪ್ರೊಡ್ಯೂಸರ್ ಟು ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಟೆರಿಟರಿ ಕನ್ಸ್ಯೂಮರ್ ಅಲ್ಲಿ ಏನಾಗ್ತದೆ ಅಂದರೆ ನೀವು ನೋಡ್ಬೋದು 90% ಏನಂತಂದ್ರೆ ಅದು ಏನಂತಂದ್ರೆ ಲಾಸ್ ಆಫ್ ಎನರ್ಜಿ ಆಗ್ತದೆ. ಯಾಕೆ ಅಂತಂದ್ರೆ ಹೀಟ್ ಇಂದ, ರೆಸಿಪಿರೇಷನ್ ಇಂದ, ಅವು ತಿನ್ನೋದ್ರಿಂದ ಇದೆಲ್ಲ ಲಾಸ್ ಆಗ್ತದೆ. ಸೊ ಎಟ್ ಈಚ್ ಹೈಯರ್ ಲೆವೆಲ್ 10% ಆಫ್ ದ ಎನರ್ಜಿ ಪಾಸಸ್ ಆಗ್ತದೆ. ಹೆನ್ಸ್ ಎ ಶಾರ್ಪ್ ಡಿಕ್ರೀಸ್ ಇನ್ ಎನರ್ಜಿ. ಎನರ್ಜಿ ತುಂಬಾ ಕಮ್ಮಿ ಆಗ್ತದೆ, ಇಲ್ಲಿ ಜಾಸ್ತಿ, ಆಮೇಲೆ ಕಮ್ಮಿ 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 ಈ ತರ. ಓಕೆ, ಅಟ್ ಈಚ್ ಅಂಡ್ ಎವ್ರಿ ಪ್ರೊಡ್ಯೂಸರ್ ಟು ಓಮನಿವೋರಸ್ ಆರ್ ಟಾಪ್ ಕ್ಯಾರ್ನಿವೋರಸ್. ಸೊ ದೇರ್ಫೋರ್ ದ ಪಿರಾಮಿಡ್ ಆಫ್ ಎನರ್ಜಿ ಈಸ್ ಆಲ್ವೇಸ್ ಅಪ್ರೈಟ್. ಸೊ ಎನರ್ಜಿ ಪಿರಾಮಿಡ್ ಯಾವತ್ತೂ ಏನಂತಂದ್ರೆ ಅಪ್ರೈಟ್ ಅಲ್ಲಿ ಇರುತ್ತೆ, ಗೊತ್ತಾಯ್ತಾ. ಸೊ ಇದರಲ್ಲಿ ಇನ್ನೂ 2-3 ಬರುತ್ತೆ. ಪೀರಿಯಡ್ ಆಫ್ ಬಯೋಮಾಸ್ ಅಲ್ಲೂ ಬರುತ್ತೆ, ರೈಟ್. ಆಮೇಲೆ ಪೀರಿಯಡ್ ಆಫ್ ನಂಬರ್ಸು ಬರುತ್ತೆ, ಗೊತ್ತಾಯ್ತಾ. ಅದರಲ್ಲಿ ಇದ್ರದ್ದು ರಿವರ್ಸ್ ಕೇಸ್ ಇರುತ್ತೆ. ನಂಬರ್ದು ಏನಿರುತ್ತೆ ಗೊತ್ತಾ, ಬಯೋಮಾಸ್ದು ಮತ್ತೆ ಬಯೋಮಾಸ್ದು ಇದು ರಿವರ್ಸ್ ಇರುತ್ತೆ. ಇದೇನಿದೆ, ಸೊ ಇದು ಈಗ ಅಪ್ರೈಟ್ ಇದೆ, ಅದು ರಿವರ್ಸ್ ಆಗಿರುತ್ತೆ, ಈ ತರ ಇರುತ್ತೆ, ಗೊತ್ತಾಯ್ತಾ. ಸೊ ಈ ತರ ಈ ಎನರ್ಜಿ ಪಿರಾಮಿಡ್ ಏನಿದೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದ್ರ ಆನ್ಸರ್ ಏನಾಗುತ್ತೆ, ಪಿರಾಮಿಡ್ ಆಫ್ ಎನರ್ಜಿ, ರೈಟ್. ನೆಕ್ಸ್ಟ್ ಕ್ವಶನ್, ಮೋಸ್ಟ್ ಸ್ಟೇಬಲ್ ಇಕೋಸಿಸ್ಟಮ್ ಈಸ್. ಈಗ ನೋಡಿ, ಇಕೋಸಿಸ್ಟಮ್ ಅಂದ್ರೆ ಏನು ನಿಮ್ಮೆಲ್ಲರಿಗೆ ಕನ್ಫ್ಯೂಸ್ ಆಗುತ್ತೆ. ಇಟ್ ಇನ್ಕ್ಲೂಡ್ಸ್ ಅನಿಮಲ್ಸ್, ಆಯ್ತಾ, ನಾವಿದ್ದೀವಿ, ಆಯ್ತಾ, ಪಾಪ್ಯುಲೇಷನ್ ಇರುತ್ತೆ, ಆಮೇಲೆ ಲ್ಯಾಂಡ್ ಇರುತ್ತೆ, ಆಮೇಲೆ ವಾಟರ್ ಇರುತ್ತೆ, ಆಮೇಲೆ ಭೂಮಿ, ಆಕಾಶ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಒಂದು ಗ್ಲೋಬ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಈ ಗ್ಲೋಬಲ್ಲಿ ಎಲ್ಲ ಏನೇನಿದೆ ಅದೇ ಒಂದು ಇಕೋಸಿಸ್ಟಮ್, ಆಯ್ತಾ. ಅದರಲ್ಲಿ ಪ್ರಾಣಿ, ಪಕ್ಷಿ, ಗಿಡ, ಮರ, ನದಿ, ಸೂರ್ಯ, ಚಂದ್ರ, ಆಯ್ತಾ, ಅದಾದ್ಮೇಲೆ ಓಷನ್ ಏನಂದ್ರೆ ಸಮುದ್ರ, ಇವೆಲ್ಲ ಬರುತ್ತೆ. ಸೊ ಅದನ್ನೇ ನಾವು ಒಂದು ಇಕೋಸಿಸ್ಟಮ್ ಅಂತೀವಿ. ವಿ ಆರ್ ಇನ್ ಎ ವೆರಿ ಗುಡ್ ಇಕೋಸಿಸ್ಟಮ್ ಅಂತ ಅಂತೀವಿ, ಕರೆಕ್ಟಾ. ಕ್ವಶನ್, ಫಾರೆಸ್ಟ್ ಚೆನ್ನಾಗಿದೆಯಾ, ಡೆಸರ್ಟ್ ಚೆನ್ನಾಗಿದೆಯಾ, ಓಷನ್ ಚೆನ್ನಾಗಿದೆಯಾ, ಮೌಂಟೇನ್ ಚೆನ್ನಾಗಿದೆಯಾ? ಇದನ್ನೇ ಅನಲೈಸ್ ಮಾಡ್ಬೇಕು ಸಿಂಪಲ್ ಆಗಿ. ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ದ ಮೋಸ್ಟ್ ಸ್ಟೇಬಲ್ ಇಕೋಸಿಸ್ಟಮ್ ಆರ್ ಫೌಂಡ್ ಇನ್ ಓಷನ್ ಬಿಕಾಸ್ ಇಟ್ ಈಸ್ ನ್ಯಾಚುರಲಿ ಲಿಕ್ವಿಡ್, ಸಲೈನ್ ಇರುತ್ತೆ, ಹ್ಯಾಸ್ ಡಿಸಾಲ್ವ್ಡ್ ಆಕ್ಸಿಜನ್ ಅಂಡ್ ಇಟ್ ಈಸ್ ಲೈಟ್ ಅಂಡ್ ಟೆಂಪರೇಚರ್ ಸೆನ್ಸಿಟಿವ್. ಇದು ನಿಮಗೆ ತಿಳಿಲಿಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಫಾರೆಸ್ಟ್ ಯಾವತ್ತೂ ನಮ್ಮ ಕೈಯಲ್ಲಿಲ್ಲ, ಒಂದೊಂದ್ಸಲ ಜಾಸ್ತಿ ಬೆಳಿಬೋದು, ಒಂದೊಂದ್ಸಲ ಕಮ್ಮಿ ಆಗ್ಬೋದು, ಇದು ನೇಚರ್ ಮೇಲೆ ಡಿಪೆಂಡ್ ಇರುತ್ತೆ, ಗೊತ್ತಾಯ್ತಾ. ಸೊ ಅದನ್ನ ನಾವು ಸ್ಟೇಬಲ್ ಅನ್ನೋಕ್ ಆಗೋದಿಲ್ಲ. ನಾವು ನಾಶ ಮಾಡ್ಬೋದು, ನಾವು ಜಾಸ್ತಿ ಬೆಳೆಸ್ಬೋದು. ಸೊ ಇದನ್ನ ನಾವು ಮಾಡೋಕ್ಕಾಗಲ್ಲ. ಡೆಸರ್ಟ್ ಏನಾಗುತ್ತೆ, ಒಂದು ಇಕೋಸಿಸ್ಟಮ್ ಸ್ಟೇಬಲ್ ಆಗಿರೋದಿಲ್ಲ. ಯಾಕೆಂದ್ರೆ ಒಂದ್ಸಲ ಜಾಸ್ತಿ ಏನಂತಂದ್ರೆ ಬಿರುಗಾಳಿ ಬಂದ್ಬಿಟ್ರೆ ಅದು ಎಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ, ಮುಚ್ಚೋಗ್ಬಿಡ್ಬೋದು. ಇಲ್ಲ ಅಂತಂದ್ರೆ ತುಂಬಾ ಜಾಸ್ತಿ ಹೀಟು ಮಾಡ್ಬೋದು. ಸೊ ಇದನ್ನು ಆಗೋದಿಲ್ಲ. ಓಷನ್ ಏನಾಗುತ್ತೆ ಗೊತ್ತಾ, ಓಷನ್ ಅಲ್ಲಿ ನಾವು ಏನು ಚೇಂಜಸ್ ಮಾಡೋಕ್ ಬರೋದಿಲ್ಲ. ಓಷನ್ ಯಾವ ತರ ಇರುತ್ತೆ ನೋಡಿ, ಅದೇ ತರ ಇರುತ್ತೆ. ಸೊ ಇದು ಒಂದು ಆಪ್ಷನ್ ಆಗ್ಬೋದು. ಮೌಂಟೇನ್ ಆಪ್ಷನ್ ಆಗೋದಿಲ್ಲ, ಆಯ್ತಾ. ಯಾಕೆ ಅಂತಂದ್ರೆ ಮೌಂಟೇನ್ ಅಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತೆ, ಉಲ್ಕ್ಯಾನೋಸ್ ಬರ್ತಾನೆ ಇರುತ್ತೆ. ಸೊ ಅದರಲ್ಲಿ ಫೋಲ್ಡ್ ಇವೆಲ್ಲ ಆಯ್ತಾನೆ ಇರುತ್ತೆ. ಸೊ ಅದಕ್ಕೂ ಇದನ್ನು ಆಗೋದಿಲ್ಲ. ಸೊ ಓಷನ್ ಒಂದೇ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅದರ್ ಟೆರಿಸ್ಟ್ರಿಯಲ್ ಇಕೋಸಿಸ್ಟಮ್ ಎಕ್ಸ್ಪೀರಿಯನ್ಸ್ ಮಾಡಿಫಿಕೇಶನ್, ಅದೇ ನಾನು ಹೇಳಿದೆ, ಅಂಡ್ ಬಯೋಟಿಕ್ ಕಾಂಪೊನೆಂಟ್ ಸಕ್ಸೆಷನ್. ಸೊ ಚೇಂಜ್ ಆಗ್ತಾ ಇರುತ್ತೆ. ಓಷನ್ ಹವೆವರ್ ಆರ್ ಸ್ಟಡಿ ಓವರ್ ಎ ಬಿಗ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಜಾಸ್ತಿ ಟೈಮ್ ವರೆಗೂ 100 ವರ್ಷ, 150 ವರ್ಷ, 200 ವರ್ಷ, 300 ವರ್ಷ ಚೇಂಜ್ ಆಗೋದಿಲ್ಲ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ಓಷನ್. ನೆಕ್ಸ್ಟ್ ಕ್ವಶನ್, ಅಟ್ಮಾಸ್ಫಿರಿಕ್ ಓಝೋನ್ ಲೇಯರ್ ವಿಚ್ ಪ್ರೊಟೆಕ್ಟ್ ಅಸ್ ಫ್ರಮ್ ದ UVB ಅಂಡ್ ಸಿ ಗೆಟಿಂಗ್ ಡಿಪ್ಲೇಟೆಡ್ ಮೋಸ್ಟ್ ಬೈ ಅಡಿಷನ್ ಆಫ್. ಸೊ ಅಟ್ಮಾಸ್ಫಿರಿಕ್ ಓಝೋನ್ ಲೇಯರು ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ನೋಡಿ, UV ಲೇಯರ್ಸ್ ಬಿ ಮತ್ತು ಸಿ. ಅದು ಯಾಕೆ ಡಿಪ್ಲೇಟ್ ಆಗ್ತಾ ಇದೆ? ಸಿಂಪಲ್ ಆಗಿ ಹೇಳ್ಬೇಕೇನಂತಂದ್ರೆ ಕ್ಲೋರೋ ಕಾರ್ಬನ್ ಇಂದ ಆಗ್ತಾ ಇದೆ. ಈ ಕ್ಲೋರೋ ಕಾರ್ಬನ್ ಅಂದ್ರೆ ಏನು? ಇದೊಂದು ಮ್ಯಾನ್ ಮೇಡ್ ಕಾಂಪೌಂಡ್ ಕಂಟೈನಿಂಗ್ ಕ್ಲೋರಿನು, ಫ್ಲೋರಿನು, ಕಾರ್ಬನ್, ಇವು 3 ಇರುತ್ತೆ. ಕ್ಲೋರೋ ಕಾರ್ಬನ್, ಫ್ಲೋರಿನ್, ಕಾರ್ಬನ್. ಡನ್. ಸೊ ಇವು ನೇಚರಲ್ ಬರೋದಿಲ್ಲ, ಇವು ನಾವು ಮಾಡಿರೋದು. ಸೊ ಇವು 1930 ರೆಫ್ರಿಜಿರೇಟರ್ನ ಏನಂತಂದ್ರೆ ಮಾಡೋಕೆ ಅದನ್ನ ಯೂಸ್ ಮಾಡಿದ್ದು. ಆವಾಗಿಂದ ಇಲ್ಲಿವರೆಗೂ ಏರ್ ಕಂಡೀಷನ್ ಅಲ್ಲೂ ಯೂಸ್ ಮಾಡ್ತೀವಿ, ಮತ್ತೆ ರೆಫ್ರಿಜಿರೇಟರ್ ಅಲ್ಲೂ ಯೂಸ್ ಮಾಡ್ತಾರೆ. ಸೊ ಇದನ್ನ ರಿಮೂವಲ್ ಪ್ರಾಸೆಸ್ಗೆ CFCs ಇನ್ ದ ಲೋಯೆಸ್ಟ್ ಪಾರ್ಟ್ ಆಫ್ ದ ಅಟ್ಮಾಸ್ಫಿಯರ್ ವೇರ್ ಕಾಲ್ಡ್ ದ ಟ್ರೋಪೋಸ್ಫಿಯರ್.
ಟ್ರೋಪೋಸ್ಫಿಯರ್ ಅನ್ನ ಇದನ್ನ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ದೇ ಆರ್ ಟ್ರಾನ್ಸ್ಪೋರ್ಟೆಡ್ ಅಪ್ ಟು ದ ಸ್ಟ್ರೆಟೋಸ್ಫಿಯರ್ ಬಿಟ್ವೀನ್ 10 to 50 ಕಿಲೋಮೀಟರ್. ಅಲ್ಲಿ ಇಲ್ಲಿಂದ ತಗೊಂಡು ಹೋಗ್ತಾರೆ 10 ರಿಂದ 50 ಕಿಲೋಮೀಟರ್ ವರೆಗೂ, ರೈಟ್, ಅಬೋವ್ ದ ಅರ್ತ್ ಸರ್ಫೇಸ್. ಈ ಭೂಮಿ ಇದೆ ಅಂದ್ರೆ ಇಲ್ಲಿಂದ 50 ಕಿಲೋಮೀಟರ್ ಮೇಲ್ಗಡೆ ತಗೊಂಡು ಹೋಗ್ತಾರೆ. ವೇರ್ ದೇ ಆರ್ ಬ್ರೋಕನ್ ಡೌನ್ ಬೈ ದ ಅಲ್ಟ್ರಾವೈಲೆಂಟ್ ರೇಡಿಯೇಷನ್ UV ಫ್ರಮ್ ದ ಸನ್, ರಿಲೀಸಿಂಗ್ ಫ್ರೀ ಕ್ಲೋರಿನ್ ಅಟಮ್ಸ್ ವಿಚ್ ಕಾಸಸ್ ಸಿಗ್ನಿಫಿಕೆಂಟ್ ಓಝೋನ್ ಡಿಪ್ಲೇಷನ್. ಇಲ್ಲಿ ಒಯ್ದು ರಿಲೀಸ್ ಮಾಡಿದ್ರೆ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಓಝೋನ್ ಲೇಯರು ಅದ್ರಗೋಸ್ಕರ ಎಫೆಕ್ಟ್ ಆಗ್ತಾ ಇದೆ. ಗೊತ್ತಾಯ್ತಾ? ತುಂಬಾ ಸಿಂಪಲ್ ಆಗಿದೆ, ಅಷ್ಟೊಂದು ಏನು ಕಾಂಪ್ಲಿಕೇಟೆಡ್ ಇಲ್ಲ ಕ್ವಶನ್. ಸೊ ನಾವು ವಾಟ್ ಈಸ್ ದ ಆನ್ಸರ್? ದಿಸ್ ಆನ್ಸರ್ ಈಸ್ ದ ಕ್ಲೋರೋಫ್ಲೋರೋಕಾರ್ಬನ್. ಗೊತ್ತಾಯ್ತಾ? ನಾ ವಿತ್ ರೀಸನ್ಸ್ ವಿತ್ ಎಕ್ಸ್ಪ್ಲನೇಷನ್ ನಿಮಗೆ ಕೊಡ್ತಾ ಇರೋದು, ಅದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ಇಂಪಾರ್ಟೆಂಟ್ ಬಯೋಟಿಕ್ ಫ್ಯಾಕ್ಟರ್ಸ್ ದಟ್ ಕ್ಯಾನ್ ಅಫೆಕ್ಟ್ ದ ಸ್ಟ್ರಕ್ಚರ್ ಅಂಡ್ ಆರ್ಗನೈಸೇಷನ್ ಆಫ್ ಎ ಬಯೋಲಾಜಿಕಲ್ ಕಮ್ಯುನಿಟೀಸ್? ಏನಿದೆ ಕ್ವಶನು? ಬಯೋಟಿಕ್ ಫ್ಯಾಕ್ಟರ್ಸ್ ಅಂದ್ರೇನು ಅದನ್ನು ತಿಳ್ಕೊಳ್ಬೇಕು. ಬಯೋಟಿಕ್ ಫ್ಯಾಕ್ಟರ್ಸ್ ಅಂದ್ರೆ ಇಟ್ ಈಸ್ ಅನ್ ಇಕೋಸಿಸ್ಟಮ್ ಟು ಬಿ ವೈಬ್ರೆಂಟ್ ಸಸ್ಟೈನಿಂಗ್ ಸರ್ಟೆನ್ ಬಯೋಟಿಕ್ ಫ್ಯಾಕ್ಟರ್ಸ್ ಆರ್ ನೆಸೆಸರಿ. ಗೊತ್ತಾಯ್ತಾ? ಬಯೋಟಿಕ್ ಫ್ಯಾಕ್ಟರ್ಸ್. ಸೊ ಬಯೋಟಿಕ್ ಫ್ಯಾಕ್ಟರ್ಸ್ ಅಂತಂದ್ರೆ ಯಾವ ಒಂದು ಪ್ರಾಣಿ ಅಥವಾ ಪಕ್ಷಿ ನಮ್ಮ ಎನ್ವೈರನ್ಮೆಂಟ್ಗೆ ಏನಂತಂದ್ರೆ ಅದನ್ನ ಒನ್ ಟೈಪ್ ಆಫ್ ರೀಸೈಕಲ್ ಮಾಡುತ್ತೆ, ಕ್ಲೀನ್ ಮಾಡುತ್ತೆ. ಸೊ ಅಂಥದ್ನ ನಾವು ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ಮೀನುಗಳು ಸಣ್ಣ 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 ಏನಂತ ಹುಳಗಳಿರುತ್ತೆ, ಅದನ್ನ ತಿನ್ನುತ್ತೆ. ಗೊತ್ತಾಯ್ತಾ? ಸೊ ಅದು ಒಂದು ಎನ್ವೈರನ್ಮೆಂಟ್ಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆಯ್ತಾ? ಸೊ ಇದೇ ತರ ಬೇರೆ ಬೇರೆ ಪ್ರಾಣಿಗಳು ಇರುತ್ತೆ. ಸೊ ದೀಸ್ ಬಯೋಟಿಕ್ ಫ್ಯಾಕ್ಟರ್ಸ್ ಇಂಪ್ಯಾಕ್ಟ್ ದ ಟೈಪ್ ಆಫ್ ಬಯೋಲಾಜಿಕಲ್ ಕಮ್ಯುನಿಟಿ. ಬಯೋಲಾಜಿಕಲಿ ಏನೇನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ದಟ್ ಕ್ಯಾನ್ ಸರ್ವೈವ್ ಇನ್ ಸಚ್ ಎ ಜಿಯೋಗ್ರಫಿಕಲ್ ರೀಸನ್ಸ್. ಅವು ಸರ್ವೈವ್ ಆಗುತ್ತೆ ಆ ಒಂದು ಏರಿಯಾದಲ್ಲಿ. ನಿಮ್ಗೆ ಗೊತ್ತಿದೆ, ಮೌಂಟೇನ್ಸ್ ಅಲ್ಲಿ ಪಕ್ಷಿ ಪ್ರಾಣಿಗಳು ಬೇರೆ ತರ ಸರ್ವೈವ್ ಆಗುತ್ತೆ, ನಾರ್ಮಲಿ ಡ್ರೈ ರೀಸನ್ಸ್ ಅಲ್ಲಿ ಬೇರೆ ತರ ಸರ್ವೈವ್ ಆಗುತ್ತೆ. ಸೊ ಈ ಡಿಫರೆನ್ಸ್ ಇರುತ್ತೆ. ಸಚ್ ಬಯೋಟಿಕ್ ಫ್ಯಾಕ್ಟರ್ಸ್ ಇನ್ಕ್ಲೂಡ್ ದ ಲೈಟ್, pH, ಅವೈಲಬಿಲಿಟಿ ಆಫ್ ದಿ ನ್ಯೂಟ್ರಿಯೆಂಟ್ಸ್, ಟೆಂಪರೇಚರ್, ವಿಂಡ್ ಅಂಡ್ ಪ್ರಿಸಿಪಿಟೇಷನ್, ಮಳೆ, ಗಾಳಿ, ಅಂಡ್ ಡಿಸೀಸ್ ಅಂಡ್ ಕಾಂಪಿಟೇಷನ್. ಆಯ್ತಾ? ಇದ್ರೆಲ್ಲದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ದೇರ್ ಫೋರ್ ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂದ್ರೆ ಆಲ್ ಆಫ್ ದಿ ಅಬೋವ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಸೊ ಐ ಥಿಂಕ್ ನಾನು ನಿಮಗೆ ಎಲ್ಲದನ್ನ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ. ಬರೀ 11 ಕ್ವಶನ್ ಅಷ್ಟೇ ಮಾಡಿಸಿದ್ದೀನಿ. ಇದು ಫಸ್ಟ್ ಕ್ಲಾಸ್ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ 15 ರಿಂದ 20 ನಾನು ಟ್ರೈ ಮಾಡ್ತೀನಿ. ತುಂಬ ಬೇಗ ಈ ಸೆಷನ್ನ ಮುಗಿಸೋಣ. ಸೊ ಫಾಸ್ಟ್ ಆಗು ನಾನು ಮಾಡ್ತೀನಿ, ಸರಿನಾ? ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಅಗೇನ್ ಇನ್ ದ second class of this environmental studies MCQ. Thank you. Hello my dear friends and my dear students, welcome to our YouTube channel Civil with Sudheer. ಸೊ ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಎನ್ವೈರ್ಮೆಂಟಲ್ ಸ್ಟಡೀಸ್ MCQ ಇದು 2ನೇ ಕ್ಲಾಸ್ ಇದೆ. ಐ ಹೋಪ್ ನೀವೆಲ್ಲರೂ 1ನೇ ಕ್ಲಾಸ್ ತುಂಬ ಎಂಜಾಯ್ ಮಾಡಿದ್ದೀರಾ, ಕ್ವಶನ್ಸ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ನಾಲೆಜ್ ತೊಗೊಂಡಿದ್ದೀರಾ ಅಂತ ಅಂತೀನಿ. ಸೊ ಈ ಒಂದು ಕ್ಲಾಸು RWS AE ಮತ್ತು AEE ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಎಕ್ಸ್ಕ್ಲೂಸಿವ್ ಕ್ಲಾಸಸ್ ನಿಮಗೋಸ್ಕರ, ಎಲ್ಲರಿಗೋಸ್ಕರ ಇಷ್ಟು ನಾಲೆಜಬಲ್ ಕ್ಲಾಸಸ್ನ ನಾನು ತೊಗೊಂಡು ನಿಮಗೋಸ್ಕರ ಬರ್ತಾ ಇದ್ದೀನಿ. ದಯವಿಟ್ಟು ಇದ್ರದ್ದು ಸದುಪಯೋಗ ಪಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ, ಇದು ಯಾರ್ಯಾರಿಗೆ ಬೇಕಾಗುತ್ತೆ ಅವರಿಗೆ. ಓಕೆ, ಸೊ ಬನ್ನಿ ಇವತ್ತಿನ ಈ ಸೆಕೆಂಡ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಇದೆ ಇವತ್ತು, ಒಳ್ಳೆ ಕ್ವಶನ್ಸ್ ಇದೆ ಇವತ್ತು. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಫಸ್ಟ್ ಕ್ವಶನ್, ನಿನ್ನೆ ಏನಂದ್ರೆ 11 ಕ್ವಶನ್ ಆಗಿತ್ತು. ಸೊ ಅದಕ್ಕೆ ಇವತ್ತು ನೆಕ್ಸ್ಟ್ ಏನಂತಂದ್ರೆ, ಒಂದು ನಿಮಿಷ, ಎಸ್, ಸೊ ಇವತ್ತು 12ನೇ ಕ್ವಶನ್ ಇಂದ ನೋಡೋಣ. ಸೊ ಏನಿದೆ ಫಸ್ಟ್ ಕ್ವಶನ್, ಆಲ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಇಕೋಲಜಿ ಆರ್ ಕರೆಕ್ಟ್ ಎಕ್ಸೆಪ್ಟ್. ಅಂದ್ರೆ ಇಕೋಲಜಿ ಬಗ್ಗೆ ಇಲ್ಲಿ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ, ಅದನ್ನು ನಾವು ನೋಡೋಣ. ಇಕೋಲಜಿ ಇಸ್ ಅ ಸ್ಟಡಿ ಆಫ್ ಇಂಟ್ರಾಕ್ಷನ್ಸ್ ಬಿಟ್ವೀನ್ ಬಯೋಟಿಕ್ ಅಂಡ್ ಅಬಿಯೋಟಿಕ್. ನೋಡಿ, ಬಯೋಟಿಕ್ ಮತ್ತೆ ಅಬಿಯೋಟಿಕ್ ಅಂತ ಕೊಟ್ಟಿದ್ದಾರೆ. ಬಯೋಟಿಕ್ ಅಂತಂದ್ರೆ ಇದು ಲಿವಿಂಗ್, ಆಯ್ತಾ, ಲಿವಿಂಗ್ ಆರ್ಗಾನಿಸಮ್ಸ್ ಟೈಪ್ ಇರುತ್ತೆ. ಒಂದು ಲಿವಿಂಗ್ ಆರ್ಗಾನಿಸಮ್ಸ್ ಇರುತ್ತೆ ಇದು. ಓಕೆ, ಇದು ನಾನ್ ಲಿವಿಂಗ್ ಇರುತ್ತೆ, ರೈಟ್? ಸೊ ಇದು ನಾನ್ ಲಿವಿಂಗ್ ಇರುತ್ತೆ. ಸೊ ನಾನ್ ಲಿವಿಂಗ್ ಇದರಲ್ಲಿ ಎಲ್ಲ ಬರುತ್ತೆ, ಆಯ್ತಾ, ಮೈಕ್ರೋಬೀಸ್ ಬರುತ್ತೆ, ಡಿಕಂಪೋಸರ್ಸ್ ಬರುತ್ತೆ, ಸಣ್ಣ ಸಣ್ಣ ಹುಳಗಳು ಎಲ್ಲ ಇದರಲ್ಲಿ ಬಯೋಟಿಕ್ ಅಲ್ಲಿ ಬರುತ್ತೆ, ರೈಟ್? ಅಬಿಯೋಟಿಕ್ ಅಂತ ಇಸ್ ನಥಿಂಗ್ ಬಟ್ ನಾನ್ ಲಿವಿಂಗ್, ಆಯ್ತಾ. ಯಾವುದ್ಯಾವುದು ನಾನ್ ಲಿವಿಂಗ್ ಇದೆ, ಆಯ್ತಾ, ಬೆಳಕಿರ್ಬೋದು ಅಥವಾ ಸೂರ್ಯ ಇರ್ಬೋದು, ನೀರ್ ಇರ್ಬೋದು, ಇವೆಲ್ಲ ಏನಂತಂದ್ರೆ ಇವೆರಡೂ ಬರುತ್ತೆ. ಸೊ ಇಕೋಲಜಿ ಇಸ್ ಸ್ಟಡಿ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ಬಯೋಟಿಕ್ ಅಂಡ್ ಅಬಿಯೋಟಿಕ್ ಆಸ್ಪೆಕ್ಟ್ ಆಫ್ ದ ಎನ್ವೈರನ್ಮೆಂಟ್. ಕರೆಕ್ಟಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಿದೆ, ಸಾರಿ,
So ecology is a discipline that is independent from the natural selection and evolutionary history. ಆಯ್ತಾ? ಸೊ ನ್ಯಾಚುರಲ್ ಸೆಲೆಕ್ಷನ್ ಮೇಲೆ ಡಿಪೆಂಡ್ ಇರುತ್ತೆ ಇದು, ರೈಟ್? ಸೊ ನ್ಯಾಚುರಲ್ ಸೆಲೆಕ್ಷನ್ ಮತ್ತೆ ಇವಾಲ್ಯೂಯೇಷನ್ ಇಕಾಲಜಿ ಇಸ್ ನಥಿಂಗ್ ಬಟ್ ಕಂಪ್ಲೀಟ್ ನಮ್ದು ಎನ್ವೈರ್ಮೆಂಟ್ ಏನಿದೆ, ನಮ್ಮ ಪರಿಸರ ಬಗ್ಗೆ, ನಮ್ಮ ಸುತ್ತಮುತ್ತ ಪರಿಸರ ಅಥವಾ ಓವರ್ ಆಲ್ ಪರಿಸರ ಏನಿದೆ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋದು, ಅದರಲ್ಲಿ ಎಲ್ಲಾನೇ ಬರುತ್ತೆ, ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇಕಾಲಜಿಸ್ಟ್ ಮೇ ಸ್ಟಡಿ ಪಾಪ್ಯುಲೇಷನ್ ಅಂಡ್ ಕಮ್ಯುನಿಟೀಸ್ ಆಫ್ ದ ಆರ್ಗನೈಸೇಷನ್, ಇದು ಮಾಡೋದಿಲ್ಲ, ರೈಟ್? ಇದು ಒಂದು ಮಾಡ್ತಾರೆ, ಇದೊಂದು ಮಾಡ್ತಾರೆ. ಥರ್ಡ್ ಒನ್ ಏನಿದೆ, ಇಕಾಲಜಿ ಸ್ಪ್ಯಾನ್ಸ್ ಇನ್ಕ್ರೀಸಿಂಗ್ಲಿ ಕಂಪ್ರೆನ್ಸಿವ್ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಫ್ರಮ್ ದ ಇಂಡಿವಿಜುವಲ್ ಟು ದ ಏನಂತಂದ್ರೆ ಇಕೋಸಿಸ್ಟಮ್. ಸೊ ಇಕಾಲಜಿ ಒಂದು ಕಂಪ್ರೆನ್ಸಿವ್ ಲೆವೆಲ್ ಆಫ್ ಒಂದು ಆರ್ಗನೈಸೇಷನ್ ತರ ಬಿಹೇವ್ ಮಾಡ್ತೀವಿ. ಸೊ ಇಂಡಿವಿಜುವಲ್ ಟು ದ ಇಕೋಸಿಸ್ಟಮ್ ಇದನ್ನು ಮಾಡ್ತೀವಿ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ಅಂತಂದ್ರೆ ಇಕಾಲಜಿಸ್ಟ್ ಮೇ ಸ್ಟಡಿ ಪಾಪ್ಯುಲೇಷನ್ ಅಂಡ್ ಕಮ್ಯುನಿಟೀಸ್ ಆಫ್ ದ ಆರ್ಗನೈಸೇಷನ್ ರಿಲೇಟೆಡ್ ಟು ದ ಇದು ಇಕಾಲಜಿ ಇಲ್ಲ, ಅದಕ್ಕೆ ಆನ್ಸರ್ ಇದಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 13. ಡೆಟ್ರಿಟಸ್ ಫುಡ್ ಚೈನ್ ಸ್ಟಾರ್ಟ್ ಫ್ರಮ್. ನೋಡಿ ಈ ವರ್ಡ್ ನ ನೆನಪಿಡಿ, ಡೆಟ್ರಿಟಸ್. ಆಯ್ತಾ? ನೋಡಿ ವರ್ಡ್ಸ್ಗಳು ಎಂತದಿದೆ, ನನಗೂ ಪ್ರೊನೌನ್ಸಿಯೇಟ್ ಮಾಡಕ್ ಆಗ್ತಿಲ್ಲ ಒಂದೊಂದ್ಸಲ. ಸೊ ಡೆಟ್ರಿಟಸ್ ಫುಡ್ ಚೈನ್ ಸ್ಟಾರ್ಟ್ಸ್ ಫ್ರಮ್. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಫಸ್ಟ್ ಒಂದು ಫುಡ್ ಚೈನ್ ನಿಮಗೆ ಗೊತ್ತಿರಬೇಕು. ಅದೇನಿದೆ ಈಗ ನೋಡಿ. ಸೊ ಇದೊಂದು ಸೈಕಲ್ ಇದೆ, ಆಯ್ತಾ? ಫುಡ್ ಸೈಕಲ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಕ್ಲಾಸಸ್ ನೋಡಿದೀರಾ, ನಿಮ್ಗೆ ಗೊತ್ತಿರುತ್ತೆ. ಸೂರ್ಯ ಇದೆ, ಆಯ್ತಾ? ಸೂರ್ಯ ನಮಗೊಂದು ಮೇನ್ ಸೋರ್ಸ್ ಆಫ್ ಯಾವುದೇ ಒಂದು ಫುಡ್ ಚೈನ್ ಸ್ಟಾರ್ಟ್ ಆಗ್ಬೇಕಂದ್ರೆ ಸೂರ್ಯನಿಂದ ನಾವು ಸ್ಟಾರ್ಟ್ ಮಾಡೋದು, ಆಯ್ತಾ? ಸೂರ್ಯನಿಂದ ಈ ಗಿಡಗಳು, ಮರಗಳು ಮತ್ತೆ ಹುಲ್ಲು ಏನಿರುತ್ತೆ, ಗ್ರೀನ್ ಪ್ಲಾಂಟ್ಸ್ ಅಂತ ಏನಂತೀವಿ, ಅದು ಏನ್ ಮಾಡುತ್ತೆ, ಎನರ್ಜಿ ತಗೊಳುತ್ತೆ. ಸೊ ಗಿಡ ಮರಗಳಿಗೆ ಯಾವುದೋ ಒಂದು ಫುಡ್ ಅಂದ್ರೆ ಇಂಪಾರ್ಟೆಂಟ್ ಸೋರ್ಸ್ ಆಗುತ್ತೆ, ಅದು ಸೂರ್ಯ ಆಗುತ್ತೆ. ಸೊ ಸೂರ್ಯದಿಂದ ಫಸ್ಟ್ ಇಲ್ಲಿ ಬರುತ್ತವೆ ಈ ಏನ್ ಮಾಡುತ್ತೆ, ಹುಲ್ಲು, ಆಯ್ತಾ? ಈ ಹುಲ್ಲುಗಳೆಲ್ಲ ಸೂರ್ಯನಿಂದ ತಗೊಳುತ್ತೆ. ಇವು ಪ್ರೈಮರಿ ಪ್ರೊಡ್ಯೂಸರ್ಸ್ ಆಯ್ತು. ಸೊ ಇವುಗಳನ್ನ ನಾವು ಪ್ರೈಮರಿ ಪ್ರೊಡ್ಯೂಸರ್ಸ್ ಅಂತ ಅಂತೀವಿ ಫುಡ್ ಚೈನ್ ಅಲ್ಲಿ. ಈಗ ಪ್ರೈಮರಿ ಕನ್ಸ್ಯೂಮರ್ಸ್ ಯಾವ್ದಾಗುತ್ತೆ ಗೊತ್ತಾ, ಅದನ್ನ ನಾವು ಹ್ಯಾರ್ಬಿ ಓರ್ಸ್ ಅಂತ ಅಂತೀವಿ. ಇದರಲ್ಲಿ ತುಂಬಾ ಬರುತ್ತೆ, ಹುಳುಗಳು ಬರುತ್ತೆ, ಆಯ್ತಾ? ಸಣ್ಣ ಸಣ್ಣ ಕ್ರಿಮಿ ಕೀಟಗಳು ಏನಿರುತ್ತೆ ನೋಡಿ, ಅದನ್ನ ನಾವು ಹ್ಯಾರ್ಬಿ ಓರಸ್ ಅಂತ ಅಂತೀವಿ ಸೈಂಟಿಫಿಕಲಿ. ಸೊ ಇದನ್ನ ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಅಂತೀವಿ. ಇವೆಲ್ಲ ಪ್ರೈಮರಿ ಕನ್ಸ್ಯೂಮರ್ಸ್, ಇವು ಪ್ರೈಮರಿ ಏನ್ ಹೇಳಿ ಪ್ರೊಡ್ಯೂಸರ್ಸ್. ಸೊ ಇಲ್ಲಿ ಈಗ ನೀವು ನೋಡ್ಬೋದು ಏನಂತಂದ್ರೆ ಸೆಕೆಂಡರಿ ಕನ್ಸ್ಯೂಮರ್, ಇದು ಈ ಹುಳಗಳನ್ನ ಇವು ತಿನ್ನುತ್ತೆ, ಈ ಪಕ್ಷಿಗಳು ತಿನ್ನುತ್ತೆ, ಅಥವಾ ಏನೇ ಇರಲಿ, ಯಾವುದೇ ಒಂದು ಪಕ್ಷಿ ಇರಲಿ, ಅವು ಹುಳಗಳು ತಿನ್ನುತ್ತೆ. ಪಾರಿವಾಳ ಇರಲಿ ಅಥವಾ ಯಾವುದೇ ಒಂದಿರಲಿ, ಅದು ಹುಳಗಳು ತಿನ್ನುತ್ತೆ. ಈ ಹುಳಗಳನ್ನ ಈ ಪಕ್ಷಿಗಳು ತಿನ್ನುತ್ತೆ. ಈ ಪಕ್ಷಿಗಳನ್ನ ಹಾವು ತಿನ್ಬೋದು, ಇಲ್ಲ ಅಂತಂದ್ರೆ ಹದ್ದು ತಿನ್ಬೋದು, ಗೊತ್ತಾಯ್ತಾ? ಸೊ ಇವು ಏನಾಗುತ್ತೆ, ಸೆಕೆಂಡರಿ ಕನ್ಸ್ಯೂಮರ್, ಟೆರಿಟರಿ ಕನ್ಸ್ಯೂಮರ್, ಕ್ವಾಟರ್ನರಿ ಕನ್ಸ್ಯೂಮರ್. ಇವೆಲ್ಲದ್ರ ಬಗ್ಗೆ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ, ಜಸ್ಟ್ ಎಕ್ಸಾಂಪಲ್ಗೋಸ್ಕರ ನಾನು ಹೇಳ್ತಾ ಇರೋದು. ಇವೆಲ್ಲರನ್ನ ನಾವು ಏನಂತೀವಿ ಅಂದ್ರೆ ಕಾರ್ನಿವೋರಸ್ ಅಂತ ಅಂತೀವಿ. ಕಾರ್ನಿವೋರಸ್ ಅಂತ ಅಂತೀವಿ ನಾವು ನಮ್ಮ ಪ್ರಕಾರ, ಆಯ್ತಾ? ನಮ್ಮ ಸ್ಟಡೀಸ್ ಪ್ರಕಾರ. ಸೊ ಕಾರ್ನಿವೋರಸ್ ಈ ಗ್ರೂಪ್ ಅಲ್ಲಿ ಬರುತ್ತೆ. ಇವುಗಳನ್ನ ಏನಂತಂದ್ರೆ ಇದು ಏನಂತಂದ್ರೆ ಇದು ಈಗ ಯಾವುದೋ ಒಂದು ಪಕ್ಷಿ ಇಲ್ಲಿ ಡೆಡ್ ಆಗಿದೆ ಅಂತ ತಿಳ್ಕೊಳ್ಳಿ, ರೈಟ್? ಸೊ ಡೆಡ್ ಆಗಿದೆ ಈಗ. ಸೊ ಆ ಡೆಡ್ ಆಗಿರೋದನ್ನೇ ಏನಂತೀವಿ ನಾವು, ಡೆಡ್ ಆರ್ಗಾನಿಕ್ ಮ್ಯಾಟರ್ ನಾವು ಡೆಟ್ರಿಯಸ್ ಫುಡ್ ಚೈನ್ ಅಂತೀವಿ. ಸೊ ಅದು ಎಲ್ಲಿ ಬರುತ್ತೆ, ಈಗ ಒಂದು ಪಕ್ಷಿ ಸುಮ್ಮನೆ ಏನಂತಂದ್ರೆ ಸತ್ತೋಗಿದೆ ಅಂತ ತಿಳ್ಕೊಳ್ಳೋಣ, ಆಯ್ತಾ? ಸೊ ಅಲ್ಲಿ ಎಲ್ಲಿ ಬಿದ್ದಿಡುತ್ತೆ ನೋಡಿ ಆ ಪಕ್ಷಿ, ಸೊ ಅಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾ ಮತ್ತೆ ಫಂಗಸ್ ಅಲ್ಲಿ ಆಕ್ಟಿವೇಟ್ ಆಗುತ್ತವೆ. ಸೊ ಡಿಕಂಪೋಸರ್ ಅವು ಏನಾಗುತ್ತೆ, ಇವು ಆಕ್ಟ್ ಮಾಡುತ್ತೆ. ಸೊ ಈ ಒಂದು ಡೆಡ್ ಆರ್ಗಾನಿಕ್ ಮಟೀರಿಯಲ್ ನ ಏನೋ ಒಂದು ಫುಡ್ ಚೈನ್ ಅಲ್ಲಿ ನಾವು ಡೆಟ್ರಿಟಸ್ ಫುಡ್ ಚೈನ್ ಅಂತ ನಾವು ಅಂತೀವಿ. ಸ್ಟಾರ್ಟ್ ಎಲ್ಲಿಂದ ಆಗುತ್ತೆ ಅಂದ್ರೆ ಇದು ಡೆಡ್ ಆರ್ಗಾನಿಕ್ ಮ್ಯಾಟರ್ ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದೇ ಡೆಡ್ ಆರ್ಗಾನಿಕ್ ಮ್ಯಾಟರ್ ಇಂದ ಮತ್ತೆ ಹುಲ್ಲಲ್ಲಿ ಹೋಗುತ್ತೆ, ಹುಲ್ಲಿಂದ ಮತ್ತೆ ಈ ಸೈಕಲ್ ರಿಪೀಟ್ ಆಗುತ್ತೆ, ಗೊತ್ತಾಯ್ತಾ? ನೆಕ್ಸ್ಟ್ ಕ್ವೆಶ್ಚನ್. ಹೂ ಕಾಯಿನ್ಡ್ ದ ಟರ್ಮ್ ಆಸಿಡ್ ರೈನ್? ಆಸಿಡ್ ರೈನ್ ನ ಯಾರು ಕಂಡಿದ್ದಾರೆ ಅಥವಾ ಯಾರು ಅದನ್ನ ಐಡೆಂಟಿಫೈ ಮಾಡಿದ್ದಾರೆ? ಸಿಂಪಲ್ ಆಗಿ ಏನಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ರಾಬರ್ಟ್ ಆಂಗಸ್ ಸ್ಮಿತ್ ಅನ್ನೋನು, ಆಯ್ತಾ, ಸೈಂಟಿಸ್ಟ್. ಅವರು ಏನಂತಂದ್ರೆ 1800 ರಾಬರ್ಟ್ ಆಂಗಸ್ ಸ್ಮಿತ್ ಇನ್ ಸ್ಕಾಟಿಸ್ಟ್, ಆಯ್ತಾ, ಸ್ಕಾಟ್ನವರು, ಇವರು ಕೆಮಿಸ್ಟ್ರಿ ವರ್ಕಿಂಗ್ ಇನ್ ಲಂಡನ್ ಕೆಲಸ ಮಾಡುವಾಗ ಒಂದು ಮಳೆ ಬಂದಾಗ ನೋಟಿಸ್ ಮಾಡಿದಿರೋ ಏನಂತಂದ್ರೆ ಇದು ಮೋರ್ ಆಸಿಡಿಕ್ ಆಗಿರುತ್ತೆ ಇನ್ ಏರಿಯಾಸ್ ವಿತ್ ಮೋರ್ ಏರ್ ಪೊಲ್ಯೂಷನ್ ಅಲ್ಲಿ ಜಾಸ್ತಿ ಇರುತ್ತೆ, ಅಲ್ಲಿ ಇದು ಏನಂತಂದ್ರೆ ಈ ಆಸಿಡ್ ರೇನು ಜಾಸ್ತಿ ಇರುತ್ತೆ. ಮತ್ತೆ ದಟ್ ಬಿಲ್ಡಿಂಗ್ಸ್ ಕ್ರಂಬಲ್ ಫಾಸ್ಟರ್ ಇನ್ ಏರಿಯಾಸ್ ವೇರ್ ಕೋಲ್ ಇಸ್ ಬರ್ನ್. ಕೋಲ್ ಎಲ್ಲೆಲ್ಲಿ ಬರ್ನ್ ಜಾಸ್ತಿ ಮಾಡ್ತಾರೆ, ಎಲ್ಲೆಲ್ಲಿ ಏನಂತಂದ್ರೆ ಏರ್ ಪೊಲ್ಯೂಷನ್ ಜಾಸ್ತಿ ಇರುತ್ತೆ ಅಂತ ಕಡೆ ಆಸಿಡ್ ರೇನ್ ಬರೋ ಚಾನ್ಸಸ್ ಇರುತ್ತೆ ಅಂತ
ಅವರು ಒಂದು ಸೈಂಟಿಫಿಕ್ ಆಗಿ ಹೇಳಿದ್ದಾರೆ. ನಾವು ಈಗ ಆಸಿಡ್ ರೇನ್ ಅಂದ್ರೆ ಏನು, ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ, ಕ್ಲಿಯರ್ ಮಾಡ್ಬಿಡ್ತೀನಿ. ಸಿಂಪಲ್ ಆಗಿ ನಿಮ್ಗೆ ಇಲ್ಲಿ ಸ್ಕೆಚ್ ಕಾಣಿಸ್ತಾ ಇದೆ. ಸೊ ಇಲ್ಲೊಂದು ರಿವರ್ ಹೋಗ್ತಾ ಇದೆ ಆಯ್ತಾ, ಇಲ್ಲೊಂದು ರಿವರ್ ಇದೆ, ಇಲ್ಲಿ ಫ್ಯಾಕ್ಟ್ರೀಸ್ ಗಳಿದೆ, ಇಲ್ಲಿ ಎಲ್ಲ ನೋಡಿ, ಇಲ್ಲಿ ಟ್ರಕ್ಸ್ ಗಳು ಓಡಾಡ್ತಾ ಇದೆ, ನಿಮ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಟ್ರಕ್ಸ್ ಇದೆ ರೈಟ್. ಸೊ ಈಗ ಸಿಂಪಲ್ ಆಗಿ ಎರಡು ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟ್ ಇರುತ್ತೆ, ಒಂದು ಎಸ್ ಒಂದು ಎನ್ ಆಯ್ತಾ. ಸಲ್ಫರಿಕ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಆಕ್ಸೈಡ್ ರೈಟ್. ಸಲ್ಫರಿಕ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಆಕ್ಸೈಡ್, ಇದು SO2 ಇದು NO2 ರೈಟ್. ಇವು ಎರಡು ಏನಂತಂದ್ರೆ ಯಾವಾಗ ಗಾಳಿಯಲ್ಲಿ ಬರುತ್ತೆ, ಅದು ಎಲ್ಲಿಂದ ಬರುತ್ತೆ. ಸೊ ಸಲ್ಫರ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ನಾವೇನಂತೀವಲ್ಲ, ಸೊ ಇವು ಏನಂತಂದ್ರೆ ಇವು ಟ್ರಕ್ಸ್ ಇಂದ ಬರ್ಬೋದು, ಅಂದ್ರೆ ಹೊಗೆ ಏನ್ ಬರುತ್ತೆ, ಫಾಸಿಲ್ ಫ್ಯೂಲ್ಸ್ ಬರ್ನ್ ಮಾಡಿದಾಗ ಬರೋದು, ಕೋಲಿಂದ ಈ ವೆಹಿಕಲ್ಸ್ ಇಂದ ಏನ್ ಬರೋದನ್ನ, ಅವಾಗ ಏನಾಗುತ್ತೆ ಅದು ಇಲ್ಲಿ ನೋಡ್ಬೋದು ನೀವು, ಈ ಗಾಳಿಯಲ್ಲಿ ಹೋಗುತ್ತೆ ಇದು ಆಯ್ತಾ. ಇದು ಏನಾಗುತ್ತೆ ಫಸ್ಟ್ ಇಲ್ಲಿ ಹೋಗುತ್ತೆ ರೈಟ್. ಸೊ ಇದು ಏನಂತಂದ್ರೆ ಕ್ಲೌಡ್ಸ್ ತರ ಕ್ರಿಯೇಟ್ ಆಗುತ್ತೆ, ಅದಾದ್ಮೇಲೆ ಇಲ್ಲಿ ಗಾಳಿಯಲ್ಲೂ ಹೋಗುತ್ತೆ, ಈ ಕಡೆ ನೋಡ್ಬೋದು ನೀವು, ಇಲ್ಲಿ ಕ್ಲೌಡ್ಸ್ ಕ್ರಿಯೇಟ್ ಆಗ್ಬಿಟ್ಟು ಅದು ಗಾಳಿ ಜೊತೆ ನೀರ್ ಜೊತೆ ಮಿಕ್ಸ್ ಆಗುತ್ತೆ. ಆ ಮಿಕ್ಸ್ ಆದಾಗ ಏನಾಗುತ್ತೆ ಅಂತಂದ್ರೆ ಮೇಲ್ಗಡೆ ಹೋಗಿ ಕ್ಲೌಡ್ಸ್ ಕ್ರಿಯೇಟ್ ಆಗಿ ಏನಂತಂದ್ರೆ ಮಳೆ ಆಗುತ್ತೆ ಆಯ್ತಾ. ಮಳೆ ಯಾವ ತರ ಆಗುತ್ತೆ ಅಂತಂದ್ರೆ ನಾರ್ಮಲ್ ಮಳೆದು pH ನಾನು ಹೇಳ್ತೀನಿ 5.4 to 5.6 ಇರುತ್ತೆ. ಬಟ್ ಆಸಿಡ್ ರೇನ್ pH, ಇದು ಆಸಿಡ್ ರೇನ್ದು pH ಯಾವತ್ತೂ ಎಷ್ಟಿರುತ್ತೆ ಗೊತ್ತಾ, 4.3 to 4.5 ವರೆಗೂ ಇರುತ್ತೆ, ಆರ್ 4.6 ಅಂತ ತಿಳ್ಕೊಳ್ಳಿ. ಸೊ ಇಷ್ಟು ಇದ್ರದ್ದು pH ಕಮ್ಮಿ ಇರುತ್ತೆ. ಸೊ ದಟ್ ದಿಸ್ ಟೈಪ್ ಆಫ್ ರೇನ್ ವಿ ಕಾಲ್ ಇಟ್ ಆಸ್ ಅನ್ ಆಸಿಡ್ ರೇನ್. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮಳೆ ಬೀಳುತ್ತೆ, ಮಳೆ ಮತ್ತೆ ಇಲ್ಲಿ ಪರ್ವತ ಮೇಲೆ ಅಥವಾ ಇಲ್ಲಿ ಬಿಲ್ಡಿಂಗ್ಸ್ ಮೇಲೆ ಬಿದ್ದಾಗ, ಈ ನೀರಲ್ಲೂ ಬಿದ್ದಾಗ ನೋಡಿ, ಈ ನೀರ್ ಒಳಗಡೆನು ಅದು ಮತ್ತೆ ಬಂದು ಸೇರ್ಕೊಳ್ಳುತ್ತೆ, ಅಥವಾ ಈ ನೋಡಿ ಇಲ್ಲಿ ಗಿಡಗಳ ಮೇಲೂ ಬೀಳುತ್ತೆ, ಇಲ್ಲಿ 4th ನಂಬರ್ ಕಾಣಿಸ್ತಾ ಇದೆ. ಸೊ ಇದ್ರ ಮೇಲೂ ಬಿದ್ದಾಗ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಆಸಿಡ್ ರೇನ್. ಐ ಥಿಂಕ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ರೈಟ್. ಡನ್. ನೆಕ್ಸ್ಟ್ ಕ್ವಶನ್, ದ ಡ್ಯಾಮೇಜ್ ಕಾಸ್ಡ್ ಬೈ ದ ಆಸಿಡ್ ರೇನ್ ಇಸ್ ಡ್ಯೂ ಟು ಡ್ಯಾಶ್ ನೇಚರ್ ಆಫ್ ಆಸಿಡ್ ರೇನ್. ನೋಡಿ, ಸೊ ಡ್ಯಾಮೇಜ್ ಏನಾಗುತ್ತೆ ಇದು ಯಾವುದರಿಂದ ಅಂದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇರೋದು. ಸೊ ಡ್ಯಾಮೇಜ್ ಕಾಸ್ಡ್ ಬೈ ಆಸಿಡ್ ರೇನ್ ಇಸ್ ದಟ್ ಈಸ್ ಡ್ಯೂ ಟು ದ ಕರೋಸಿವ್ ಆಕ್ಷನ್. ಸೊ ಯಾಕೆ ಆಗುತ್ತೆ, ಇಟ್ ಈಸ್ ಅನ್ ರೇನ್ ಈಸ್ ಕಾಲ್ಡ್ ಆಸ್ ಕರೋಸಿವ್, ಅಂದ್ರೆ ತುಂಬಾ ಡೇಂಜರ್ ಆಗಿರುತ್ತೆ ಇದು. ಸೊ ದಿಸ್ ಕರೋಸಿವ್ ನೇಚರ್ ಆಫ್ ಆಸಿಡ್ ರೇನ್ ಪ್ರೊಡ್ಯೂಸ್ ಮೆನಿ ಫಾರ್ಮ್ಸ್ ಆಫ್ ಎನ್ವೈರನ್ಮೆಂಟಲ್ ಡ್ಯಾಮೇಜಸ್. ನೀವು ನೋಡಿರ್ಬೋದು ಫೇಮಸ್ ತಾಜ್ ಮಹಲ್, ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ ನಮ್ಮ ಇಂಡಿಯಾದಲ್ಲಿ ರೈಟ್. ಸೊ ಅದು ಎಫೆಕ್ಟ್ ಆಗ್ತಾ ಇದೆ, ಯಾಕೆ ಅಂತಂದ್ರೆ ಆ ಒಂದು ಏರಿಯಾದಲ್ಲಿ ಏರ್ ಪೊಲ್ಯೂಷನ್ ಜಾಸ್ತಿ ಆಗಿದೆ ಆಯ್ತಾ. ಎಸ್ ಅಂಡ್ ಎನ್ ನಾನು ಹೇಳಿದೆ, ಎಸ್ ಅಂಡ್ ಎನ್ ಇವೆರಡು ನೆನಪಿಡಿ. ಸೊ ಇವು ಜಾಸ್ತಿ ಆಗಿದೆ ಅದರಲ್ಲಿ. ಇಟ್ ಎಫೆಕ್ಟ್ಸ್ ದ ರಿವರ್ಸ್, ವೆಜಿಟೇಷನ್, ಸಾಯಿಲ್ಸ್ ಅಂಡ್ ಆರ್ಗಾನಿಸಮ್ಸ್. ಆಸಿಡ್ ರೇನ್ ಇಸ್ ನೋನ್ ಆಸ್ ಕಾಸ್ ವೈಡ್ ಸ್ಪ್ರೆಡ್ ಎನ್ವೈರನ್ಮೆಂಟಲ್ ಡ್ಯಾಮೇಜ್ ಮಾಡುತ್ತೆ. ಸೊ ಇದು ಒಂದು ತುಂಬಾ ಡೇಂಜರ್ ಆಗಿದೆ, ಒಂದು ಕರೋಸಿವ್ ಟೈಪ್ ಆಗುತ್ತೆ ಇದು ಗೊತ್ತಾಯ್ತಾ. ಸೊ ಅದಕ್ಕೆ ಇದನ್ನ ನಾವು ಅವಾಯ್ಡ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡಬೇಕಾಗುತ್ತೆ ಗೊತ್ತಾಯ್ತಾ. ನೆಕ್ಸ್ಟ್ ಕ್ವಶನ್, ಆಸಿಡ್ ರೇನ್ ರಿಯಾಕ್ಟ್ ವಿತ್ ಮಾರ್ಬಲ್ ಅಂಡ್ ಲೈಮ್ ಸ್ಟೋನ್ ಟು ಫಾರ್ಮ್. ನೋಡಿ, ಆಸಿಡ್ ರೇನು ಯಾವ್ದ ಜೊತೆ ರಿಯಾಕ್ಟ್ ಆಗುತ್ತೆ ಅಂತಂದ್ರೆ, ರಿಯಾಕ್ಟ್ ಆದಾಗ ಮಾರ್ಬಲ್ ಮತ್ತೆ ಲೈಮ್ ಸ್ಟೋನ್ ಜೊತೆ ಆದಾಗ ಏನಾಗುತ್ತೆ ಅದು ಅಂತಂದ್ರೆ ಅದು ಕ್ಯಾಲ್ಸಿಯಂ ಸಲ್ಫೇಟ್ ಆಗುತ್ತೆ. ಯಾವ ತರ ಹೇಳ್ತೀನಿ ನೋಡಿ. ಆಸಿಡ್ ರೇನ್ ಕ್ಯಾನ್ ಕಾಸ್ ಡ್ಯಾಮೇಜ್ ಟು ದ ಸ್ಟ್ರಕ್ಚರ್, historic monuments and statues, particularly those built of calcium carbonate. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದ ಯಾವ್ಯಾವ್ದೊಂದು ಸ್ಟ್ರಕ್ಚರ್ಸ್ ಮಾಡಿರ್ತಾರೆ, ಇದಕ್ಕೆ ಹೇಳಿದೆ ಅಲ್ಲ ನಾನು, ತಾಜ್ ಮಹಲ್ ಅದಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಯಾಕೆಂದ್ರೆ ಅದು ಮೊದಲು ಕಲ್ಲುಗಳೇನಿತ್ತು ಅವಾಗ ಹಿಂದಿನ ಕಾಲದಲ್ಲಿ, ಸುಣ್ಣದ ಕಲ್ಲುಗಳಿತ್ತು ಅಥವಾ ಯಾವ್ದೋ ಒಂದು ಕಲ್ಲುಗಳಿತ್ತಲ್ಲ, ಸೊ ಅದರಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇತ್ತಂದ್ರೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ರಿಚ್ ರಾಕ್ಸ್ ಲೈಕ್ ಲೈಮ್ ಸ್ಟೋನ್ ಮತ್ತೆ ಮಾರ್ಬಲ್, ಇವು ಎರಡೂ ಇದ್ದಾಗ ಏನಂತಂದ್ರೆ ಇದು ತುಂಬಾ ಡ್ಯಾಮೇಜ್ ಮಾಡುತ್ತೆ. ಸೊ ಕ್ಯಾಲ್ಸಿಯಂ ಕಂಪೌಂಡ್ ಇನ್ ದ ಸ್ಟೋನ್ಸ್ ರಿಯಾಕ್ಟ್ ವಿತ್ ದ ಆಸಿಡ್ಸ್. ಆ ಕ್ಯಾಲ್ಸಿಯಂ ಕಂಪೌಂಡ್ ಏನ್ ಮಾಡುತ್ತೆ, ರಿಯಾಕ್ಟ್ ಮಾಡುತ್ತೆ ವಿತ್ ದ ಆಸಿಡ್ಸ್. ದ ರೇನ್ ಈಸ್ ದ ರೇನ್ ಟು ಫಾರ್ಮ್ ಎ ಜಿಪ್ಸಮ್ ರೈಟ್. ಸೊ ಇದು ಏನ್ ಮಾಡುತ್ತೆ, ಜಿಪ್ಸಮ್ ಫಾರ್ಮ್ ಮಾಡುತ್ತೆ. ಸೊ ಜಿಪ್ಸಮ್ಗೆ ನಾವು ಏನಂತೀವಿ, ಹೈಡ್ರೇಟೆಡ್ ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಅಂತೀವಿ. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ಕ್ಯಾಲ್ಸಿಯಂ ಸಲ್ಫೇಟ್. ಓಕೆ, ಕ್ಲಿಯರ್ ಆಯ್ತಾ. ತುಂಬಾ ಈಸಿ ಇದೆ, ಬಟ್ ನಿಮ್ಮ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಡಿಪೆಂಡ್ ಇರುತ್ತೆ. ದೆನ್ ನೆಕ್ಸ್ಟ್ ಕ್ವಶನ್, ದ ಇಕೋಲಾಜಿಕಲ್ ಪಿರಾಮಿಡ್ ಆಲ್ವೇಸ್ ಸ್ಟಾರ್ಟ್ ವಿತ್ ದ ಫಾಲೋವಿಂಗ್ ಅಟ್ ದ ಬೇಸ್. ಈಗ ನೋಡಿ, ಇಕೋಲಾಜಿಕಲ್ ಪಿರಾಮಿಡ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಕ್ಲಾಸ್ ಅಲ್ಲಿ ಆಲ್ರೆಡಿ ಹೇಳಿದ್ದೆ ನಿಮಗೆ, ಇಕೋಲಾಜಿಕಲ್ ಪಿರಾಮಿಡ್ ಅಂತಂದ್ರೆ ಇದು ನೋಡಿ, ನೀವು ನೋಡ್ಬೋದು, ಇದು ಫಾರ್ಮೇಶನ್ ಆಫ್ ಇಕೋಲಾಜಿಕಲ್ ಪಿರಾಮಿಡ್ ಇದೆ. ಸೊ ಯಾವತ್ತು ಬೇಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಪ್ರೊಡ್ಯೂಸರ್ಸ್ ಜಾಸ್ತಿ ಇರುತ್ತೆ. ಯಾವಾಗ ನೀವು ಮೇಲ್ಗಡೆ ಕನ್ಸಂಪ್ಷನ್ ಮೇಲ್ಗಡೆ ಹೋದಂಗೆ
ಅದೇನು ಅಂತಂದ್ರೆ ಕಮ್ಮಿ ಹಾಕೊಂಡು ಹೋಗುತ್ತೆ. ಸೊ ಇಕೋಲಾಜಿಕಲ್ ಪಿರಮಿಡ್ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ದ ಫ್ಲೋ ಅಟ್ ದ ಬೇಸ್, ದಟ್ ಈಸ್ ದ ವಾಟ್ ಪ್ರೊಡ್ಯೂಸರ್ ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಪ್ರೊಡ್ಯೂಸರ್ ಇದೆ ಆಯ್ತಾ, ಇದನ್ನ ಫುಲ್ ನಾವು ಪ್ರೊಡ್ಯೂಸರ್ ಅಂತೀವಿ. ಸೊ ಇದು ಬೇಸ್ ಇದೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ, ಡಿಕ್ರೀಸ್ ಇನ್ ನಂಬರ್ ಆರ್ ಬಯೋಮಾಸ್ ಆರ್ ಎನರ್ಜಿ. ಇಲ್ಲಿ ಡಿಕ್ರೀಸ್ ಹಾಕೊಂಡು ಹೋಗುತ್ತೆ. ಯಾವ್ಯಾವ ತರ ನೀವು ಮೇಲ್ಗಡೆ ಹೋಗ್ತಿರಲ್ಲ ಆ ತರ ಎನರ್ಜಿ ಕಮ್ಮಿ ಆಗುತ್ತೆ, ಬಯೋಮಾಸು ಕಮ್ಮಿ ಆಗುತ್ತೆ, ನಂಬರ್ಸು ಕಮ್ಮಿ ಆಗುತ್ತೆ. ಅಂದ್ರೆ ಪ್ರಾಣಿ ಪಕ್ಷಿಗಳದ್ದು ಇರ್ಬೋದು, ಗೊತ್ತಾಯ್ತಾ. ಸೊ ಪ್ರೊಡ್ಯೂಸರ್ಸ್ ಆದ್ಮೇಲೆ ನೆಕ್ಸ್ಟ್ ಇರುತ್ತೆ ಪ್ರೈಮರಿ ಕನ್ಸ್ಯೂಮರ್ಸ್. ಸೊ ಪ್ರೈಮರಿ ಕನ್ಸ್ಯೂಮರ್ಸ್ ನ ಜಸ್ಟ್ ಇವಾಗ ಹೇಳಿದ್ದೆ ಹ್ಯಾರ್ಬಿ ಓರಸ್ ಅಂತ ಅಂತೀವಿ ನಾವು. ನೋಡಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇಲ್ಲೇ ಇನ್ನೊಂದು ಕ್ವಶನ್ ಫಾರ್ಮೇಶನ್ ಆಗೋ ಚಾನ್ಸಸ್ ಇರುತ್ತೆ. ಪ್ರೈಮರಿ ಕನ್ಸ್ಯೂಮರ್ಸ್ ಹ್ಯಾರ್ಬಿ ಓರಸ್, ಸೆಕೆಂಡರಿ ಕನ್ಸ್ಯೂಮರ್ಸ್ ಏನೇನೋ ಅಂತ ಇದೀನಿ. ಸೊ ಕ್ಯಾರ್ನಿವೋರಸ್. ಓಕೆ, ಸೆಕೆಂಡರಿ ಕನ್ಸ್ಯೂಮರ್ಸ್ ಈಸ್ ಕ್ಯಾರ್ನಿವೋರಸ್. ಸೊ ಫಸ್ಟ್ ಪ್ರೈಮರಿಗೆ ಹ್ಯಾರ್ಬಿವೋರಸ್, ಕಾರ್ನಿವೋರಸ್, ಟೆರಿಟರಿ ಕನ್ಸ್ಯೂಮರ್ಸ್ಗೆ ಓಮ್ನಿವೋರಸ್. ಆಯ್ತಾ, ಇದು ಅಪೆಕ್ಸ್ ಪಾಯಿಂಟ್. ಸೊ ಈ ಇಂಪಾರ್ಟೆಂಟ್ 3 ಪಾಯಿಂಟ್ ನ ನೆನಪಿಟ್ಕೊಳ್ಳಿ. ಏನು ಬೇಸು, ಅದಾದ್ಮೇಲೆ ಪ್ರೊಡ್ಯೂಸರ್, ಕೆಳಗಡೆ ಸ್ಟಾರ್ಟ್ ಆಗೋದು ಫಸ್ಟ್ ಪ್ರೊಡ್ಯೂಸರ್ ಇಂದ, ಅದಾದ್ಮೇಲೆ ಪ್ರೈಮರಿ ಕನ್ಸ್ಯೂಮರ್ ಹ್ಯಾರ್ಬಿವೋರಸ್, ಸೆಕೆಂಡರಿ ಕನ್ಸ್ಯೂಮರ್ ಕಾರ್ನಿವೋರಸ್, ಟೆರಿಟರಿ ಕನ್ಸ್ಯೂಮರ್ ಓಮ್ನಿವೋರಸ್. ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಅ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್? ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ಮತ್ತೆ ರಿನ್ಯೂವೇಬಲ್, ಇದನ್ನ ಅರ್ಥ ಮಾಡ್ಕೊಳ್ಳಿ. ರಿನ್ಯೂವೇಬಲ್, ದ ನೇಮ್ ಇಟ್ ಸೆಲ್ಫ್, ರಿನ್ಯೂವೇಬಲ್, ನಾನ್ ರಿನ್ಯೂವೇಬಲ್. ಓಕೆ, ಸೊ ರಿನ್ಯೂವೇಬಲ್, ನಾನ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ನಾನಂತೂ ಎಂಜಾಯ್ ಮಾಡ್ತಾ ಇದ್ದೀನಿ, ನೀವು ಮಾಡಿ. ಓಕೆ, ರಿನ್ಯೂವೇಬಲ್ ಅಂದ್ರೆ ಏನು, ನಾನ್ ರಿನ್ಯೂವೇಬಲ್ ಅಂದ್ರೆ ಏನು? ಸಿಂಪಲ್ ಆಗಿರುತ್ತೆ. ರಿನ್ಯೂವೇಬಲ್ ಅಂತಂದ್ರೆ ಯಾವ ಒಂದು ಎನರ್ಜಿನ ನಾವು ಮತ್ತೆ ಮತ್ತೆ ಪ್ರೊಡ್ಯೂಸ್ ಮಾಡಬಹುದು, ಅದು ರಿನ್ಯೂ ಆಗುತ್ತೆ. ಆಯ್ತಾ, ಗಾಳಿ ಇರ್ಬೋದು, ನೀರ್ ಇರ್ಬೋದು, ಸೂರ್ಯ ಇರ್ಬೋದು, ನಾವು ಅದನ್ನ ರಿನ್ಯೂ ಮಾಡ್ಬೋದು ಮತ್ತೆ ಮತ್ತೆ ಆಟೋಮೆಟಿಕ್ ಆಗಿ. ಅದೊಂದು ನೇಚರ್ಸ್ ಇರುತ್ತೆ, ಅದು ನೇಚರ್ ಇಂದ ಬರುತ್ತೆ. ಆಯ್ತಾ, ಅದನ್ನ ನಾವು ಏನಂತಂದ್ರೆ ನಾಶ ಮಾಡೋಕೆ ಬರೋದಿಲ್ಲ. ಸಿಂಪಲ್ ವೇ ಅಲ್ಲಿ ಹೇಳಿದೆ. ನಾನ್ ರಿನ್ಯೂವಬಲ್ ಅಂದ್ರೆ ಅದು ನಮಗೆ ನ್ಯಾಚುರಲ್ ಆಗಿ ಸಿಕ್ಕಿರುತ್ತೆ. ಫಾರ್ ಎಕ್ಸಾಂಪಲ್ ಕೋಲ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಇರುತ್ತೆ, ಆಯ್ತಾ, ಡೀಸೆಲ್ ಇರ್ಬೋದು, ಅಥವಾ ಯಾವುದೇ ಒಂದು, ಆಯ್ತಾ, ಸ್ಟೋನ್ಸ್ ಇರ್ಬೋದು. ಏನಾದ್ರು ಸ್ಟೋನ್ಸ್ ಬರೋದಿಲ್ಲ, ರೈಟ್. ಸೊ ಇದನ್ನ ನೀವು ಒಂದ್ಸಲ ಯೂಸ್ ಮಾಡಿದ್ರೆ ಇನ್ನೊಂದ್ಸಲ ಅದನ್ನ ನಾವು ರಿಸ್ಟೋರ್ ಮಾಡಕ್ ಬರೋದಿಲ್ಲ, ಇನ್ನೊಂದ್ಸಲ ಅದನ್ನ ನಾವು ಪ್ರೊಡ್ಯೂಸ್ ಮಾಡಕ್ ಬರೋದಿಲ್ಲ. ಕೋಲ್ ಒಂದ್ಸಲ ನೀವು ಯೂಸ್ ಮಾಡಿದ್ರೆ ಮುಗ್ದೋಯ್ತು. ಅದಾದ್ಮೇಲೆ ಪೆಟ್ರೋಲು, ಡೀಸೆಲ್ ಇವೆಲ್ಲ, ಆಯ್ತಾ, ಫಾಸಿಲ್ ಫ್ಯೂಲ್ಸ್ ಅಂತ ಏನಂತೀವಲ್ಲ, ಅದು ಒಂದ್ಸಲ ಯೂಸ್ ಮಾಡಿದ್ರೆ ಇನ್ನೊಂದ್ಸಲ ನಾವು ಅದನ್ನ ರಿಸ್ಟೋರ್ ಅಥವಾ ಇನ್ನೊಂದ್ಸಲ ಪ್ರೊಡ್ಯೂಸ್ ಮಾಡಕ್ ಬರೋದಿಲ್ಲ. ಸೊ ಅಂತದಕ್ಕೆ ನಾನ್ ರಿನ್ಯೂವಬಲ್ ಅಂತೀವಿ. ಇಲ್ಲಿ ನೋಡಿದಾಗ ಇವಾಗ ಈ ಕ್ವಶನ್ ಅಲ್ಲಿ ಕೇಳ್ತಾ ಇರೋದೇನು, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಅ ನಾನ್ ರಿನ್ಯೂವೇಬಲ್ ಎನರ್ಜಿ ರಿಸೋರ್ಸಸ್ ಅಂತ ಕೇಳ್ತಾ ಇರೋದು. ಸೊ ಇದಕ್ಕೆ ಸಿಂಪಲ್ ಆನ್ಸರ್ ಇದೆ, ಕೋಲ್ ಆಗುತ್ತೆ. ಫಾರೆಸ್ಟ್, ವಾಟರ್, ವೈಲ್ಡ್ ಲೈಫ್ ಇವೆಲ್ಲ ನಾವು ಏನಂತಂದ್ರೆ ರಿನ್ಯೂವೇಬಲ್ ಇಡ್ತೀವಿ. ಯಾಕೆಂದ್ರೆ ಗಿಡ ಮರಗಳನ್ನ ನಾವು ಹಚ್ಚಿದ್ರೆ ಮತ್ತೆ ಫಾರೆಸ್ಟ್ ಮಾಡ್ಬೋದು, ವಾಟರ್ನ ನಾವು ಏನು ಮಾಡೋಕ್ಕಾಗಲ್ಲ, ಇದು ನೇಚರ್ ಇದೆ. ವೈಲ್ಡ್ ಲೈಫು ಇದು ಏನಂತಂದ್ರೆ ಒಂದು ಬೈ ಪ್ರಾಡಕ್ಟ್ ತರ ಇರುತ್ತೆ. ಫಾರೆಸ್ಟ್, ನೀರು ಇದೆಲ್ಲ ಬಂದ್ರೆ ಇದೊಂದು ವೈಲ್ಡ್ ಲೈಫ್ ಆಗ್ಬಿಡುತ್ತೆ. ಡನ್. ನೆಕ್ಸ್ಟ್ ಕ್ವಶನ್. ಚಿಪ್ಕೋ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಟು ಕನ್ಸರ್ವ್. ಚಿಪ್ಕೋ ಮೂವ್ಮೆಂಟ್ ಯಾಕೆ ಮಾಡಿದ್ರು? ವೆರಿ ವೆರಿ ಮೂವ್ಮೆಂಟ್. ಈ ಕ್ವಶನ್ ಆಲ್ರೆಡಿ ಮುನ್ಸಿಪಾಲಿಟಿ ಜೈಲ್ ಬಂದಿದೆ, ಆಯ್ತಾ, ಮುನ್ಸಿಪಾಲಿಟಿ ಜೈಲ್ ಬಂದಿದೆ. ಬಟ್ ಇದನ್ನ ಯಾರು ಮಾಡಿದ್ದಾರೆ ಅಂತ ಅವ್ರು ಕೇಳಿದ್ರು. ಚಿಪ್ಕೋ ಮೂವ್ಮೆಂಟ್ ಅಂದ್ರೆ ಏನಂತ ಕೇಳಿಲ್ಲ. ಸೊ ಚಿಪ್ಕೋ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್ ಬೈ ಸುಂದರ್ಲಾಲ್ ಬಹುಗುಣ, ಆಯ್ತಾ, ಬಹುಗುಣ ಇವರು ಸ್ಟಾರ್ಟ್ ಮಾಡಿರೋದು. ಈ ಕ್ವಶನ್ ಬಂದಿರೋದು ಇದು TP ಮತ್ತೆ MNP JE ಈ ಕ್ವಶನ್ ಬಂದಿದೆ. ಓಕೆ, ಸೊ ಚಿಪ್ಕೋ ಮೂವ್ಮೆಂಟ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ತೀನಿ. ಇದು ಫಾರೆಸ್ಟ್ಗೆ ಮತ್ತೆ ಟ್ರೀಸ್ ಗಳನ್ನ ಪ್ರೊಟೆಕ್ಟ್ ಮಾಡೋಕೆ ಇವರು ಸುಂದರ್ಲಾಲ್ ಬಹುಗುಣ ಅವರು ಏನಂತಂದ್ರೆ ಜಾರ್ಖಂಡ್ ಅಲ್ಲಿ ಏನಿತ್ತಲ್ಲ, ಅಲ್ಲಿ ಗರ್ವಾಲ್ ಫಾರೆಸ್ಟ್ ಅಂತ ಇತ್ತು. ಅಲ್ಲಿ ಏನಾಗ್ತದೆ ಅಂತಂದ್ರೆ ಗಿಡಗಳನ್ನ ಜಾಸ್ತಿ ಕಡಿತಾ ಇದ್ರು. ಸೊ ಅದನ್ನ ಯಾವುದಕ್ಕೆ, ಕಮರ್ಷಿಯಲ್ ಯೂಸ್ಗೆ, ಅದನ್ನ ತಡಿಬೇಕು ಅಂತ ಇವರೊಂದು ಏನಂತ ಸೋಷಿಯಲ್ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ರು ಸುಂದರ್ಲಾಲ್ ಅವರು. ಸೊ ಅಂದ್ರೆ ಇದಕ್ಕೆ ಏನ್ ಮಾಡೋದು ಅಂತಂದ್ರೆ, ಗಿಡಗಳಿಗೆ ನಾವೆಲ್ಲ ಓದಿರ್ತೀವಿ, ಗಿಡಗಳಿಗೆ ಏನಂತಾರೆ ಅಪ್ಪಿಕೋ ಅಂತ ಅಂತೀವಲ್ಲ, ಅಪ್ಪಿಕೋ ಮೂವ್ಮೆಂಟ್. ಸೊ ಅದೇ ಇದು, ಗಿಡಗಳನ್ನ ಹಿಡ್ಕೊಂಡು ನಿಂದಿರೋದು, ಸೊ ಯಾರು ಕಡಿದಂಗೆ ನೋಡ್ಕೊಳ್ಳೋದು. ಸೊ ಇದು ಒಂದು ಒಳ್ಳೆ ಸೋಷಿಯಲ್ ಮೂವ್ಮೆಂಟ್ ಇತ್ತು. ಸೊ ಅದನ್ನ ಏನಂತಂದ್ರೆ ಚಿಪ್ಕೋ ಮೂವ್ಮೆಂಟ್ ಅಂತ ಅಂತೀವಿ. ಅದನ್ನ ಫಾರೆಸ್ಟ್ಗೆ ಕನ್ಸರ್ವ್ ಮಾಡೋಕೆ, ಗಿಡಗಳನ್ನ ಕಡಿಬಾರ್ದು ಅಂತ ಅವರು ಮಾಡಿದ್ರು. ಗೊತ್ತಾಯ್ತಾ? ಅಷ್ಟೇ ಇದೆ ಇದು ಚಿಪ್ಕೋ ಮೂವ್ಮೆಂಟ್, ರೈಟ್. ನೆಕ್ಸ್ಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ವಾಸ್ ಎಸ್ಟಾಬ್ಲಿಷ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಒನ್, ರೈಟ್. ಆಕ್ಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ನೀವು ನೆನ್ಪಿಟ್ಕೊಳ್ಳೇಬೇಕು. ನೋಡಿ, ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ವಾಸ್ ಎಸ್ಟಾಬ್ಲಿಷ್ ಇನ್ 1980.
ಸೊ ಈ ಆಕ್ಟ್ ನ ನಾವು ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಅಂತ ಅಂತೀವಿ. ಸೊ ಇಟ್ ಎಕ್ಸ್ಟೆಂಡ್ ಟು ದ ಹೋಲ್ ಆಫ್ ಇಂಡಿಯಾ ಎಕ್ಸ್ಪೆಕ್ಟ್ ದ ಸ್ಟೇಟ್ ಆಫ್ ದ ಜಮ್ಮು ಅಂಡ್ ಕಾಶ್ಮೀರ್. ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಬಿಟ್ಬಿಟ್ಟು ಎಲ್ಲಾ ಸ್ಟೇಟ್ಗೂ ಇದನ್ನ ಅಪ್ಲೈ ಮಾಡಿದ್ರು 25th ಡೇ ಅಕ್ಟೋಬರ್ 1980. ಈಗ ಇದರಲ್ಲಿ ಏನೇನಿತ್ತು ನೋಡಿ, ಅದರಲ್ಲಿ ಏನೇನಿತ್ತು ಅಂತಂದ್ರೆ ಅದು ತುಂಬಾ ಲೆಂದಿ ಹೋಗುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ತುಂಬಾ ಪಾಯಿಂಟ್ಸ್ ಇದೆ, ನಾನು ನೋಡಿದ್ದೀನಿ. ಅದನ್ನು ಸಮರೈಸ್ ವೇ ಒಂದೇ ಒಂದು ಇದರಲ್ಲಿ ಹೇಳ್ತೀನಿ ಅಂತಂದ್ರೆ, ಫಾರೆಸ್ಟ್ ಏನಿರುತ್ತೆ ಅಲ್ಲ, ಈ ಫಾರೆಸ್ಟ್ ಟ್ರೀಸ್ಗಳು ಆಯ್ತಾ, ಯಾವ್ಯಾವ್ದು ಕನ್ಸರ್ವೇಷನ್ ಮಾಡಬೇಕು, ಯಾವ್ಯಾವ್ದನ್ನ ನಾವು ಸಂರಕ್ಷಣೆ ಮಾಡಬೇಕು, ಅದನ್ನ ಗೌರ್ಮೆಂಟ್ ಯಾವ ತರ ಮಾಡಬೇಕು ಆಯ್ತಾ, ಯಾರ್ಯಾರು ಏನಾದರೂ ಅದ್ರ ವಿರುದ್ಧ ಏನಾದರೂ ಮಾಡಿದ್ರೆ ಅದರದ್ದು ಏನೇನು ಆಕ್ಷನ್ಸ್ ತಗೊಳ್ಬೇಕು, ಅದು ಆ ಒಂದು ಆಕ್ಟ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಇದೆ, ನೀವು ಹೋಗಿ ಅದ್ರ ಬಗ್ಗೆ ನೋಡ್ಕೋಬಹುದು. ಬಟ್ ನಮಗಿಲ್ಲಿ ಬೇಕಾಗಿರೋದು ಅಷ್ಟೇ, ಏನಂತಂದ್ರೆ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ವಾಸ್ ಎಸ್ಟಾಬ್ಲಿಷ್ ಇನ್ 1950. ಸಾರಿ, ಇದು ಸ್ವಲ್ಪ ಇಲ್ಲಿದಾಗಿದೆ. ಓಕೆ, ಸೊ ಇದು ಸಿ ಆಗುತ್ತೆ ಇಲ್ಲಿ, ಏನಂತಂದ್ರೆ ಇದು ಆನ್ಸರ್ ಇದಾಗಿದೆ. ಓಕೆ, 1980 ಇದು ಆಗುದಿಲ್ಲ, 1980 ಆಗುತ್ತೆ, ಯಾಕೆಂದ್ರೆ ಇಲ್ಲಿ ನನ್ನ ಆಪ್ಷನ್ ರಾಂಗ್ ಆಗ್ಬಿಟ್ಟಿದೆ. ರೈಟ್, ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ವಾಸ್ ಎಸ್ಟಾಬ್ಲಿಷ್ ಇನ್. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನೋಡಿ, ಸೊ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ವಾಸ್ ಎಸ್ಟಾಬ್ಲಿಷ್ ಇನ್ 1972 ಅಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನ ಸ್ಟಾರ್ಟ್ ಮಾಡಿದ್ರು. ಸೊ ದ ಆಕ್ಟ್ ಆಫ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಎನಾಕ್ಟೆಡ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ ಸ್ಪೀಸೀಸ್. ಪ್ರಾಣಿಗಳಿಂದ ಮತ್ತೆ ಗಿಡಗಳನ್ನ ಉಳಿಸೋಕೆ ಇದೊಂದು ಆಕ್ಟ್ ನ ಸ್ಟಾರ್ಟ್ ಮಾಡಿದ್ದಾರೆ 1972 ಅಲ್ಲಿ. ಸೊ ಇದರಿಗಿಂತ ಮುಂಚೆನೆ ಮಾಡಿದ್ದಾರೆ. 1980 ಅಲ್ಲಿ ಆಗಿರೋದು ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್, ಬಟ್ ಅದರಿಗಿಂತ ಮುಂಚೆ ಆಗಿರೋದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಗೊತ್ತಾಯ್ತಾ? ಇವನ್ನ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ. ಸೊ ಈ ಆಕ್ಟ್ ಏನ್ ಮಾಡುತ್ತೆ ಅಂತಂದ್ರೆ, ಪ್ರೊಟೆಕ್ಷನ್ ಆಫ್ ವೈಲ್ಡ್ ಅನಿಮಲ್ಸ್, ಬರ್ಡ್ಸ್, plants and other for the matters connected there with the ancillary or incidental there to it extend to the whole of the India. ಅಂದ್ರೆ ಸಿಂಪಲ್ ಆಗಿ ಯಾವ್ಯಾವುದು ಪ್ರಾಣಿ ಪಕ್ಷಿಗಳು ಆ ಒಂದು ಏರಿಯಾದಲ್ಲಿ ಇರುತ್ತೆ ಅದನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು. ಗೊತ್ತಾಯ್ತಾ? ತುಂಬಾ ದೊಡ್ಡದಿರುತ್ತೆ, ನಾನು ಸಿಂಪಲ್ ವೇ ಅಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಇಲ್ಲಿ ಟೇಕ್ ಅವೇ ಪಾಯಿಂಟ್ಸ್ 1972 ಇದನ್ನ ನೆನಪಿಡಿ. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಕ್ವೆಶ್ಚನ್. ಎನರ್ಜಿ ಫ್ಲೋ ಇನ್ ಇಕೋಸಿಸ್ಟಮ್ ಈಸ್. ಎನರ್ಜಿ ಯಾವ ಒಂದು ಫ್ಲೋ ಅಲ್ಲಿ ಇಕೋಸಿಸ್ಟಮ್ ಅಲ್ಲಿ ಫ್ಲೋ ಆಗುತ್ತೆ? ಯೂನಿ ಡೈರೆಕ್ಷನ್, ಬೈ ಡೈರೆಕ್ಷನ್, ಮಲ್ಟಿ ಡೈರೆಕ್ಷನ್, ನನ್ ಆಫ್ ದಿ ಅಬೌವ್. ಸಿಂಪಲ್ ಇದೆ, ಇದಕ್ಕೂ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ. ಯೂನಿ ಡೈರೆಕ್ಷನಲ್ ಅಂದ್ರೆ ಹೆಂಗೆ? ಈಗ ಇದು ಇಲ್ಲಿ ಸೂರ್ಯ ಇದೆ, ಓಕೆ, ನಿಮಗೆ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. ಸೊ ಇದು ಸೂರ್ಯ ಇದೆ. ಸೂರ್ಯನಿಂದ ಬರೋ ಈ ಒಂದು ಎನರ್ಜಿ ಏನು, ಸೂರ್ಯನ ಕಿರಣಗಳು ಬರುತ್ತೆ, ಆ ಎನರ್ಜಿನ ಈ ಹುಲ್ಲು ಏನಿದೆ ಇದು ಏನ್ ಮಾಡುತ್ತೆ, ತಗೊಳುತ್ತೆ. ಫಾರ್ ಎಕ್ಸಾಂಪಲ್ ಅದೀಗ ಏನ್ ಮಾಡುತ್ತೆ ಅಂತಂದ್ರೆ, ಅದಕ್ಕೆ ಎಷ್ಟು ಬೇಕಷ್ಟು ತಗೊಳುತ್ತೆ. ಆಯ್ತಾ? ಎಷ್ಟು ಬೇಕಷ್ಟು ಎನರ್ಜಿ ಏನಂತಂದ್ರೆ ಇದನ್ನೇ, ಇದು ಪ್ರೊಡ್ಯೂಸರ್ ಅಂತಂದ್ರೆ ಇದು ಫುಡ್ ಅಂತ ತಿಳ್ಕೊಳ್ಳೋಣ. ಯಾವುದು? ಸೂರ್ಯನ ಕಿರಣಗಳಿಂದ ಅದಕ್ಕೆ ಏನ್ ಶಕ್ತಿ ಬೇಕಾಗುತ್ತೆ ಬೆಳೆಯೋಕೆ, ಅದು ಇಲ್ಲಿಂದ ತಗೊಳುತ್ತೆ, ಸೂರ್ಯನಿಂದ. ಸೊ ಈ ಹುಲ್ಲಿನಿಂದ ನೆಕ್ಸ್ಟ್ ಏನಂತಂದ್ರೆ, ಹುಲ್ಲಿನಲ್ಲಿ ಸಣ್ಣ 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 ಕ್ರಿಮಿ ಕೀಟಗಳು ಇರುತ್ತೆ. ಇದರಲ್ಲಿ 10,000 ಏನಂತಂದ್ರೆ ಕ್ಯಾಲೋರೀಸ್ ಇದೆ ಅಂತಂದ್ರೆ, ಈ ನೆಕ್ಸ್ಟ್ ಪ್ರೊಡ್ಯೂಸರ್ ಇಂದ ಪ್ರೈಮರಿ ಕನ್ಸ್ಯೂಮರ್ಸ್ಗೆ ಹೋಗುವಾಗ ಬರೀ ಇದರಲ್ಲಿ ಇರೋದು 10% ಅಷ್ಟೇ ಏನಂತಂದ್ರೆ ತಗೊಂಡೋಗುತ್ತೆ. ರಿಮೈನಿಂಗ್ 90% ಏನಾಗುತ್ತೆ ಗೊತ್ತಾ, ಇಲ್ಲಿ ಇದು ಆ ಹುಲ್ಲಲ್ಲೇ ಉಳ್ಕೊಳ್ಳುತ್ತೆ. ಅದು ಯಾವುದಕ್ಕೆ? ಅದು ರಿಪ್ರೊಡಕ್ಷನ್ಗೆ, ರೆಸಿಪಿರೇಟರಿಗೆ, ಅದಕ್ಕೆ ಅದ್ರದ್ದು ಏನಂತಂದ್ರೆ ಇದು ಮಾಡೋಕೆ, ಅಂದ್ರೆ ಅದ್ರದ್ದು ನೆಕ್ಸ್ಟ್ ಏನು ಗ್ರೋತ್ ಮಾಡೋದಿರುತ್ತೆ ಅದಕ್ಕೆ ಅದು ಇಟ್ಕೊಳ್ಳುತ್ತೆ. ಬರೀ 10% ಅಷ್ಟೇ ಕೊಡುತ್ತೆ, ತಗೊಂಡು ಅಂದ್ರೆ ನೆಕ್ಸ್ಟ್ ಒಂದು ಸೈಕಲ್ ಅಲ್ಲಿ ಹೋಗುತ್ತೆ. ಸೊ ಆ ಪ್ರೈಮರಿ ಕನ್ಸ್ಯೂಮರು ಅಂದ್ರೆ 1000 ಕಿಲೋ ಕ್ಯಾಲೋರಿ ಏನ್ ತಗೊಂಡ್ರೆ, ಈ ಒಂದು ಹುಳ, ಒಂದೇ ಹುಳ ಅಲ್ಲ ಎಲ್ಲಾ ಹುಳಗಳು ತಗೊಂಡ್ರೆ, ಅವು ನೆಕ್ಸ್ಟ್ ಇಲ್ಲಿ ಎನರ್ಜಿ ಲಾಸ್ ಆಗುತ್ತೆ ತಾನೆ. ಇದು ಎಷ್ಟು ಎನರ್ಜಿ ಲಾಸ್ ಆಯ್ತು ನೋಡಿ, 10,000 ಇಂದ ಬರೀ 1000 ಬಂದಿವೆ ಅಂದ್ರೆ 90% ಒನ್ ಟೈಪ್ ಆಫ್ ಎನರ್ಜಿ ಅಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಸೊ 90% ಎನರ್ಜಿ ಲಾಸ್ ಆಗ್ತಾ ಇದೆ. ಇಲ್ಲಿಂದ ಇಲ್ಲಿಗೆ ಹೋಯ್ತು ಈ ಡೈರೆಕ್ಷನ್ ಅಲ್ಲಿ. ಸೊ ಎನರ್ಜಿ ಲಾಸ್ ಆಯ್ತಾ. ಸೊ ಪ್ರೈಮರಿಯಿಂದ ಸೆಕೆಂಡರಿ ಕನ್ಸ್ಯೂಮರ್ಸ್ಗೆ ಎಷ್ಟು ಹೋಯ್ತು ಇವಾಗ? 1000ದಿಂದ 100 ಮತ್ತೆ ಇದೆ 10% 90% ಫಾಲೋ ಆಗ್ತಾ ಇದೆ. ಆಯ್ತಾ? ಸೊ ಈ ಪ್ರೈಮರಿ ಕನ್ಸ್ಯೂಮರ್ಸ್ ಅಂದ್ರೆ ಈ ಹುಳಗಳನ್ನ ಕಪ್ಪೆಗಳು ತಿನ್ನುತ್ತೆ, ಈ ಹುಲ್ಲನ್ನ ಈ ಒಂದು ಏನಂತಾರೆ ಕ್ರಿಮಿಕೀಟಗಳು ತಿನ್ನುತ್ತೆ, ಇದರಿಂದ ಕಪ್ಪೆ ತಿನ್ನುತ್ತೆ. ಕಪ್ಪೆನ ಏನಂತಂದ್ರೆ ಬೇರೆ ಹಾವು ಅಥವಾ ಹದ್ದು ತಿನ್ಬೋದು. ಗೊತ್ತಾಯ್ತಾ? ಸೊ ಈ ಸೆಕೆಂಡರಿ ಕನ್ಸ್ಯೂಮರ್ಗೆ ಮತ್ತೆ ಟೆರಿಟರಿ ಕನ್ಸ್ಯೂಮರ್ ಹೋಗಿ ಮತ್ತೆ 10 ಏನಂತಂದ್ರೆ
10 ಅಂದರೆ ಜಸ್ಟ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾರೆ ಇದು ನಂಬರ್ಸು 10 ಕಿಲೋ ಕ್ಯಾಲೋರಿ ಏನಂತಂದರೆ ಅಷ್ಟೇ ಹೋಗುತ್ತೆ. 10,000ದಿಂದ ಆಯಿತಾ 10K ಟು ಓನ್ಲಿ 10. ಸೊ ಅಷ್ಟು ಎನರ್ಜಿ ಲಾಸ್ ಆಗ್ತಾ ಇದೆ. ಸೊ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಅಂದರೆ ಇಷ್ಟೊಂದು ಕಮ್ಮಿ ಹೋಗ್ತಾ ಇದೆ ಎನರ್ಜಿ. ಅವಾಗ ಅದನ್ನು ನಾವು ಯೂನಿ ಡೈರೆಕ್ಷನಲ್ ಅಂತ ಅಂತೀವಿ. ಎನರ್ಜಿ ಫ್ಲೋಸ್ ಇನ್ ಎ ಯೂನಿ ಡೈರೆಕ್ಷನಲ್ ಇಕೋಸಿಸ್ಟಮ್. ಗೊತ್ತಾಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್, ಡೆಫಿನೇಷನ್ ಆಫ್ ಎ ಇಕೋಸಿಸ್ಟಮ್. ಡೆಫಿನೇಷನ್ ಏನಿದೆ ಇಕೋಸಿಸ್ಟಮ್ದು? ಸಿಂಪಲ್ ಆಗಿದೆ. ಡೆಫಿನೇಷನ್ ಏನಿದೆ ನೋಡಿ. ಡೆಫಿನೇಷನ್ ಇಂದ ನೋಡ್ಬೇಕಂದ್ರೆ ಇಲ್ಲಿ ನದಿ ಹರಿತಾ ಇದೆ. ಈ ನದಿ ಹರಿತಾ ಇರುವಾಗ ಇಲ್ಲಿ ಸೂರ್ಯ ಬರುತ್ತೆ. ಸೂರ್ಯನಿಂದ ಈ ಗಿಡಗಳಿಗೆ ಏನೇನು ನೀರು ಬೇಕಾಗುತ್ತೆ, ಮತ್ತೆ ಏನೇನು ಬಿಸಿಲು ಬೇಕಾಗುತ್ತೆ ಅದು ಇಲ್ಲಿಂದ ತಗೊಳುತ್ತೆ. ನೀರು ಬೇಕಾಗಿರೋದು ಇಲ್ಲಿಂದ ತಗೊಳುತ್ತೆ. ಸೊ ಈ ಸೂರ್ಯನ ಕಿರಣಗಳಿಂದ ಈ ನೀರು ಆವಿಯಾಗುತ್ತೆ, ಮತ್ತೆ ಇಲ್ಲಿರೋದು ಇವಪ್ಪೋ ಟ್ರಾನ್ಸ್ಪಿರೇಷನ್ ಆಗುತ್ತೆ. ಅದಾದ್ಮೇಲೆ ಪ್ರಿಸಿಪಿಟೇಷನ್ ಆಗುತ್ತೆ, ಮಳೆ ಆಗುತ್ತೆ. ಮಳೆ ಆದ್ಮೇಲೆ ಮತ್ತೆ ಏನಂತಂದ್ರೆ ಬೇರೆ ಕಡೆ ಬಿದ್ರೆ ಅಲ್ಲಿ ಏನಾಗುತ್ತೆ, ಸ್ನೋ ಆಗೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ಸರ್ಫೇಸ್ ರನ್ ಅಪ್ ಆಗುತ್ತೆ. ಅಲ್ಲಿಂದ ಒಂದು ಬರ್ಫ್ ನೋಡಿ ಫ್ಲೋ ಅಲ್ಲಿ ಇದೇ ತರ ಆಗ್ಬಿಡುತ್ತೆ ಆಯ್ತಾ. ಸಾರಿ. ಸೊ ನಾವು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅದೇ ಅಂತೀವಲ್ಲ. ಸೊ ಐಸ್ ಏನಾಗುತ್ತೆ, ಐಸು ಏನಂತಂದ್ರೆ ಕರಗ್ಬಿಟ್ಟು ಏನಂತಂದ್ರೆ ಅದು ನೀರಾಗಿ ಸರ್ಫೇಸ್ ರನ್ ಅಪ್ ಆಗುತ್ತೆ. ಸೊ ಸರ್ಫೇಸ್ ರನ್ ಆಫ್ ಇಂದ ಅದು ಮತ್ತೆ ಗ್ರೌಂಡ್ ವಾಟರ್ ಇಲ್ಲ ಅಂತಂದ್ರೆ ನಿಯರ್ ಬೈ ವಾಟರ್ ಬಾಡಿಗೆ ಸೇರ್ಕೊಳ್ಳುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದಿಸ್ ಈಸ್ ಅನ್ ಇಕೋಸಿಸ್ಟಮ್. ಇದನ್ನ ನಾನು ಇಕೋಸಿಸ್ಟಮ್ ಅಂತ ಅಂತೀವಿ, ರೈಟ್. ಸೊ ಕ್ವಶನ್ ಈಸ್ ವಾಟ್? ಡೆಫಿನೇಷನ್ ಆಫ್ ಎ ಇಕೋಸಿಸ್ಟಮ್ ಅಂದ್ರೆ ದ ಕಮ್ಯುನಿಟಿ ಆಫ್ ಎನ್ ಆರ್ಗನಿಸಮ್ಸ್ ಟುಗೆದರ್ ವಿತ್ ದ ಎನ್ವೈರನ್ಮೆಂಟ್ ಇನ್ ವಿಚ್ ದೇ ಲಿವ್. ಅಬಿಯೋಟಿಕ್ ಕಾಂಪೋನೆಂಟ್ ಇದನ್ನ ಆಗೋದಿಲ್ಲ, ಇದನ್ನ ಆಗೋದಿಲ್ಲ. ಸೊ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಆಗುತ್ತೆ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್. An association between two individuals or populations where both are benefited and where neither can survive without the other. ಈ ಕ್ವಶನ್ ಏನಂತಂದ್ರೆ ಸ್ವಲ್ಪ ನಿಮಗೆ ಅರ್ಥ ಆಗೋದಿಲ್ಲ. ಇದಕ್ಕೆ ಎಕ್ಸ್ಪ್ಲನೇಷನ್ ನಿಮಗೆ ಚೆನ್ನಾಗಿ ಆರಾಮಾಗಿ ಹೇಳ್ಕೊಡ್ತೀನಿ ನೋಡಿ, ಆಯ್ತಾ. ಸೊ ಇದಕ್ಕೂ ನೋಡಿ, ಈಗ ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ. ಟೂ ಇಂಡಿವಿಜುವಲ್ಸ್, ಇಲ್ಲೊಬ್ರು ಇದ್ದಾರೆ. ಇಂಡಿವಿಜುವಲ್ಸ್ ಅಂತಂದ್ರೆ ಬರೀ ಮನುಷ್ಯರಲ್ಲ, ಪ್ರಾಣಿಗಳು ಇರ್ಬೋದು, ಪಕ್ಷಿಗಳು ಇರ್ಬೋದು. ಟೂ ಇಂಡಿವಿಜುವಲ್ಸ್, 1 2 ಪಾಪ್ಯುಲೇಷನ್ ವೇರ್ ಬೋತ್ ಆರ್ ಬೆನಿಫಿಟೆಡ್. ಇಬ್ಬರಿಗೂ ಬೆನಿಫಿಟ್ ಆಗ್ತಾ ಇದೆ, ಬೆನಿಫಿಟೆಡ್ ಅಂಡ್ ವೇರ್ ನೈದರ್ ಕ್ಯಾನ್ ಸರ್ವೈವ್ ವಿತೌಟ್ ದ ಅದರ್. ಆಯ್ತಾ. ಸೊ ಒಬ್ರು ಬಿಟ್ಟು ಒಬ್ರು ಏನಂತಂದ್ರೆ ಸರ್ವೈವ್ ಮಾಡಕ್ ಆಗೋದಿಲ್ಲ. ಸೊ ಅಂತದಕ್ಕೆ ನಾವು ಮ್ಯೂಚುವಲಿಸಮ್ ಅಂತ ಅಂತೀವಿ. ಅಂತದಕ್ಕೆ ನಾವೇನಂತೀವಿ? ಮ್ಯೂಚುವಲಿಸಮ್. ಇದು ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಆಯ್ತಾ. ಸೊ ಒಂದು ಪಕ್ಷಿನ ಮತ್ತೊಂದು ಪಕ್ಷಿ, ಒಂದು ಪ್ರಾಣಿನ ಮತ್ತೊಂದು ಪ್ರಾಣಿ ಡಿಪೆಂಡೆಂಟ್ ಇರುತ್ತೆ, ಇಬ್ರಿಗೂ ಬೆನಿಫಿಟ್ ಇರುತ್ತೆ, ಆಯ್ತಾ. ಸೊ ಒಂದಕ್ಕೆ ಬಿಟ್ಟು ಒಂದು ಇರೋದು ಇಲ್ಲ, ಅದನ್ನ ಮ್ಯೂಚುವಲಿಸಮ್. ಪ್ರೋಟೋ ಕೋಆಪರೇಷನ್ ಅಂದ್ರೆ ಏನ್ ಗೊತ್ತಾ? ಎ ನಾನ್ ಆಬ್ಲಿಗೇಟರಿ ಮ್ಯೂಚುವಲಿ ಬೆನಿಫಿಷಿಯಲ್ ರಿಲೇಶನ್ಶಿಪ್, ಆಯ್ತಾ. ಮ್ಯೂಚುವಲಿ ಬೆನಿಫಿಷಿಯಲ್, ಆಯ್ತಾ. ಬಟ್ ಅವರು ಏನಂತಂದ್ರೆ ನಾನ್ ಆಬ್ಲಿಗೇಟರಿ, ಒಬ್ಬರ ಮೇಲೆ ಒಬ್ರು ಡಿಪೆಂಡ್ ಇರೋಲ್ಲ, ಬಟ್ ಮ್ಯೂಚುವಲಿ ಬೆನಿಫಿಷಿಯಲ್ ಇರುತ್ತೆ, ಬೆನಿಫಿಟ್ ಇರುತ್ತೆ, ಬಟ್ ಡಿಪೆಂಡೆಂಟ್ ಇರೋದಿಲ್ಲ. ಅಂತದಕ್ಕೆ ಪ್ರೋಟೋ ಕೋಆಪರೇಷನ್ ಅಂತ ಅಂತೀವಿ. ಗೊತ್ತಾಯ್ತಾ? ಚೆನ್ನಾಗಿ ತಿಳ್ಕೊಳ್ಳಿ ದಯವಿಟ್ಟು. ಈ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಎಕ್ಸ್ಪ್ಲನೇಷನ್ ನಾನು ನಿಮ್ಗೆ ಮಾಡ್ತಾ ಇರೋದು. ಓಕೆ, ರೈಟ್. ಗೊತ್ತಾಯ್ತಾ? ಪ್ರೋಟೋ ಕೋಆಪರೇಷನ್. ನಾವು ಕಾಮನ್ಸ್, ಆಯ್ತಾ. ನೋಡಿ ಎಂತೆಂತ ವರ್ಡ್ಸ್ ಇದೆ, ನನಗೆ ಒಂದೊಂದ್ಸಲ ಪ್ರೊನೌನ್ಸಿಯೇಟ್ ಮಾಡಕ್ ಬರ್ತಿಲ್ಲ, ಆಯ್ತಾ. ಕೊಮ್ಯಾನ್ಸಾಲಿಸಮ್, ಆಯ್ತಾ. ಕೊಮ್ಯಾನ್ಸಾಲಿಸಮ್ ಆಯ್ತಾ, ಕರೆಕ್ಟ್ ಆಗಿದೆ. ಕೊಮ್ಯಾನ್ಸಾಲಿಸಮ್ ಅಂತಂದ್ರೆ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಇಟ್ಸ್ ಎನ್ ಇಂಟ್ರಾಕ್ಷನ್ ಇನ್ ವಿಚ್ ಒನ್ ಆರ್ಗನಿಸಮ್ ಇಸ್ ಬೆನಿಫಿಟೆಡ್. ಒನ್ ಆರ್ಗನಿಸಮ್ ಬೆನಿಫಿಟ್ ಆಗುತ್ತೆ ಅಂಡ್ ಅದರ್ ಈಸ್ ನೈದರ್ ಬೆನಿಫಿಟೆಡ್ ನಾಟ್ ಹಾರ್ಮ್. ಒಂದು ಏನಂತಂದ್ರೆ ನೋಡಿ, ಎರಡೂ ಬೆನಿಫಿಟ್ ಆಯ್ತಂದ್ರೆ ಅದು ಏನಾಗುತ್ತೆ? ಮ್ಯೂಚುವಲಿಸಮ್. ಬಟ್ ಡಿಪೆಂಡೆಂಟ್ ಇರುತ್ತೆ, ಅದು ಮ್ಯೂಚುವಲಿಸಮ್. ಡಿಪೆಂಡೆಂಟ್ ಇಲ್ಲ ಬಟ್ ಬೆನಿಫಿಟ್ ಇದೆ ಅಂದ್ರೆ ಪ್ರೋಟೋ ಕೋಆಪರೇಷನ್. ಬಟ್ ಒಂದಕ್ಕೆ ಬೆನಿಫಿಟ್ ಇದೆ, ಮತ್ತೊಂದಕ್ಕೆ ಬೆನಿಫಿಟ್ ಇಲ್ಲ ಅಂತಂದ್ರೆ ಕೊಮ್ಯುನಾಲಿಸಮ್, ಆಯ್ತಾ. ಒಳ್ಳೇದಿದೆ ಕಾನ್ಸೆಪ್ಟ್, ಗೊತ್ತಾಯ್ತಾ. ಇದನ್ನ ನೆನ್ಪಿಟ್ಕೊಳ್ಳಿ, ಸಿಂಪಲ್ ಆಗಿದೆ. 1 2 1 2 ಈ ತರ ನೆನ್ಪಿಟ್ಕೊಂಡು ನೀವು ಮಾಡಬಹುದು. ಡನ್. ನೆಕ್ಸ್ಟ್ ಕ್ವೆಶ್ಚನ್. ದ ಫೈನಲ್ ಸ್ಟೇಬಲ್ ಕಮ್ಯುನಿಟಿ ಇನ್ ಅನ್ ಇಕೋಲಾಜಿಕಲ್ ಸಕ್ಸೆಷನ್ ಈಸ್ ಕಾಲ್ಡ್. ಒಂದು ಫೈನಲ್ ಕಮ್ಯುನಿಟಿ ಏನಿರುತ್ತೆ ಲಾಸ್ಟ್ ಅಲ್ಲಿ ಇರೋದು, ಅದನ್ನ ನಾವು ಏನಂತೀವಿ? ಸೊ ಅದನ್ನ ನಾವು ಸ್ಟೇಬಲ್ ಕಮ್ಯುನಿಟಿ ಅಂತ ಅಂತೀವಿ, ಆಯ್ತಾ. ಸಾರಿ, ಅದನ್ನ ನಾವು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಅಂತೀವಿ. ಸ್ಟೇಬಲ್ ಅಂದ್ರೆ ಇದು, ಸ್ಟೇಬಲ್ ಅಂದ್ರೆ ಏನು ಅದರ ಬಗ್ಗೆ ನಾನು ಇಲ್ಲಿ ಬರೆದಿರೋದು. ಸ್ಟೇಬಲ್ ಕಮ್ಯುನಿಟಿ ಇಸ್ ಕಾಲ್ಡ್ ಆಸ್ ಎನ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ, ಆಯ್ತಾ. ಸ್ಟೇಬಲ್ ಆರ್ ಕ್ಲೈಮ್ಯಾಕ್ಸ್ ಎರಡು
ಸೇಮ್ ಇದೆ. ಒಂದ್ಸಲ ಈ ತರ ಕನ್ಫ್ಯೂಸ್ ಆಗುತ್ತೆ. ಬಿಕಾಸ್ ಯಾಕೆಂದ್ರೆ communities earlier on this successional process, it doesn't change much in the composition from year to year. Succession has reached its climax. ಇದು ಏನ್ ಸರ್, ಇದು ಗೊತ್ತಾಗ್ತಿಲ್ಲ. ಸಿಂಪಲ್ ಆಗಿ ಹೇಳ್ತೀನಿ, ಒಂದು ಮರ ಇರ್ಬೋದು, ಒಂದು ಗಿಡ ಇರ್ಬೋದು, ಒಂದು ಏನೋ ಒಂದು ಇರ್ಬೋದು, ಅದು ಲೈಫ್ ಲಾಂಗ್ ಏನ್ ಗ್ರೋತ್ ಹೋಗ್ಬೇಕು ಆ ಲಾಸ್ಟ್ ಗ್ರೋತ್ ಹೋಗಿ ನಿಂತ್ಕೊಂಡ್ ಬಿಡುತ್ತೆ. ಸೊ ಅದೇ ಒಂದು ಸ್ಟೇಬಲ್ ಕಮ್ಯುನಿಟಿ ಆರ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಅಂತೀವಿ. ಅದಾದ್ಮೇಲೆ ಅದು ಬೆಳೆಯೋದಿಲ್ಲ, ಮುಂದೆ ಹೋಗೋದಿಲ್ಲ, ಆಯ್ತಾ, ಎಂಡ್ ಇರುತ್ತೆ ಅದ್ರದ್ದು ಅಷ್ಟೇ. ಸೊ ಅದನ್ನ ನಾವು ಏನಂತೀವಿ, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಸೇರ್ ಆರ್ ಸೇರಲ್ ಕಮ್ಯುನಿಟಿ ಅಂದ್ರೆ ಇಂಟರ್ಮೀಡಿಯೇಟ್ ಸ್ಟೇಜ್ ಫೌಂಡ್ ಇನ್ ದ ಇಕೋಲಾಜಿಕಲ್ ಸಕ್ಸೆಷನ್ ಇನ್ ಎನ್ ಇಕೋಸಿಸ್ಟಮ್ ಅಡ್ವಾನ್ಸಿಂಗ್ ಟುವರ್ಡ್ಸ್ ಇಸ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಅಂದ್ರೆ ಫಸ್ಟ್ ಸ್ಟೇಜ್ ಇದೆ, ಸೆಕೆಂಡ್ ಸ್ಟೇಜ್ ಇದೆ, ಥರ್ಡ್ ಸ್ಟೇಜ್ ಇದೆ. ಫಸ್ಟ್ ಸ್ಟೇಜ್ಗೆ ನಾನು ಏನೋ ಒಂದು ಹೆಸರು ಇಡ್ತೀನಿ, ಸೆಕೆಂಡ್ ಸ್ಟೇಜ್ಗೆ ನಾನು ಸೆರಲ್ ಕಮ್ಯುನಿಟಿ ಅಂತೀನಿ, ಥರ್ಡ್ ಸ್ಟೇಜ್ಗೆ ನಾನು ಸ್ಟೇಬಲ್ ಕಮ್ಯುನಿಟಿ ಆರ್ ಕ್ಲೈಮ್ಯಾಕ್ಸ್ ಅಂತೀನಿ. ಯಾವಾಗ ಫಸ್ಟ್ ಸ್ಟೇಜ್ ಇಂದ ಸೆಕೆಂಡ್ ಸ್ಟೇಜ್ ಅಲ್ಲಿ ಬರುತ್ತೆ, ಆಯ್ತಾ, ಸೆರಲ್ ಕಮ್ಯುನಿಟಿ. ಸೆರಲ್ ಕಮ್ಯುನಿಟಿಯಿಂದ ಲಾಸ್ಟ್ ಸ್ಟೇಜ್ಗೆ ಏನು ಹೋಗುತ್ತೆ ನೋಡಿ, ಆಯ್ತಾ, ಅಥವಾ ಫಸ್ಟ್ ಇಂದ ಸೆಕೆಂಡು, ಈ ಸೆಕೆಂಡ್ ಇಂದ ಥರ್ಡ್ ವರೆಗೆ ಹೋಗುವಾಗ ಏನಿರುತ್ತೆ ಅದನ್ನ ನಾವು ಸೆರಲ್ ಕಮ್ಯುನಿಟಿ ಅಂತ ಅಂತೀವಿ, ಆಯ್ತಾ. ಸೊ ಇದು ಒಂದು ಪ್ರಾಣಿದಿರ್ಬೋದು, ಪಕ್ಷಿದಿರ್ಬೋದು, ಗಿಡ ಮರಗಳು ಏನೂ ಇರ್ಬೋದು, ಗೊತ್ತಾಯ್ತಾ. ಬಟ್ ನಮಗೆ ಸೈಂಟಿಫಿಕ್ ಆಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್, ಕನ್ಸರ್ವೇಷನ್ ವಿದಿನ್ ದ ನ್ಯಾಚುರಲ್ ಹ್ಯಾಬಿಟೆಂಟ್ ಈಸ್, ಆಯ್ತಾ. ಕನ್ಸರ್ವೇಷನ್ ಆಫ್ ವಿದಿನ್ ದ ನ್ಯಾಚುರಲ್ ಹ್ಯಾಬಿಟೆಂಟ್ ಅಂದ್ರೆ ಏನು, ಸಿಂಪಲ್ ಆಗಿದೆ. ಇದರಲ್ಲಿ ಎರಡು ಬರುತ್ತೆ ನೋಡಿ, ಒಂದು ex-situ ಕನ್ಸರ್ವೇಷನ್, ಒಂದು in-situ ಕನ್ಸರ್ವೇಷನ್. ex-situ ಕನ್ಸರ್ವೇಷನ್ ಇಸ್ ಡನ್ ಬೈ ಪ್ರಿಸರ್ವಿಂಗ್ ದ ಕಾಂಪೊನೆಂಟ್ಸ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಔಟ್ಸೈಡ್ ದೇರ್ ನ್ಯಾಚುರಲ್ ಹ್ಯಾಬಿಟೆಂಟ್. ನ್ಯಾಚುರಲ್ ಹ್ಯಾಬಿಟೆಂಟ್ ಅಂದ್ರೆ ಈಗ ಒಂದು ಪ್ರಾಣಿ ಇರುತ್ತೆ, ಅದು ಒಂದು ಪ್ರಾಣಿ ಇದೇ ಒಂದು ಇಕೋಸಿಸ್ಟಮ್ ಅಲ್ಲಿ, ಅಂದ್ರೆ ಇದೇ ಒಂದು ಕಾಡಿನಲ್ಲಿ ಬೆಳೆಯೋಕೆ ಅದು ಬಂದಿರುತ್ತೆ. ಬಟ್ ಅದು ನ್ಯಾಚುರಲ್ ಗಿಂತ ಯಾವಾಗ ಹೊರಗಡೆ ಹೋಯ್ತೀವಿ, ಅದಕ್ಕೆ ಹೊರಗಡೆ ಹೋಗ್ಬಿಟ್ಟು ಅದನ್ನ ಬೆಳೆಸಕ್ಕೆ ಟ್ರೈ ಮಾಡ್ತಾರೆ. ಸೊ ಅದನ್ನ ex-situ ಕನ್ಸರ್ವೇಷನ್ ಅಂತ ಅನ್ಬೋದು. ಸಿಂಪಲ್ ಅಂತಂದ್ರೆ ಇದಕ್ಕೆ ಏನಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಬ್ಯಾಂಕ್ಸ್, ಮೈಕ್ರೋಬಿಯಲ್ ಕಲ್ಚರ್ಸ್, ಆಯ್ತಾ, ಕೈರೋ ಪ್ರಿಸರ್ವೇಷನ್ಸ್ ಅಂತ ಹೇಳ್ತಾ ಇರೋದು. ಬಟ್ ಸಿಂಪಲ್ ಹೇಳ್ಬೋದು ನಾವು ಮೀನ್ ಅನ್ಬೋದು, ಆಯ್ತಾ. ಲೇಕಿಂದ ತಗೊಂಡ್ಬಿಟ್ಟು ನಾವು ಏನಂತಾರೆ ಮನೇಲಿ ಅಕ್ವೇರಿಯಂ ಅಲ್ಲಿ ಇಡ್ತೀವಿ, ಬಟ್ ಅದು ನೀರಲ್ಲೇ ಇರುತ್ತೆ, ಬಟ್ ಅದ್ರದ್ದು ನ್ಯಾಚುರಲ್ ಹ್ಯಾಬಿಟೆಂಟ್ ಚೇಂಜ್ ಆಗುತ್ತೆ, ಗೊತ್ತಾಯ್ತಾ. ಸೊ ಅದೇ ex-situ ಕನ್ಸರ್ವೇಷನ್ ಅಂತ ಅಂತೀವಿ. ಸೊ ಇದನ್ನು ಡನ್ ಬೈ ಕನ್ಸರ್ವಿಂಗ್ ಜೆನೆಟಿಕ್ ರಿಸೋರ್ಸಸ್ ಆಸ್ ವೆಲ್ ಆಸ್ ವೈಲ್ಡ್ ಅಂಡ್ ಕಲ್ಟಿವೇಟೆಡ್ ಆರ್ ಸ್ಪೀಸೀಸ್, ಗೊತ್ತಾ. ಸೊ ಇದಕ್ಕೆ ನಾವು ex-situ ಕನ್ಸರ್ವೇಷನ್ ಅಂತ ಅಂತೀವಿ. ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್. in-situ ಕನ್ಸರ್ವೇಷನ್ ಅಂದ್ರೆ ಡನ್ ಬೈ ಕನ್ಸರ್ವಿಂಗ್ ದ ಸ್ಪೀಸೀಸ್ ಇನ್ ದೇರ್ ನ್ಯಾಚುರಲ್ ಹ್ಯಾಬಿಟೆಂಟ್, ಎಲ್ಲಿ ಬೆಳೆಯುತ್ತೆ ಎಲ್ಲಿರುತ್ತೆ ಅಲ್ಲೇ ನಾವು ಅದನ್ನ ಪ್ರೊಟೆಕ್ಟ್ ಮಾಡೋದು. ಸೊ ಇಟ್ ಇಸ್ ಅ ಬೆಸ್ಟ್ ವೇ ಆಫ್ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಎಕ್ಸಾಂಪಲ್ ಸ್ಕೇಡ್ ಗ್ರೂವ್ಸ್, ನ್ಯಾಷನಲ್ ಪಾರ್ಕ್ಸ್, ಇವುಗಳನ್ನೆಲ್ಲ ನೋಡಿ. ಈಗ ಕರಡಿ ಧಾಮ ಅಂತ ಮಾಡಿದಾಗ ಆ ಕರಡಿಗಳು ಅಲ್ಲೇ ಆ ಒಂದು ಪರಿಸರಕ್ಕೆ ಹೊಂದ್ಕೊಂಡಿರುತ್ತೆ. ಸೊ ಅದಕ್ಕೆ ನಾವು ಕರಡಿ ಧಾಮ ಮಾಡಿದ್ರೆ ಬೆಟರ್ ಅಂತ ಅನ್ಬೋದು. ಸೊ ಯಾವುದೇ ಒಂದು ಕನ್ಸರ್ವೇಷನ್ ನಾವು ಹೇಳ್ತೀವಲ್ಲ ಅದು in-situ ಕನ್ಸರ್ವೇಷನ್ ಇರುತ್ತೆ. ಓಕೆ, ನ್ಯಾಷನಲ್ ಪಾರ್ಕ್ಸ್ ಎಲ್ಲ ಸ್ವಲ್ಪ ನ್ಯಾಷನಲ್ ಪಾರ್ಕ್ಸ್ ಒಂದಕ್ಕೆ ಫೇಮಸ್ ಇರುತ್ತೆ, ಮತ್ತೊಂದು ಫೇಮಸ್ ಇರುತ್ತೆ. ಅದನ್ನ ನಾವು ಡಿಪೆಂಡ್ಸ್ ಆನ್ ದರ್ ಕನ್ಸರ್ವೇಷನ್ ಮೇಲೆ ಮಾಡ್ತಾರೆ. ಡನ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ in-situ ಕನ್ಸರ್ವೇಷನ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಕಾಮನ್ ಟೆಕ್ನಿಕ್ಸ್ ದಟ್ ಈಸ್ ಅ ವಿಟ್ರೋ ಫರ್ಟಿಲೈಸೇಷನ್, ಕೈರೋ ಪ್ರಿಸರ್ವೇಷನ್ ಅಂಡ್ ಟಿಶ್ಯೂ ಕಲ್ಚರ್. ಸೊ ಇದನ್ನ ಏನಂತೀವಿ ಇದಕ್ಕೆ ಅಂತ ಕೇಳ್ತಾ ಇರೋದು. ಸೊ ಇವೆಲ್ಲ ಏನಂತಂದ್ರೆ ಇವು ಆಕ್ಚುಲಿ ಆರ್ ex-situ ಕನ್ಸರ್ವೇಷನ್ ಮೆಥಡ್ಸ್ ಇದೆ. ex-situ ಇವಾಗ ಹೇಳಿದ್ದೀನಿ, ex-situ ಕನ್ಸರ್ವೇಷನ್, ಆಯ್ತಾ. ಇದರಲ್ಲಿ ಏನಿದೆ, ವಿಟ್ರೋ ಫರ್ಟಿಲೈಸೇಷನ್, ಆಯ್ತಾ. ವಿಟ್ರೋ ಫರ್ಟಿಲೈಸೇಷನ್ ಅಂತಂದ್ರೆ ಸಿಂಪಲ್ ಆಗಿ ಹೇಳೋದಂದ್ರೆ ಎಗ್ಗು ಸ್ವರ್ಮ್, ಆಯ್ತಾ. ಇದನ್ನೇನ್ ಮಾಡ್ತಾರೆ, ಏನಂತಂದ್ರೆ ಫರ್ಟಿಲೈಸ್ ಮಾಡ್ತಾರೆ ಔಟ್ಸೈಡ್ ದ ಫಿಮೇಲ್ ಬಾಡಿ. ಸೇಮ್ ಹೇಳ್ತೀನಿ ನಿಮಗೆ, ಫಿಮೇಲ್ ಬಾಡಿ ಲ್ಯಾಬೊರೇಟರಿಯಲ್ಲಿ ಮಾಡ್ತಾರೆ. ಸೊ ಅದಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ವುಮೆನ್ಸ್ ಆ ಒಂದು ಫಾರ್ಮ್ ಏನಾಗಿರುತ್ತೆ, ಎಂಬ್ರೋ ಫಾರ್ಮ್ ಆಗಿರುತ್ತೆ, ಅದನ್ನ ವುಮೆನ್ ಯೂಟ್ರಸ್ ಅಲ್ಲಿ ಇಟ್ಬಿಟ್ಟು ಅದೇನಂತಂದ್ರೆ ಫರ್ಟಿಲಿಟಿಗೆ ಯೂಸ್ ಮಾಡ್ತಾರೆ. ಇದು ಒಂದು ಟೈಪ್ ಮೆಥಡ್ ಇದೆ ಇದು, ಆಯ್ತಾ. ಸೊ ಇದು ವಿಟ್ರೋ ಫರ್ಟಿಲೈಸೇಷನ್ ಕಲಿಬೇಕು ನಾವು ತಾನೆ. ಸೊ ದ ಸ್ಟೋರೇಜ್ ಆಫ್ ದ ಸ್ಪರ್ಮ್ಸ್, pollen, tissue or embryos in very low temperature like liquid nitrogen is called cryopreservation. ಇದನ್ನ ನಾವು cryopreservation ಅಂತ ಅಂತೀವಿ. ಲೋ ಒಂದು ಟೆಂಪರೇಚರ್ ಅಲ್ಲಿ ಇವನ್ನ ನಾವು ಪ್ರೊಟೆಕ್ಟ್ ಮಾಡಿದ್ರೆ ಅದನ್ನ ನಾವು cryopreservation ಅಂತ ಅಂತೀವಿ. ವಿಟ್ರೋ ಫರ್ಟಿಲೈಸೇಷನ್ ಗೊತ್ತಾಯ್ತಾ. ನೆಕ್ಸ್ಟ್, ಟಿಶ್ಯೂ ಕಲ್ಚರ್ ಅಂದ್ರೆ ಏನು? ಇಟ್ ಇಸ್ ಅ ಟೆಕ್ನಿಕ್ ಇನ್ ವಿಚ್ ಸ್ಮಾಲ್ ಫ್ರಾಗ್ಮೆಂಟ್ಸ್ ಆಫ್ ಪ್ಲಾಂಟ್ಸ್ are introduced into an artificial nutrient medium which allow its functioning or growth. ಒಂದು ಆರ್ಟಿಫಿಷಿಯಲ್ ನ್ಯೂಟ್ರಿಯೆಂಟ್ ಅಥವಾ ಹೊರಗಡೆ ಬಿಟ್ಬಿಟ್ಟು ಅದೊಂದು ಆರ್ಟಿಫಿಷಿಯಲ್ ಒಂದು
ಹೊಸದು ಅದಕ್ಕೆ ನೇಚರ್ನ ರೆಡಿ ಮಾಡ್ತೀವಿ, ಅದಕ್ಕೆ ಟಿಶ್ಯೂ ಕಲ್ಚರ್ ಅಂತ ಅಂತೀವಿ ನಾವು. ಗೊತ್ತಾಯ್ತಾ? ಈ ಮೂರು ಏನಿದೆ ಅಂತಂದ್ರೆ ಇದು ನೀವು ನೋಡ್ಬೋದು ಇಲ್ಲಿ ಎಕ್ಸ್-ಸಿಟು ಕನ್ಸರ್ವೇಷನ್ ಮೆಥಡ್ಸ್ ಇದೆ. ಇದು ಗೊತ್ತಾಯ್ತಾ? ಎಕ್ಸ್-ಸಿಟು ಕನ್ಸರ್ವೇಷನ್ ಮೆಥಡ್ಸ್ ಇದೆ. ಡನ್. ಸೊ ತುಂಬಾ ಇಂಪಾರ್ಟೆಂಟ್ ಇದೆ, ನೀವು ನೋಡ್ಕೋಬಹುದು. ನೆಕ್ಸ್ಟ್, ದ ಟೈಪ್ ಆಫ್ ಡೈವರ್ಸಿಟಿ ಇನ್ಕ್ಲೂಡಿಂಗ್ ಆಲ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಲಿವಿಂಗ್ ಥಿಂಗ್ಸ್ ಫೌಂಡ್ ಇನ್ ಎ certain habitat is called as. ಡಿಫರೆಂಟ್ ಕೈಂಡ್ಸ್ ಆಫ್ ಲಿವಿಂಗ್ ಥಿಂಗ್ಸ್ ಫೌಂಡ್ ಇನ್ ಒನ್ ಸರ್ಟೆನ್ ಹ್ಯಾಬಿಟೆಂಟ್, ಅದನ್ನ ನಾವು ಏನಂತೀವಿ? ಸೊ ಅದನ್ನ ನಾವು ಏನಂತೀವಿ ಅಂದ್ರೆ ಸ್ಪೀಸೀಸ್ ಡೈವರ್ಸಿಟಿ ಅಂತ ಅಂತೀವಿ. ಸೊ ಇದಕ್ಕೆ ನೀವು ನೋಡ್ಬೋದು ಇಲ್ಲಿ ಸ್ಪೀಸೀಸ್ ಡೈವರ್ಸಿಟಿ ಇಸ್ ರೆಫರ್ಸ್ ಟು ದ ವೆರೈಟಿ ಆಫ್ ಸ್ಪೀಸೀಸ್ ಆಕ್ಯುಪೈಯಿಂಗ್ ಎ ಪರ್ಟಿಕ್ಯುಲರ್ ಏರಿಯಾ. ಜಾಸ್ತಿ ವೆರೈಟೀಸ್ ಇರುತ್ತೆ, ಒಂದೇ ಕಡೆ ಇರುತ್ತೆ. ಸ್ಪೀಸೀಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅ ಗ್ರೂಪ್ ಆಫ್ ಆರ್ಗನಿಸಮ್ ದಟ್ ಆರ್ ಕೇಪಬಲ್ ಆಫ್ ಇಂಟರ್ ಬ್ರೀಡಿಂಗ್. ಆಯ್ತಾ? ಇಂಟರ್ ಬ್ರೀಡಿಂಗ್ ಅಂದ್ರೆ ಒಂದರಿಂದ ಮತ್ತೊಂದು ಉತ್ಪತ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಯ್ತಾ? ಅದನ್ನ ಸ್ಪೀಸೀಸ್ ಬಯೋಡೈವರ್ಸಿಟಿ ಅಂತೀವಿ. ಜೆನೆಟಿಕ್ ಅಂದ್ರೆ ದಿಸ್ ರೆಫರ್ಸ್ ಟು ದ ಜೆನೆಟಿಕ್ ವೇರಿಯೇಷನ್ ವಿತ್ ಇನ್ ದ ಸೇಮ್ ಸ್ಪೀಸೀಸ್ ಫಾರ್ ಆಯ್ತಾ? ಇದು ಇಲ್ಲ ಬಿಡಿ. ಆಯ್ತಾ? ಸೊ ಸೇಮ್ ಸ್ಪೀಸೀಸ್ಗೆ ಏನಂತಂದ್ರೆ ನಾವು ಜೆನೆಟಿಕ್ ಅಂತೀವಿ. ಜೆನೆಟಿಕ್ ಅಂತೀವಲ್ಲ, ಜೆನೆಟಿಕ್ ನಾರ್ಮಲ್ ವರ್ಡ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಸೇಮ್ ಅದೇ ತರ. ಇಕೋಸಿಸ್ಟಮ್ ಬಯೋಡೈವರ್ಸಿಟಿ ಅಂದ್ರೆ ದಿಸ್ ರೆಫರ್ಸ್ ಟು ದ ಬಯೋಡೈವರ್ಸಿಟಿ ಪ್ರೆಸೆಂಟ್ ಇನ್ ದ ಡಿಫರೆಂಟ್ ಇಕೋಸಿಸ್ಟಮ್. For example, tropics have a higher degree of biological diversity as compared to temperate or polar regions. ಗೊತ್ತಾಯ್ತಾ? ಇದನ್ನ ಇಕೋ ಸಿಸ್ಟಮ್ ಬಯೋಡೈವರ್ಸಿಟಿ ಅಂತೀವಿ. ಫಾರ್ ಎಕ್ಸಾಂಪಲ್ ಈಗ ಹೈಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಹಿಮಾಲಯ ಕಡೆ ನಾವು ನಾರ್ತ್ ಸೈಡ್ ಹೋದಾಗ ಅಲ್ಲಿ ಹೈಟ್ಸ್ ಜಾಸ್ತಿ ಇರುತ್ತೆ, ರೈಟ್, ಕಂಪೇರ್ ಟು ನಮ್ಮ ಸೌತ್ ಕಡೆ. ಓಕೆ, ಸೊ ಅಲ್ಲಿಂದ ಬಯೋಡೈವರ್ಸಿಟಿ ಬೇರೆನೇ ಇರುತ್ತೆ, ನಮ್ಮ ಕಡೆದು ಬೇರೆನೇ ಇರುತ್ತೆ, ಸ್ವಲ್ಪ ಕ್ಲೈಮ್ಯಾಟಿಕ್ ಚೇಂಜ್ ಆಗುತ್ತೆ. ಗೊತ್ತಾಯ್ತಾ? ಸೊ species diversity is the answer for this question. Next, biosphere reserves have the following zone except one. ಆಯ್ತಾ? biosphere reserves ಅಂದ್ರೆ ಏನು? biosphere reserves is nothing but protected areas meant for the conservation of plant ಮತ್ತೆ animals ಗೆ, ಇದಕ್ಕೆ biosphere ಅಂತೀವಿ. ಆಯ್ತಾ? ನೋಡಿ, ಸೇಮ್ ವರ್ಡ್ ರಿಪೀಟ್ ಆಗ್ತಾ ಇದೆ, ಸೇಮ್ ಅನಿಸ್ತಾ ಇದೆ ಆನ್ಸರ್ಸ್, ಬಟ್ ಎಲ್ಲ ಡಿಫ್ರೆಂಟ್ ಆಗಿದೆ. ಇದೇ ಕನ್ಫ್ಯೂಷನ್ ಅವರು ನಿಮಗೆ ಮಾಡ್ತಾರೆ ಎಕ್ಸಾಮ್ಸ್ ಅಲ್ಲಿ. ಸೊ ದಯವಿಟ್ಟು ಅದಕ್ಕೆ ನಾನು ಹೇಳ್ತಾ ಇರೋದನ್ನ ಕರೆಕ್ಟ್ ಆಗಿ ಕೇಳಿ. ಆಯ್ತಾ? ಫಾರ್ವರ್ಡ್ ಅಲ್ಲಿ ಇಟ್ಬಿಟ್ಟು ಕೇಳಕ್ ಹೋಗ್ಬೇಡಿ. ಆಯ್ತಾ? ಏನೋ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಫೀಚರ್ಸ್ ಬಂದಿದೆಯಲ್ಲ 1.25 1.5 1.75 ಎಲ್ಲ ಇಟ್ಕೊಂಡ್ಬಿಟ್ಟು ಕೇಳ್ತಾರೆ. ಸೊ ಅದು ಕೇಳ್ಬೋದು ರಿವಿಷನ್ ಟೈಮ್ ಅಲ್ಲಿ. ಫಸ್ಟ್ ಟೈಮ್ ಕೇಳ್ತಾ ಇರುವಾಗ ಆರಾಮಾಗಿ ಕೇಳಿ. ನಾವು ಬಯೋಸ್ಫಿಯರ್ ರಿಸರ್ವ್ ಯಾವ್ದಕ್ಕೆ ಮಾಡ್ತೀವಿ? ಪ್ಲಾಂಟ್ ಮತ್ತೆ ಅನಿಮಲ್ಸ್ಗೆ ಪ್ರೊಟೆಕ್ಟ್ ಮಾಡೋಕೆ. ಇದ್ರದ್ದು 3 ರಿಸರ್ವ್ ಏನಂತಂದ್ರೆ ಝೋನ್ಸ್ ಇದೆ. ಒಂದು ಕೋರ್ ರಿಸರ್ವ್, ಒಂದು ಬಫರ್, ಒಂದು ಮ್ಯಾನಿಪುಲೇಷನ್. ಕೋರ್ ಅಂದ್ರೆ ಏನ್ ಗೊತ್ತಾ? ಇದು ಲೀಗಲಿ ಪ್ರೊಟೆಕ್ಟೆಡ್ ಏರಿಯಾ. ಫಾರ್ ಎಕ್ಸಾಂಪಲ್ ಈಗ ಇದೊಂದು ಈ ತರ ಇದೆ ಅಂತ, ಇದನ್ನ ಕೋರ್ ಅಂತೀವಿ, ಒಳಗಡೆ ಇರೋದು. ಸೊ ಇಲ್ಲಿ ಯಾರಿಗೂ ಹೋಗಕ್ಕೆ ಪ್ರವೇಶ ನಿರ್ಬಂಧ ಇದೆ, ಇಲ್ಲಿ ನೀವು ಹೋಗಂಗಿಲ್ಲ. ಅದು ಪ್ರಾಣಿ ಪಕ್ಷಿಗಳ ಒಂದು ಸ್ಥಾನ, ನೀವು ಯಾರು ಹೋಗಂಗಿಲ್ಲ ಅಲ್ಲಿ, ರೈಟ್? ಸೊ ಇದ್ರ ಆದ್ಮೇಲೆ ಇನ್ನೊಂದು ಬರುತ್ತೆ, ಬಫರ್ ಝೋನ್ ಅಂತ ಬರುತ್ತೆ. ಇದನ್ನ ಬಫರ್ ಝೋನ್ ಅಂತೀವಿ. ಸೊ ದಿಸ್ ಇಸ್ ಬಫರ್. ಸೊ ಬಫರ್ ಏರಿಯಾ ಸರೌಂಡಿಂಗ್ ದ ಕೋರ್ ಝೋನ್ ಇಸ್ ಅ ಬಫರ್ ಝೋನ್. Here only research and education activities are permitted to humans. ಬರೀ ರಿಸರ್ಚ್ ಮತ್ತೆ ಎಜುಕೇಶನ್ ಅಂದ್ರೆ ನಾವು ಯಾವ ತರ ಪ್ರೊಟೆಕ್ಟ್ ಮಾಡಬಹುದು, ಯಾವ ತರ ಪ್ರಾಣಿಗಳಿದೆ, ರಿಸರ್ಚರ್ಸ್ ಸೈಂಟಿಸ್ಟ್ ಅವ್ರಿಗಷ್ಟೇ ಅಲೋಡ್ ಮಾಡ್ತಾರೆ ವಿತ್ ಲಿಮಿಟೆಡ್ ಆಕ್ಟಿವಿಟೀಸ್ ಅಷ್ಟೇ. ಶುಡ್ ನಾಟ್ ಅಬ್ಸ್ಟ್ರಕ್ಟ್ ದ ಕನ್ಸರ್ವೇಷನ್ ಅಬ್ಜೆಕ್ಟಿವ್ ಆಫ್ ದ ಕೋರ್ ಏರಿಯಾ. ಅದು ಡಿಸ್ಟರ್ಬ್ ಮಾಡಲ್ದಂಗೆ ಅವ್ರು ಕೆಲಸ ಮಾಡ್ಕೋಬೇಕು. ಗೊತ್ತಾಯ್ತಾ? ಅದು ಬಫರ್. ಇದು ಆದ್ಮೇಲೆ ಇನ್ನೊಂದು ಬರುತ್ತೆ ಲಾಸ್ಟ್ ಅಲ್ಲಿ, ಅದು ಮ್ಯಾನಿಪುಲೇಷನ್ ಅಂತ ಬರುತ್ತೆ. ಮ್ಯಾನಿಪುಲೇಷನ್ ಅಂತಂದ್ರೆ it is a peripheral area of the biosphere reserves where human activities like cropping, recreation, forestry and settlement are permitted within the cooperation of reserve management and the local people. ಅಂದ್ರೆ ಇಲ್ಲಿ ಉಳಿಬಹುದು, ಫಾರ್ಮಿಂಗ್ ಮಾಡಬಹುದು, ರಿಕ್ರಿಯೇಷನಲ್ ಆಕ್ಟಿವಿಟೀಸ್ ಮಾಡಬಹುದು, ಬಟ್ ಅದನ್ನು ಒಂದು ಲಿಮಿಟೆಡ್ ಅನ್ನ ಆಗಿಟ್ಬಿಟ್ಟು ಮಾಡಬಹುದು. ಸೊ ಏನಾಗುತ್ತೆ ಇದರ ಆನ್ಸರು? ಇದರ ಆನ್ಸರ್ ಆಗುತ್ತೆ ಸ್ಪ್ಯಾರಿಕಲ್ ಝೋನ್ ಆರ್ ಸ್ಪ್ಯಾರಿಕಲ್ ಝೋನ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಕೋರ್ ಇದೆ, ಕಮಾಂಡ್ ಇದೆ, ಬಫರ್ ಇದೆ. ಗೊತ್ತಾಯ್ತಾ? Done. Today's last question. Which of the following are the causes of soil erosion? Soil erosion ದು ಏನೇನಿದೆ, ಯಾವ್ಯಾವುದು ಏನಂತಂದ್ರೆ ಕಾಸಸ್ ಇದೆ, ಸಿಂಪಲ್ ಇದೆ ನೋಡಿ. ಅನ್ರೆಸ್ಟ್ರಿಕ್ಟೆಡ್ ಗ್ರೇಸಿಂಗ್, ಆಯ್ತಾ? ಅಂದ್ರೆ ಗ್ರೇಸಿಂಗ್ ಜಾಸ್ತಿ ಆಗ್ತದೆ, ಹುಲ್ಲು ಬೆಳೆಯೋದು ಅನ್ರೆಸ್ಟ್ರಿಕ್ಟೆಡ್ ಆಗ್ತದೆ. ಆಯ್ತಾ? ಗ್ರೇಸಿಂಗು ಜಾಸ್ತಿ ಏನಂತಂದ್ರೆ ಬೆಳೆಸೋದ್ರಿಂದ ಅಥವಾ ಕಮ್ಮಿ ಮಾಡೋದ್ರಿಂದನೂ ಪ್ರಾಬ್ಲಮ್ ಆಗ್ತಿದೆ. ಓವರ್ ಕಲ್ಟಿವೇಶನ್ ಇಂದ ಏನಾಗ್ತಿದೆ? ಸಾಯಿಲ್ ಇರೋಷನ್ ಆಗುತ್ತೆ. ಲ್ಯಾಂಡ್ ಸ್ಲೈಡ್ಸ್ ಜಾಸ್ತಿ ಆಗ್ತಿದೆ. ಆಯ್ತಾ? ಯಾಕೆ ಅಂತಂದ್ರೆ ಮೂವ್ಮೆಂಟ್ ಜಾಸ್ತಿ ಆಗಿದೆ, ರೇನ್ ಫಾಲ್ ಗೋಸ್ಕರನೂ ಆಗುತ್ತೆ.
ಡಿಫಾರೆಸ್ಟೇಷನ್, ಗಿಡಗಳ ಮರಗಳನ್ನ ಫಾರೆಸ್ಟ್ ನ ಕಡಿಯೋದು, ನಾಶ ಮಾಡೋದು ಜಾಸ್ತಿ ಆಗಿದೆ. ಲಾಗಿಂಗ್ ಅಂಡ್ ಮೈನಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ, ಆಯ್ತಾ. ಆಮೇಲೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಜಾಸ್ತಿ ಆದಾಗ ಸಾಯಿಲ್ ಇರೋಜನ್ ಆಗುತ್ತೆ. ರಿವರ್ಸ್ ಅಂಡ್ ಸ್ಟ್ರೀಮ್ಸ್ ಫ್ಲೋ ಇಂದನೂ ಆಗುತ್ತೆ, ಗೊತ್ತಾಯ್ತಾ, ಅದು ನೀವು ನೋಡಿರ್ತೀರಾ. ಆಮೇಲೆ ಹೆವಿ ವಿಂಡ್ಸ್ ಗಳಿಂದನೂ ಏನಂತಂದ್ರೆ ಸಾಯಿಲ್ ಇರೋಜನ್ ಆಗೋ ಚಾನ್ಸಸ್ ಇರುತ್ತೆ. ಹೆವಿ ವಿಂಡ್ಸ್ ಅಂತಂದ್ರೆ ಈಗ ಮರುಭೂಮಿಯಲ್ಲಿ ನೋಡಿದಿರಲ್ಲ, ಸೊ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಸೊ unrestricted grazing, over cultivation, deforestation, all of the above is the correct answer for this question. So this is our second class. I hope it is very informative. ಕ್ಲಾಸ್ ನ ಚೆನ್ನಾಗಿ ಅನ್ಸಿದ್ರೆ ದಯವಿಟ್ಟು ಎಲ್ಲರೂ ಕೆಳಗಡೆ ವಿಡಿಯೋ ನೋಡಿದ ತಕ್ಷಣ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ಒಂದು ಲೈಕ್ ಮಾಡಿಬಿಟ್ಟು ಎಲ್ಲರೂ ಏನಂತಾರೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್, ದಟ್ ಇಸ್ ದ ಕ್ಲಾಸ್ 3. ಥ್ಯಾಂಕ್ ಯು. Hello my dear friends and my dear students, welcome to our YouTube channel Civil with Sudheer. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಎನ್ವೈರನ್ಮೆಂಟಲ್ ಸ್ಟಡೀಸ್ MCQ ಇದು 3ನೇ ಕ್ಲಾಸ್ ಇದೆ. ಫಸ್ಟ್ ಮತ್ತು ಸೆಕೆಂಡ್ ಕ್ಲಾಸ್ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಆ ಕ್ಲಾಸ್ ನೋಡಿ, ಸೊ ದಟ್ ಅದರದ್ದು ಬೆನಿಫಿಟ್ ನೀವು ತೊಗೊಳ್ಬೋದು. ಮತ್ತು ಪ್ಲೇಲಿಸ್ಟಲ್ಲಿ ನಾನು ಆ್ಯಡ್ ಮಾಡಿ ಇಟ್ಟಿದ್ದೀನಿ, ಸೊ ನೀವು ಅದರದ್ದು ಏನಂತಂದರೆ ವಿಡಿಯೋನ ನೋಡ್ಕೋಬೋದು. ಸೊ ಈ ಕ್ಲಾಸು RWS AE ಮತ್ತು AEE ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ಈ ಥರ ಎಕ್ಸ್ಕ್ಲೂಸಿವ್ MCQ ಎನ್ವೈರನ್ಮೆಂಟಲ್ ಸ್ಟಡೀಸ್ದು ಎಲ್ಲೂ ನಿಮಗೆ ಸಿಗೋದಿಲ್ಲ. ಆ ಥರ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಕನ್ನಡದಲ್ಲಿ ವಿತ್ ಕಂಟೆಂಟ್ ಇಂಗ್ಲೀಷಲ್ಲಿ ಇರುತ್ತೆ. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ MCQ ಕ್ಲಾಸು. ವೆರಿ ಇಂಪಾರ್ಟೆಂಟ್ ಫಾರ್ ದ RWS AE and AEE ಎಕ್ಸಾಮ್. Today's first question, that is red data book contains of what? What do you mean by red data book? Red data book ಅಂದ್ರೆ ಏನು ಅಂತ ಕ್ವಶನ್ ಇದೆ. ರೆಡ್ ಡಾಟಾ ಬುಕ್ ಯಾವುದಕ್ಕಿರುತ್ತೆ? ಪ್ಲಾಂಟ್ಗ, ಅನಿಮಲ್ಗ, ಥ್ರೆಟೆಂಡ್ ಸ್ಪೀಸೀಸ್ ಆರ್ ಎಕನಾಮಿಕಲಿ ಇಂಪಾರ್ಟೆಂಟ್ ಸ್ಪೀಸೀಸ್? ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಇಲ್ಲಿ ನೋಡ್ಬೋದು, ಇದಕ್ಕೆ IUCN ಇನ್ಹೆರಿಟಬಲ್ ರೆಡ್ ಡಾಟಾ ಬುಕ್ ಅಂತ ಇದೆ. ಸೊ ಈ ಥರ ಒಂದು ಬುಕ್ ಇರುತ್ತೆ. ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಪ್ರೊವೈಡಿಂಗ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಫಾರ್ ದ ರಿಸರ್ಚ್ ಆ್ಯಂಡ್ ಸ್ಟಡೀಸ್, ಆಲ್ಸೋ ಫಾರ್ ದ ಮಾನಿಟರಿಂಗ್ ದ ಪ್ರೋಗ್ರಾಮ್ಸ್ ಆನ್ ರೇರ್ ಆ್ಯಂಡ್ ಎಂಡೇಂಜರ್ಡ್ ಸ್ಪೀಸೀಸ್. ಸೊ ಇದು ಎಂಡೇಂಜರ್ಡ್ ಅಂದರೆ ಏನು ಗೊತ್ತಾ? ಎಂಡೇಂಜರ್ಡ್ ಸ್ಪೀಸೀಸ್ ಈಸ್ ನಥಿಂಗ್ ಬಟ್ ಏನಂತಂದರೆ ಯಾವುದು ಅದರದ್ದು ಕಡೆ ಅಂಚಿನಲ್ಲಿದೆ, ಅಂದರೆ ತುಂಬ ಆಯ್ತು ಅದರ ಪ್ರಭೇದಗಳು ಯಾವುದು ಇಲ್ಲ, ಈಗ ಅದೇ ಲಾಸ್ಟ್ ಇದೆ. ಆ ಒಂದು ಪ್ಲೇಸಲ್ಲಿ ಅದು ಬಿಟ್ಬಿಟ್ರೆ ಎಲ್ಲೂ ಇಲ್ಲ, ಸೊ ಅದೇ ಲಾಸ್ಟ್ ಇದೆ, ಗೊತ್ತಾಯ್ತಾ. ಸೊ ಅಂಥದನ್ನ ನಾವು ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಅದು ಸ್ಟಡೀಸ್ ಮೇಲೆ ಮಾಡ್ತಾರೆ, ಸುಮ್ಮನೆ ನೋಡ್ಬಿಟ್ಟು ಮಾಡೋದಲ್ಲ. ಸೊ ಆಫ್ಟರ್ ಲಾಟ್ ಆಫ್ ರಿಸರ್ಚ್ ಇದು ಗೊತ್ತಾಗುತ್ತೆ ಎಂಡೇಂಜರ್ ಸ್ಪೀಸೀಸ್ ಇದೆ, ಅದನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ. ಸೊ ಆ ಎಂಡೇಂಜರ್ಡ್ ಸ್ಪೀಸೀಸು ಮತ್ತು ಅದರದ್ದು ಹ್ಯಾಬಿಟೆಂಟ್ಸ್ ಈಸ್ ನಥಿಂಗ್ ಬಟ್ ಅದರದ್ದು ಇಕೋಸಿಸ್ಟಮ್ನ ನಾವು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಸೊ ಈಗ ಇಂಡಿಯಾದಲ್ಲಿರಲಿ ಅಥವಾ ಯಾವುದೇ ಒಂದು ದೇಶದಲ್ಲಿರಲಿ ಯಾವ್ಯಾವುದು ಡಿಫ್ರೆಂಟ್ ಎಂಡೇಂಜರ್ಡ್ ಸ್ಪೀಸೀಸ್ ಇದೆ, ಆಯ್ತಾ, ಅಂತ ಅದೇನು ಮಾಡ್ತಾರೆ ಒಂದು ಲಿಸ್ಟ್ ಮಾಡ್ತಾರೆ. ಸೊ ಅದನ್ನೇ ನಾವು ರೆಡ್ ಡಾಟಾ ಬುಕ್ ಅಂತ ಅಂತೀವಿ. ಸೊ ಈ ಥರ ಒಂದು ಬುಕ್ ಇರುತ್ತೆ, ಅದರಲ್ಲಿ ಏನಂತಂದರೆ ಬರೆದಿರ್ತಾರೆ ಎಲ್ಲ ಸೈಂಟಿಸ್ಟ್ಗಳು. ಸೊ ಇದು ಒಂದು ಎಂಡೇಂಜರ್ಡ್ ಸ್ಪೀಸೀಸ್ ಇದೆ, ಇದನ್ನು ನಾವು ಪ್ರೊಟೆಕ್ಟ್ ಮಾಡೋದು ನಿಮ್ಮ ಎಲ್ಲರ ಕರ್ತವ್ಯ ಅಂತ ಅದರಲ್ಲಿ ಒಂದು ಹೇಳ್ಕೊಡ್ತಾರೆ. ಸೊ ದಿಸ್ ಈಸ್ ಎ ಸ್ಯಾಂಪಲ್, ನೀವು ನೋಡ್ಬೋದು, ಸುಮ್ಮನೆ ಒಂದು ಸ್ಯಾಂಪಲ್ ಇದೆ ಇದು. ಸೊ ಕರೆಂಟ್ಲಿ IUCN ಅಂದ್ರೆ ಏನು? IUCN ನಿಮಗೆ ಏನಂತಂದ್ರೆ ಕರೆಂಟ್ ಅಫೇರ್ಸಲ್ಲೂ ಬರುತ್ತೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, IUCN ಸ್ಟೇಟಸ್ ಅಂತ ಅಂತೀವಿ. ಮೇಂಟೈನ್ಸ್ ದ ರೆಡ್ ಡೇಟಾ ಬುಕ್. ಸೊ ಇದನ್ನ ರೆಡ್ ಡೇಟಾ ಬುಕ್ ಮೇಂಟೈನ್ ಮಾಡ್ತಾರೆ. ಸೊ ಎಂಡೇಂಜರ್ಡ್ ಸ್ಪೀಸೀಸ್ ಒಂದು ಪಾಯಿಂಟ್ ನೆನ್ಪಿಡ್ಬೇಕು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ದ ಥ್ರೆಟೆಂಡ್ ಸ್ಪೀಸೀಸ್ ಯಾವ್ಯಾವ್ದು ಇರುತ್ತೆ ಅದನ್ನ ರೆಡ್ ಬುಕ್ ಅಲ್ಲಿ ನಾವು ಬರೆಸ್ತೀವಿ ಅಥವಾ ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಗೊತ್ತಾಯ್ತಾ. ನೆಕ್ಸ್ಟ್ ಕ್ವೆಶ್ಚನ್, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮೀನ್ಸ್. ನೋಡಿ, ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ನಾನು ಆಲ್ರೆಡಿ ತುಂಬಾ ಡಿಟೇಲ್ ಆಗಿ ನಮ್ಮ ಎನ್ವೈರನ್ಮೆಂಟಲ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ. ಸಮ್ಹೌ MCQ ಕ್ವೆಶ್ಚನ್ ಅಲ್ಲೂ ಮಾಡ್ತೀನಿ. ಓಕೆ, ಸೊ ಯಾರ ಎನ್ವೈರನ್ಮೆಂಟಲ್ ಸ್ಟಡೀಸ್ ಕ್ಲಾಸಸ್ ನೋಡಿಲ್ಲ, ಸೊ ದಯವಿಟ್ಟು ಹೋಗಿ ಅದನ್ನು ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ. ಸೊ ಸಸ್ಟೈನೇಬಲ್ ಅಂದ್ರೆ ಏನು? ಸಸ್ಟೈನೇಬಲ್ ಅಂದ್ರೆ ಏನು ಗೊತ್ತಾ? ಸಿಂಪಲ್ ಆಗಿ ತಿಳ್ಕೊಳ್ಳಿ. ನಿಮ್ಮ ಹತ್ರ ಒಂದು ನೇಚರ್ ಅಲ್ಲಿ ಒಂದು ಮಟೀರಿಯಲ್ ಇದೆ, ರೈಟ್. ಸೊ ನೇಚರ್ ಅಲ್ಲಿ ಒಂದು ಮಟೀರಿಯಲ್ ನಿಮಗೆ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಏನೇ ಒಂದಿರಲಿ, ಅದು ಕೋಲ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಈ ಕೋಲ್ನ ನಾವು ಯಾವ ತರ ಯೂಸ್ ಮಾಡ್ಬೇಕಂತಂದ್ರೆ ಪ್ರೆಸೆಂಟ್ ನೀಡ್ ಏನಿದೆ ಅದನ್ನು ಪ್ಲಸ್ ಫ್ಯೂಚರ್ಗೆ ನಮ್ಮ ಫ್ಯೂಚರ್ ಜನರೇಷನ್ಸ್ಗೆ ಏನೇನು ಬೇಕಾಗುತ್ತೆ ಅವ್ರಿಗೂ ಅದನ್ನ ಅಂತಂದ್ರೆ ಒಂದು ಕರೆಕ್ಟ್ ವೇಯಲ್ಲಿ ಇಡೋಂಗೆ ನಾವು ಏನಂತಂದ್ರೆ ಯೂಸ್ ಮಾಡೋದು. ಸೊ ಅದನ್ನೇ ನಾವು ಏನಂತೀವಿ? ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಅಂತೀವಿ. ಸಿಂಪಲ್ ವೇಲಿ ಹೇಳಿದೆ, ರೈಟ್.
ಸೊ ಅದು ತುಂಬ ಪಾಯಿಂಟ್ಸಿಂದ ಡಿಫೈನ್ ಮಾಡ್ಬೋದು, ಒಂದೇ ಪಾಯಿಂಟ್ಸಿಂದ ನಾವು ಡಿಫೈನ್ ಮಾಡೋಕ್ಕಾಗೋದಿಲ್ಲ, ರೈಟ್. ಸೊ ಪ್ರೊಟೆಕ್ಟ್ ಮಾಡೋದು, ಫಾರೆಸ್ಟ್ನ ಪ್ರೊಟೆಕ್ಟ್ ಮಾಡೋದು, ಇಟ್ ರಿಕ್ವೈರ್ಡ್ ಎ ಲಾಟ್ ಆಫ್ ಥಿಂಗ್ಸ್ ಟು ಡೂ ವೆನ್ ವಿ ಕ್ಯಾನ್ ಅಚೀವ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್. ಸೊ ಕಮಿಂಗ್ ಟು ದ ಕ್ವಶನ್, ಯು ಕ್ಯಾನ್ ಸಿ ಮೀಟಿಂಗ್ ಪ್ರೆಸೆಂಟ್ ನೀಡ್ಸ್ ವಿತೌಟ್ ಕಾಂಪ್ರಮೈಸಿಂಗ್ ಆನ್ ದ ಫ್ಯೂಚರ್ ನೀಡ್ಸ್. ಇದು ಕರೆಕ್ಟ್ ಆಗಿದೆ. ಫ್ಯೂಚರ್ ನೀಡ್ಸ್ನ ಆಯ್ತಾ, ವಿತೌಟ್ ಕಾಂಪ್ರಮೈಸಿಂಗ್ ಫ್ಯೂಚರ್ ನೀಡ್ಸ್ನ ಕಾಂಪ್ರಮೈಸ್ ಮಾಡಿದೆ. ಕಾಂಪ್ರಮೈಸ್ ನಥಿಂಗ್ ಬಟ್ ಮುಂದಿನವ್ರದ್ದು ನೋಡಿದೆ ಬರೀ ನಮ್ಗಾದ್ರೆ ಸಾಕು ಆಯ್ತಾ, ಆ ಥರ ಮಾಡಿದ್ರೆ ಆಗೋದಿಲ್ಲ, ಅದು ತುಂಬ ಕಷ್ಟ, ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗೋದಿಲ್ಲ. ಪ್ರೋಗ್ರೆಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಇರಬೇಕು, ಆಮೇಲೆ ಬ್ಯಾಲೆನ್ಸ್ ಬಿಟ್ವೀನ್ ಹ್ಯೂಮನ್ ನೀಡ್ಸ್ ಆ್ಯಂಡ್ ಅಬಿಲಿಟಿ ಆಫ್ ಅರ್ತ್ ಟು ಪ್ರೊವೈಡ್ ದ ರಿಸೋರ್ಸ್, ಎರಡರಲ್ಲಿ ಬ್ಯಾಲೆನ್ಸ್ ಇರಬೇಕು, ರೈಟ್. ಸೊ ನನ್ನ ಹತ್ರ 10 kg ಕೋಲ್ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ನಾನು ಫುಲ್ 10 kg ತೊಗೊಳಂಗಲ್ಲ, ನಾನು 5ರಿಂದ 6 kg, ಸೊ ದಟ್ ನಾನು ಬ್ಯಾಲೆನ್ಸ್ ಮಾಡ್ಬೇಕು ಅದರಲ್ಲೂ, ಗೊತ್ತಾಯ್ತಾ. ಸೊ ಅದು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇರೋದು. So what is the answer for this question? That is very simple, that is all of the above we will follow in the sustainable development. ನೋಡಿ ಸಸ್ಟೈನಬಲ್ ಡೆವಲಪ್ಮೆಂಟು ಬರೀ 1-2ರಿಂದ ಮಾಡೋದು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಸೊ ನಾವು ಏನು ಮಾಡಬೇಕಾಗುತ್ತೆ, ನಾವು ಫಾರೆಸ್ಟ್ ರಿಸರ್ವ್ ಮಾಡಬೇಕಾಗುತ್ತೆ, ಫಾರೆಸ್ಟ್ ಕನ್ಸರ್ವೇಷನ್ ಮಾಡಬೇಕಾಗುತ್ತೆ, ನಾವು ಪೊಲ್ಯೂಷನ್ನು ತುಂಬ ಕಮ್ಮಿ ಮಾಡಬೇಕಾಗುತ್ತೆ ಆಯಿತಾ, ಗ್ಲೋಬಲ್ ವಾರ್ಮಿಂಗು ನಾವು ಕಮ್ಮಿ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ. ಸೊ ದೇರ್ ಇಸ್ ಎ ಲಾಟ್ ಆಫ್ ಥಿಂಗ್ಸ್ ವಿ ಹ್ಯಾವ್ ಟು ಡೂ ಇನ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್. ಫಾರ್ ದ್ಯಾಟ್ ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವು, ವಿಂಡ್ ಎನರ್ಜಿ ಒಂದು ಏನಂತಂದರೆ ಒಂದು ಎಕ್ಸಾಂಪಲ್ ಆಗುತ್ತೆ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ, ರೈಟ್. ಸೊ ಸೋಲಾರ್ ಎನರ್ಜಿ ಆಗುತ್ತೆ, ಯಾಕೆಂದರೆ ಫ್ಯೂಚರಲ್ಲಿನೂ ಇದನ್ನು ನಾವು ಏನು ಕಾಂಪ್ರಮೈಸ್ ಮಾಡ್ದಂಗೆ ಫ್ಯೂಚರ್ ಜನ್ರೇಷನ್ಗೂ ಇಡ್ಬೋದು, ಸೋಲಾರ್ ಎನರ್ಜಿ ಇದೆ. ಕ್ರಾಪ್ ರೊಟೇಷನ್ ಅಂತಂದರೆ ಈಗ ರಬ್ಬಿ ಸೀಸನ್ನು, ಖಾರಿಫ್ ಸೀಸನ್ನು, ಸೊ ನಾವೇನು ರೊಟೇಷನ್ಸ್ ಮಾಡ್ತೀವಲ್ಲ ಆಯಿತಾ ಸೀಸನ್ ಪ್ರಕಾರ, ಸೊ ಅದನ್ನು ಚೇಂಜ್ ಮಾಡಿದ್ರೆ ಆ ಮಣ್ಣಿನ ಫಲವತ್ತತೆಯನ್ನು ನಾವು ಉಳಿಸ್ಕೋಬಹುದು ಅಂತ ಹೇಳ್ತಾ ಇರೋದು. ಗಾಳಿ ಆಯಿತು, ಬಿಸಿಲಾಯಿತು, ಆಮೇಲೆ ಮಣ್ಣು ಅದೇ ಹೇಳ್ತಾ ಇರೋದು. ಸಸ್ಟೈನಬಲ್ ಕನ್ಸ್ಟ್ರಕ್ಷನ್, ಸೊ ವಿ ಆರ್ ಸಿವಿಲ್ ಇಂಜಿನಿಯರ್ಸ್, ವಿ ಆರ್ ಯೂಸಿಂಗ್ ಡಿಫರೆಂಟ್ ಮಟೀರಿಯಲ್ಸ್, ಇನ್ಸ್ಟೆಡ್ ಆಫ್ ಯೂಸಿಂಗ್ ಓನ್ಲಿ ಕಾಮನ್ ಮಟೀರಿಯಲ್ಸ್, ವಿ ಹ್ಯಾವ್ ಟು ಯೂಸ್ ದ ಡಿಫರೆಂಟ್ ಲೆಸ್ ಎನರ್ಜಿ ಕನ್ಸಂಪ್ಷನ್ and more productive materials we have to use in the construction. Efficient water fixtures, right. efficient water na use ಮಾಡೋಕ್ಕೆ ಏನಂತಂದ್ರೆ ನಾವು ಮೆಥಡಾಲಜಿನ ಅಡಾಪ್ಟ್ ಮಾಡಬೇಕಾಗುತ್ತೆ. ಗ್ರೀನ್ ಸ್ಪೇಸು, ಆಮೇಲೆ ಸಸ್ಟೈನಬಲ್ ಫಾರೆಸ್ಟ್ರಿ ಆಯ್ತಾ. ಸೊ ಇವೆಲ್ಲ ಒಂದು ಎಕ್ಸಾಂಪಲ್ಸ್ ಇದೆ ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್. ದ ಆರ್ಗನಿಸಮ್ ದಟ್ ಲಿವ್ ಆನ್ ದ ಆರ್ಗಾನಿಕ್ ಮಟೀರಿಯಲ್ಸ್ ಅಂಡ್ ಅಬ್ಸರ್ವ್ ಆರ್ಗಾನಿಕ್ ಮಾಲಿಕ್ಯೂಲ್ಸ್, ಎಲ್ಲಿ ಏನು ಹೇಳ್ತಾ ಇದೆ ನೋಡಿ, ಆರ್ಗನಿಸಮ್ಸ್ ದಟ್ ಲಿವ್ ಆನ್ ದ ಆರ್ಗಾನಿಕ್ ಮಟೀರಿಯಲ್ ಮೇಲೆ ಇರುತ್ತೆ, ಅಂದರೆ ಫಾರ್ ಎಕ್ಸಾಂಪಲ್ ಹುಲ್ ಮೇಲೆ ಇದೆ ಅಂತ ತಿಳ್ಕೊಳ್ಳೋಣ, ರೈಟ್. ಸೊ ಈ ಥರ ಹುಲ್ ಮೇಲೆ ಇದೆ ಅಂಡ್ ಅಬ್ಸರ್ವ್ಸ್ ಆರ್ಗಾನಿಕ್ ಮಾಲಿಕ್ಯೂಲ್ಸ್ ಓನ್ಲಿ, ಆರ್ಗಾನಿಕ್ ಮಾಲಿಕ್ಯೂಲ್ಸ್ ಅಷ್ಟೇ ಏನಂತಂದರೆ ಅದು ಅಬ್ಸರ್ವ್ ಮಾಡುತ್ತೆ. ಬೈ ಡೈಜೆಸ್ಟಿಂಗ್ ಎಂಜಿಮ್ಸ್ ಆರ್ ಕಾಲ್ಡ್ ಅಂತ ಹೇಳ್ತಾ ಇರೋದು. ಸೊ ಇದಕ್ಕೆ ತುಂಬ ಸಿಂಪಲ್ ಆಗಿ ನಾನು ಹೇಳ್ತೀನಿ, ನೀವು ನೋಡ್ಬೋದು. So the answer for this question is decomposer. How? You can see in the sketch. So this is a sun and you can see decomposer at the last point, right. So bacteria and fungi, so it will eat of the ant. So ನೀವು ನೋಡಬಹುದು ಇಲ್ಲಿ ಸೂರ್ಯನಿಂದ ಏನು ಕಿರಣಗಳು ಬರುತ್ತೆ ಅದು ಹುಲ್ಲಿಗೆ ಹೋಗುತ್ತೆ, ರೈಟ್. ಪ್ರೈಮರಿ ಪ್ರೊಡ್ಯೂಸರ್ಸ್ ಅದು. ಸೊ ಆ ಪ್ರೈಮರಿ ಪ್ರೊಡ್ಯೂಸರ್ಸ್ ಏನು ಮಾಡುತ್ತೆ, ಈ ಹುಳಗಳು ಅಥವಾ ಯಾವುದೇ ಒಂದು ಇನ್ಸೆಕ್ಟ್ಸ್ ಇರುತ್ತೆ ಅದೇನು ಮಾಡುತ್ತೆ, ಅಲ್ಲಿಂದ ಎಷ್ಟು ಎನರ್ಜಿ ಬೇಕೋ ಅದೆಷ್ಟು ಎನರ್ಜಿ ತಗೊಳುತ್ತೆ, ಆ ಫುಡ್ ತಗೊಳುತ್ತೆ. ಸೊ ಇದನ್ನ ಯಾವ್ದಾದ್ರು ಪಕ್ಷಿ ತಿನ್ಬೋದು ಅಥವಾ ಹಾವು ತಿನ್ಬೋದು ಆಯ್ತಾ. ಸೊ ಯಾವುದೇ ಒಂದು ಪಕ್ಷಿ ತಿನ್ಬೋದು, ಇವ್ರನ್ನ ನಾವು ಕಾರ್ನಿವರಸ್ ಅಂತೀವಿ, ಇದು ಹಾರ್ಬಿವರಸ್, ಇದು ಗ್ರೀನ್ ಪ್ಲಾಂಟ್ಸು, ಗೊತ್ತಾಯ್ತಾ. ಸೊ ಇದು ಆ ಒಂದು ಗಿಡ ಅಥವಾ ಏನೋ ಒಂದು ಇದು ಹೋದರೆ ಅಥವಾ ಆ ಒಂದು ಡೆಡ್ ಆದರೆ, ಸೊ ಅದು ಏನಾಗುತ್ತೆ, ಒಂದು ಬ್ಯಾಕ್ಟೀರಿಯಾ ಮತ್ತು ಫಂಗೈ ಏನಿರುತ್ತೆ ಅದು ಡಿಕಂಪೋಸರ್, ಇವು ಏನಂತಂದರೆ ಡಿಕಂಪೋಸರ್ಸ್ ಆಗುತ್ತೆ, ರೈಟ್. ಸೊ ಆ ಆರ್ಗಾನಿಕ್ ಮಾಲಿಕ್ಯೂಲ್ಸು ಬೈ ಡೈಜೆಸ್ಟಿಂಗ್ ಎಂಜಿಮ್ಸು, ರೈಟ್. ಸೊ ಅದನ್ನು ನಾವು ಏನಂತೀವಿ ಅಂದರೆ ಡಿಕಂಪೋಸರ್ ಅಂತ ಅಂತೀವಿ, ಗೊತ್ತಾಯ್ತಾ. ಸೊ ದಿಸ್ ಈಸ್ ಕಾಲ್ಡ್ ಎನ್ ಡಿಕಂಪೋಸರ್. ಐ ಥಿಂಕ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈ ಕ್ವಶನ್. ಓಕೆ, ಇದು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ರೀಜನ್ ಹ್ಯಾಸ್ ಅ ಮ್ಯಾಕ್ಸಿಮಮ್ ಡೈವರ್ಸಿಟಿ? ಮ್ಯಾಕ್ಸಿಮಮ್ ಡೈವರ್ಸಿಟಿ ಯಾವುದಿದೆ ಅಂತ ಕೇಳ್ತಾ ಇರೋದು. ನೋಡಿ ಇಲ್ಲಿ 4 ಆಪ್ಷನ್ ಇದೆ ಇವಾಗ. ಮ್ಯಾಂಗ್ರೋವ್ಸ್, ಟೆಂಪರೇಟ್ ಫಾರೆಸ್ಟ್, ಟೈಗಾ, ಕೋರಲ್ ರೀಫ್ಸ್. ನೋಡಿ ಏನು ಗೊತ್ತಾ, ಕೋರಲ್ ರೀಫ್ಸ್ ಈಸ್ ಅನ್ ಅಂಡರ್ ವಾಟರ್ ರೀಫ್ ಬಿಲ್ಟ್ ಇಕೋಸಿಸ್ಟಮ್, ಗೊತ್ತಾಯ್ತಾ. ಇದೊಂದು ಅಂಡರ್ ವಾಟರ್, ನೀವು ಸಮುದ್ರ ಒಳಗಡೆ ಈಗ ಹೊಸ ಫ್ಯಾಷನ್ ಆಗಿದೆ ನೋಡಿದಿರಲ್ಲ, ಒಳಗಡೆ ಹೋಗ್ಬಿಟ್ಟು ಆಯ್ತಾ ಆ ಮೀನುಗಳನ್ನ ಮುಟ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾರೆ ನೋಡಿದಿರಲ್ಲ. ಸೊ ಆ ಒಂದು ಇಕೋಸಿಸ್ಟಮ್ ಏನಿದೆ ಅಂಡರ್ ವಾಟರ್ ಇಕೋಸಿಸ್ಟಮ್ನ ನಾವು ರೀಫ್ ಬಿಲ್ಟ್ ಇಕೋಸಿಸ್ಟಮ್ ಅಂತ ಅಂತೀವಿ. ಓಕೆ, ಸೊ ದ ಕೋರಲ್ ರೀಫ್ಸ್ ಹಾರ್ಬರ್ ನಿಯರ್ಲಿ 25% ಆಫ್ ದಿ ಮರೈನ್ ಇಕೋಸಿಸ್ಟಮ್.
25% ಈ ಮರೈನ್ ಇಕೋಸಿಸ್ಟಮ್ ಅಂಡರ್ ವಾಟರ್ ಅಲ್ಲಿ ಇರುತ್ತೆ, ಕಂಪ್ರೈಸಿಂಗ್ ಎ ಪ್ಲಾಟೋರಾ ಆಫ್ ಸ್ಪೀಸೀಸ್ ಆಫ್ ಫಿಶಸ್, ಸಿ ಮ್ಯಾಮಲ್ಸ್, ಮೈಕ್ರೋಆರ್ಗನಿಮ್ಸ್ ಇದೆಲ್ಲ ಇರುತ್ತೆ ಅದರಲ್ಲಿ. ಸೊ ಅದನ್ನ ನಾವು ಏನಂತೀವಿ, ಕೋರಲ್ ರೀಫ್. ಸೊ ಇಲ್ಲಿ ಕ್ವಶನ್ ಏನಿದೆ, ಮ್ಯಾಕ್ಸಿಮಮ್ ಡೈವರ್ಸಿಟಿ ಎಲ್ಲಿರುತ್ತೆ ಅಂತಂದ್ರೆ ಅದು ಕೋರಲ್ ರೀಫ್ಸ್ ಅಲ್ಲಿ ಇರುತ್ತೆ ಅಂತ ನಾನು ಹೇಳಿದ್ದೀನಿ ಇವಾಗ. ನಾವು ಕಮಿಂಗ್ ಟು ದ ಅದರ್ ಆಪ್ಷನ್ಸ್, ಲೆಟ್ ಮೀ ರೀಡ್ ದ ಅದರ್ ಆಪ್ಷನ್ಸ್ ಆಲ್ಸೋ. ನೋಡಿ ನಾನು ಆಪ್ಷನ್ಸ್ ನಿಮ್ಗೆ ಹೇಳ್ಕೊಡ್ತಾ ಇರೋದು. ನಾವು ಮ್ಯಾಂಗ್ರೋವ್ಸ್ ಈಸ್ ನಥಿಂಗ್ ಬಟ್, ಮ್ಯಾಂಗ್ರೋವ್ಸ್ ಅಂತಂದ್ರೆ ಇವು ನೋಡ್ಬೋದು ನೀವು, ಇವು ಸಮುದ್ರ ಸಾರಿ ಸಮುದ್ರ ತೀರ ಹತ್ರ ತುಂಬಾ ಬೆಳೆಯುತ್ತವೆ. ಎಲ್ಲಿ ಉಪ್ಪು ನೀರು ಇರುತ್ತೆ ನೋಡಿ, ಸಾಲ್ಟ್ ವಾಟರ್ ಅಲ್ಲಿ ಇವು ಇವಕ್ಕೆ ಕೆಪಾಸಿಟಿ ಇರುತ್ತೆ, ಸಾಲ್ಟ್ ವಾಟರ್ ಅಲ್ಲಿ ಇವು ಚೆನ್ನಾಗಿ ಬೆಳೆದು ನಿಲ್ಲುತ್ತೆ. ಮತ್ತೆ ಈ ಮ್ಯಾಂಗ್ರೋವ್ಸ್ ನ ನಾವೇನಂತಂದ್ರೆ, ಈಗ ನಿಮ್ಗೆ ಗೊತ್ತಿದೆ ನಮ್ದು ಕೋಸ್ಟಲ್ ಏರಿಯಾ ಏನಿರುತ್ತೆ ಅಲ್ಲ, ಕೋಸ್ಟಲ್ ಏರಿಯಾ ಯಾವಾಗ ಯಾವಾಗ ಪ್ರವಾಹ ಬರುತ್ತೆ ನೋಡಿ ಆಯ್ತಾ, ಬಿರುಗಾಳಿ ಬರುತ್ತೆ ಅಥವಾ ಸುಂಟರ್ ಗಾಳಿ ಬರುತ್ತಲ್ಲ, ಅವಾಗ ತುಂಬಾ ಎಫೆಕ್ಟ್ ಆಗುತ್ತೆ ಈ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ. ಸೊ ಗೌರ್ಮೆಂಟ್ ಈಸ್ ಪ್ಲಾನಿಂಗ್ ಟು ಇನ್ಕ್ರೀಸ್ ದ ಮ್ಯಾಂಗ್ರೋ ಟ್ರೀಸ್ ಆಯ್ತಾ. ಇಲ್ಲಿ ಮ್ಯಾಂಗ್ರೋ ಟ್ರೀಸ್ ಹತ್ತಿರ ಅದು ಅದನ್ನು ತಡೆಯುತ್ತೆ, ಗಾಳಿನೂ ತಡೆಯುತ್ತೆ, ನೀರು ತಡೆಯುತ್ತೆ, ಗೊತ್ತಾಯ್ತಾ. ಸೊ ಅಷ್ಟು ಕೆಪಾಸಿಟಿ ಇದೆ ಈ ಮ್ಯಾಂಗ್ರೋ ಟ್ರೀಸ್ ಅಲ್ಲಿ, ಗೊತ್ತಾಯ್ತಾ. ಸೊ ಅದನ್ನು ನಿಮ್ಗೆ ಗೊತ್ತಿರಬೇಕು. ಈಗ ಟೆಂಪರೇಟ್ ಫಾರೆಸ್ಟ್ ಅಂದ್ರೆ ಏನ್ ಗೊತ್ತಾ, ಮ್ಯಾಕ್ಸಿಮಮ್ ರೈನ್ಫಾಲ್ ಬರುತ್ತೆ, ರೈಟ್. ಸೊ ಟೆಂಪರೇಟ್ ಫಾರೆಸ್ಟ್ ಈಸ್ ನಥಿಂಗ್ ಬಟ್, ಎಲ್ಲಿ ಮಳೆ ಜಾಸ್ತಿ ಇರುತ್ತೆ ನೋಡಿ ಅದನ್ನ ನಾವು ಟೆಂಪರೇಟ್ ಫಾರೆಸ್ಟ್ ಅಂತ ಅಂತೀವಿ, ರೈಟ್. ಇದನ್ನ ನಾವು ಏನಂತಂದ್ರೆ ಅಲ್ಲಿ ಮಳೆ ಜಾಸ್ತಿ ಇರುತ್ತೆ, ಗ್ರೀನರಿನೂ ಜಾಸ್ತಿ ಇರುತ್ತೆ, ಗೊತ್ತಾಯ್ತಾ. ಸೊ ಇದೊಂದು ಗೊತ್ತಾಯ್ತು. ತೈಗಾ ಅಂತಂದ್ರೆ ಏನು ಅಂತಂದ್ರೆ ಎಲ್ಲಿ ಬಯೋಸಿಟಿ ತುಂಬಾ ಕಮ್ಮಿ ಇರುತ್ತೆ, ವೆರಿ ಲೆಸ್ ಬಯೋಡೈವರ್ಸಿಟಿ ಇರುತ್ತೆ, ಅಲ್ಲಿ ನಾವು ಅದನ್ನ ತೈಗಾ ಅಂತ ಅಂತೀವಿ. ಓಕೆ, ಡನ್. 4 ಆಪ್ಷನ್ ಗೊತ್ತಾಯ್ತಾ. ಸೊ ಆನ್ಸರ್ ಗೊತ್ತಾಯ್ತಾ, ಡನ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಅಂಡರ್ ಇನ್-ಸಿಟು ಕನ್ಸರ್ವೇಷನ್. ಇನ್-ಸಿಟು ಕನ್ಸರ್ವೇಷನ್ ಅಂದ್ರೆ ಇದರಲ್ಲಿ ಯಾವುದು ಬರೋದಿಲ್ಲ ಅಂತ ಕೇಳ್ತಾ ಇದ್ದಾರೆ, ನಾಟ್. ಈಗ ಒಂದ್ ಮಾತು ಹೇಳಿ, ಇನ್-ಸಿಟು ಕನ್ಸರ್ವೇಷನ್ ಅಂದ್ರೇನು, ಮತ್ತೆ ಇನ್ನೊಂದು ಬರುತ್ತೆ ಎಕ್ಸ್-ಸಿಟು ಕನ್ಸರ್ವೇಷನ್. ಸೊ ಇನ್-ಸಿಟು ಕನ್ಸರ್ವೇಷನ್ ಇಸ್ ಡನ್ ಬೈ ಕನ್ಸರ್ವಿಂಗ್ ದ ಸ್ಪೀಸೀಸ್ ಇನ್ ದ ನ್ಯಾಚುರಲ್ ಹ್ಯಾಬಿಟೇಟ್. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಇಂಡಿಯಾದಲ್ಲಿ ಟೈಗರ್ ರಿಸರ್ವ್ಸ್ ಅಂತ ನಾವು ಇಟ್ಟಿರ್ತೀವಿ. ಸೊ ಟೈಗರ್ ರಿಸರ್ವ್ಸ್ ಅಂದ್ರೆ ಅದನ್ನ ಒಂದು ನ್ಯಾಚುರಲ್ ಹ್ಯಾಬಿಟೆಂಟ್ ಅಲ್ಲಿ ಅದನ್ನ ನಾವು ರಿಸರ್ವ್ ಮಾಡ್ತೀವಿ, ಆ ಸ್ಪೇಸ್ ನ ರಿಸರ್ವ್ ಮಾಡ್ತೀವಿ, ಆ ಫಾರೆಸ್ಟ್ ನ ರಿಸರ್ವ್ ಮಾಡ್ತೀವಿ, ಆ ನ್ಯಾಷನಲ್ ಪಾರ್ಕ್ ನ ರಿಸರ್ವ್ ಮಾಡ್ತೀವಿ, ಕನ್ಸರ್ವ್ ಮಾಡ್ತೀವಿ, ಪ್ರೊಟೆಕ್ಟ್ ಮಾಡ್ತೀವಿ. ಬಟ್ ಇನ್-ಸಿಟು ಕನ್ಸರ್ವೇಷನ್ ಅಂತ ಅದಕ್ಕೆ ನಾವು ಅಂತೀವಿ. ಬಟ್ ಎಕ್ಸ್-ಸಿಟು ಕನ್ಸರ್ವೇಷನ್ ಅಂತಂದ್ರೆ ಏನ್ ಮಾಡ್ತೀವಿ ಗೊತ್ತಾ, ಅದನ್ನ ನಾವು ಈಗ ಫಾರ್ ಎಕ್ಸಾಂಪಲ್ ಝೂ ಇದೆ, ಎಕ್ಸಾಂಪಲ್ ತಗೊಳ್ಳೋಣ ಝೂದು. ನೀವು ಝೂ ಅಲ್ಲಿ ಪ್ರಾಣಿ ಪಕ್ಷಿಗಳನ್ನು ನೋಡಕ್ ಹೋಗ್ತೀರಾ, ಅಲ್ಲಿ ಏನ್ ಮಾಡ್ತಾರಂತಂದ್ರೆ ಅದರದ್ದು ನ್ಯಾಚುರಲ್ ಹ್ಯಾಬಿಟೆಂಟ್ ಇಂದ ತೆಕ್ಕೊಂಡು ಬಂದ್ಬಿಟ್ಟು ಇಲ್ಲಿ ಒಂದು ಆರ್ಟಿಫಿಷಿಯಲ್ ಮಾಡ್ತಾರೆ. ಬಟ್ ಅದು ನ್ಯಾಚುರಲ್ ತರನೇ ಅದಕ್ಕೆ ಅನ್ಸ್ಬೇಕು, ಅದಕ್ಕೆ ಅನ್ಸ್ಬಾರ್ದು ನಾನು ಎಲ್ಲೋ ಬೇರೆ ಕಡೆ ಬಂದಿದ್ದೀನಿ ಅಂತ. ಸೊ ಆ ತರ ಏನ್ ಮಾಡ್ತಾರೆ ನೋಡಿ, ಅದನ್ನ ನಾವು ಎಕ್ಸ್-ಸಿಟು ಕನ್ಸರ್ವೇಷನ್ ಅಂತ ಅಂತೀವಿ. ಸಿಂಪಲ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ, ರೈಟ್. ಸೊ ನೀವು ಇಂಗ್ಲಿಷ್ ಅಲ್ಲಿ ಓದ್ಕೋಬಹುದು ಕೆಳಗಡೆ, ಇಸ್ ಡನ್ ಪ್ರಿಸರ್ವಿಂಗ್ ದ ಕಾಂಪೋನೆಂಟ್ಸ್ ಆಫ್ ದ ಬಯಾಲಜಿಕಲ್ ಡೈವರ್ಸಿಟಿ ಔಟ್ಸೈಡ್ ದೇರ್ ನ್ಯಾಚುರಲ್ ಹ್ಯಾಬಿಟೆಂಟ್ಸ್. ಔಟ್ಸೈಡ್ ಅಂದ್ರೆ ಹೊರಗಡೆ ತಗೊಂಡ್ ಬರ್ತಾರೆ, ಝೂ ಅಲ್ಲಿ ಇರ್ಬೋದು, ಎಲ್ಲ ಒಂದ್ ಕಡೆ ಇರ್ಬೋದು. ಸೊ ಇಟ್ ಇಸ್ ಡನ್ ಬೈ ಕನ್ಸರ್ವಿಂಗ್ ಜೆನೆಟಿಕ್ ರಿಸೋರ್ಸಸ್ ಆಸ್ ವೆಲ್ ಆಸ್ ವೈಲ್ಡ್ ಅಂಡ್ ಕಲ್ಟಿವೇಟೆಡ್ ಸ್ಪೀಸೀಸ್. ಎಕ್ಸಾಂಪಲ್ ಯಾವ್ದಕ್ಕೆ, ಬ್ಯಾಂಕ್ಸ್, ಮೈಕ್ರೋಬಿಯಲ್ ಕಲ್ಚರ್ಸ್, ಏನಂತಂದ್ರೆ ಕೈರೋ ಪ್ರಿಸರ್ವೇಷನ್ ಇರ್ಬೋದು ಅಥವಾ ಝೂ ಇರ್ಬೋದು. ಸೊ ಅದಕ್ಕೆ ಆನ್ಸರ್ ಏನಾಗುತ್ತೆ, ಝೂ ಆಗುತ್ತೆ, ಗೊತ್ತಾಯ್ತಾ. ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರಿ, ಬಯೋಸ್ಫಿಯರ್ ರಿಸರ್ವ್ ಇದೆಲ್ಲ ಇನ್-ಸಿಟು ಕನ್ಸರ್ವೇಷನ್ ಆಗುತ್ತೆ. ಓಕೆ, ಗೊತ್ತಾಯ್ತಾ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ಹಾಟ್ಸ್ಪಾಟ್ಸ್ ಆರ್ ರೀಸನ್ಸ್ ಆಫ್. ಹಾಟ್ಸ್ಪಾಟ್, ಈಗ ನಾವು ಹಾಟ್ಸ್ಪಾಟ್ ಅಂದ್ರೆ ನಮ್ದು ವೈಫೈ ಹಾಟ್ಸ್ಪಾಟ್ ಅಲ್ಲ ಅದು, ಆಯ್ತಾ. ವೈಫೈ ಹಾಟ್ಸ್ಪಾಟ್ ಬೇರೆ. ನಾನು ಹೇಳ್ತಾ ಇರೋದು ಇಲ್ಲಿ ನಮ್ಮ ಎನ್ವೈರ್ಮೆಂಟಲ್ ರಿಲೇಟೆಡ್ ಹಾಟ್ಸ್ಪಾಟ್ ಕೇಳ್ತಾ ಇರೋದು, ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇರೋದು. ಸೊ ಎನ್ವೈರ್ಮೆಂಟಲ್ ಹಾಟ್ಸ್ಪಾಟ್ಸ್ ಎಲ್ಲಿ ಜಾಸ್ತಿ ಇರುತ್ತೆ ಅಂತಂದ್ರೆ, ಹಾಟ್ಸ್ಪಾಟ್ಸ್ ಆರ್ ರೀಸನ್ಸ್ ಆಫ್ ವಾಟ್ ವಿ ಕ್ಯಾನ್ ಸೇ ಎಂಡೆಮಿಕ್ ಸ್ಪೀಸೀಸ್ ಇಸ್ ಒನ್ ದಟ್ ಈಸ್ ಓನ್ಲಿ ಫೌಂಡ್ ಇನ್ ದ ಪರ್ಟಿಕ್ಯುಲರ್ ರೀಸನ್. ಅಂದ್ರೆ ಎಂಡೆಮಿಸಮ್ ಇಸ್ ಅಂತಂದ್ರೆ ಏನೋ ಗೊತ್ತಾ, ಸ್ಪೀಸೀಸ್ ಬೀಯಿಂಗ್ ಯೂನಿಕ್, ಒಂದೇ ಒಂದು ಪ್ಲೇಸ್ ಅಲ್ಲಿ, ಆಯ್ತಾ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ನೋಡ್ಬೋದು ನೀವು, ಈ ಏನ್ ಫಿಗರ್ ಇದೆಯಲ್ಲ, ಇದು ಈ ಕಪ್ಪೆ ನೀವು ನೋಡ್ಬೋದು ಏನಿದೆ ಅಂತಂದ್ರೆ, ಈ ಕಪ್ಪೆ ವೆಸ್ಟರ್ನ್ ಘಾಟ್ ಅಲ್ಲಿ ಅಷ್ಟೇ ಕಾಣುತ್ತೆ ಇದು, ಆಯ್ತಾ. ಇದು ಬಯೋ ಕಲರ್ಡ್ ಫ್ರಾಗ್, ಎಂಡೆಮಿಕ್ ಟು ದ ವೆಸ್ಟರ್ನ್ ಘಾಟ್. ಸೊ ಇದು ಎಲ್ಲೂ ವರ್ಲ್ಡ್ ಅಲ್ಲಿ ನೀವು ಎಲ್ಲೂ ಹುಡುದ್ರು ಸಿಗೋದಿಲ್ಲ, ಇದು ಬರೀ ವೆಸ್ಟರ್ನ್ ಘಾಟ್ ಅಲ್ಲಿ ಅಷ್ಟೇ ಕಾಣುತ್ತೆ. ಸೊ ಅಂತ ಒಂದು ಸ್ಪೇಸು, ಅಂತ ಒಂದು ಬಯೋಡೈವರ್ಸಿಟಿ, ಅಂತ ಒಂದು ಜಾಗಕ್ಕೆ ನಾವೇನಂತೀವಿ, ಅದನ್ನ ಎಂಡೆಮಿಕ್ ಅಂತ ಅಂತೀವಿ, ಎಂಡೆಮಿಸಮ್, ಆಯ್ತಾ. ಸೊ ಎಂಡೆಮಿಸಮ್ ಎಕಾಲಜಿಕಲ್ ಸ್ಟೇಟ್ ಆಫ್ ಸ್ಪೀಸೀಸ್ ಬೀಯಿಂಗ್ ಯೂನಿಕ್ ಟು ಎ
defined geographical locations such as island, nation, country or other defined zone, habitat type of organisms that are indigenous to a place are not endemic to it if they are also found in elsewhere. ಸಿಂಪಲ್ ಆಗಿ ಓದಿದ್ರೆ ಎಲ್ಲೂ ಸಿಗೋದಿಲ್ಲ, ಒಂದೇ ಕಡೆ ಸಿಗುತ್ತೆ, ವರ್ಲ್ಡ್ ಅಲ್ಲೇ ಎಲ್ಲೂ ಇರೋದಿಲ್ಲ, ಅದು ಒಂದೇ ಕಡೆ ಇರುತ್ತೆ ಅಂತದನ್ನ ನಾವೇನಂತೀವಿ ಅಂತಂದ್ರೆ ಎಂಡಿಸಮ್ ಅಂತೀವಿ. ಸೊ ಅಂತದಕ್ಕೆ ನಾವು ಹಾಟ್ ಸ್ಪಾಟ್ಸ್ ಆರ್ ದ ರೀಸನ್ಸ್ ಆಫ್ ಹೈ ಎಂಡೆಮಿಸಮ್ಸ್, ಹಾಟ್ ಸ್ಪಾಟ್ಸ್ ಅಂತ ನಾವು ಕರಿತೀವಿ. ಹಾಟ್ ಸ್ಪಾಟ್ಸ್ಗೆ ನೀವು ನೋಡ್ಬೋದು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗೆ 2 ಕಂಡೀಷನ್ಸ್ ಇದೆ ಆಯ್ತಾ, 2 ಸ್ಟ್ರಿಕ್ಟ್ ಕ್ರೈಟೇರಿಯಾಸ್ ಇದೆ. ಏನು? ಮಸ್ಟ್ ಹ್ಯಾವ್ ಎ ಹೈ ಪರ್ಸೆಂಟೇಜ್ ಆಫ್ ಪ್ಲಾಂಟ್ ಲೈಫ್ ಫೌಂಡ್ ನೋವೇರ್ ಇಲ್ಸ್ ಆನ್ ದ ಪ್ಲಾನೆಟ್. ಜಾಸ್ತಿ ಅಂದ್ರೆ ಜಾಸ್ತಿ ಡೆನ್ಸ್ ಆಗಿರ್ಬೇಕು ಪ್ಲಾಂಟು ಆಯ್ತಾ. ಸೊ ಅಂಥದ್ದು ಒಂದು ಕಂಡೀಷನು. ಇಟ್ ಮಸ್ಟ್ ಹ್ಯಾವ್ 30% ಆರ್ ಲೆಸ್ ಆಫ್ ಇಟ್ಸ್ ಒರಿಜಿನಲ್ ನ್ಯಾಚುರಲ್ ವೆಜಿಟೇಷನ್, ರೈಟ್. ಇಟ್ ಮಸ್ಟ್ ಹ್ಯಾವ್ 30% ಆರ್ ಲೆಸ್ ಆಫ್ ಇಟ್ಸ್ ಒರಿಜಿನಲ್ ವೆಜಿಟೇಷನ್. ಇನ್ ಅದರ್ ವರ್ಡ್ಸ್ ಇಟ್ ಮಸ್ಟ್ ಬಿ ಥ್ರೆಟೆಂಡ್. ಗೊತ್ತಾ? ಸೊ ಇವೆರಡು ಕಂಡೀಷನ್ಸ್ ಇದ್ರೆ ಅದನ್ನ ನಾವು ಹಾಟ್ಸ್ಪಾಟ್ ರೀಸನ್, ಫಾರೆಸ್ಟ್ ಹಾಟ್ಸ್ಪಾಟ್ ಇದೆ ಅಲ್ಲಿ ಅಂತ ನಾವು ಹೇಳ್ಬೋದು. ಗೊತ್ತಾಯ್ತಾ? ಸೊ ದಿಸ್ ಇಸ್ ಅಬೌಟ್ ದ ಹಾಟ್ಸ್ಪಾಟ್. ನಾವು pollutants that are easily manageable and decomposable in nature are called. ತುಂಬಾ ಅಂದ್ರೆ ತುಂಬಾ ಸಿಂಪಲ್. ಸೊ ಏನಿದೆ ಇದು ಆನ್ಸರು? ಬಯೋಡಿಗ್ರೇಡಬಲ್ ಇದೆ ನೋಡಿ, 2 ಇದೆ, ಒಂದು ಬಯೋಡಿಗ್ರೇಡಬಲ್, ಒಂದು ನಾನ್ ಬಯೋಡಿಗ್ರೇಡಬಲ್. ಎಲ್ಲರಿಗೂ ಗೊತ್ತಿದೆ, ಬಟ್ ಗೊತ್ತಿಲ್ಲದವ್ರಿಗೆ ನಾನು ಹೇಳ್ತಾ ಇರೋದು. ಬಯೋಡಿಗ್ರೇಡಬಲ್ ಅಂದ್ರೆ ಸೊ ಯಾವ ಒಂದು ಏನಂತಂದ್ರೆ ಏನೋ ಒಂದು ವಸ್ತು ಇರಲಿ ವಿಚ್ ಕ್ಯಾನ್ ಬಿ ಬ್ರೋಕನ್ ಡೌನ್ ಇಂಟು ಸಿಂಪ್ಲರ್ ಹಾರ್ಮ್ಲೆಸ್ ಸಬ್ಸ್ಟೆನ್ಸಸ್ ಇನ್ ನೇಚರ್ ಡ್ಯೂ ಟು ದ ಕೋರ್ಸ್ ಆಫ್ ಟೈಮ್ ಬೈ ದ ಆಕ್ಷನ್ ಆಫ್ microorganisms like certain bacteria are called as biodegradable pollutants. ಒಂದು ಹುಳಗಳಿಂದ ಯಾವುದನ್ನು ತಿನ್ಬೋದು, ಅದನ್ನ ಅವರು ಸಿಂಪಲ್ ಆಗಿ ಅದನ್ನ ಏನಂತಂದ್ರೆ ಹಾರ್ಮ್ ಮಾಡ್ಬೋದು ಅಥವಾ ಅದನ್ನ ನಾಶ ಮಾಡಿಬಿಡ್ಬೋದು ಸಿಂಪಲ್ ಆಗಿ ಅಂತ. ಸುಮ್ಮನೆ ಇಟ್ವಿ, ಈಗ ನೀವು ಫ್ರೂಟ್ಸ್ ಇಟ್ಬಿಟ್ರೆ ಯಾವ್ದಾದ್ರು ಒಂದು ಪ್ರಾಣಿ ಒಂದು ತಿಂದ್ಬಿಡುತ್ತೆ. ಸೊ ದ್ಯಾಟ್ ಈಸ್ ಎನ್ ಬಯೋಡಿಗ್ರೇಡಬಲ್. ಗೊತ್ತಾಯ್ತಾ? ಸೊ ಇದಕ್ಕೆ ಏನಾಗುತ್ತೆ? ಗಾರ್ಬೇಜು, ಯೂರಿನರಿ, ಸೀವೇಜು, ಅಗ್ರಿಕಲ್ಚರ್, ರೆಸಿಡ್ಯೂಲ್ ಪೇಪರ್, ವುಡ್, ಕ್ಲಾತ್, ಕ್ಯಾಟಲ್ ಇವೆಲ್ಲ ಏನಂತಂದ್ರೆ ಬಯೋಡಿಗ್ರೇಡಬಲ್. ನಾನ್ ಬಯೋಡಿಗ್ರೇಡಬಲ್ ಅಂದ್ರೆ ವಿಚ್ ಕ್ಯಾನ್ ನಾಟ್ ಬಿ ಬ್ರೋಕನ್ ಡೌನ್ ಇಂಟು ಸಿಂಪ್ಲರ್ ಹಾರ್ಮ್ಲೆಸ್ ಸಬ್ಸ್ಟೆನ್ಸ್ ಇನ್ ನೇಚರ್ ಕಾಲ್ಡ್ ಆಸ್ ನಾನ್ ಬಯೋಡಿಗ್ರೇಡಬಲ್. ಅದನ್ನು ನಾವು ನಾರ್ಮಲಿ ಇಟ್ಬಿಟ್ರೆ ಅದು ಏನು ಚೇಂಜ್ ಆಗೋದಿಲ್ಲ. ಅದು ಯಾವುದೇ ಒಂದು ಆಂಟ್ಸ್ ಅಲ್ಲಿ, ಹುಳ ಅಲ್ಲಿ, ಏನೊಂದು ಪ್ರಾಣಿ ಅದ್ರ ಮೇಲೆ ಅಟ್ಯಾಕ್ ಮಾಡೋದು ಅದಕ್ಕೆ ಏನೂ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ಗೆ ಏನೂ ಆಗೋದಿಲ್ಲ, ಪಾಲಿಥೀನ್ ಏನು ಚೇಂಜ್ ಆಗೋದಿಲ್ಲ, ಬ್ಯಾಗ್ ಚೇಂಜ್ ಆಗೋದಿಲ್ಲ, ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್, ಮರ್ಕ್ಯೂರಿ, ಲೀಡ್, ಅರ್ಸೆನಿಕ್, ಮೆಟಲ್, ಅಲ್ಯೂಮಿನಿಯಂ ಕ್ಯಾನ್ಸು ಇವೆಲ್ಲ ಏನು ಪ್ಲಾಸ್ಟಿಕ್ ಐಟಮ್ಸ್ ಇದೆಲ್ಲ, ದೀಸ್ ಆರ್ ಆಲ್ ವಾಟ್ ವಿ ಕ್ಯಾನ್ ಸೇ ನಾನ್ ಬಯೋಡಿಗ್ರೇಡಬಲ್ ಆಯ್ತಾ. ಸೊ ಇದು ಇಂಪಾರ್ಟೆಂಟ್ ಇದೆ. ಸೊ ಕ್ವಶನ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಕೈಟೋ ಪ್ರೋಟೋಕಾಲ್? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಕೈಟೋ ಪ್ರೋಟೋಕಾಲ್ ಅಂದ್ರೆ ಏನು ಅಂತ ಕ್ವಶನ್ ಇದೆ. ಸೊ ಕೈಟೋ ಪ್ರೋಟೋಕಾಲ್ ಅಂದ್ರೆ ಇಟ್ ಈಸ್ ಅನ್ ಅಗ್ರಿಮೆಂಟ್ ಅಮಾಂಗ್ ದ ಕಂಟ್ರೀಸ್ ಟು ಟೇಕ್ ದ ಸ್ಟೆಪ್ಸ್ ಫಾರ್ ರೆಡ್ಯೂಸಿಂಗ್ ದ ಗ್ಲೋಬಲ್ ವಾರ್ಮಿಂಗ್ ಆಯ್ತಾ. ಸೊ ಗ್ಲೋಬಲ್ ವಾರ್ಮಿಂಗ್ಗೆ ಕಮ್ಮಿ ಮಾಡೋಕೆ ಇದು ಒಂದು ಪ್ರೋಟೋಕಾಲ್ ಇದೆ. ಇದೊಂದು ಏನಂದ್ರೆ ಮೆಮೊರಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮೆಮೊರಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋಕೆ ಬರೋಲ್ಲ, ಒಂದು ಪ್ರೋಟೋಕಾಲ್ ಇದೆ. ಸೊ ಎಲ್ಲರೂ ನಾವು ಮಾಡಬೇಕಾಗುತ್ತೆ. ಇದು ನಾವು ಒಂದು ಗ್ಲೋಬಲ್ ಇದೀವಿ ಅಂತಂದ್ರೆ ಎಲ್ಲಾ ಕಂಟ್ರೀಸು ಅದ್ರ ಜೊತೆ ಏನಂತ ಟೈಪ್ ಆಗಬೇಕು. ಸೊ ಇದು ಯಾವಾಗ ಅಡಾಪ್ಟ್ ಮಾಡಿದ್ದು? 1987 11 ಡಿಸೆಂಬರ್. ಬಟ್ ಇದನ್ನ ಇಟ್ ಎಂಟರ್ ಇಂಟು ಫೋರ್ಸ್ ಆಫ್ 16 ಫೆಬ್ರವರಿ 2005 ಅಲ್ಲಿ ಇದನ್ನ ಕಾರ್ಯಕ್ಕೆ ತಂದಿದ್ರು. ಸೊ ಕರೆಂಟ್ಲಿ ದೇರ್ ಆರ್ 192 ಪಾರ್ಟೀಸ್ ಅಂತ ಇದೆ. 192 ಪಾರ್ಟೀಸ್ ನಥಿಂಗ್ ಬಟ್ ಕಂಟ್ರೀಸ್ ಇದೆ. ಓಕೆ, ಸೊ 192 ಕಂಟ್ರೀಸ್ ಇದೆ. ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವರ್ಷನ್ ಕ್ಲೈಮೇಟ್ ಚೇಂಜ್. ಸೊ ಇದು ಒಂದು ಏನಂತಂದ್ರೆ ನಾನು ತಗೊಂಡಿರೋ ಸೋರ್ಸು. ಬೈ ಕಮಿಟಿಂಗ್ ಇಂಡಸ್ಟ್ರಿಯಲೈಸ್ ಕಂಟ್ರೀಸ್ ಅಂಡ್ ಎಕನಾಮಿಕ್ಸ್ ಇನ್ ಟ್ರಾನ್ಸಾಕ್ಷನ್ ಟು ಲಿಮಿಟ್ ದ ರೆಡ್ಯೂಸ್ ಗ್ರೀನ್ ಹೌಸ್ ಗ್ಯಾಸಸ್. ಗೊತ್ತಾಯ್ತಾ? ಗ್ರೀನ್ ಹೌಸ್ ಗ್ಯಾಸಸ್ ನ ರೆಡ್ಯೂಸ್ ಮಾಡೋಕೆ ಈ ಒಂದು ಕೈಟೋ ಪ್ರೋಟೋಕಾಲ್ ನ ನಾವು ಯೂಸ್ ಮಾಡ್ತೀವಿ, ಆರ್ ಗ್ಲೋಬಲ್ ವಾರ್ಮಿಂಗ್ ಅನ್ಬೋದು. ಇನ್ ಅಕಾರ್ಡೆನ್ಸ್ ವಿತ್ ದ ಅಗ್ರೀಡ್ ಇಂಡಿವಿಜುವಲ್ ಟಾರ್ಗೆಟ್ಸ್. ಗೊತ್ತಾಯ್ತಾ? ಇಂಡಿವಿಜುವಲ್ ಟಾರ್ಗೆಟ್ ಇರುತ್ತೆ, ನಾನು ಈ ವರ್ಷ ಇಷ್ಟು ರೆಡ್ಯೂಸ್ ಮಾಡ್ತೀನಿ, 5 ವರ್ಷದಲ್ಲಿ ನಾವು ಇಷ್ಟು ಪೊಲ್ಯೂಷನ್ ರೆಡ್ಯೂಸ್ ಮಾಡ್ತೀವಿ. ಸೊ ಅದನ್ನ ಮತ್ತೆ ಏನಂತಂದ್ರೆ ರಿಪೋರ್ಟ್ ಮಾಡಬೇಕು. ಯಾರಿಗೆ? ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಫಾರ್ ದ ಕ್ಲೈಮೇಟ್ ಚೇಂಜ್, ಇವರಿಗೆ ನಾವು ರಿಪೋರ್ಟ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಸೊ ಇದು ಒಂದು ಕೈಟೋ ಪ್ರೋಟೋಕಾಲ್ ಅಂತ ಅಂತೀವಿ. ತುಂಬಾ ಸಿಂಪಲ್ ಅಂಡ್ ವೆರಿ ಇಂಪಾರ್ಟೆಂಟ್, ರೈಟ್. ನೆಕ್ಸ್ಟ್ ಕ್ವಶನ್, ಓಝೋನ್ ಡೇ ಈಸ್ ಅಬ್ಸರ್ವ್ಡ್ ಆನ್. ನೋಡಿ, ಓಝೋನ್ ಡೇಗೆ ನೆನ್ಪಿಡೋಕೆ ಸಿಂಪಲ್ ಆಗಿ ನಿಮಗೆ ಒಂದು ಆಪ್ಷನ್ ಹೇಳ್ತೀನಿ. 15th ಸೆಪ್ಟೆಂಬರ್ ನಾವು ಏನು ಸೆಲೆಬ್ರೇಟ್ ಮಾಡ್ತೀವಿ? ಇಂಜಿನಿಯರ್ಸ್ ಡೇ, ರೈಟ್. ವಿ ಆಲ್ ಸೆಲೆಬ್ರೇಟ್ ದ ಇಂಜಿನಿಯರ್ಸ್ ಡೇ ಆನ್ 15th ಸೆಪ್ಟೆಂಬರ್ ಆನ್ ಬಿಹಾಫ್ ಆಫ್ ಮೋಕ್ಷಗಣಂ ವಿಶ್ವೇಶ್ವರಯ್ಯ ಅವರದು ಬರ್ತ್ಡೇ ಇದಕ್ಕೋಸ್ಕರ ನಾವು ಮಾಡ್ತೀವಿ. ಸೊ 16ನೇ ತಾರೀಕು ನೆಕ್ಸ್ಟ್ ಡೇನೇ ನಾವು ಮಾಡ್ತೀವಿ. ಏನು ಹೇಳಿ? ಓಝೋನ್ ಡೇ, ರೈಟ್. ಸೊ ಓಝೋನ್ ಡೇ ಓಕೆ, ಓಝೋನ್ ಡೇ ನಾವು ಅವತ್ತು ಮಾಡ್ತೀವಿ 16th ಸೆಪ್ಟೆಂಬರ್ಗೆ. ಸೊ ಅದು ಬಿಟ್ಬಿಟ್ಟು ಆಯ್ತಾ.
ಸೊ ಅದು ಬಿಟ್ಬಿಟ್ಟು ಇನ್ನೊಂದು 4 ಇದೆ. ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್ 21st ಮಾರ್ಚ್ ಮಾಡ್ತೀವಿ. ವರ್ಲ್ಡ್ ವೈಲ್ಡ್ ಲೈಫ್ ಡೇ 3rd ಮಾರ್ಚ್, ಪಾಪ್ಯುಲೇಷನ್ ಡೇ 11th, ವರ್ಲ್ಡ್ ಎನ್ವೈರನ್ಮೆಂಟ್ ಡೇ 5th ಜೂನ್. ಸಾರಿ, ಓಕೆ, ಇವಿಷ್ಟು ಇಂಪಾರ್ಟೆಂಟ್ ಡೇಸ್ ಇದೆ, ನೆನ್ಪಿಟ್ಕೊಳ್ಳಿ. ದ ಅಪ್ರೈಟ್ ಪಿರಾಮಿಡ್ ಆಫ್ ಎ ನಂಬರ್ ಈಸ್ ಆಬ್ಸೆಂಟ್. ಆಯ್ತಾ, ನೋಡಿ ಇಲ್ಲಿ ಕ್ವಶನ್ ಡೈರೆಕ್ಟ್ ಬಂದಿದೆ. ಓಕೆ, ನೋ ಇಶ್ಯೂ. ದ ಅಪ್ರೈಟ್ ಪಿರಾಮಿಡ್ ಆಫ್ ಎ ನಂಬರ್ ಈಸ್ ಆಬ್ಸೆಂಟ್ ಇನ್. ಅಪ್ರೈಟ್ ಪಿರಾಮಿಡ್ ಯಾವ್ದ್ರಲ್ಲಿ ಆಬ್ಸೆಂಟ್ ಇರುತ್ತೆ ಅಂತ ಕೇಳ್ತಾ ಇರೋದು. ಲೇಕ್, ಪೌಂಡ್, ಗ್ರಾಸ್ ಲ್ಯಾಂಡ್, ಫಾರೆಸ್ಟ್. ಸೊ ಆನ್ಸರ್ ನಿಮಗೆ ಕಾಣಿಸ್ತಾ ಇದೆ, ಬಟ್ ತಿಳ್ಕೊಳ್ಳಿ ಫಸ್ಟ್ ಕ್ವಶನ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ಪಿರಾಮಿಡ್ ಆಫ್ ನಂಬರ್ ಇಂಡಿಕೇಟ್ಸ್ ದ ನಂಬರ್ ಆಫ್ ಇಂಡಿವಿಜುವಲ್ಸ್ ಅಟ್ ಎ ಟ್ರೋಪಿಕ್ ಲೆವೆಲ್. ಅಂದ್ರೆ ಇದು ಒಂದು ಪಿರಾಮಿಡ್ ಇದೆ ಇವಾಗ. ಸೊ ದಿಸ್ ಈಸ್ ಎನ್ ಪಿರಾಮಿಡ್. ಆಯ್ತಾ, ಸೊ ಅದು ಏನ್ ಹೇಳುತ್ತೆ? ನಂಬರ್ ಆಫ್ ಇಂಡಿವಿಜುವಲ್ಸ್ ಎಟ್ ಎ ಟ್ರೋಪಿಕ್ ಲೆವೆಲ್, ಎಷ್ಟು ಜನ ಇದ್ದಾರೆ, ಯಾವ ಪ್ರೊಡ್ಯೂಸ್ ಆಗುತ್ತೆ ಅದ್ರ ಬಗ್ಗೆ. ಇಟ್ ಈಸ್ ಅಪ್ರೈಟ್ ಇನ್ ಲೇಕ್ ಸಿಸ್ಟಮ್. ಅಪ್ರೈಟ್, ಸೊ ಈ ತರ ಇರ್ಬೋದು ಅಪ್ರೈಟ್. ಓಕೆ, ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್, ಅಕ್ವಾಟಿಕ್ ಇಕೋಸಿಸ್ಟಮ್, ಹವೆರ್ ಇಟ್ ಈಸ್ ಸ್ಪೈಂಡಲ್ ಶೇಪ್ಡ್ ಇನ್ ಫಾರೆಸ್ಟ್ ಇಕೋಸಿಸ್ಟಮ್. ಸೊ ಇದು ಏನಿದೆ ಇವಾಗ ಇಲ್ಲಿ ಮುಂದೆ ಇದೆ ನೋಡಿ. ಸೊ ಇಲ್ಲಿ ನೋಡ್ಬೋದು ನೀವೀಗ, ಇದು ಅಪ್ರೈಟ್ ಸಿಸ್ಟಮ್. ಫಸ್ಟ್ ಏನ್ ಕಾಣಿಸ್ತಾ ಇದೆ ಇದು ಅಪ್ರೈಟ್ ಸಿಸ್ಟಮ್. ಓಕೆ, ಸೊ ಅಪ್ರೈಟ್ ಸಿಸ್ಟಮ್ ಯಾವ್ದ್ರಲ್ಲಿದೆ? ರೈಟ್, ಅಪ್ರೈಟ್ ಅಂದ್ರೆ ಏನು ಅದು ತಿಳ್ಕೊಳ್ಳಿ. ಅಂದ್ರೆ ಈ ಶೇಪ್, ಆಯ್ತಾ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಈ ತರ ಹೋಗ್ತಾ ಇದೆ. ಬಟ್ ಇದು ಯಾಕೆ ಈ ತರ ಹೋಗ್ತಾ ಇದೆ? ಸಿಂಪಲ್ ಆಗಿ ಹೇಳ್ತೀನಿ. ಇಲ್ಲಿ ಪ್ರೊಡ್ಯೂಸರ್ಸ್ ಜಾಸ್ತಿ ಇದ್ದಾರೆ, ಪ್ರೈಮರಿ ಪ್ರೊಡ್ಯೂಸರ್ಸ್ ಇದು. ರೈಟ್, ಆಮೇಲೆ ಇದು ಏನಂತಂದ್ರೆ ಇದನ್ನು ಪ್ರೈಮರಿ ಹ್ಯಾರ್ಬಿವೋರಸ್, ಅದನ್ನು ಪ್ರೈಮರಿ ಪ್ರೊಡ್ಯೂಸರ್ಸ್ ಆಗುತ್ತೆ. ಆಮೇಲೆ ಪ್ರೈಮರಿ ಕಾರ್ನಿವೋರಸ್, ಆಯ್ತಾ, ಇವು ಒಂದರಿಂದ ಒಂದು ಫುಡ್ ಚೈನ್ ಇರುತ್ತೆ ನೋಡಿ. ಸೊ ದೀಸ್ ಆರ್ ಆಲ್ ಫುಡ್ ಚೈನ್. ರೈಟ್, ಸೊ ಇದು ಫುಡ್ ಚೈನ್ ಅಂತ ತಿಳ್ಕೊಳ್ಳಿ. ಸೊ ಇದು ಒಂದರಿಂದ ಒಂದು ಈ ತರ ಹೋಗುತ್ತೆ. ಸೊ ಇದು ಅಪ್ರೈಟ್ ಯಾವ್ದಕ್ಕಿದೆ? ಪೌಂಡ್ ಸಿಸ್ಟಮ್ ಇದೆ, ಇಲ್ಲಿ ನೋಡ್ಬೋದು ನೀವು. ಇನ್ವರ್ಟೆಡ್ ಯಾವ್ದಕ್ಕಿರುತ್ತೆ? ಪ್ಯಾರಾಸಿಟಿಕ್ ಫುಡ್ ಚೈನ್. ಸೊ ಯಾವ್ದಕ್ಕಿರುತ್ತೆ ಇನ್ವರ್ಟೆಡ್? ಸೊ ಇದು ಯಾವ್ದಕ್ಕಿರುತ್ತೆ? The number of producer that has plant are less in number. Primary consumer feeding upon the primary producers are maximum in number of, followed by the secondary consumer, followed by the tertiary consumer. ಗೊತ್ತಾಯ್ತಾ? ನಂಬರ್ ಆಫ್ ಪ್ರೊಡ್ಯೂಸರ್ಸ್ ಏನಿರ್ತಾರೆ ಅಂತಂದ್ರೆ ಪ್ಲಾಂಟ್ಸ್ ಆರ್ ಲೆಸ್ ಇನ್ ನಂಬರ್. ಇಲ್ಲಿ ನೋಡ್ಬೋದು ನೀವು. ಈಗ ಪ್ರೊಡ್ಯೂಸರ್ಸ್ ಏನಾಗುತ್ತೆ? ಲೆಸ್ ಇನ್ ನಂಬರ್ ಇರುತ್ತೆ. ಬಟ್ ಪ್ರೈಮರಿ ಕನ್ಸ್ಯೂಮರ್ಸ್ ಫೀಡಿಂಗ್ ಅಪಾನ್ ಪ್ರೈಮರಿ ಪ್ರೊಡ್ಯೂಸರ್ ಮ್ಯಾಕ್ಸಿಮಮ್. ಇಲ್ಲಿ ಇದು ಪ್ರೊಡ್ಯೂಸರ್ಸ್ ಕಮ್ಮಿ ಇದೆ, ಬಟ್ ಕನ್ಸ್ಯೂಮರ್ ಜಾಸ್ತಿ ಆಗಿದೆ. ಯಾವ್ದ್ರಲ್ಲಿ? ದಿಸ್ ಇಸ್ ಅ ಫಾರೆಸ್ಟ್. ಓಕೆ, ಈ ಫಾರೆಸ್ಟ್ ಒಂದು ಏನಂತಾರೆ ಪಿರಮಿಡ್ ಅಲ್ಲಿ ಈ ತರ ಬರುತ್ತೆ. ಅದಾದ್ಮೇಲೆ ಪ್ರೈಮರಿ ಮ್ಯಾಕ್ಸಿಮಮ್, ಫಾಲೋಡ್ ಬೈ ಸೆಕೆಂಡರಿ ಕನ್ಸ್ಯೂಮರ್, ಫಾಲೋಡ್ ಬೈ ಟೆರಿಟರಿ. ಸೊ ಇದರಿಂದ ಇದು ಜಾಸ್ತಿ ಆಗುತ್ತೆ ಮತ್ತೆ ಇದು ಕಮ್ಮಿ ಆಗುತ್ತೆ ನೋಡಿ. ಪ್ರೈಮರಿ ಕನ್ಸ್ಯೂಮರ್ ಅಷ್ಟೇ ಜಾಸ್ತಿ ಇದೆ, ಅದಾದ್ಮೇಲೆ ಪ್ರೊಡ್ಯೂಸರ್ಸ್ ಕಮ್ಮಿ, ಪ್ರೈಮರಿ ಪ್ರೊಡ್ಯೂಸರ್ಸ್ ಕನ್ಸ್ಯೂಮರ್ ಜಾಸ್ತಿ, ಸೆಕೆಂಡರಿ ಕಮ್ಮಿ, ಟೆರಿಟರಿ ಇನ್ನೂ ಕಮ್ಮಿ. ಗೊತ್ತಾಯ್ತಾ? ಸೊ ಈ ತರದ್ದು ಅವರು ಕೇಳ್ತಾ ಇರೋದು. ಇದನ್ನ ಇಮ್ಯಾಜಿನೇಷನ್ ನಿಮ್ಮ ಹತ್ರ ಬರಬೇಕು ನಾವು. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಏನಂತಂದ್ರೆ ಪ್ಯಾರಾಸೈಟ್ ಫುಡ್ ಚೈನ್ ಇದೆ. ಇದು ಸೆಕೆಂಡ್ ಒನ್. ಇನ್ವರ್ಟೆಡ್ ಅಪ್ರೈಟ್ ಅಂದ್ರೆ ಈ ತರ ಬರುತ್ತೆ, ಇನ್ವರ್ಟೆಡ್ ಅಂದ್ರೆ ಹಿಂಗ್ ಬರುತ್ತೆ, ಸ್ಪೈಂಡಲ್ ಶೇಪ್ ಅಂದ್ರೆ ಇದು ಬರುತ್ತೆ. ಸೊ ದಿಸ್ ಈಸ್ ಎನ್ ಫಾರೆಸ್ಟ್ ಇಕೋಸಿಸ್ಟಮ್ಗೆ ಈ ತರ ಬರುತ್ತೆ. ಓಕೆ, ಪ್ರೊಡ್ಯೂಸರ್ ಜಾಸ್ತಿ ಇರುತ್ತೆ, ಬಟ್ ಏನಂತಂದ್ರೆ ಇಲ್ಲಿ ನೋಡ್ಬೋದು ಪ್ರೈಮರಿ ಕನ್ಸ್ಯೂಮರ್ಸ್ ಜಾಸ್ತಿ ಇರ್ತಾರೆ, ಪ್ರೊಡ್ಯೂಸರ್ಸ್ ಕಮ್ಮಿ ಇರುತ್ತೆ. ಡನ್, ರೈಟ್. ನಾವು ಇಕೋಲಾಜಿಕಲ್ ಸಕ್ಸೆಷನ್, ದ ಇಂಟರ್ಮೀಡಿಯೇಟ್ ಡೆವಲಪ್ಮೆಂಟ್ ಫೇಸ್ ಈಸ್ ನೋನ್ ಆಸ್. ಇಕೋಲಾಜಿಕಲ್ ಸಕ್ಸೆಷನ್ ಅಂದ್ರೆ ಏನು? ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಅದಾದ್ಮೇಲೆ ಇದು ಇಂಟರ್ಮೀಡಿಯೇಟ್ ಡೆವಲಪ್ಮೆಂಟ್ ಬರುತ್ತೆ. ಸೊ ಇಕೋಲಾಜಿಕಲ್ ಸಕ್ಸೆಷನ್ ಅಂದ್ರೆ ಇಟ್ ಈಸ್ ಅ ಪ್ರೋಸೆಸ್ ಚೇಂಜ್ ಇನ್ ದ ಸ್ಪೀಸೀಸ್ ಸ್ಟ್ರಕ್ಚರ್ ಆಫ್ ಎನ್ ಇಕೋಲಾಜಿಕಲ್ ಕಮ್ಯುನಿಟಿ ಓವರ್ ಅ ಟೈಮ್ ಫ್ರಮ್ ಎ ಪಾಯ್ನಿಯರ್ ಕಮ್ಯುನಿಟಿ ದಟ್ ಸೆಟ್ಸ್ ಫಸ್ಟ್ ಇನ್ ದ ಬ್ಯಾರನ್ ಲ್ಯಾಂಡ್ ಟು ದ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. ಅಂದ್ರೆ ಇದು ಒಂದು ಭೂಮಿ ಇದೆ, ಅದ್ರ ಮೇಲೆ ಏನು ಇಲ್ಲ ಇವಾಗ, ಆಯ್ತಾ, ಏನು ಇಲ್ಲ, ಎಲ್ಲ ಬ್ಯಾರನ್ ಲ್ಯಾಂಡ್ ಇದೆ, ಆಯ್ತಾ. ಇಲ್ಲಿ ನೋಡ್ಬೋದು ನೀವು, ಈಗ ಬ್ಯಾರನ್ ಲ್ಯಾಂಡ್ಸ್ಕೇಪ್ ಇದೆ, ಅದರಲ್ಲಿ ಏನು ಇಲ್ಲ, ಸುಮ್ಮನೆ ಒಂದು ಏನಂತಂದ್ರೆ ಖಾಲಿ ಜಾಗ, ಅಲ್ಲಿ ಏನು ಬೆಳೆದಿಲ್ಲ. ಅದಾದ್ಮೇಲೆ ಏನಾಗುತ್ತೆ? ಮಳೆ ಬಿದ್ದು ಬಿಸಿಲು ಬಂದು ಅಥವಾ ಏನೋ ಒಂದು ಆಗಿ ನೇಚರ್ ಪ್ರೊಸೆಸ್ ಅಲ್ಲಿ ಸಣ್ಣದೇನಾದ್ರೆ ಹುಲ್ಲು ಹತ್ಕೊಳ್ಳುತ್ತೆ. ಇದು ನೋಡಿ, ಇದು ಫಸ್ಟ್ ಪ್ರೊಸೆಸ್. ಸೊ ಅದಾದ್ಮೇಲೆ ಏನಾಗುತ್ತೆ? ಹುಲ್ಲು ಹತ್ಕೊಳ್ಳುತ್ತೆ, ಒಂದು ಸಣ್ಣ ಸಣ್ಣ ಗಿಡಗಳು ಹತ್ಕೊಳ್ಳುತ್ತೆ, ಆಯ್ತಾ. ಅದಾದ್ಮೇಲೆ ಏನಾಗುತ್ತೆ? ಇನ್ನೂ ಜಾಸ್ತಿ ಮಳೆ ಬಂತು ಅಂತಂದ್ರೆ ಇಂಟರ್ಮೀಡಿಯೇಟ್ ಕಮ್ಯುನಿಟಿ ಬರುತ್ತೆ. ಪಾಯ್ನಿಯರ್ ಕಮ್ಯುನಿಟಿ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ ಇದು, ಆಯ್ತಾ. ಸೊ ಪಾಯ್ನಿಯರ್. ಸೊ ಇಂಟರ್ಮೀಡಿಯೇಟ್ ಅಂತಂದ್ರೆ ಸ್ವಲ್ಪ ಅದಕ್ಕಿಂತ ದೊಡ್ಡದಾಗ್ಬಿಡುತ್ತೆ ಗಿಡಗಳು, ಯಾಕೆಂದ್ರೆ ಅದರದ್ದು ಫರ್ಟಿಲಿಟಿನೂ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಜಾಸ್ತಿ ಬೇರೆ ಬೇರೆ ಗಿಡಗಳು ಎಲ್ಲ ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಇನ್ನೂ ಮೆಚೂರ್ ಆಗ್ಬಿಡುತ್ತೆ. ಏನು? ಈ ಗಿಡಗಳು ಇದೆಲ್ಲ ಮೆಚೂರ್ ಆಗ್ಬಿಡುತ್ತೆ, ಜಾಸ್ತಿ ಮರಗಳು ಬೆಳೆದ್ ಬಿಡುತ್ತೆ. ಓಕೆ, ಒಂದೊಂದ್ಸಲ ವರ್ಡಿಂಗ್ಸ್ ನೋಡಿ ಈ ತರ ಆಗುತ್ತೆ. ಕ್ಲೈಮ್ಯಾಕ್ಸ್ ಕಮ್ಯುನಿಟಿ, ಸೊ ಅದ ಜಾಸ್ತಿ ಮರಗಳು ಬೆಳೆದ್ಬಿಟ್ಟು ತುಂಬಾ ದೊಡ್ಡದಾಗ್ಬಿಟ್ರೆ ಅದನ್ನ
ನಾವು ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಅಂತೀವಿ ಆಯ್ತಾ. ಅಂದ್ರೆ ಜಾಸ್ತಿ ಆಗ್ಬಿಡ್ತು ಅಂದ್ರೆ ದೊಡ್ಡದಾಗ್ಬಿಡ್ತು. ಸೊ ಈ ಒಂದು ಪ್ರಾಸೆಸ್ಗೆ ನಾವು ಪ್ರೈಮರಿ ಸಕ್ಸೆಷನ್ ಅಂತ ಅಂತೀವಿ, ಗೊತ್ತಾಯ್ತಾ. ಸೊ ಇದು ಆಗಕ್ಕೆ ಏನು 1 ವರ್ಷ 2 ವರ್ಷ ಅಲ್ಲ, ಇದಕ್ಕೆ ಎಷ್ಟೋ ಒಂದು ವರ್ಷ ಬೇಕು, 50 ರಿಂದ 60 ವರ್ಷ, ಒಂದ್ಸಲ 100 ವರ್ಷನೂ ಬೇಕಾಗುತ್ತೆ. ಸೊ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಲ್ಯಾಂಡ್ ಪ್ರೆಸೆನ್ಸ್ ಹಿಯರ್. ಓಕೆ, ನೆಕ್ಸ್ಟ್ ಸೆಕೆಂಡರಿ ಸಕ್ಸೆಷನ್ ಯಾವ ತರ ಬರುತ್ತಂದ್ರೆ, ಈ ಗಿಡಗಳು ಬೆಳೆದ್ಮೇಲೆ ಮತ್ತೇನಾಗುತ್ತೆ ಹೊಳಿ ಮತ್ತೆ ಈ ಗಿಡಗಳದ್ದು ಎಲೆಗಳು ಉದುರುತ್ತೆ, ಅಥವಾ ಏನೋ ಒಂದು ಮತ್ತೆ ಬರ ಬರ್ಬೋದು, ಏನೋ ಒಂದು ಬರ್ಬೋದು. ಸೊ ಅದಾದ್ಮೇಲೆ ಏನಾಗುತ್ತೆ, ಅದು ಪರ್ಟ್ಯುರ್ಬೇಷನ್ ಆಗುತ್ತೆ. ಪರ್ಟ್ಯುರ್ಬೇಷನ್ ಅಂತಂದ್ರೆ ಮತ್ತೆ ಒಣಗೋಗುತ್ತೆ, ಗಿಡ ಎಲ್ಲ ಹೊರಟೋಗ್ಬಿಡುತ್ತೆ. ಮತ್ತೆ ಅದಾದ್ಮೇಲೆ ಇಂಟರ್ಮೀಡಿಯೇಟ್ ಕಮ್ಯುನಿಟಿ ಮತ್ತೆ ಸ್ಟಾರ್ಟ್ ಆಗುತ್ತೆ, ಇದು ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ, ರೈಟ್. ಅದಾದ್ಮೇಲೆ ಮತ್ತೆ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಆಗುತ್ತೆ. ಸೊ ಇದನ್ನ ನಾವು ಏನಂತೆ ಅಂತಂದ್ರೆ ಪರ್ಟ್ಯುರ್ಬೇಷನ್. ಸೊ ಇದು ಸೆಕೆಂಡರಿ ಸಕ್ಸೆಷನ್. ಸೊ ಅಂದ್ರೆ ಇಲ್ಲಿಂದ ಮತ್ತೆ ರಿಪೀಟ್ ಆಗುತ್ತೆ, ಇದಿಷ್ಟು ಪ್ರಾಸೆಸ್ ಮತ್ತೆ ರಿಪೀಟ್ ಆಗುತ್ತೆ, ಪ್ರೈಮರಿ ಆಮೇಲೆ ಸೆಕೆಂಡರಿ, ಗೊತ್ತಾಯ್ತಾ. ಸೊ ಇದಕ್ಕೆ ನಾವು ಒಂದು ಏನಂತೇವೆ ಅಂತಂದ್ರೆ ಒಂದು ಪ್ರೈಮರಿ ಸಕ್ಸೆಷನ್ ಅಂತ, ಒಂದು ಸಕ್ಸೆಷನ್ ಅಂತ ಅಂತೀವಿ ನಾವು. ನೀವು ಇಲ್ಲಿ ನೋಡ್ಬೋದು, ಇವಾಗ ಇಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಇವಾಗ. ಸೊ ಇಲ್ಲಿ ನೋಡಿ ಕಲ್ಲುಗಳಿದೆ, ಎಕ್ಸ್ಪೋಸ್ಡ್ ರಾಕ್ಸ್ ಇದೆ. ಸೊ ಇದನ್ನ ಲೀಚಸ್ ಅಂಡ್ ಮಾಸ್ ಆಗುತ್ತೆ. ಸೊ ಈ ತರ ಆಗುತ್ತೆ, ಇದು ಆಗೋಕೆ 100 ರಿಂದ 150 ವರ್ಷ ಬೇಕಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಕಲ್ಲು, ಸೊ ನೀರು ಬಿದ್ದಿ ಏನಾಗುತ್ತೆ, ಚೇಂಜಸ್ ಆಗ್ಬಿಡುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ, ಇಲ್ಲಿ ಅನ್ಯುವಲ್ ವೀಡ್ಸ್ ಆಗುತ್ತೆ, ಇಲ್ಲಿ ನೋಡ್ಬೋದು ನೀವು, ಆಯ್ತಾ. ನಾನು ಬರೆಯೋದಿಲ್ಲ, ಸುಮ್ಮನೆ ನಿಮ್ಗೆ ಕಾಣಿಸೋದಿಲ್ಲ, ಇಲ್ಲಿ ನೋಡಿ ಇಷ್ಟೇ. ಸೊ ಅನ್ಯುವಲ್ ವೀಡ್ಸ್ ಆಗುತ್ತೆ, ಫಸ್ಟ್ ಇದು ಇರುತ್ತೆ. ಅದಾದ್ಮೇಲೆ ಈ ತರ ನೋಡಿ, ಅದ್ರ ಮೇಲೆ ಏನಂತಂದ್ರೆ ಲೀಚಸ್ ಮತ್ತೆ ಮಾಸಸ್ ಬರುತ್ತೆ. ಅದಾದ್ಮೇಲೆ ಅದೇನಂತೆ ಹುಲ್ಲು ತರ ಬರುತ್ತೆ, ಆಯ್ತಾ. ಆಮೇಲೆ ಸಣ್ಣ ಸಣ್ಣ ಗಿಡಗಳು ಅಥವಾ ಸಣ್ಣ ಹುಲ್ಲು ಹತ್ಕೊಂಡ್ಬಿಡುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ, ಇದನ್ನ ನಾನು ಪರ್ನಿಯಲ್ ವೀಡ್ಸ್ ಅಂಡ್ ಗ್ರಾಸಸ್ ಅಂತೀವಿ. ಆಮೇಲೆ ಶ್ರಬ್ಸ್ ಅಂತೀವಿ ನೋಡಿ. ಶ್ರಬ್ಸ್ ಅಂತಂದ್ರೆ ಈ ತರದ್ದು, ಸೊ ಈ ತರದ್ ನೋಡಿ ಮರಗಳಾಗುತ್ತೆ, ಚಿಕ್ಕ ಮರಗಳು, ಆಯ್ತಾ, ನೆಲಕ್ಕೆ ಸಮ ಇರುತ್ತೆ, ಅಂತ ಮರಗಳನ್ನ ಶ್ರಬ್ಸ್ ಅಂತೀವಿ. ಸೊ ಅದಾದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಚೆರಿ ಅಂಡ್ ಯಂಗ್ ಪೈನ್ ಫಾರೆಸ್ಟ್, ಸ್ವಲ್ಪ ದೊಡ್ಡದಾಗ್ಬಿಡುತ್ತೆ ಅವಾಗ, ರೈಟ್. ಸೊ ಸ್ವಲ್ಪ ದೊಡ್ಡದಾಗುತ್ತೆ. ಅದಾದ್ಮೇಲೆ ಇನ್ನೂ ಜಾಸ್ತಿ ಬ್ರಾಡ್ ಲೀಫ್ ಫಾರೆಸ್ಟ್ ಆಗುತ್ತೆ ಅವಾಗ, ಗೊತ್ತಾಯ್ತಾ. ಸೊ ಈ ಒಂದು ಪ್ರಾಸೆಸ್ಗೆ ನಾವು ಸಕ್ಸೆಷನ್ ಅಂತ ಅಂತೀವಿ. ಐ ಥಿಂಕ್ ನಿಮಗೆ ಇವಾಗ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ಇದು ಈ ಪ್ರಾಸೆಸ್ ಆಗಕ್ಕೆ ಏನು 100 ರಿಂದ 150 ವರ್ಷ ಯಾಕೆ ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಸೊ ದಿಸ್ ಇಸ್ ಎ ನ್ಯಾಚುರಲ್ ಪ್ರಾಸೆಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಇದರಲ್ಲಿ ಟೈಪ್ ಆಫ್ ಕಮ್ಯುನಿಟೀಸ್ ಇದೆ, ಅದನ್ನು ಒಂದ್ಸಲ ಹೇಳ್ಬಿಡ್ತೀನಿ, ಸೊ ದಟ್ ನಿಮಗೆ ಕಂಪ್ಲೀಟ್ ಕ್ಲಿಯರ್ ಆಗಿಬಿಡಲಿ ಸಕ್ಸೆಷನ್ ಒಂದು ಟಾಪಿಕ್. ಸೊ ಇದರಲ್ಲಿ 3 ಕಮ್ಯುನಿಟೀಸ್ ಇದೆ. ಒಂದು ಪಾಯ್ನಿಯರ್ ಕಮ್ಯುನಿಟೀಸ್. ಸೊ ಪಾಯ್ನಿಯರ್ ಇಸ್ ನಥಿಂಗ್ ಬಟ್ ದ ಒನ್ ದಟ್ ಸೆಟ್ಸ್ ಫಸ್ಟ್. ಒಂದು ನಿಮಿಷ ನೋಡಿ, ಇಲ್ಲಿ ಪಾಯ್ನಿಯರ್ ಸ್ಟೇಜ್ ಅಂತಂದ್ರೆ ಬ್ಯಾರಿನ್ ರಾಕ್ ಇರುತ್ತೆ, ಲಿಚಸ್ ಇರುತ್ತೆ, ಸ್ಮಾಲ್ ಆನ್ಯುವಲ್ ಪ್ಲಾಂಟ್ಸ್, ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಪ್ಲಾಂಟ್ಸ್ ಬೆಳ್ಕೊಳ್ಳುತ್ತೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ರೈಟ್, ಇಲ್ಲಿ ನೋಡ್ಬೋದು, ರೈಟ್. ಫಸ್ಟ್ ಈ ತರ ಇರುತ್ತೆ, ಅದಾದ್ಮೇಲೆ ಸ್ವಲ್ಪ ದೊಡ್ಡದಾಗ್ಬಿಡುತ್ತೆ ಇವು, ದೊಡ್ಡದು. ಆಮೇಲೆ ಇಲ್ಲಿ ಸ್ವಲ್ಪ ಬೆಳೆಯುತ್ತೆ. ಸೊ ಸೇಮ್ ಇದೆ, ನಾನು ಇವಾಗ ತೋರಿಸಿರೋದೇ ಇಲ್ಲಿ ಇನ್ನೊಂದ್ಸಲ ತೋರಿಸ್ತಾ ಇರೋದು. ಪೆರಿನಿಯಲ್ ಹರ್ಬ್ಸ್ ಅಂಡ್ ಗ್ರಾಸಸ್, ಇದ್ರ ಮೇಲೆ ಮತ್ತೆ ಹುಲ್ಲು ಎಲ್ಲ ಬೆಳ್ಕೊಳ್ಳುತ್ತೆ. ಹುಲ್ಲು ಬೆಳೆಯುವವರೆಗೂ ಏನಿದೆ ಅದು ನಮ್ದು ಪಾಯ್ನಿಯರ್ ಸ್ಟೇಜ್ ಆಗುತ್ತೆ. ಸೊ ಒನ್ ದಟ್ ಸೆಟ್ ದ ಫಸ್ಟ್ ಇನ್ ಬ್ಯಾರಿನ್ ಏರಿಯಾ, ಫಸ್ಟ್ ಯಾವುದು ಆಗುತ್ತೆ ಅದು ಬ್ಯಾರಿನ್ ಏರಿಯಾದಲ್ಲಿ ಪಾಯ್ನಿಯರ್ ಕಮ್ಯುನಿಟಿ. ಲೀಚಸ್ ರಾಕ್ ಪೈಥೋಪ್ಲಾಂಕ್ಟಾನ್, ಝೂ ಪ್ಲಾಂಕ್ಟಾನ್ ಇನ್ ಪಾಂಡ್ಸ್, ದೇ ಸರ್ವೈವ್ ಇನ್ ದ ಮೋಸ್ಟ್ ಹಾಸ್ಟೈಲ್ ಎನ್ವೈರನ್ಮೆಂಟ್, ಎಲ್ಲ ಕಡೆ ಸರ್ವೈವ್ ಆಗುತ್ತೆ ಅದು. ನೆಕ್ಸ್ಟ್ ಟ್ರಾನ್ಸಿಷನಲ್ ಆರ್ ಸೆರಲ್ ಕಮ್ಯುನಿಟಿ ಅಂತೀವಿ, ದಟ್ ಫಾಲೋ ದ ಪಾಯ್ನಿಯರ್ ಕಮ್ಯುನಿಟಿ. ಇದ್ರದ್ದು ನೆಕ್ಸ್ಟ್ ಸ್ಟೆಪ್ ಇದೆ, ಇದು ಪಾಯ್ನಿಯರ್ ಆದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೆ ಅದು ಬೈರೋಪೈಡ್ಸ್, ಹರ್ಬ್ಸ್, shrubs in xerosphere, submerged, floating and in the ponds. They contribute maximum to the formation of the stable community. ನೋಡಿ, ಸ್ಟೇಬಲ್ ಕಮ್ಯುನಿಟಿ ಅಂದ್ರೆ ಇಸ್ ನಥಿಂಗ್ ಬಟ್ ಸೆರಲ್ ಕಮ್ಯುನಿಟಿ ಆರ್ ಟ್ರಾನ್ಸಿಷನಲ್ ಕಮ್ಯುನಿಟಿ ಅಂದ್ರೆ. ಸೊ ಇಲ್ಲಿ ನೋಡಿ, ಇದೇನಿದೆ ಈಗ ಇಲ್ಲಿವರೆಗೂ, ಸೊ ದಿಸ್ ಇಸ್ ಎನ್ ಪಾಯ್ನಿಯರ್ ಸ್ಟೇಜ್. ಸೊ ಈ ಇಂಟರ್ಮೀಡಿಯೇಟ್ ಸ್ಟೇಜ್ ಏನಿದೆ, ಇಲ್ಲಿ ನಾನು ಲೈನ್ ಆಗ್ತಾ ಇರೋದು, ಸೊ ಈ ಇಂಟರ್ಮೀಡಿಯೇಟ್ ಸ್ಟೇಜ್ ನ ನಾವೇನನ್ಬೋದು ಗೊತ್ತಾ, ಅದನ್ನ ನಾವು ಟ್ರಾನ್ಸಿಷನಲ್ ಆರ್ ಸೆರಲ್ ಕಮ್ಯುನಿಟಿ ಅಂತ ಅಂತೀವಿ. ಸೊ ಇದಾದ್ಮೇಲೆ ಸೊ ದಿಸ್ ಇಸ್ ಎನ್ ಸೆರಲ್ ಕಮ್ಯುನಿಟಿ, ಆಯ್ತಾ. ಸೊ ಇಲ್ಲಿ ನೋಡಿ, ಇಲ್ಲಿ ಬೆಳ್ಕೊಂಡ್ಮೇಲೆ ಇಲ್ಲಿ ಸ್ವಲ್ಪ ದೊಡ್ಡ ಗಿಡಗಳಾಗುತ್ತೆ, ಗ್ರಾಸಸ್, ಶ್ರಬ್ಸ್, ಶೇಡ್ ಇಂಟಾಲರೆಂಟ್ ಟ್ರೀಸ್ ಆಗುತ್ತೆ. ಸೊ ಅದಾದ್ಮೇಲೆ ಲಾಸ್ಟ್ ಬರುತ್ತೆ ಶೇಡ್ ಟಾಲರೆಂಟ್ ಟ್ರೀಸ್ ಆರ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ, ಅಂದ್ರೆ ಇದು ಲಾಸ್ಟ್. ಇದಾದ್ಮೇಲೆ ಯಾವುದೇ ಸೊ ಇದಾದ್ಮೇಲೆ ಯಾವುದೇದು ಗಿಡ ಮರ ಬೆಳೆಯೋದಿಲ್ಲ, ಅಂದ್ರೆ ಅಷ್ಟು ದೊಡ್ಡದಾಗ್ಬಿಡುತ್ತೆ. ಸೊ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಇಸ್ ದ ಲಾಸ್ಟ್ ಕಮ್ಯುನಿಟಿ ಇನ್ ಬಯೋಟಿಕ್ ಸಸೆಷನ್ ವಿಚ್ ಇಸ್ ರಿಲೇಟಿವ್ಲಿ ಸ್ಟೇಬಲ್ ಅಂಡ್ ಇಟ್ ಈಸ್ ನಿಯರ್ಲಿ ಇಕ್ವಿಲಿಬ್ರಿಯಂ with the environment of that are called as climax community. Example forest ಅಂತ ಹೇಳ್ಬೋದು. ಸೊ ಈ ಎಂಟೈರ್ ಸೀರೀಸ್ ಆಫ್ ಕಮ್ಯುನಿಟೀಸ್ ಏನಿದೆ ಅಕರಿಂಗ್ ಇನ್ ಬಯೋಟಿಕ್ ಸಕ್ಸೆಷನ್ ಇಸ್ ಕಾಲ್ಡ್ ಆಸ್ ಅನ್ ಸೀರೆ ಅಂತ ಅಂತೀವಿ, ಆಯ್ತಾ. SERA, ಸೇರ್ ಅನ್ಬೋದು, ಆಯ್ತಾ. ನೋಡಿ, ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಲ್ಲ, ಒಂದೊಂದ್ಸಲ ತಿಳ್ಕೊಳ್ಳಿ. ಓಕೆ, ಈ ಮೂರಕ್ಕೆ ನಾವೇನಂತೀವಿ ಸೇರ್ ಅಂತ ಅಂತೀವಿ. ಸೊ ನಾವು ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ಸೊ ದಿಸ್ ಈಸ್ ಅನ್
ಸೇರ್ ಅಂತ ಅನ್ಬೋದು. ನೋಡಿ, ಒಂದೊಂದು ಕ್ವಶನ್ಗೆ ಒಂದೊಂದ್ಸಲ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ನಾನು, ಗೊತ್ತಾಯ್ತಾ? ಯಾಕೆಂದ್ರೆ ನಿಮಗೆ ತಿಳಿಬೇಕು, ನಿಮಗೆ ತಿಳಿಯೋದು ಇಂಪಾರ್ಟೆಂಟ್ ಇದೆ. ಸುಮ್ಮನೆ ಆನ್ಸರ್ ಹೇಳ್ಬಿಟ್ಟು ಹೋದ್ರೆ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್, ಬಿಕಾಸ್ ದಿಸ್ ಇಸ್ ವೆರಿ ಡಿಫರೆಂಟ್ ಸಬ್ಜೆಕ್ಟ್. I hope today's class you have enjoyed, and I will bring more questions in upcoming classes. Please watch our YouTube channel and subscribe our YouTube channel. Thank you so much for watching this video. Thank you. Hello my dear friends and my dear students, welcome to our YouTube channel Civil with Sudheer. So in today's class we are discussing the environmental studies MCQ. This is a class 4. If you have still not watched our previous classes, please in the I button I have given the link. You can watch our all the previous classes. That is I have completed 3 classes. ಆಯ್ತಾ? ಸೊ ಈ ಒಂದು ಎನ್ವೈರ್ಮೆಂಟಲ್ ಸ್ಟಡೀಸ್ MCQ ತುಂಬ ಬೇಗ ಕಂಪ್ಲೀಟ್ ಮಾಡ್ತೀನಿ, ದಯವಿಟ್ಟು ನಂಗೆ ಕ್ಷಮಿಸಿ. ಸೊ ಬಿಕಾಸ್ ಆಫ್ ಸಮ್ ರೀಸನ್ಸ್, ಆಯ್ತಾ, ರೀಸನ್ಸ್ ನಾನು ಹೇಳೋದಿಲ್ಲ. ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಫ್ರಮ್ ದ ಪಾಸ್ಟ್ ಫ್ಯೂ ಡೇಸ್. So still how I have managed today to do this video. So because ತುಂಬಾ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಾ ಇದ್ದಾರೆ ಸೀರಿಯಸ್ ಕ್ಯಾಂಡಿಡೇಟ್ಸ್ಗೆ ಪ್ರಾಬ್ಲಮ್ ಆಗ್ತಿದೆ ಅಂತ, ಸೊ ಅದಕ್ಕೆ ಐ ಹ್ಯಾವ್ ಕಮ್ ಹಿಯರ್ ಅಂಡ್ ಐ ಹ್ಯಾವ್ ಸ್ಟಾರ್ಟಿಂಗ್ ಟುಡೇ ಅಗೇನ್ ದ ಕ್ಲಾಸಸ್. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸಸ್ಸು. ನನ್ನ ಸೌಂಡು ನಿಮಗೆ ಕರೆಕ್ಟಾಗಿ ಬರಲಿಲ್ಲ, ದಯವಿಟ್ಟು ಸ್ವಲ್ಪ ಏನಾದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಐ ಕಾಂಟ್ ಸ್ಪೀಕ್ ಲೌಡ್ಲಿ ಬಿಕಾಸ್ ಐ ಹ್ಯಾವ್ ಸಮ್ ಥ್ರೋಟ್ ಪ್ರಾಬ್ಲಮ್. ಓಕೆ, ಐ ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಇದೆ. The order of basic process involved in the succession. ನೋಡಿ, ಆರ್ಡರ್ ಆಫ್ ಬೇಸಿಕ್ ಪ್ರೊಸೆಸ್ ಆಫ್ ಸಕ್ಸೆಷನ್ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಏನಂತಂದ್ರೆ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದೆ. ಸಕ್ಸೆಷನ್ ಇಸ್ ನಥಿಂಗ್ ಬಟ್ ಒಂದು ನಾರ್ಮಲಿ ಬ್ಯಾರನ್ ಲ್ಯಾಂಡ್ ಏನಿರುತ್ತೆ ಅದು, ಆ ಬ್ಯಾರನ್ ಲ್ಯಾಂಡು ಫಸ್ಟ್ ಏನಾಗುತ್ತೆ ಅಂತಂದ್ರೆ ಬ್ಯಾರನ್ ಲ್ಯಾಂಡು ಸ್ವಲ್ಪ ಸಣ್ಣ ಸಣ್ಣ ಗಿಡ ಅಥವಾ ಏನಾದರೂ ಬೆಳ್ಕೊಳ್ಳುತ್ತೆ, ಹುಲ್ಲು ಬೆಳ್ಕೊಳ್ಳುತ್ತೆ, ಅದಾದ್ಮೇಲೆ ಸಣ್ಣ ಸಣ್ಣ ಮರ ಬೆಳ್ಕೊಳ್ಳುತ್ತೆ, ಅದಾದ್ಮೇಲೆ ಅದು ಸ್ವಲ್ಪ ದೊಡ್ಡದಾಗುತ್ತೆ, ಆಯ್ತಾ, ಅದಾದ್ಮೇಲೆ ಇನ್ನೂ ದೊಡ್ಡದಾಗುತ್ತೆ, ರೈಟ್? ಸೊ ಇದೇ ತರ ಏನು ನೇಚರ್ ಪ್ರೋಸೆಸ್ ಏನಿದೆ ನೋಡಿ, ಅದನ್ನ ನಾವು ಸಕ್ಸೆಷನ್ ಅಂತೀವಿ. ಬಟ್ ಇಲ್ಲಿ ಕೇಳ್ತಾ ಇರೋದು ಅವರು ಬೇಸಿಕ್ ಪ್ರಾಸೆಸ್ ಇನ್ವಾಲ್ವ್ಡ್ ಇನ್ ದ ಸಕ್ಸೆಷನ್. ಸೊ ಬೇಸಿಕ್ ಪ್ರಾಸೆಸ್ ಅಲ್ಲಿ ನೀವು ನೋಡಬೇಕು, ನ್ಯುಡೇಷನ್ ಅಂತ ಬರುತ್ತೆ ಫಸ್ಟ್, ಇನ್ವೇಷನ್, ಕಂಪ್ಲೀಷನ್ ಅಂಡ್ ಕೋಆಕ್ಷನ್, ರಿಯಾಕ್ಷನ್, ಸ್ಟೆಬಿಲೈಸೇಷನ್. ಸೊ ಇದಕ್ಕೆ ನಾನು ಇಲ್ಲಿ ಎಕ್ಸಾಂಪಲ್ ಆರಾಮಾಗಿ ನಿಮಗೆ ತೋರಿಸ್ತಾ ಇದ್ದೀನಿ, ಸೊ ದಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ನ್ಯುಡೇಷನ್ ಅಂದ್ರೆ ಇದು ಫಸ್ಟ್ ಸ್ಟೆಪ್ ಇರುತ್ತೆ, ಇದನ್ನ ತಿಳ್ಕೊಬಹುದು, ಆಯ್ತಾ? ಸೊ ಎಕ್ಸ್ಪೋಸ್ ರಾಕ್ಸ್, ಲೀಚಸ್ ಇಲ್ಲಿವರೆಗೂ ಬರುತ್ತೆ, ಗೊತ್ತಾಯ್ತಾ? ಸೊ ಓಕೆ, ಸೊ ಇಷ್ಟ ಅಂತ ತಿಳ್ಕೊಳ್ಳೋಣ. ಸೊ ಈ ಒಂದು ಪ್ರಾಸೆಸ್ಗೆ ನಾವು ನ್ಯುಡೇಷನ್ ಅಂತೀವಿ, ಅಂದ್ರೆ ಫಸ್ಟ್ ಪ್ರಾಸೆಸ್ ಇರುತ್ತೆ ಅದು. ಇನ್ವೇಷನ್ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಏನಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಈ ಸ್ಟೆಪ್ ಇಂದ ಇಲ್ಲಿಗೆ, ರೈಟ್? ಸೊ ಇಲ್ಲಿಂದ ಇಲ್ಲಿಗೆ ಏನಂತಂದ್ರೆ ಅದು ಏನ್ ಬೆಳ್ಕೊಂಡಿದೆ, ಲೀಚಸ್, ಮಾಸಸ್, ಆನ್ಯುವಲ್ ವೀಡ್ಸು, ಆಯ್ತಾ? ಸೊ ಇದು ಒಂದು ಏನು ಬೆಳ್ಕೊಳ್ಳುತ್ತಲ್ಲ, ಸ್ವಲ್ಪ ಗಿಡ ಮರಗಳು ಸಣ್ಣ ಸಣ್ಣ, ಆಯ್ತಾ, ಸಸಿಗಳು ಏನೋ ಬೆಳ್ಕೊಳ್ಳುತ್ತೆ ನೋಡಿ, ಸೊ ಅದನ್ನ ನಾವು ಇನ್ವೇಷನ್ ಅಂತೀವಿ. ಕಂಪ್ಲೀಷನ್ ಅಂಡ್ ಕೋಆಕ್ಷನ್, ಸೊ ಆಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ ಇದು, ಆಯ್ತಾ? ಆಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ, ಅದಾದ್ಮೇಲೆ ರಿಯಾಕ್ಷನ್ ಮತ್ತೆ ಸ್ಟೆಬಿಲೈಸೇಷನ್. ಸೊ ಈ ತರ ಬೆಳ್ಕೊಂಡು ಹೋಗುತ್ತೆ, ಇದನ್ನೇ ನಾವು ಸಕ್ಸೆಷನ್ ಅಂತೀವಿ. ಸೊ ಇದು ಒಂದು ಏನಂತಂದ್ರೆ ಇದು ಒಂದು ಏನಂತಂದ್ರೆ ಸ್ಟೆಪ್ಸ್ ಇದೆ. ನ್ಯುಡೇಷನ್, ಇನ್ವೇಷನ್, ಸೆಕೆಂಡು, ಥರ್ಡ್ ಕಂಪ್ಲೀಷನ್ ಅಂಡ್ ಕೋಆಕ್ಷನ್, ಫೋರ್ತ್ ರಿಯಾಕ್ಷನ್ ಅಂಡ್ ಸ್ಟೆಬಿಲೈಸೇಷನ್. ಈ ಇನ್ಕ್ರೀಸಿಂಗ್ ಆರ್ಡರ್ ದಯವಿಟ್ಟು ನೀವು ನೆನ್ಪಿಡ್ಬೇಕು, ಯಾಕೆಂತಂದ್ರೆ ಕ್ವಶನ್ ಇಲ್ಲ ಅದೇ ಕೇಳಿದ್ದಾರೆ. ಸೊ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ದ ಆನ್ಸರ್ ಇಸ್ ಡಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್. ವಿಚ್ ಆಫ್ ದಿ ಫಾಲೋವಿಂಗ್ ಕನ್ವೆನ್ಷನ್ ಏಮ್ ಟು ಬ್ರಿಂಗ್ ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ? ನೋಡಿ, ಬರ್ತಾ ಬರ್ತಾ ಕ್ವಶನ್ಸ್ ಲೆವೆಲ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ನಾನು, ಆಯ್ತಾ? ಯಾಕೆ ಅಂತಂದ್ರೆ ಎಕ್ಸಾಮಲ್ಲಿ ಯಾವ ಟೈಪ್ ಕ್ವಶನ್ ಕೇಳ್ತಾರೆ ಗೊತ್ತಿಲ್ಲ, ಇದು ಎನ್ವೈರ್ಮೆಂಟಲ್ ಸ್ಟಡೀಸ್ ಇದೆ. ಸೊ ಯಾವುದೇ ಒಂಥರ ಕ್ವಶನ್ ಬರ್ಬೋದು, ಇಲ್ಲಿ ಒಂದೇ ಕ್ವಶನ್ ಇದೇ ತರ ಬರುತ್ತೆ ಅಂತ ಹೇಳಕ್ ನನಗೂ ಆಗೋದಿಲ್ಲ. ಓಕೆ, ದಿಸ್ ಈಸ್ ಅ ವೆರಿ ನ್ಯೂ ಸಬ್ಜೆಕ್ಟ್ ಟು ಮೀ ಆಲ್ಸೋ, ರೈಟ್? ಹೇಳೋದ್ರಲ್ಲಿ ಏನಾದರೂ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ, ಆಯ್ತಾ? ಅದನ್ನ ನಾನು ನೆಕ್ಸ್ಟ್ ಟೈಮ್ ಕರೆಕ್ಷನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಕನ್ವರ್ಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ, ದ ಸಸ್ಟೈನಬಲ್ ಯೂಸ್ ಆಫ್ ಇಟ್ಸ್ ಕಾಂಪೊನೆಂಟ್ಸ್ ಅಂಡ್ ದ ಫೇರ್ ಇಕ್ವಿಟೇಬಲ್ ಶೇರಿಂಗ್ಸ್. ನೋಡಿ, ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ವಿಚ್ ಆಫ್ ದಿ ಫಾಲೋವಿಂಗ್ ಅಂತ ಇರೋದು ಕನ್ವೆನ್ಷನ್ ಏಮ್ಡ್ ಅಂದ್ರೆ ಏಮ್ ಏನಿದೆ ಅವ್ರ ಏಮ್ ಅಂದ್ರೆ ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ, ದ ಸಸ್ಟೈನಬಲ್ ಯೂಸ್ ಆಫ್ ದ ಕಾಂಪೊನೆಂಟ್ಸ್ ಅಂಡ್ ದ ಫೇರ್ ಇಕ್ವಿಟೇಬಲ್ ಶೇರಿಂಗ್. ಅಂದ್ರೆ ಒಂದು ನೇಚರ್ನ ಬಯೋಲಾಜಿಕಲ್ ಡೈವರ್ಸಿಟಿನ ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ಕನ್ಸರ್ವ್ ಮಾಡ್ತಾ ಇದ್ದಾರೆ, ಸಸ್ಟೈನಬಲ್ ಯೂಸ್ ಮಾಡ್ತಾ ಇದ್ದಾರೆ, ಫೇರ್ ಅಂಡ್ ಇಕ್ವಿಟೇಬಲ್ ಶೇರಿಂಗು ಮಾಡ್ತಾ ಇದ್ದಾರೆ. ಐ ಆಮ್ ಸಾರಿ. ಸೊ ಇದನ್ನ ನಾವು ಏನಂತೀವಿ? ಸೊ ಇದನ್ನ ನಾವು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಅಂತೀವಿ. ಸೊ ಇದನ್ನ ನಾವು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತೀವಿ. ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ನೋಡಿ, ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅದನ್ನ CBD ಅಂತ ಕರಿತೀವಿ. ಇದು ಇಂಟರ್ನ್ಯಾಷನಲ್ ಲೀಗಲ್ ಇನ್ಸ್ಟ್ರೂಮೆಂಟ್. ಇದು ಒಂದು ಇಂಟರ್ನ್ಯಾಷನಲ್ ಲೀಗಲ್ ಇನ್ಸ್ಟ್ರೂಮೆಂಟ್ ಇದೆ
ಫಾರ್ ದ ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ. ನೋಡಿ, ಬಯೋಲಾಜಿಕಲಿ ಡೈವರ್ಸಿಟಿನ ಕನ್ಸರ್ವ್ ಮಾಡೋಕ್ಕೆ ಇದು ಒಂದು ಬಾಡಿ ಥರ ಇದೆ ಇದು. ದಟ್ ಸಸ್ಟೈನಬಲ್ ಯೂಸ್ ಆಫ್ ಇಟ್ಸ್ ಕಾಂಪೋನೆಂಟ್ ಅಂಡ್ ದ ಫೇರ್ ಇಕ್ವಿಟೇಬಲ್ ಶೇರಿಂಗ್ ಆಫ್ ದ ಬೆನಿಫಿಟ್ ಅರೈಸಸ್ ಆಫ್ ದ ಯುಟಿಲೈಸೇಷನ್ ಆಫ್ ದ ಜೆನೆಟಿಕ್ ರಿಸೋರ್ಸಸ್. ಆ ರಿಸೋರ್ಸಸ್ನ ಯೂಸ್ ಮಾಡೋಕ್ಕೆ ಈ ಒಂದು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ CBD ಏನು ಮಾಡುತ್ತೆ ಅಂದರೆ ದಟ್ ಹ್ಯಾಸ್ ಬಿನ್ ರೆಕ್ಟಿಫೈಡ್ ಬೈ ದ 196 ನೇಷನ್ಸ್. 196 ದೇಶಗಳು ಇದರ ಜೊತೆ ಕಂಬೈಂಡ್ ಆಗಿದೆ, ಇದ್ರ ಜೊತೆ ಲಿಂಕ್ ಇಟ್ಕೊಂಡಿದ್ದಾರೆ. ಸೊ ಇದು ಏನು ಮಾಡುತ್ತೆ ಅಂದರೆ ಇಟ್ಸ್ ಓವರ್ ಆಲ್ ಆಬ್ಜೆಕ್ಟಿವ್ ಇಸ್ ಟು ಎನ್ಕರೇಜ್ ಆಕ್ಷನ್ಸ್ ವಿಚ್ ಲೀಡ್ ಟು ಸಸ್ಟೈನಬಲ್ ಫ್ಯೂಚರ್. ಸಸ್ಟೈನಬಲ್ ಅಂದರೆ ನಮ್ಮ ಫ್ಯೂಚರ್ಗೋಸ್ಕರ, ಆಯ್ತಾ. ಸಸ್ಟೈನಬಲ್ ಫ್ಯೂಚರ್ ಅಂತಂದರೆ ಮುಂದೆ ಫ್ಯೂಚರ್ ಜನ್ರೇಷನ್ಗೋಸ್ಕರ ನಾವೇನಂತಂದರೆ ಯಾವ ಥರ ಒಂದು ಇಕೋಲಾಜಿಕಲ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ಬೋದು, ಆಯ್ತಾ, ಯಾವ ಥರ ಪೊಲ್ಯೂಷನ್ ಕಮ್ಮಿ ಮಾಡ್ಬೋದು. ಸೊ ಅದೊಂದು ಹೆಲ್ಪ್ ಮಾಡುತ್ತೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ಸೊ ದ ಸೆಕ್ರೆಟರಿಯೇಟ್ ಆಫ್ ದ ಕನ್ವೆನ್ಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಈಸ್ ಬೇಸ್ಡ್ ಇನ್ ಮಾಂಟ್ರಿಯಲ್, ಕೆನಡಾದಲ್ಲಿ ಇದು ಆಫೀಸ್ ಇದೆ, ಆಯ್ತಾ, ಹೆಡ್ ಆಫೀಸ್ ಅನ್ಬೋದು. ಸೊ ಇದು ಮೇನ್ ಫಂಕ್ಷನ್ ಏನಿದೆ ಅಂದರೆ ಇವು ಗೌರ್ಮೆಂಟ್ಗಳಿಗೆ ಇದು ಅಸಿಸ್ಟ್ ಮಾಡುತ್ತೆ. ಏನಂತ CBD ಅಂಡ್ ಇಟ್ಸ್ ಪ್ರೋಗ್ರಾಮ್ಸ್ ಆಫ್ ದ ವರ್ಕ್ ಟು ಆರ್ಗನೈಸ್ ಮೀಟಿಂಗ್ಸ್ ಆರ್ಗನೈಸ್ ಮಾಡುತ್ತೆ. ಯಾವ ಮೀಟಿಂಗ್ಸು? ನಿಮ್ಮದು ಈ ಒಂದು ಏಮಲ್ಲಿ, ಈ ಒಂದು ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿಯಲ್ಲಿ ನಿಮ್ಮ ಕಂಟ್ರೀಸು ಯಾವ ಲೆವೆಲ್ ನಿಂತ್ಕೊಂಡಿದೆ, ಸೊ ನೀವು ಯಾವ ಥರದನ್ನು ಇಂಪ್ರೂವ್ ಮಾಡಬೇಕು, ಈ ಮೀಟಿಂಗ್ಸ್ ಇರುತ್ತೆ. ಡ್ರಾಫ್ಟ್ ಡಾಕ್ಯುಮೆಂಟ್ಸು, ಆಯಿತಾ, ಡಾಕ್ಯುಮೆಂಟ್ಸು. ಆಮೇಲೆ ಕೋಆರ್ಡಿನೇಟ್ ವಿತ್ ಅದರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಕಲೆಕ್ಟ್ ಆ್ಯಂಡ್ ಸ್ಪ್ರೆಡ್ ದ ಇನ್ಫಾರ್ಮೇಷನ್. ಬೇರೆ ಕಂಟ್ರಿಯಿಂದ ಏನೇನು ಇನ್ಫಾರ್ಮೇಷನ್ ಬರುತ್ತೆ, ಯಾವ್ಯಾವ ಥರ ಮಾಡ್ತಾ ಇದ್ದಾರೆ, ಅದನ್ನು ನಾವು ಕಲೆಕ್ಟ್ ಮಾಡಿಬಿಟ್ಟು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಗೊತ್ತಾಯ್ತಾ? ಸೊ ದ್ಯಾಟ್ ಈಸ್ ಎನ್ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ. ತುಂಬ ಇಂಪಾರ್ಟೆಂಟ್ ಇದೆ ಈ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ ಈ ನಾಲ್ಕು ಏನು ಆಪ್ಷನ್ ಇರುತ್ತಲ್ಲ, ಮುಂದೆ ನಾನು ಆಪ್ಷನ್ಸು ಏನಂತಂದರೆ ನಿಮ್ಗೆ ಹೇಳ್ಕೊಡ್ತೀನಿ, ಆಯಿತಾ. ನೆಕ್ಸ್ಟ್, which of the following is started in 1973 to save the evergreen tropical forest in the Palakkad district of the Kerala, India from being flooded by the hydroelectric project? ಅಂದರೆ 1973ರಲ್ಲಿ ಒಂದು ಹೈಡ್ರೋಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟು ಏನಂತಂದರೆ ಕೇರಳ ಗೌರ್ಮೆಂಟ್ ಅನೌನ್ಸ್ ಮಾಡಿತ್ತು. ಬಟ್ ಆ ಒಂದು ಹೈಡ್ರೋಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟು ಯಾವ ಒಂದು ಫಾರೆಸ್ಟ್ ಬಂದಿತ್ತು, ಅದನ್ನು ಯಾವ ಒಂದು ಮೂಮೆಂಟಿಂದ ಸ್ಟಾರ್ಟ್ ಮಾಡಿದ್ರು ಅಂದರೆ ಅದನ್ನು ನಾವು ಏನನ್ಬೋದು, ಸೈಲೆಂಟ್ ವ್ಯಾಲಿ ಮೂಮೆಂಟ್ ಅಂತ ಬರುತ್ತೆ. ಸೊ ಸೈಲೆಂಟ್ ವ್ಯಾಲಿ ಮೂಮೆಂಟ್ ಅಂದರೆ ಏನಂದರೆ ಇದು ನೀಲಗಿರಿಗೆ ತುಂಬ ಫೇಮಸ್ ಇದೆ, ರೈಟ್. ಇದು ನೀಲಗಿರಿಗೆ ತುಂಬ ಫೇಮಸ್ ಇದೆ. ಇದು ಸೈಲೆಂಟ್ ವ್ಯಾಲಿ ಮೂಮೆಂಟ್ ವಾಸ್ ಮೂಮೆಂಟ್ ಅಗೇನ್ಸ್ಟ್ ದ ಸ್ಟೇಟ್. ಅಂದರೆ ಸ್ಟೇಟ್ ಅಂದರೆ ಯಾವುದು? ಕೇರಳ, ಆಯಿತಾ. ಸೊ ಕೇರಳ ಸ್ಟೇಟಲ್ಲಿ ಇದು ಆಗಿತ್ತು. ಪ್ರೊಟೆಕ್ಟ್ ಸೈಲೆಂಟ್ ವ್ಯಾಲಿ ಅನ್ ಎವರ್ಗ್ರೀನ್ ಟ್ರಾಪಿಕಲ್ ಫಾರೆಸ್ಟ್. ನೋಡಿ, ಎವರ್ಗ್ರೀನ್ ಟ್ರಾಪಿಕಲ್ ಫಾರೆಸ್ಟ್ ಇದೆ ಅಂತಂದರೆ ಇದನ್ನು ನಾವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಪಲಕ್ಕಡ್ ಡಿಸ್ಟ್ರಿಕ್ಟ್ ಆಫ್ ದ ಕೇರಳ. 1973 ಏನು ಮಾಡಿತ್ತು ಅಂದರೆ ಸೈಲೆಂಟ್ ವ್ಯಾಲಿ ರಿಸರ್ವ್ ಫಾರೆಸ್ಟ್ ಫ್ರಮ್ ಬೀಯಿಂಗ್ ಫ್ಲಡೆಡ್ ಬೈ ದ ಹೈಡ್ರೋಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಇದು ಪ್ರಾಜೆಕ್ಟ್ ಇನ್ನೂ ಅನೌನ್ಸ್ ಮಾಡಿದ್ರು. ಸೊ ಅದನ್ನು ಕಂಪ್ಲೀಟ್ಲಿ 100% ಏನಂತಂದರೆ ಇದನ್ನು ವಿರೋಧ ಮಾಡಿದರು. ಸೊ ಆನ್ September 7, 1985 ದ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ವಾಸ್ ಫಾರ್ಮಲಿ ಇನಾಗ್ರೇಟೆಡ್. ನೋಡಿ, ಇದನ್ನು ನ್ಯಾಷನಲ್ ಪಾರ್ಕ್ ಅಂತ ಇನಾಗ್ರೇಟ್ ಮಾಡಿದ್ರು. 1986 ಏನು ಮಾಡ್ತಂತಂದರೆ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ವಾಸ್ ಡಿಸಿಗ್ನೇಟೆಡ್ ಆಸ್ ಅ ಕೋರ್ ಏರಿಯಾ ಆಫ್ ದ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ಸ್. ನೋಡಿ, ಬಯೋಸ್ಫಿಯರ್ ರಿಸರ್ವ್ಸ್ ಅಂತ ನಿಮ್ಗೆ ಹೇಳಿದ್ದೀನಿ, ರೈಟ್. ಸೊ ಒಂದು ನಿಮಿಷ. ಬಯೋಸ್ಫಿಯರ್ ರಿಸರ್ವ್ಸ್ ಅಲ್ಲಿ ಯಾವುದೇ ಒಂದು ಬಯೋಸ್ಫಿಯರ್ ರಿಸರ್ವ್ಸ್ ಅಲ್ಲಿ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ. ಒಂದು ಕೋರ್ ಏರಿಯಾ ಅಂತ ಇರುತ್ತೆ, ಅಂದ್ರೆ ಅಲ್ಲಿ ಯಾರೂ ಹೋಗಂಗಿಲ್ಲ ಅಲ್ಲಿ. ಆ ಏರಿಯಾ ರೆಸ್ಟ್ರಿಕ್ಟೆಡ್ ಏರಿಯಾ, ಅದು ಪ್ರಾಣಿ ಪಕ್ಷಿಗಳದು ಒಂದು ಕೋರ್ ಏರಿಯಾ, ಅದರದ್ದು ನ್ಯಾಚುರಲ್ ಹ್ಯಾಬಿಟೆಂಟ್ ಇರುತ್ತೆ, ಅಲ್ಲಿ ನಾವು ಹೋಗಂಗಿಲ್ಲ. ಇನ್ನೊಂದು ಬರುತ್ತೆ, ಆಯ್ತಾ, ಕೋರ್ ಆಗಿದ್ಮೇಲೆ ಇನ್ನೊಂದು ಬರುತ್ತೆ, ಏನಂತ ಇದನ್ನ ಏನಂತಂದ್ರೆ ಫ್ರೀ ಝೋನ್ ಅಂತಾನು ಅನ್ಬೋದು, ಅಥವಾ ಏನಂತಂದ್ರೆ ಸ್ವಲ್ಪ ರಿಲೀಸ್ ಮಾಡಿರೋ ಝೋನು. ಇನ್ನೊಂದು ಅದ್ರ ಪಕ್ಕ ಇನ್ನೊಂದು ಬರುತ್ತೆ. ಸೊ ಕೋರ್ ಅಂತ ಬರುತ್ತೆ, ಅದಾದ್ಮೇಲೆ ಸೆಕೆಂಡ್ ಬಫರ್ ಬರುತ್ತೆ, ಆಮೇಲೆ ಕನ್ವೆನ್ಷನ್ ಅಂತ ಬರುತ್ತೆ, ಆಯ್ತಾ. ಸೊ ಈ ತರ 3 ಏರಿಯಾ ಬರುತ್ತೆ. ಸೊ ಕೋರ್ ಏರಿಯಾ ಅಂತಂದ್ರೆ ಇಲ್ಲಿ ಏನು ಮಾಡಂಗಿಲ್ಲ. ಬಫರ್ ಅಂತಂದ್ರೆ ಇಲ್ಲಿ ಬರೀ ಸೈಂಟಿಸ್ಟ್ ಅವ್ರು ಹೋಗ್ಬಿಟ್ಟು ಏನಂತಂದ್ರೆ ರಿಸರ್ಚ್ ವರ್ಕ್ ಅಷ್ಟೇ ಮಾಡೋಕ್ಕೆ ಅಲೋ ಇರುತ್ತೆ, ಬೇರೆ ಯಾರಿಗೂ ಪರ್ಸನ್ಸ್ಗೆ ಅಲೋಡ್ ಇರೋದಿಲ್ಲ. ಥರ್ಡ್ ಒನ್ ಏನಂತಂದ್ರೆ ಇದು ಕನ್ವೆನ್ಷನ್. ಇಲ್ಲಿ ಏನಂತಾರೆ ಸೆಟಲ್ಮೆಂಟ್ ಇರುತ್ತೆ, ನ್ಯಾಷನಲ್ ಪಾರ್ಕ್ಸ್, ಇದೆಲ್ಲ ಈ ಏರಿಯಾದಲ್ಲಿ ಬರುತ್ತೆ. ಓಕೆ, ಸೊ ಇದು ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್. ಸೊ ಈ ಕ್ವಶನ್ ಅರ್ಥ ಆಯ್ತು ಅಂತ ಅನ್ಕೋತೀನಿ, ರೈಟ್. ನೆಕ್ಸ್ಟ್ ಕ್ವಶನ್, ನ್ಯಾಷನಲ್ ಪಾರ್ಕ್ ಅಸೋಸಿಯೇಟೆಡ್ ವಿತ್ ದ ಕನ್ಸರ್ವೇಷನ್ ಆಫ್ ಒನ್ ಹಾರ್ನ್ ರೈನೋಸರ್ಸ್. ಸೊ ರೈನೋಸರ್ಸ್ ಎಲ್ಲಿದೆ ಅಂತಂದ್ರೆ ಇದು ಸಿಂಪಲ್ ಆಗಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಇದೆ. ಕಾಜಿರಂಗ
ನ್ಯಾಷನಲ್ ಪಾರ್ಕ್. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ? ಇದು ಬಂದ್ಬಿಟ್ಟು ಅಸ್ಸಾಮಲ್ಲಿ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇದ್ರಿಗೋಸ್ಕರ ಇದು ಫೇಮಸ್ ಇದೆ. ಒನ್ ಏನಿದೆ ಇದು? ಒನ್ ಆನ್ ರೈನೋಸರ್ಸ್. ಇದು ರೈನೋಸರ್ಸ್ ಇದೆ ನೋಡಿ, ಗೊತ್ತಾಯ್ತಾ? ಸೊ ಇದು ಇಂಪಾರ್ಟೆಂಟ್ ಇದೆ, ಇದು ನೆನ್ಪಿಟ್ಕೊಳ್ಳಿ ನೀವು. ಯಾಕೆಂದ್ರೆ ಇಲ್ಲಿ ಈ ಒಂದು ನ್ಯಾಷನಲ್ ಪಾರ್ಕ್ ಅಲ್ಲಿ 2500ಕ್ಕಿಂತ ಜಾಸ್ತಿ ಇದೆ, ಆಯ್ತಾ? ಅಪ್ರಾಕ್ಸಿಮೇಟ್ ಹೇಳ್ತಾ ಇರೋದು, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಸೊ ಮೋರ್ ದೆನ್ 2500ಕ್ಕಿಂತ ಜಾಸ್ತಿ ರೈನೋಸರ್ಸ್ ಇದೆ ಇಲ್ಲಿ, ಆಯ್ತಾ? ಎಲ್ಲ ಮಿಕ್ಸ್ ಇದೆ ಇಲ್ಲಿ. ಒನ್ ಆಫ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಏನಂತಂದ್ರೆ ರೈನೋಸರ್ಸ್ ಒಂದು ಪಾರ್ಕ್ ಇದೆ ಇದು, ರೈಟ್? ಸೊ ಅದಕ್ಕೆ 80% ರೈನೋಸರ್ಸ್ ಇಲ್ಲೇ ಇದೆ ವರ್ಲ್ಡ್, ರೈಟ್? ಸೊ ಅಷ್ಟು ಇಂಪಾರ್ಟೆಂಟ್ ಇದೆ ಈ ಒಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ ರಾಂಥಂಬೋರ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ ಅಂದ್ರೆ ಇದು ರಾಜಸ್ಥಾನಲ್ಲಿ ಬರುತ್ತೆ. ರಾಂಥಂಬೋರ್ ಇಸ್ ನೋನ್ ಫಾರ್ ಇಟ್ಸ್ ಲಾರ್ಜ್ ಟೈಗರ್ ಪಾಪ್ಯುಲೇಷನ್. ಟೈಗರ್ ಪಾಪ್ಯುಲೇಷನ್ಗೆ ತುಂಬಾ ಫೇಮಸ್ ಇದೆ ಅದು. ನೆಕ್ಸ್ಟ್ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ ಅಂತಂದ್ರೆ ಫಾರೆಸ್ಟ್ ವೈಲ್ಡ್ ಲೈಫ್ ಸೆಂಚುರಿ. ಸೊ ಇದು ಉತ್ತರಾಖಂಡ್ ಸ್ಟೇಟ್ ಅಲ್ಲಿ ಬರುತ್ತೆ. ಇದಕ್ಕೆ ಬೆಂಗಾಲ್ ಟೈಗರ್ಗೆ ಇದು ಫೇಮಸ್ ಇದೆ, ರೈಟ್? ಸೊ ಬೆಂಗಾಲ್ ಟೈಗರ್ಗೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಈಸ್ ವೆರಿ ಫೇಮಸ್. ಅನಿಮಲ್ಸ್ ಇನ್ಕ್ಲೂಡಿಂಗ್ ಟೈಗರ್ಸ್, ಲಿಯೋಪರ್ಡ್ಸ್ ಅಂಡ್ ವೈಲ್ಡ್ ಎಲಿಫೆಂಟ್ಸ್, ರೈಟ್? ಸೊ ಲಿಯೋಪರ್ಡ್ಸ್, ವೈಲ್ಡ್ ಎಲಿಫೆಂಟ್ಸ್ಗೆ ಇದು ತುಂಬಾ ಫೇಮಸ್ ಇದೆ ಜಿಮ್ ಕಾರ್ಬೆಟ್. ವ್ಯಾಲಿ ಆಫ್ ಫ್ಲವರ್ಸ್. ವ್ಯಾಲಿ ಆಫ್ ಫ್ಲವರ್ಸ್ ಅಂತಂದ್ರೆ 1982 ಅಲ್ಲಿ ಇದು ಎಸ್ಟಾಬ್ಲಿಷ್ ಮಾಡಿರೋದು, ಆಯ್ತಾ? ಇದು ಇಂಡಿಯನ್ ನ್ಯಾಷನಲ್ ಪಾರ್ಕ್ ಲೊಕೇಟೆಡ್ ಇನ್ ಚಮೋಲಿ ಇನ್ ದ ಸ್ಟೇಟ್ ಆಫ್ ಉತ್ತರಾಖಂಡ್. ಇದು ಒಂದು ಏನಂತಂದ್ರೆ ಇದನ್ನು ಒಂದು ವ್ಯಾಲಿ ಆಫ್ ಫ್ಲವರ್ಸ್ ತರ ಇದೆ. ಎಷ್ಟೋ ಕಿಲೋಮೀಟರ್ಸ್ ಬರೀ ಡಿಫ್ರೆಂಟ್ ಫ್ಲವರ್ಸ್ಗಳಿದೆ, ಆಯ್ತಾ? ತುಂಬಾ ಚೆನ್ನಾಗಿದೆ. ಏನಂತಂದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ, ಒಳ್ಳೆ ಒಂದು ನಿಮಗೆ ನೋಡೋಕೆ ಸಿಗುತ್ತೆ ಇದು ವ್ಯಾಲಿ ಆಫ್ ಫ್ಲವರ್ಸ್, ರೈಟ್? ನಾನು ನೋಡಿದ್ದೀನಿ, ತುಂಬಾ ಖುಷಿ ಆಯ್ತು ಇದು ನೋಡಿದಾಗ, ಗೊತ್ತಾಯ್ತಾ? ಚೆನ್ನಾಗಿದೆ ಇದು. ಸೊ ಇದು ಏನಂತಂದ್ರೆ ಒಂದು ಲಾರ್ಜ್ ಏರಿಯಾದಲ್ಲಿ ಏನಂತಂದ್ರೆ ಡಿಫ್ರೆಂಟ್ ಫ್ಲವರ್ಸ್ ನ ಬೆಳೆಸಿದ್ದಾರೆ, ರೈಟ್? ಸೊ ಅದೇ ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಅಂತೀರಿ. ರಾಂಥಂಬೋರ್, ಕಾರ್ಬೆಟ್, ವ್ಯಾಲಿ ಆಫ್ ಫ್ಲವರ್ಸ್ 4 ಗೊತ್ತಾಗಿದೆ. ನೆಕ್ಸ್ಟ್ ಕ್ವಶನ್. ಕವರಿಂಗ್ ದ ಸಾಯಿಲ್ ಸರ್ಫೇಸ್ ಬೈ ಸ್ಟ್ರಾ, ಲೀವ್ಸ್ ಆರ್ ಗ್ರಾಸ್ ಈಸ್ ನೋನ್ ಆಸ್. ಸೊ ಇದನ್ನ ಏನಂತೀವಿ ನಾವು? ಇದನ್ನ ಮುಲ್ಚಿಂಗ್ ಅಂತ ಅಂತೀವಿ, ರೈಟ್? ಇದನ್ನ ನಾವು ಮುಲ್ಚಿಂಗ್ ಅಂತೀವಿ. ಸೊ ಮುಲ್ಚಿಂಗ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಪ್ರೊಟೆಕ್ಟಿವ್ ಲೇಯರ್ ಆಫ್ ಮಟೀರಿಯಲ್ ಸ್ಪ್ರೆಡ್ ಆನ್ ದ ಟಾಪ್ ಆಫ್ ದ ಸಾಯಿಲ್. ಸ್ಪ್ರೆಡ್ ಆನ್ ದ ಟಾಪ್ ಆಫ್ ದ ಸಾಯಿಲ್ ಅಂದ್ರೆ ಒಂದು ಲ್ಯಾಂಡ್ ಇದೆ, ಆ ಲ್ಯಾಂಡ್ ಮೇಲೆ ಏನಂತಂದ್ರೆ ಏನು ಕಸ ಕಡ್ಡಿ ಬಿದ್ದಿರುತ್ತೆ, ಅದನ್ನ ನಾವು ಏನ್ ಮಾಡ್ತೀವಿ ಏನಂತಂದ್ರೆ ಸೆವರಲ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಇದನ್ನ. ಸೊ ಇದು ಸಾಯಿಲ್ ಮಾಯಿಶ್ಚರ್ಗೆ ಯೂಸ್ ಮಾಡ್ಬೋದು, ಎನ್ಹಾನ್ಸಿಂಗ್ ಸಾಯಿಲ್ ಫರ್ಟಿಲಿಟಿಗೆ ಯೂಸ್ ಮಾಡ್ಬೋದು, ಹೆಲ್ತ್ ಕಂಟ್ರೋಲಿಂಗ್ ವೀಡ್ಸ್, ಆಡಿಂಗ್ ಅಸ್ಥೆಟಿಕ್ ವ್ಯಾಲ್ಯೂ. ಇದು ಒಂಥರ ಕಸ ಇದ್ದಂಗೆ ಇರುತ್ತೆ, ಬಟ್ ಇದು ಕಸ ನಾವು ಅನ್ನೋಂಗಿಲ್ಲ. ಇದನ್ನ ಆರ್ಗಾನಿಕ್ ಇರುತ್ತೆ, ಇನ್ಆರ್ಗಾನಿಕ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಆರ್ಗಾನಿಕ್ ಇರುತ್ತೆ ಅಥವಾ ಇನ್ಆರ್ಗಾನಿಕ್ ಇರುತ್ತೆ. ಸೊ ಆರ್ಗಾನಿಕ್ ಅಲ್ಲಿ ನೋಡ್ಬೋದು ಸ್ಟ್ರಾ, ಚಿಪ್ಸ್, ಅದರ್ ಅನಿಮಲ್ ಬೇರೆದು ಇರುತ್ತೆ. ಇನ್ಆರ್ಗಾನಿಕ್ ಅಲ್ಲಿ ಸ್ಟೋನ್ಸ್, ಬ್ರಿಕ್, ಚಿಪ್ಸ್ ಇದೆಲ್ಲ ಇರುತ್ತೆ. ಸೊ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಮಣ್ಣಿನ ಮೇಲೆ ಹಾಕ್ತಾರೆ, ಆಯ್ತಾ? ಸೊ ಇದು ಯಾಕೆ ಅಂತಂದ್ರೆ ಪ್ರಿಸರ್ವೇಷನ್ಗೋಸ್ಕರ ಯೂಸ್ ಮಾಡ್ತಾರೆ. ಇದನ್ನ ಮುಲ್ಚ್ ಅಂತ ಅಂತೀವಿ, ಆಯ್ತಾ? ಒಂದು ವರ್ಡ್ ಇದೆ ಅಷ್ಟೇ ಇದು. ಸಾರಿ. ಈಗ ಲೀಚಿಂಗ್ ಏನಂತಂದ್ರೆ ಒಂದು ಸಾಯಿಲ್ ಇದೆ, ಆ ಸಾಯಿಲ್ ಅಲ್ಲಿ ಕೆಮಿಕಲ್ ಪ್ರೆಸೆನ್ಸ್ ಇದ್ದಾಗ ಆ ಸಾಯಿಲ್ ನ ಒಂದು ವಾಟರ್ ತಗೊಂಡು ಪಾಸ್ ಮಾಡ್ತೀನಿ, ರೈಟ್? ಪಾಸ್ ಮಾಡ್ಬಿಟ್ಟು ಕೆಮಿಕಲ್ ನ ರಿಮೂವ್ ಮಾಡ್ಬೋದು, ಅದನ್ನ ಲೀಚಿಂಗ್ ಪ್ರೋಸೆಸ್ ಅಂತ ಅಂತೀನಿ. ಟೆರೆಸಿಂಗ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತಾ ಇದೀನಿ ನೋಡಿ. ಟೆರೆಸಿಂಗ್ ಅಂದ್ರೆ ಇದೊಂದು ಈ ತರ ಏನಂತಂದ್ರೆ ಇದು ಸ್ಲೋಪ್ ಇದೆ, ಈ ತರ, ರೈಟ್? ಸ್ಲೋಪ್ ಈ ಕಡೆ ಇದೆ, ಈ ತರ, ರೈಟ್? ಈ ತರ ಸ್ಲೋಪ್ ಇದೆ. ಸೊ ಈ ತರ ಸ್ಲೋಪ್, ಆಯ್ತಾ? ಇದು ಬಟ್ ಹಿಂಗ್ ಹೈಟ್ ಹೋಗ್ತಾ ಇದೆ. ಐ ಕ್ಯಾನ್ ಶೋ ಲೈಕ್ ದಿಸ್, ಆಯ್ತಾ? ನೀವು ನೋಡ್ಬೋದು. ಸೊ ಈ ತರ ಇದೆ, ಇದು ರೌಂಡ್ ಈ ತರ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾವೇನ್ ಮಾಡ್ತೀನಿ, ಇರಿಗೇಷನ್ ಮಾಡ್ತೀನಿ ಅಥವಾ ನಾ ಇಲ್ಲಿ ಕ್ರಾಪ್ಸ್ ಬೆಳೆಸ್ತೀನಿ, ಏನೋ ಮಾಡ್ತೀನಿ, ಆಯ್ತಾ? ಸೊ ಈ ತರ ಲೆವೆಲ್ಸ್ ಅಲ್ಲಿ ಹೋಗ್ತಾ ಇರುತ್ತೆ. ಸೊ ಅಂತ ಕಡೆ ನಾವು ಏನ್ ಬೆಳೆಸ್ತೀವಲ್ಲ ಅಂತ ಕಡೆ ಇರಿಗೇಷನ್ ಮಾಡ್ತೀವಿ, ಅದನ್ನ ಟೆರೆಸಿಂಗ್ ಅಂತ ಅನ್ಬೋದು, ರೈಟ್? ಅಂತ ಟೆರೆಸಿಂಗ್ ಅಂತೀವಿ. ಇನ್ನೊಂದೇನಿದೆ ಅಂತಂದ್ರೆ ಕ್ರಾಪ್ ರೊಟೇಷನ್ ಅಂತ ಇದೆ, ರೈಟ್? ಸೊ ಕ್ರಾಪ್ ರೊಟೇಷನ್ ಈಸ್ ನಥಿಂಗ್ ಬಟ್ ಒಂದು ಲ್ಯಾಂಡ್ ಇದೆ, ಈ ಲ್ಯಾಂಡ್ ಅಲ್ಲಿ ನಾನೇನ್ ಮಾಡ್ತೀನಿ, ಫಸ್ಟ್ ಏನಂತಂದ್ರೆ ಗೋಧಿ ಬೆಳೆಸ್ತೀನಿ, ಆಯ್ತಾ? ಗೋಧಿ ಬೆಳೆಸ್ತೀನಿ, ಅದಾದ್ಮೇಲೆ ಜೋಳ ಬೆಳೆಸ್ತೀನಿ, ಅದಾದ್ಮೇಲೆ ಹತ್ತಿ ಬೆಳೆಸ್ತೀನಿ, ಆಯ್ತಾ? ಸೊ ಆಸ್ ಪರ್ ದ ಟೈಮ್ ಯಾವ್ಯಾವ ತರ ಬರುತ್ತೆ, ಯಾವ್ಯಾವ ತರ ರೊಟೇಷನ್ ಬರುತ್ತೆ, ಯಾವ್ಯಾವ ತರ ಅದ್ರದ್ದು ಸೀಸನ್ ಬರುತ್ತೆ, ಅದ್ರ ಪ್ರಕಾರ ನಾನು ಬೆಳೆಸ್ತೀನಿ, ಓಕೆ? ಸೊ ಅದನ್ನೇ ನಾವು ಕ್ರಾಪ್ ರೊಟೇಷನ್ ಅಂತೀವಿ. ಇದನ್ನ ಯಾಕೆ ಮಾಡ್ತಾರಂದ್ರೆ ಭೂಮಿಯ ಫಲವತ್ತತೆ ಜಾಸ್ತಿ ಮಾಡೋಕೆ, ನ್ಯೂಟ್ರಿಷನ್ ಲೆವೆಲ್ ಜಾಸ್ತಿ ಆಗುತ್ತೆ, ಮಣ್ಣಿನ ಫರ್ಟಿಲಿಟಿನೂ ಇನ್ಕ್ರೀಸ್ ಆಗುತ್ತೆ, ಅದಕ್ಕೆ ಇದನ್ನ ಕ್ರಾಪ್ ರೊಟೇಷನ್ ಅಂತ ಅಂತಾರೆ. 4 ಆಪ್ಷನ್ ಹೇಳ್ಕೊಟ್ಟಿದ್ದೀನಿ. ಡನ್. ನೆಕ್ಸ್ಟ್ ಕ್ವೆಶ್ಚನ್. ರೆಡ್ ಪಾಂಡಾ ಇಸ್ ಅ ಹೈಲಿ ಎಂಡೇಂಜರ್ಡ್ ಸ್ಪೀಸೀಸ್ ಇಸ್ ಫೌಂಡ್ ಇನ್ ವಿಚ್ ಪಾರ್ಟ್ ಆಫ್ ದ ಇಂಡಿಯಾ? ಸೊ ಇದು ನಾರ್ತ್ ಈಸ್ಟರ್ನ್ ಹಿಮಾಲಯದಲ್ಲಿ ಕಾಣಿಸುತ್ತೆ, ಆಯ್ತಾ? ರೆಡ್ ಪಾಂಡಾ, ಆಯ್ತಾ? ಸ್ಕೆಚ್ ಹಾಕಿಲ್ಲ, ದಯವಿಟ್ಟು ಕ್ಷಮಿಸಿ. ಸೊ ಸ್ವಲ್ಪ ನೀವು ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಇದು ಸಿಕ್ಕಿಂ ಅಲ್ಲಿ ಬರುತ್ತೆ, ಅರುಣಾಚಲ್ ಪ್ರದೇಶ, ಡಾರ್ಜಿಲಿಂಗ್, ಆಯ್ತಾ? ಮತ್ತೆ ಕಾಲಿಂಪೋ ಡಿಸ್ಟ್ರಿಕ್ಟ್ ಆಫ್ ದ ವೆಸ್ಟ್ ಬೆಂಗಾಲ್.
ಕಾಲಿಪಾಂಗ್ ಡಿಸ್ಟ್ರಿಕ್ಟ್ ಆಫ್ ವೆಸ್ಟ್ ಬೆಂಗಾಲ್ ಅಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ, ರೆಡ್ ಪಾಂಡಾ. ಸೊ ಇದು ಅನಿಮಲ್ ಆಫ್ ದ ಸಿಕ್ಕಿಂ ಇದೆ, ಸ್ಟೇಟ್ ಅನಿಮಲ್ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಿಮಗೆ ಈ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಎಂಡೇಂಜರ್ಡ್ IUCN ರೆಡ್ ಲಿಸ್ಟ್ ಅಲ್ಲಿ ಇದನ್ನ ಆಡ್ ಮಾಡಿದ್ದಾರೆ. ಇದನ್ನ 1972 ನಮ್ದು ಇಂಡಿಯನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇಂದ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ನಾವು ಇಷ್ಟು ವರ್ಷದಿಂದ, 1972 ಹಿಡ್ಕೊಂಡು ಇಲ್ಲಿವರೆಗೂ ಇದನ್ನ ಪ್ರೊಟೆಕ್ಟ್ ಮಾಡ್ತಾ ಇದೀವಿ. ಯಾಕೆಂದ್ರೆ ಅದು ಎಂಡೇಂಜರ್ಡ್ ಥ್ರೆಟೆಡ್ ಸ್ಪೀಸೀಸ್ ಇದೆ, ತುಂಬಾ ಅಳಿವಿನಂಚಿನಲ್ಲಿದೆ ಅದು, ಆಯ್ತಾ. WWF ಅಂದ್ರೆ ವರ್ಲ್ಡ್ ವೈಲ್ಡ್ ಲೈಫ್, ಆಯ್ತಾ, ವೈಲ್ಡ್ ಲೈಫ್ ಫಂಡ್ ಅಂತ ಅಂತೀವಿ ಇದಕ್ಕೆ, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್. ಇಂಡಿಯಾ ಹ್ಯಾಸ್ ಬಿನ್ ವರ್ಕಿಂಗ್ ಸಿನ್ಸ್ 2005 ಇನ್ ದ ಈಸ್ಟರ್ನ್ ಹಿಮಾಲಯ ರೀಜನ್ ಟು ಕನ್ಸರ್ವ್ ದಿಸ್ ಸ್ಪೀಸೀಸ್, ಆಯ್ತಾ. ಈ ಒಂದು ಫಂಡ್ ಇಂದ ಇದನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಸಾರಿ, ಸೊ ದಯವಿಟ್ಟು ಕ್ಷಮಿಸಿ, ಯಾಕೆಂದ್ರೆ ನನಗೆ ಎಷ್ಟು ಏನಂತಂದ್ರೆ ಐ ಆಮ್ ನಾಟ್ ಫೀಲಿಂಗ್ ವೆಲ್, ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್. ಓಕೆ, ನೆಕ್ಸ್ಟ್ ಟ್ರೋಪಿಕ್ ಲೆವೆಲ್ಸ್ ಆರ್ ಫಾರ್ಮ್ಡ್ ಬೈ. ಟ್ರೋಪಿಕ್ ಲೆವೆಲ್ಸ್ ಯಾವ್ದರಿಂದ ಫಾರ್ಮ್ ಆಗುತ್ತೆ ನೋಡಿ, ಇದಕ್ಕೆ ಸಿಂಪಲ್ ಆಗಿ ಹೇಳ್ತೀನಿ. ಈ ಟ್ರೋಪಿಕ್ ಲೆವೆಲ್ಸ್ ಅಂತಂದ್ರೆ ಅಟ್ ವಿಚ್ ಟ್ರಾನ್ಸ್ಫರ್ ಆಫ್ ಫುಡ್ ಎನರ್ಜಿ ಟೇಕ್ಸ್ ಪ್ಲೇಸ್ ಫ್ರಮ್ ಒನ್ ಆರ್ಗನಿಸಮ್ಸ್ ಟು ಅನದರ್, ಆಯ್ತಾ. ಒಂದು ಆರ್ಗನಿಸಮ್ ಇಂದ ಮತ್ತೊಂದು ಆರ್ಗನಿಸಮ್ಗೆ ಫುಡ್ ಚೈನ್ ಏನಿರುತ್ತೆ ನೋಡಿ, ಅದನ್ನ ನಾವು ಏನಂತಂದ್ರೆ ಟ್ರೋಪಿಕ್ ಲೆವೆಲ್ಸ್ ಅಂತ ಅಂತೀವಿ. ಸೊ ಹುಲ್ಲಿರುತ್ತೆ, ಹುಲ್ನ ಏನಂತಂದ್ರೆ ಯಾರು ತಿನ್ನುತ್ತಾರೆ, ಹುಲ್ನ ಈಗ ಒಂದು ಜಿಂಕೆ ತಿನ್ನುತ್ತೆ, ಎಲ್ಲ ಯಾವುದೋ ಒಂದು ತಿನ್ನುತ್ತೆ ಅಂತ ತಿಳ್ಕೋಣ, ಆ ಜಿಂಕೆನ ಹುಲಿ ತಿನ್ನುತ್ತೆ, ರೈಟ್. ಸೊ ಈ ತರ ಒಂದು ಫುಡ್ ಮತ್ತೊಂದು ಫುಡ್ ತಗೊಂಡು ಹೋಗೋದನ್ನ ನಾವು ಟ್ರೋಪಿಕ್ ಲೆವೆಲ್ಸ್ ಅಂತ ಅನ್ಬೋದು. ಫುಡ್ ಚೈನ್ ಫ್ರಮ್ ದ ಟ್ರೋಪಿಕ್ ಲೆವೆಲ್ಸ್, ಆಯ್ತಾ. ಇಲ್ಲಿ ನೋಡ್ಬೋದು ನೀವು, ಇದು ಯೂನಿ ಡೈರೆಕ್ಷನಲ್ ಹೋಗ್ತಾ ಇದೆ ಈ ತರ, ರೈಟ್. ಸೊ ಏನಿದೆ, ಇದು ಸೂರ್ಯ ಬರುತ್ತೆ, ಸೂರ್ಯ ಇದೆ, ಸೂರ್ಯನಲ್ಲಿರುವ ಏನೋ ಕಿರಣಗಳಿರುತ್ತೆ, ಅದರಿಂದ ಈ ಗ್ರಾಸ್ ಏನಿರುತ್ತೆ ಅದು ಅದರ ಫುಡ್ ಅದೇ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ, ರೈಟ್. ಇದು ಪ್ರೊಡ್ಯೂಸರ್ ಇದೆ. ಸೊ ಇಲ್ಲಿಂದ ಇಲ್ಲಿ ಹೋಗೋವರೆಗೂ 90% ಏನಂತಂದ್ರೆ ಎನರ್ಜಿ ಲಾಸ್ ಆಗುತ್ತೆ ಡ್ಯೂ ಟು ದ ಹೀಟ್, ರೈಟ್. ಸೊ ಹೀಟ್ ಇಂದ ಲಾಸ್ ಆಗುತ್ತೆ 90%, 10% ಅಷ್ಟೇ ಹೋಗುತ್ತೆ ಪ್ರೈಮರಿ ಕನ್ಸ್ಯೂಮರ್ಸ್, ಮತ್ತೆ ಇದಕ್ಕೆ 10%, ಇದಕ್ಕೆ 10%. ಸೊ ಈ ತರ, ಸೊ ದಿಸ್ ಈಸ್ ವಿ ಕಾಲ್ ಇಟ್ ಆಸ್ ಎನ್ ಯೂನಿ ಡೈರೆಕ್ಷನಲ್ ಎನರ್ಜಿ ಫ್ಲೋ ಇಸ್ ಇನ್ ಎನ್ ಯೂನಿ ಡೈರೆಕ್ಷನಲ್. ಇದು ಒಂದು ಕ್ವಶನ್ ಆಗ್ಬೋದು, ಗೊತ್ತಾಯ್ತಾ. ಸೊ ಇದು ನೆನ್ಪಿಟ್ಕೊಳ್ಳಿ, ರೈಟ್. ಚೈನ್ ವೇರ್ ಎನರ್ಜಿ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್, ಎನರ್ಜಿ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಓಕೆ, ಫುಡ್ ಚೈನ್ ಲಿಂಕ್ ಆರ್ಗನಿಸಮ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. The 3R principle in waste management stand for. 3R ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ರೆಡ್ಯೂಸ್, ರಿಯೂಸ್, ರೀಸೈಕಲ್, ರೈಟ್. ಈ ಒಂದು ಫಾರ್ಮೆಟ್ ಅಲ್ಲೇ ಇರಬೇಕು. ಸೊ ರೆಡ್ಯೂಸ್ ಅಂದ್ರೆ ಈ ತರ ಬರುತ್ತೆ, ರೈಟ್. ರಿಯೂಸ್ ಇಲ್ಲಿ ಬರುತ್ತೆ, ರೀಸೈಕಲ್ ಇಲ್ಲಿ ಬರೀತೀನಿ ನಾನು. ಫಸ್ಟ್ ಏನ್ ಮಾಡಬೇಕು, ರೆಡ್ಯೂಸ್, ಆಯ್ತಾ. ಸೊ ರೆಡ್ಯೂಸ್ ನ ಏನ್ ಮಾಡ್ತೀವಿ ಅಂತಂದ್ರೆ, ಯಾವಾಗ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಲ್ಲ ಅಲ್ಲೇ ವೇಸ್ಟ್ ನ ಕಮ್ಮಿ ಮಾಡೋದು, ಸೋರ್ಸ್ ಪಾಯಿಂಟ್ ಅಲ್ಲೇ ಕಮ್ಮಿ ಮಾಡಿದ್ರೆ ನಮ್ಮ ವೇಸ್ಟ್ ಜನರೇಷನ್ ತುಂಬಾ ಕಮ್ಮಿ ಮಾಡ್ಬೋದು ನಾವು. ಸೊ ಅದನ್ನ ನಾವು ರೆಡ್ಯೂಸ್ ಅಂತೀವಿ. ರಿಯೂಸ್ ಅಂತಂದ್ರೆ ಸಿಂಪಲ್ ಆಗಿ ಹೇಳೋದು ಅಂತಂದ್ರೆ, ರಿಯೂಸ್ ಅಂತಂದ್ರೆ ಈಗ ನಾನು ತಗೊಂಡಿದ್ದೀನಿ, ಅದರದ್ದು ಕಂಪ್ಲೀಟ್ ಯೂಟಿಲೈಸೇಷನ್ ಮಾಡಿದ್ದೀನಿ, ಅದನ್ನ ಇನ್ನೊಂದ್ಸಲ ಯಾವ ತರ ಯೂಸ್ ಮಾಡ್ಬೋದು, ಜಸ್ಟ್ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಬಿಟ್ಟು, ಸೊ ಅದನ್ನ ನಾವು ರಿಯೂಸ್ ಅಂತೀವಿ. ಸೊ ಇವೆಲ್ಲ ಯಾಕೆ ಮಾಡ್ತಾರೆ ಅಂತಂದ್ರೆ, ಇದು ವೇಸ್ಟ್ ಮಿನಿಮೈಸೇಷನ್ ಟೆಕ್ನಿಕ್ಸ್ ಇದೆ ಇವೆಲ್ಲ. ರೀಸೈಕಲ್ ಅಂದ್ರೆ ಕಂಪ್ಲೀಟ್ ಯೂಸೇಜ್ ಆಗಿದೆ, ಅದನ್ನ ಕ್ರ್ಯಾಶ್ ಮಾಡಿಬಿಟ್ಟು ಇನ್ನೊಂದ್ಸಲ ಮಾಡೋದು, ಸೊ ಅದನ್ನೇ ನಾವು ರಿಯೂಸ್ ಅಂತೀವಿ. ಸೊ ಇದು ಈ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ. ಸೊ ಇದನ್ನ 3Rs ಅಂತ ಅಂತೀವಿ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಇದ್ರ ಆನ್ಸರ್ ಫಸ್ಟ್ ಆಗುತ್ತೆ ಎ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎನ್ ಏರ್ ಪೊಲ್ಯೂಟೆಂಟ್. ಏರ್ ಪೊಲ್ಯೂಟೆಂಟ್ ಯಾವುದಿಲ್ಲ ಇದರಲ್ಲಿ. ಸೊ ನೈಟ್ರೋಜನ್ ಈಸ್ ನಾಟ್ ಎನ್ ಏರ್ ಪೊಲ್ಯೂಟೆಂಟ್, ಕರೆಕ್ಟಾ. ನೈಟ್ರೋಜನ್ ಏರ್ ಪೊಲ್ಯೂಟೆಂಟ್ ಇಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಯಾಕೆಂದ್ರೆ ಅಟ್ಮಾಸ್ಫಿರಿಕ್ ಕಂಪೋಸಿಷನ್ ಅಲ್ಲಿ 78% ನೈಟ್ರೋಜನ್ ಇದೆ, 21% ಆಕ್ಸಿಜನ್ ಇದೆ, ನಿಮ್ಗೆ ಗೊತ್ತಿದೆ, ರೈಟ್. ಬಟ್ ಏರ್ ಪೊಲ್ಯೂಟೆಂಟ್ ಯಾವ್ಯಾವ ಇದೆ ಅಂದ್ರೆ ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಫ್ಲೈ ಆಶ್, ಸಸ್ಪೆಂಡೆಡ್ ಪಾರ್ಟಿಕ್ಯುಲೇಟ್ ಮ್ಯಾಟರ್, ಇವು ಇದೆ, ಮತ್ತೆ ಇನ್ನೂ ಇದೆ, ಆಯ್ತಾ. ಸೊ ಪ್ಯಾನ್ ಇದೆ, ಆಮೇಲೆ ಬೇರೆ ಬೇರೆದು ಇದೆ, ಬಟ್ ಇವೆಲ್ಲ ಇಂಪಾರ್ಟೆಂಟ್ ಇರೋದು ನಾನು ಬರ್ದಿದ್ದೀನಿ. ಸೊ ಈಗ ನಮ್ಮ ಕಾರ್ಗಳು, ಬೈಕ್ಗಳಿಂದ ಏನು ಬರುತ್ತೆ ಅಲ್ಲ, ಅದು ಕಾರ್ಬನ್ ಡೈಆಕ್ಸೈಡ್, ಅದನ್ನು ತುಂಬಾ ಡೇಂಜರ್ ಇದೆ ನಮ್ಮ ಅಟ್ಮಾಸ್ಫಿಯರ್ಗೆ, ಗೊತ್ತಿದೆ, ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಫಾಸಿಲ್ ಫ್ಯೂಲ್ಸ್ ಅಂತೀವಿ ಅದಕ್ಕೆ. ಓಕೆ, ಸೊ ಇದು ಬಂದ್ಬಿಟ್ಟು ಏನಂತಂದ್ರೆ ನೋಡಿ, CO2, ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಬರುತ್ತೆ ನಿಮ್ಗೆ ಗೊತ್ತಿದೆ, ಆಮೇಲೆ ಸ್ಮೋಕ್ ಗೊತ್ತಿದೆ, ಸಲ್ಫರ್ ಡೈಆಕ್ಸೈಡ್ ಗೊತ್ತಿದೆ, ಸಾರಿ. ಓಕೆ, ನೆಕ್ಸ್ಟ್ ಮಿನಮತ ಡಿಸೀಸ್ ಇಸ್ ಕಾಸ್ ಡ್ಯೂ ಟು ದ ಪೊಲ್ಯೂಷನ್ ಬೈ. ಮಿನಮತ ಡಿಸೀಸ್, ಆಯ್ತಾ. ಮಿನಮತ ಡಿಸೀಸ್ ಯಾವುದರಿಂದ ಬರುತ್ತೆ ಅಂತ ಕೇಳ್ತಾ ಇರೋದು. ಸೊ ಇದು ಬಂದ್ಬಿಟ್ಟು ಮರ್ಕ್ಯೂರಿಯಿಂದ ಬರುತ್ತೆ, ರೈಟ್. ಸೊ ಮರ್ಕ್ಯೂರಿಯಿಂದ ಬರುತ್ತೆ, ಇದು ಮಿಥೈಲ್ ಮರ್ಕ್ಯೂರಿ ಪಾಯ್ಸನಿಂಗ್ ದಟ್ ಅಕರ್ಡ್ ಇನ್ ದ ಹ್ಯೂಮನ್ಸ್ ಹೂ ಇಂಜೆಸ್ಟೆಡ್ ಫಿಶ್ ಅಂಡ್ ಶೆಲ್ ಫಿಶ್ ಕಂಟ್ಯಾಮಿನೇಟೆಡ್. ಯಾರಾದ್ರು ಈ ಫಿಶ್ ತಿಂದಿರ್ತೀರಾ, ಆ ಫಿಶ್ ಅಲ್ಲಿ
ಯಾವ ಮರ್ಕ್ಯೂರಿ ಲೆವೆಲ್ ಜಾಸ್ತಿ ಇರುತ್ತೆ, ಯಾಕೆ ಅಂತಂದ್ರೆ ಆ ಮರ್ಕ್ಯೂರಿ ಲೆವೆಲ್ ಆ ಕೆಮಿಕಲ್ ಪ್ಲಾಂಟ್ ಇಂದ ನೀರಲ್ಲಿ ಬಿಟ್ಟಿರ್ತಾರೆ, ನೀರು ಈ ಫಿಶ್ ತಗೊಂಡಿರ್ತಾರೆ, ಫಿಶ್ ಇಂದ ನಮಗೆ ಬರುತ್ತೆ. ಸೊ ಈ ಡಿಸೀಸು ಮಿನೋಮೆಥಲ್ ಡಿಸೀಸ್ ಅಂತ ಅಂತಾರೆ, ರೈಟ್. ಅದನ್ನ ಮರ್ಕ್ಯೂರಿಯಿಂದ ಬರುತ್ತೆ ಅದು. ನೆಕ್ಸ್ಟ್, ಸರ್ದಾರ್ ಸರೋವರ ಪ್ರಾಜೆಕ್ಟ್ ಈಸ್ ಸಿಚುವೇಟೆಡ್ ಆನ್ ದ ರಿವರ್. ಸರ್ದಾರ್ ಸರೋವರ ಪ್ರಾಜೆಕ್ಟ್ ಯಾವ್ದ್ರ ಮೇಲೆ ಇದೆ ಅಂತ ಹೇಳ್ತಾರೆ, ಇದು ನರ್ಮದಾ ರಿವರ್ ಮೇಲೆ ಇದೆ, ಆಯ್ತಾ. ಸರ್ದಾರ್ ಸರೋವರ ಡ್ಯಾಮ್ ಆನ್ ದ ಇಂಡಿಯನ್ ನರ್ಮದಾ ರಿವರ್ ಈಸ್ ಲೊಕೇಟೆಡ್ ಆನ್ ದ ವಿಲೇಜ್ ಆಫ್ ಕೇವಡಿಯಾ ಇನ್ ದ ಸ್ಟೇಟ್ ಆಫ್ ಗುಜರಾತ್, ಆಯ್ತಾ. ಗುಜರಾತ್ ಅಲ್ಲಿ ಇದೆ ಇದು. ಸೊ ಆಸ್ ಅ ಸಿವಿಲ್ ಇಂಜಿನಿಯರಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ ಸ್ವಲ್ಪ ಒಂದೆರಡು ಪಾಯಿಂಟ್ ಹೇಳ್ತೀನಿ. ಈ ಡ್ಯಾಮ್ದು 1210 ಮೀಟರ್ ಲಾಂಗ್ ಇದೆ. ಇದು ಕಾಂಕ್ರೀಟ್ ಗ್ರಾವಿಟಿ ಡ್ಯಾಮ್ ಇದೆ. ನೋಡಿ, ಇಲ್ಲೊಂದು ಮಾತು ಹೇಳ್ತೀನಿ, ಎಲ್ಲರೂ ಏನ್ ಮಾಡಿ ಗೊತ್ತಾ, ಲಿಸ್ಟ್ ನ ರೆಡಿ ಮಾಡ್ಕೊಳ್ಳಿ. ನಮ್ಮ ಇಂಡಿಯಾದಲ್ಲಿ ಇಂಪಾರ್ಟೆಂಟ್ ರಿವರ್ಸ್ ಯಾವ್ದಿದೆ, ಡಿಫ್ರೆಂಟ್ ರಿವರ್ಸ್ ಅದ್ರದ್ದು, ಮತ್ತೆ ಕನ್ಸ್ಟ್ರಕ್ಷನ್ ಆಫ್ ಡ್ಯಾಮ್ಸ್ ಯಾವ್ಯಾವ ಟೈಪ್ ಇದೆ, ಅದ್ರದ್ದು ಏನ್ ಇಂಪಾರ್ಟೆನ್ಸ್ ಇದೆ ಅದು ಅರ್ಥ ಮಾಡ್ಕೊಂಡ್ರೆ, ಲಿಸ್ಟ್ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಓಕೆ. ಸೊ ವಿತ್ ಎ ಪ್ರಪೋಸ್ ಫೈನಲ್ ಹೈಟ್ ಆಫ್ 163 ಮೀಟರ್ ಹೈಟು ಅಬೋವ್ ದ ಡೀಪ್ ಫೌಂಡೇಶನ್, ಪ್ರೆಸೆಂಟ್ ಹೈಟ್ ಇಸ್ 121 ಮೀಟರ್, ಆಯ್ತಾ. 121 ಮೀಟರ್ ಇದ್ರ ಹೈಟ್ ಇದೆ, ಬಟ್ ಪ್ರಪೋಸ್ ಹೈಟ್ 163 ಮೀಟರ್ ವರೆಗೂ ಇದ್ರದ್ದು ನಾವು ಒಯ್ಯಬಹುದು. ಡನ್. ನೋಡಿ, ಇಲ್ಲಿ ಇನ್ನೊಂದು ಗಂಗಾ, ಯಮುನಾ, ಕಾವೇರಿ ಇದ್ರ ಮೇಲೆ ಏನು ಪ್ರಾಜೆಕ್ಟ್ಸ್ ಇದೆ ಅಲ್ಲ, ಸೊ ದಯವಿಟ್ಟು ಅದ್ರ ಬಗ್ಗೆ ಓದ್ಕೊಳ್ಳಿ, ಮತ್ತೆ ಯಾವ್ಯಾವ್ದು ಇಂಪಾರ್ಟೆಂಟ್ ಡ್ಯಾಮ್ಸ್ ಇದೆ ಅದನ್ನು ಓದ್ಕೊಳ್ಳಿ. ಬಿಗ್ಗೆಸ್ಟ್ ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಅಕರ್ಡ್ ಇನ್, ಓ ಮೈ ಗಾಡ್, ಬಿಗ್ಗೆಸ್ಟ್ ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಎಲ್ಲಾಗಿದೆ, ಅದು ಚಾರ್ನ್ಬೆಲ್ ಎಂಬ ಒಂದು 1986 ಅಲ್ಲಿ ಆಗಿರೋದು. ಇದು ಸೋವಿಯತ್ ಯೂನಿಯನ್ ಅಲ್ಲಿ ಆಗಿರೋದು, ಆಯ್ತಾ. ಸೊ ಇದು ಒಂದು ಒನ್ ಆಫ್ ದ ಏನಂತಂದ್ರೆ ವರ್ಸ್ಟ್ ಡಿಸಾಸ್ಟರ್ ಆಫ್ ದ ನ್ಯೂಕ್ಲಿಯರ್ ಪವರ್, ಆಯ್ತಾ, ಅದ್ರದ್ದಾಗಿರೋದು. ರೀಸೆಂಟ್ಲಿ ಅಂದ್ರೆ ಒಂದು 10 ವರ್ಷ ಹಿಂದೆ ಆಗಿರೋದು 2011ರಲ್ಲಿ. ಅದು ಫುಕಾಶಿಮಾ ಆಕ್ಸಿಡೆಂಟ್, ದಟ್ ಈಸ್ ಅ ಫುಕಾಶಿಮಾ ಡೈಚಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇನ್ ಜಪಾನ್. ಇದು ಜಪಾನ್ ಅಲ್ಲಿ ಆಗಿರೋದು, ರೈಟ್. ಸೊ ಜಪಾನ್ ಅಲ್ಲಿ ಆಗಿರೋದು ಇದಿದೆ. ಐ ಆಮ್ ರಿಯಲಿ ಸಾರಿ, ಆಯ್ತಾ. ಸೊ ಇದು ಜಪಾನ್ ಅಲ್ಲಿ ಆಗಿರೋದು. ಸೊ ವಾಟ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್? ದಟ್ ಈಸ್ ಇನ್ ಚಾರ್ನ್ಬಲ್. ದ ಲೋಯೆಸ್ಟ್ ಲೇಯರ್ ಆಫ್ ದ ಅಟ್ಮಾಸ್ಫಿಯರ್, ಲೋಯೆಸ್ಟ್ ಲೇಯರ್ ಯಾವ್ದಿದೆ? ಸೊ ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಅದು ಟ್ರೋಪೋಸ್ಫಿಯರ್ ಇದೆ, ರೈಟ್. ಲೋಯೆಸ್ಟ್ ಲೇಯರ್ ಯಾವ್ದು ಇರುತ್ತೆ? ಟ್ರೋಪೋಸ್ಫಿಯರ್. ನೀವು ಇಲ್ಲಿ ನೋಡ್ಬೋದು 0 to 10, ಈ 10 ಕಿಲೋಮೀಟರ್ ವರೆಗೆ ಏನಿದೆ ನೋಡಿ, ಈ 10 ಕಿಲೋಮೀಟರ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ಇಲ್ಲಿ ಟಿಕ್ ಮಾಡ್ತಾ ಇದ್ದೆ ನೋಡಿ, ಆಯ್ತಾ. ಸೊ ಈ 10 ಕಿಲೋಮೀಟರ್ ಅಲ್ಲಿ ನಮ್ದು ಏನು ಕ್ಲೈಮೇಟ್ಸ್ ಏನು ಚೇಂಜಸ್ ಆಗುತ್ತೆ, ಏನ್ ಮಳೆ ಬರುತ್ತೆ, ಏನೇನಿರುತ್ತೆ ಅಲ್ಲಿ ಮೋಡಗಳೆಲ್ಲ ಈ 10 ಕಿಲೋಮೀಟರ್ಸ್ ವರೆಗೂ ಇರುತ್ತೆ. ಈ 10 ಕಿಲೋಮೀಟರ್ಸ್ ಮೇಲೆ 50 ಕಿಲೋಮೀಟರ್ ಒಳಗಡೆ ಇದನ್ನ ನಾವು ಸ್ಟ್ರಾಟೋಸ್ಫಿಯರ್ ಅಂತ ಅಂತೀವಿ. ಸೊ ಇಲ್ಲಿ ಓಝೋನ್ ಲೇಯರ್ ಇರುತ್ತೆ, ಜೆಟ್ ಇಲ್ಲಿಂದಾನೆ ಹೋಗುತ್ತೆ, ಏರೋಪ್ಲೇನ್ಸ್ ಎಲ್ಲ ಇಲ್ಲಿಂದಾನೆ ಹಾರ್ಕೊಂಡು ಹೋಗುತ್ತೆ, ಆಯ್ತಾ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್. ಆಮೇಲೆ 50 to 85, ಸೊ 50 to 85 ಏನಿದೆ, ಮೆಸೋಸ್ಫಿಯರ್ ಇದೆ ಇದು. ಸೊ ಇದು ಮೆಸೋಸ್ಫಿಯರ್, ಮೆಸೋ, ರೈಟ್. ಸೊ ಇಲ್ಲಿ ಏನಂತಂದ್ರೆ ರಾಕೆಟ್ಸ್ಗಳು ಲಾಂಚಿಂಗು ಎಲ್ಲ ಇಲ್ಲಿಂದಾನೆ ಹೋಗುತ್ತೆ, ಗೊತ್ತಾಯ್ತಾ. ಸೊ ಇದು ಮೆಸೋಸ್ಫಿಯರ್. ಆಮೇಲೆ ಥರ್ಮೋಸ್ಫಿಯರ್ ಅಬೋವ್ ದ 85 ಕಿಲೋಮೀಟರ್ಸ್. ಓಕೆ, ಇದು ಫುಲ್ ಓಪನ್ ಆಗ್ಬಿಡುತ್ತೆ, ಹೊರಗಡೆ ಹೋಗುತ್ತೆ. ಓಕೆ, ಸೊ ಇವಿಷ್ಟು ನೆನ್ಪಿಡಿ, ಯಾಕೆಂದ್ರೆ ಇದ್ರ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಇದೆ. ಡನ್. ನೆಕ್ಸ್ಟ್ ಕ್ವಶನ್. ದ ಫಸ್ಟ್ ನ್ಯಾಷನಲ್ ಪಾರ್ಕ್ ಎಸ್ಟಾಬ್ಲಿಷ್ ಇನ್ 1936. 1936 ಅಲ್ಲಿ ಎಸ್ಟಾಬ್ಲಿಷ್ ಆಗಿರೋದು ಫಸ್ಟ್ ಯಾವ್ದಂತಂದ್ರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ವಾಸ್ ದ ಫಸ್ಟ್ ನ್ಯಾಷನಲ್ ಪಾರ್ಕ್ ಟು ಬಿ ಸೆಟ್ ಅಪ್ ಇನ್ 1936. ಇಟ್ ಈಸ್ ಇನ್ ದ ಉತ್ತರಾಖಂಡ್ ಡಿಸ್ಟಿಕ್ ಅಲ್ಲಿ ಇದೆ ಇದು. ಸೊ ನೆಕ್ಸ್ಟ್ ದುಧವಾ ನ್ಯಾಷನಲ್ ಪಾರ್ಕ್ UP ಅಲ್ಲಿ ಇದೆ, ಫೇಮಸ್ ಫಾರ್ ಟೈಗರ್ ರಿಸರ್ವ್ಸ್, ಆಯ್ತಾ. ಈಗ ಆಪ್ಷನ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಾನು. ಸೊ ಇದು UP ಅಲ್ಲಿ ಇದೆ, ಫೇಮಸ್ ಫಾರ್ ಟೈಗರ್ ರಿಸರ್ವ್ಸ್. ರಾಜಾಜಿ ನ್ಯಾಷನಲ್ ಪಾರ್ಕ್ ಇನ್ ಉತ್ತರಾಖಂಡ್, ಮೋಸ್ಟ್ ಫೇಮಸ್ ಫಾರೆಸ್ಟ್. ಎಲಿಫೆಂಟ್ ಪಾಪ್ಯುಲೇಷನ್ಗೆ ಇದು ತುಂಬಾ ಫೇಮಸ್ ಇದೆ, ರಾಜಾಜಿ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ ಕಾಜಿರಂಗ, ನೀವೀಗ ಜಸ್ಟ್ ಹೇಳಿದೀನಿ, ಫಾರ್ 1 ಹಾರ್ನ್ ರೈನೋಸರ್ಸ್ಗೆ ಇದು ತುಂಬಾ ಫೇಮಸ್ ಇದೆ. ಓಕೆ, ಸೊ ಈ 4 ಆಪ್ಷನ್ ಅಲ್ಲಿ 4 ಆಪ್ಷನ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್, ಪ್ಲಾಂಟ್ಸ್ ದಟ್ ಕ್ಯಾನ್ ಗ್ರೋ ಇನ್ ಡ್ರೈ ಪ್ಲೇಸಸ್. ನೋಡಿ, ಡ್ರೈ ಪ್ಲೇಸಸ್ ಇಸ್ ನಥಿಂಗ್ ಬಟ್ ಡೆಸರ್ಟ್ ಅಲ್ಲಿ ಬೆಳೆಯೋದಕ್ಕೆ ನಾವು ಡ್ರೈ ಪ್ಲೇಸಸ್ ಅಂತ ಅನ್ಬೋದು. ಸೊ ಇದನ್ನ ಜೈರೋಫೈಟ್ಸ್ ಅಂತ ಅಂತೀವಿ. ಇದನ್ನ ನೋಡಿರ್ಬೋದು ನೀವು, ನೋಡಿ ಇಲ್ಲಿ ಸ್ಕೆಚ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್, ಇದು ಕ್ಯಾಕ್ಟಸ್ ಅಂತ ಅಂತೀವಿ ಇದಕ್ಕೆ. ಸೊ ಇದು ಕ್ಯಾಕ್ಟಸ್ ಟ್ರೀ, ರೈಟ್. ಸೊ ಇದು ಕ್ಯಾಕ್ಟಸ್ ಟ್ರೀ ಇದೆ, ಇದು ಇಲ್ಲಿ ಸ್ಕೆಚ್ ಅಲ್ಲಿ ಕಾಣಿಸ್ತಾ ಇರೋದು. ಮತ್ತೆ ಪಾಮ್ ಟ್ರೀನು ನೋಡಿರ್ತೀರ ನೀವು, ಪಾಮ್ ಟ್ರೀ, ಪಾಮ್ ಐಲ್ಯಾಂಡ್, ದುಬೈ ನೋಡಿದಿರಲ್ಲ. ಸೊ ಅದು ಅದ್ರ ಬೇಸ್ ಮೇಲೆ ಇದೆ. ಸೊ ದುಬೈ ನೀವು ನೋಡಿರ್ತೀರಲ್ಲ, ಸೊ ಈ ತರ ಇರುತ್ತೆ ನೋಡಿ, ರೈಟ್. ಸೊ ಇದು ಪಾಮ್ ಟ್ರೀ, ಸಾರಿ. ಸೊ ಪಾಮ್ ಟ್ರೀ ಏನಂತಂದ್ರೆ ಇದಕ್ಕೆ ಒಂದು ಎಕ್ಸಾಂಪಲ್ ಇದೆ ಝಾರೋಫೈಟ್ಸ್, ಯಾಕೆಂದ್ರೆ ಇದು ಒಂದು ಡೆಸರ್ಟ್, ನೀರು ಬೇಕಾಗಿಲ್ಲ ಇದಕ್ಕೆ, ಅಂತ ಕಡೆ ಬೆಳೆಯುತ್ತೆ.
ಸೊ ಹೈಡ್ರೋಫೈಟ್ಸ್ ಅಂತಂದ್ರೆ ಇದು ಕಂಪ್ಲೀಟ್ಲಿ ಅಂಡರ್ ವಾಟರ್ ಬೆಳೆಯುತ್ತೆ, ಇದಕ್ಕೆ ಅಂಡರ್ ವಾಟರ್ ಅಂತೀವಿ. ಹೈಡ್ರೋಫೈಟ್ಸ್ ಅಂದ್ರೆ ನಥಿಂಗ್ ಬಟ್ ಓನ್ಲಿ ಇನ್ ಆರ್ ಆನ್ ವಾಟರ್, ಇನ್ ಆರ್ ಆನ್ ವಾಟರ್. ಮೆಸೋಫೈಟ್ಸ್ ಪ್ಲಾಂಟ್ ನೀಡಿಂಗ್ ಓನ್ಲಿ ಮಾಡರೇಟ್ ಅಮೌಂಟ್ ಆಫ್ ವಾಟರ್. ಯಾವುದಕ್ಕೆ ಮಾಡರೇಟ್ ಬೇಕಾಗುತ್ತೆ ಅದು ಮೆಸೋಫೈಟ್ಸ್. ನೀರಲ್ಲಿ ಬೆಳೆಯೋದಕ್ಕೆ ಹೈಡ್ರೋಫೈಟ್ಸ್. ಹ್ಯಾಲೋಫೈಟ್ಸ್ ಅಂತ ಇದೆ ಆಪ್ಷನ್, ಆಯ್ತಾ. ಈಗ ನಾನು ಆಪ್ಷನ್ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಹ್ಯಾಲೋಫೈಟ್ಸ್ ಅಂತಂದ್ರೆ ಯಾವ ಒಂದು ಮರ ಅಥವಾ ಯಾವ ಒಂದು ಗಿಡ ಏನಂತಂದ್ರೆ ಉಪ್ಪಿನ ನೀರಲ್ಲಿ ಅಥವಾ ಉಪ್ಪಿನ ಜಾಗದಲ್ಲಿ ಬೆಳೆಯುತ್ತೆ, ಅದನ್ನು ನಾವು ಹ್ಯಾಲೋಫೈಟ್ಸ್ ಅಂತ ಅಂತೀವಿ. ರೈಟ್, ಆ ಕಾಂಟ್ಯಾಕ್ಟ್ ಅಲ್ಲಿ ಇದ್ಬಿಟ್ಟು ಬೆಳೆದ್ರೆ ಆಯ್ತಾ ಅದನ್ನ ಹ್ಯಾಲೋಫೈಟ್ಸ್ ಅಂತ ಅಂತೀವಿ. ನೋಡಿ 4 ಆಪ್ಷನ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾಕೆಂದ್ರೆ ಕ್ವಶನ್ ಯಾವ್ದ್ರ ಮೇಲೂ ಬರ್ಬೋದು, ಇದು ಒಂದ್ರ ಮೇಲಲ್ಲ, ಇವು 4 ಮೇಲೂ ಬರ್ಬೋದು. ಓಕೆ, ಡನ್. ಆಲ್ ಕನ್ಸ್ಯೂಮರ್ಸ್ ಆರ್ ವಿ ಕ್ಯಾನ್ ಸೇ ಆಲ್ ಕನ್ಸ್ಯೂಮರ್ಸ್. ನೋಡಿ ಈಗ ಕನ್ಸ್ಯೂಮರ್ಸ್ ಅಂದ್ರೆ ಏನು, ಈಗ ಜಸ್ಟ್ ಒಂದೇ ಒಂದು ನಿಮಿಷ, ಯು ಕ್ಯಾನ್ ಸಿ ಹಿಯರ್, 1 minute. Yes, you can see here. In this sketch, you can see there is a producer, there is a primary consumer, secondary consumer and tertiary consumer. So ಇಲ್ಲಿ ಏನಾಗುತ್ತೆ, ಇಲ್ಲಿ ಕೇಳ್ತಾ ಇರೋ ಕ್ವಶನ್ ಯಾವ್ದಿದೆ ಇದು, ಒಂದು ನಿಮಿಷ. Yes, here this question. Okay. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಆಲ್ ಕನ್ಸ್ಯೂಮರ್ಸ್ ಹೆಟ್ರೋಟ್ರೋಪ್ಸ್ ಇರುತ್ತೆ. ಸೊ ಕನ್ಸ್ಯೂಮರ್ಸ್ ಅಂದ್ರೆ ಏನು, ಕನ್ಸ್ಯೂಮರ್ಸ್ ನಾವೇನಂತಂದ್ರೆ ಬೇರೆ ಏನಂದ್ರೆ ನಾವು ಹುಡುಕ್ಬಿಟ್ಟು ತಿಂತೀವಿ, ಆಯ್ತಾ. ನಮ್ಮ ಊಟನ ಹುಡುಕ್ಬಿಟ್ಟು ತಿಂತೀವಿ. ಸೊ ಫಾರ್ ಎಕ್ಸಾಂಪಲ್ ಅನಿಮಲ್ಸ್ ಇದೆ, ನಾವು ಇದೀವಿ, ಇನ್ಸೆಕ್ಟ್ಸ್, ಆರ್ಗಾನಿಸಮ್ಸ್, ಇವೆಲ್ಲ ಏನಂತಾರೆ ಕನ್ಸ್ಯೂಮರ್ಸ್. ಪ್ರೊಡ್ಯೂಸರ್ಸ್ ಅಂತಂದ್ರೆ ಅವ್ರದ್ದು ಊಟ, ಆಯ್ತಾ, ಅವ್ರದ್ದು ಫುಡ್ ಅವೇ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಪ್ಲಾಂಟ್ಸ್, ಕರೆಕ್ಟಾ, ಅವ್ರನ್ನ ನಾವು ಪ್ರೊಡ್ಯೂಸರ್ ಅಂತೀವಿ. ಡಿಕಂಪೋಸರ್ ಅಂತಂದ್ರೆ ಇದು ಒಂದು ರೀಸೈಕಲ್ಗೆ ಹೆಲ್ಪ್ ಮಾಡುತ್ತೆ, ದಟ್ ಕ್ಯಾನ್ ಬ್ರೇಕ್ ಡೌನ್ ದ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಆಯ್ತಾ. ಈಗ ನೀವು ನೋಡಿರ್ಬೋದು, ಏನಾದ್ರು ಪ್ರಾಣಿ ಎಲ್ಲಾದ್ರೂ ಏನಾದ್ರು ಸತ್ತೋಗಿದ್ರೆ ಅಲ್ಲಿ ವಾಸನೆ ತುಂಬಾ ಬರುತ್ತೆ. ಯಾಕೆಂದ್ರೆ ದೇರ್ ಈಸ್ ಎನ್ ಅರ್ತ್ ವರ್ಮ್ಸ್ ಆರ್ ಆಕ್ಟಿವೇಟೆಡ್, ದೇ ಆರ್ ಡಿಕಂಪೋಸಿಂಗ್ ದಟ್ ಅನಿಮಲ್, ಆಯ್ತಾ. ಅದು ಇನ್ನೊಂದ್ಸಲ ರಿಜ್ಯೂನೇಟ್ ಆಗೋಕೆ ಹೋಗ್ತಾ ಇದೆ, ಆ ತರ ಅದನ್ನ ನಾವು ಇಟ್ಕೋಬೇಕು. ಇದು ಡಿಕಂಪೋಸರ್. ಹ್ಯಾರ್ಬಿವೋರಸ್ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಇವು ವೆಜಿಟೇರಿಯನ್, ಆಯ್ತಾ. ವೆಜಿಟೇರಿಯನ್ ಇದೆ, ಇವು ಓನ್ಲಿ ಯಾವುದು ಪ್ಲಾಂಟ್ ತಿನ್ನುತ್ತೆ ಅದನ್ನ ವೆಜಿಟೇರಿಯನ್. ಹ್ಯಾರ್ಬಿವೋರಸ್, ನಾವು ಹ್ಯಾರ್ಬಿವೋರಸ್ ಇದ್ದೀವಿ. ಮೈಸ್, ಡೀರ್, ಹಾರ್ಸ್, ಕಾಸ್, ನಾವು ಎರಡೂ ಇದೀವಿ. ನಾವು ಓಮ್ನಿವೋರಸ್ ಇದೀವಿ, ಆಯ್ತಾ. ಯಾಕೆ ಅಂತಂದ್ರೆ ನಾವು ವೆಜ್ ನಾನ್ ವೆಜ್ ಎರಡೂ ತಿಂತೀವಿ ತಾನೆ, ವೆಜ್ ನಾನ್ ವೆಜ್ ಎರಡೂ ತಿನ್ಬೋದು ನಾವು. ಸೊ ದಟ್ ನಾವು ಬರ್ತೀವಿ ಅದರಲ್ಲಿ. ಬರ್ಡ್ಸ್, ರ್ಯಾಕ್ಸಾನ್ಸ್, ಟರ್ಟಲ್ಸ್, ಡಾಗ್ಸ್ ಇವೆಲ್ಲ ವೆಜ್ ಅಂಡ್ ನಾನ್ ವೆಜ್. ಇನ್ನೊಂದು ಕಾರ್ನಿ ಅಂತ ಬರುತ್ತೆ, ಬರೀ ನಾನ್ ವೆಜ್ ತಿನ್ನುತ್ತೆ ಇದು, ಆಯ್ತಾ. ಇದನ್ನ ಬರೀ ನಾನ್ ವೆಜ್ ತಿನ್ಬೋರ್ನ ನಾವೇನಂತೀವಿ ಅಂತಂದ್ರೆ ಕಾರ್ನಿವೋರಸ್, ಅನಿಮಲ್ ದಟ್ ಈಟ್ಸ್ ಓನ್ಲಿ ಮೀಟ್ ಅಂಡ್ ಅನಿಮಲ್ಸ್. ಕ್ಯಾಟ್, ಲಯನ್, ವೂಲ್ಸ್ ಇವೆಲ್ಲ ಏನಂತಂದ್ರೆ ಕಾರ್ನಿವೋರಸ್. ಐ ಥಿಂಕ್ ಇವು 6 ತುಂಬಾ ಇಂಪಾರ್ಟೆಂಟ್ ಇದೆ, ಒಂದೇ ಸ್ಲೈಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ತುಂಬಾ ಖುಷಿ ಆಯ್ತು ನಿಮ್ಗೆ ಹೇಳೋಕೆ. ಓಕೆ, ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ದಟ್ ಇಸ್ ಅ ಹೆಟ್ರೋಟ್ರೋಪ್ಸ್. ಓಕೆ, ಹೆಟ್ರೋಟ್ರೋಪ್ಸ್. ಮ್ಯಾಟರ್ ಮಸ್ಟ್ ಬಿ ರೀಸೈಕಲ್ಡ್ ಅಗೇನ್ ಅಂಡ್ ಅಗೇನ್ ಬೈ ಅನ್ ಎಕೋಲಾಜಿಕಲ್ ಪ್ರೋಸೆಸ್ ಈಸ್ ಕಾಲ್ಡ್, ಆಯ್ತಾ. ಅದನ್ನ ಬಯೋಕೆಮಿಕಲ್ ಸೈಕಲ್ ಅಂತ ಅಂತೀವಿ, ಬಯೋಕೆಮಿಕಲ್. ರೈಟ್, ಬಯೋಕೆಮಿಕಲ್ ಈಸ್ ನಥಿಂಗ್ ಬಟ್ ಮೂವ್ಮೆಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂಡ್ ಅದರ್ ಎಲಿಮೆಂಟ್ಸ್ ಬಿಟ್ವೀನ್ ಬಯೋಟಿಕ್ ಅಂಡ್ ಅಬಿಯೋಟಿಕ್. ನೋಡಿ, ಬಯೋಟಿಕ್ ಯಾವಕ್ಕೆ ಜೀವ ಇದೆ ಅದನ್ನ ಬಯೋಟಿಕ್ ಅಂತೀವಿ. ಅನಿಮಲ್ಸ್, ಪ್ರಾಣಿಗಳು, ಪಕ್ಷಿಗಳು, ಹುಳಗಳು ಇವೆಲ್ಲ ಬಯೋಟಿಕ್. ಅಬಿಯೋಟಿಕ್ ದೋಸ್ ಡೋಂಟ್ ಹ್ಯಾವ್ ಎನಿ ಲೀವ್ಸ್, ಆಯ್ತಾ, ಯಾವುದು ಜೀವಂತ ಇರೋದಿಲ್ಲ ಅದನ್ನ ಅಬಿಯೋಟಿಕ್. ಪ್ಲಾಂಟ್ಸು, ಆಯ್ತಾ, ಏನೇನಿರುತ್ತೆ, ಗಿಡ, ಮರ, ಹುಲ್ಲು, ಆಯ್ತಾ, ಇವೆಲ್ಲ ಅಬಿಯೋಟಿಕ್. ಇವೆರಡೂನ ಕ್ಲಬ್ ಮಾಡಿದಾಗ ಇದ್ರದ್ದು ಮೂವ್ಮೆಂಟ್ ಆಫ್ ನ್ಯೂಟ್ರಿಷನ್ಸ್ ನ ಸ್ಟಡಿ ಮಾಡ್ತೀವಿ ನೋಡು, ಅದೇ ಬಯೋಕೆಮಿಕಲ್ ಸೈಕಲ್. ರೈಟ್, ಸೊ ಬಯೋ ಮೀನಿಂಗ್ ಬಯೋಸ್ಫಿಯರ್, ಈ ಜಿಯೋ ಮೀನಿಂಗ್ ಜಿಯೋಲಾಜಿಕಲ್ ಕಾಂಪೊನೆಂಟ್ಸ್, ಅಂಡ್ ಕೆಮಿಕಲ್ ಮೀನಿಂಗ್ ದಟ್ ಮೂವ್ ಥ್ರೂ ದ ಸೈಕಲ್. ಸೊ ಇದೊಂದು ಸೈಕಲ್ ಇರುತ್ತೆ, ಅದು ಮೂವ್ ಆಗ್ತಾ ಇರುತ್ತೆ. ರೈಟ್, ಕಂಪ್ಲೀಟ್ ರೀಸೈಕಲ್ ಆಗ್ತಾ ಇರುತ್ತೆ. ಸೊ ಬಯೋಕೆಮಿಕಲ್ ಸೈಕಲ್ಸ್ ಆರ್ 2 ಟೈಪ್ ಅಲ್ಲಿ ಡಿವೈಡ್ ಮಾಡ್ತೀವಿ, ಗ್ಯಾಸಿಯಸ್, ಸೆಡಿಮೆಂಟರಿ. ಗ್ಯಾಸಿಯಸ್ ಅಲ್ಲಿ ಕಾರ್ಬನ್ ಬರುತ್ತೆ, ಆಕ್ಸಿಜನ್, ನೈಟ್ರೋಜನ್ ಅಂಡ್ ದ ವಾಟರ್ ಸೈಕಲ್, ಆಯ್ತಾ. ಇವೆಲ್ಲ ಸೈಕಲ್ಸ್ ಬರುತ್ತೆ, ಇವೆಲ್ಲ ಸೈಕಲ್ಸ್ ಇದೆ, ಇದು ಕಾರ್ಬನ್ ಸೈಕಲ್, ಆಕ್ಸಿಜನ್ ಸೈಕಲ್, ನೈಟ್ರೋಜನ್ ಸೈಕಲ್, ವಾಟರ್ ಸೈಕಲ್. ಸೆಡಿಮೆಂಟರಿಯಲ್ಲಿ ಸಲ್ಫರ್, ಫಾಸ್ಫರಸ್, ರಾಕ್ ಸೈಕಲ್ ಇವು ಇದರಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ನಿಮಿಷ, ಇದ್ರ ನೋಡಿ ಇಕೋಲಾಜಿಕಲ್ ಪೀರಿಯಡ್ ಹೇಳ್ತೇನೆ ನೋಡಿ, ಸಿಂಪಲ್ ಆಗಿದೆ. ಈಗ ಇದು ಇಕೋಲಾಜಿಕಲ್, ಇಲ್ಲಿ ಪ್ರೊಡ್ಯೂಸರ್ಸ್ ಇರುತ್ತೆ ಕೆಳಗಡೆ, ಅದಾದ್ಮೇಲೆ ಕನ್ಸ್ಯೂಮರ್ಸು, ಅದಾದ್ಮೇಲೆ ಪ್ರೈಮರಿ ಕನ್ಸ್ಯೂಮರ್ಸು, ಟೆರಿಟರಿ ಕನ್ಸ್ಯೂಮರ್ಸು ಇಲ್ಲಿ ಬರುತ್ತೆ. ಸೊ ಇದು ಈ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಎನರ್ಜಿ ಲಾಸ್ ಆಗೋಣ ಹಾಕೊಂಡು ಹೋಗುತ್ತೆ. ಸೊ ಇದನ್ನ ಇಕೋಲಾಜಿಕಲ್ ಪೀರಿಯಡ್ ಅಂತೀವಿ. ಎನರ್ಜಿ ಫ್ಲೋನು ಇದೇ ತರ, ಆಯ್ತಾ. ಇಲ್ಲಿ 5000 ಇದೆ ಅಂದ್ರೆ ಎನರ್ಜಿ ಲಾಸ್ ಆಗುತ್ತೆ ಅಂತ ಹೇಳಿದ್ದೆ ನಾನು, ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ 2 ಆಪ್ಷನ್ ಆಯ್ತು, ಇದು ಆಯ್ತು.
ಸೊ ಇಕೋಲಾಜಿಕಲ್ ಸಕ್ಸೆಷನ್ ಇಸ್ ನಥಿಂಗ್ ಬಟ್ ಇದನ್ನ ನಾವು ಏನ್ ಅನ್ಬೋದು ಅಂತಂದ್ರೆ ಒಂದು ಬ್ಯಾರಿನ್ ಲ್ಯಾಂಡ್ ಇದೆ, ಅದನ್ನ ಯಾವ ತರ ಫಾರೆಸ್ಟ್ಗೆ ಅಥವಾ ಯಾವ ತರ ಒಂದು ಗಿಡ ಮರಗಳು ಬೆಳೆಯೋಕೆ ಏನು ಟೈಮ್ ತಗೊಳುತ್ತೆ ನೋಡಿ, ಅದನ್ನ ಇಕೋಲಾಜಿಕಲ್ ಸಕ್ಸೆಷನ್ ಅಂತೀವಿ. ನೆಕ್ಸ್ಟ್ ಕ್ವಶನ್, ಫಿನಾಮಿನಾ ಆಫ್ ಅಕ್ಯುಮುಲೇಷನ್ ಆಫ್ ನಾನ್ ಬಯೋಡಿಗ್ರೇಡಬಲ್ ಪೆಸ್ಟಿಸೈಡ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ ಅದನ್ನ ನಾವು ಏನಂತೀವಿ ಅಂದ್ರೆ ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಅಂತೀವಿ. ಅಂದ್ರೆ ನೋಡಿ ಇಲ್ಲಿ ಏನೇನಿದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಹುಳ ಏನೋ ಒಂದು ತಿಂದಿದೆ, ಬಟ್ ಅದು ಅದಕ್ಕೆ ಡೈಜೆಸ್ಟ್ ಮಾಡಕ್ ಆಗ್ಲಿಲ್ಲ, ಅದು ಅದೇ ತರ ಇಟ್ಕೊಂಡ್ಬಿಟ್ಟು ಸತ್ತೋಗ್ಬಿಟ್ಟಿದೆ. ಸೊ ಅದನ್ನ ಹುಳನ ಯಾವ್ದೊಂದು ಪಕ್ಷಿ ತಿಂದಿದೆ, ಬಟ್ ಅದನ್ನು ಡೈಜೆಸ್ಟ್ ಮಾಡದೆ ಅದನ್ನು ಏನಂತಂದ್ರೆ ಅದ್ರದ್ದು ಲೈಫ್ ಲಾಂಗ್ ಇಟ್ಕೊಂಡ್ಬಿಟ್ಟು ಅದನ್ನು ಸರಿ ಹೋಗ್ಬಿಡ್ತು. ಅದನ್ನ ಯಾವ್ದಾದ್ರು ಹಾವು ಹದ್ದು ಏನೋ ತಿಂತು, ಅದನ್ನು ಏನಂತಂದ್ರೆ ಅದನ್ನ ಡೈಜೆಸ್ಟ್ ಮಾಡಕ್ ಆಗ್ಲಿಲ್ಲ. ಸೊ ಈ ತರ ಒಂದ್ ಫುಡ್ ಇಂದ ಮತ್ತೊಂದು ಫುಡ್ಗೆ, ಮತ್ತೊಂದು ಫುಡ್ ಇಂದ ಮತ್ತೊಂದು ಏನಂತಂದ್ರೆ ಸಬ್ಸ್ಟೆನ್ಸ್ಗೆ ಇದೇನು ತಗೊಂಡೋಗುತ್ತೆ ನೋಡಿ. ಸೊ ಅದನ್ನೇ ನಾವು ಬಯೋಮ್ಯಾಗ್ನಿಫಿಕೇಶನ್ ಅಂತ ಅಂತೀವಿ. ಗೊತ್ತಾಯ್ತಾ? ಬಯೋಡಿಗ್ರೇಡೇಷನ್ ಒಂದು ಏನಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ಒಂದು ಎಲೆ ಇದೆ, ಆ ಎಲೆ ಬಿದ್ದಿದ್ರೆ ಆ ಹುಳ ಬಂದ್ಬಿಟ್ಟು ಅದನ್ನ ಏನಂತಂದ್ರೆ ಆ ಒಂದು ಎಲೆನ ಏನಂತಂದ್ರೆ ಕಂಪ್ಲೀಟ್ ಏನಂತಂದ್ರೆ ನಾಶ ಮಾಡಿಬಿಡುತ್ತೆ, ಅಥವಾ ಅದನ್ನ ಏನನ್ಬೋದು ನಾವು ಕನ್ನಡದಲ್ಲಿ, ಅದನ್ನ ಕಂಪ್ಲೀಟ್ ರಿಮೂವ್ ಮಾಡಿಬಿಡುತ್ತೆ, ಅದನ್ನ ಬ್ರೇಕ್ ಮಾಡಿಬಿಡುತ್ತೆ. ಸೊ ಅಂಥದ್ನೇ ಬಯೋಡಿಗ್ರೇಡೇಷನ್ ಅಂತೀವಿ. ಬ್ಯಾಕ್ಟೀರಿಯಾ ಮತ್ತೆ ಫಂಗೈ ನೀವು ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ರೈಟ್? ಸೊ ಇದೊಂದು ನ್ಯಾಚುರಲ್ ಪ್ರೊಸೆಸ್ ಇದೆ, ಬಟ್ ಇದು ಕಾಂಪೋಸ್ಟಿಂಗ್ ಅಂತ ನಾವು ಅನ್ನೋದಿಲ್ಲ. ಓಕೆ, ಸೊ ಇದನ್ನ ಬಯೋಡಿಗ್ರೇಡೇಷನ್ ಅಂತೀವಿ. ಬಯೋ ಅಕ್ಯುಮುಲೇಷನ್ ಅಂದ್ರೆ ಏನ್ ಗೊತ್ತಾ, ಎನರ್ಜಿ ಏನಾಗುತ್ತೆ, ಕೆಮಿಕಲ್ಸ್ ಇನ್ ಅನ್ ಆರ್ಗನಿಸಮ್ ದಟ್ ಟೇಕ್ಸ್ ಪ್ಲೇಸ್ ಇಫ್ ದ ರೇಟ್ ಆಫ್ ಇಂಟೇಕ್ ಎಕ್ಸೀಡ್ಸ್ ದ ರೇಟ್ ಆಫ್ ಎಕ್ಸ್ಕ್ರಿಯೇಷನ್. ಅಂದ್ರೆ ನೀವು ತಗೊಳ್ತಿರೋ ಜಾಸ್ತಿ ಮತ್ತೆ ಹೊರಗಡೆ ಬಿಡೋದು ಕಮ್ಮಿ ಆಗುತ್ತೆ, ತಿಳ್ಕೊಳ್ಳಿ ಆಯ್ತಾ? ಅಂದ್ರೆ ಕನ್ಸ್ಯೂಮ್ ಜಾಸ್ತಿ ಮಾಡ್ತಾ ಇದ್ದಾರೆ, ವೇಸ್ಟ್ ಹೊರಗಡೆ ಜಾಸ್ತಿ ಬರ್ತಾ ಇಲ್ಲ. ಸೊ ಈ ತರ ಬರುತ್ತೆ ಅದು. ನೀವು ಇಲ್ಲಿ ಸ್ಕೆಚ್ ನೋಡ್ಬೋದು, ಪೈಥೋಪ್ಯಾಕ್ಲಾಯ್ಡ್, ಝೂಪ್ಲಾಕ್ಟಾಯ್ಡ್, ಫಿಶ್, ಮ್ಯಾಮಲ್ಸ್ ಆಯ್ತಾ, ಟಾಪ್ ಪ್ರೇಟರ್ ಮ್ಯಾಮಲ್ಸ್. ಸೊ ಏನಾಗ್ತಾ ಇದೆ ಅಲ್ಲಿ, ಬಯೋಮ್ಯಾಗ್ನಿಫಿಕೇಶನ್ ಇನ್ಕ್ರೀಸಸ್ ದ ಪೊಲ್ಯೂಟೆಂಟ್ ಕಾನ್ಸಂಟ್ರೇಟೆಡ್ ಥ್ರೂ ದ ಫುಡ್ ಚೈನ್. ಆಯ್ತಾ, ಇನ್ಕ್ರೀಸ್ ಆಗ್ತದೆ ಅಷ್ಟೇ, ಅದನ್ನ ಬಯೋ ಅಕ್ಯುಮುಲೇಷನ್ ಅಂತೀವಿ. ಬಯೋ ರೆಮಿಡೇಷನ್ ಅಂತಂದ್ರೆ ಇದೊಂದು ಡಿಟಾಕ್ಸಿಂಗ್ ಆಫ್ ಅ ಡಿಗ್ರೇಡಿಂಗ್ ಆಫ್ ದ ಕಂಟಾಮಿನೆಂಟ್ಸ್ ಪ್ರೆಸೆಂಟ್ ಇನ್ ದ ಸಾಯಿಲ್, ವೇಸ್ಟ್ ವಾಟರ್ ಆರ್ ಇಂಡಸ್ಟ್ರಿಯಲ್ ಸ್ಲಜ್ ಬೈ ದ ಬಯಾಲಜಿಕಲ್ ಮೀನ್ಸ್. ಬಯಾಲಜಿಕಲ್ ಮೀನ್ಸ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಕಂಟಾಮಿನೆಂಟ್ ಸಾಯಿಲ್ ವಾಟರ್ನ ರಿಮೂವ್ ಮಾಡೋದು, ಆಯ್ತಾ? ಸೊ ಅದನ್ನೇ ನಾವು ಬಯೋ ರೆಮಿಡೇಷನ್ ಅಂತ ಅಂತೀವಿ. ಐ ಥಿಂಕ್ ಇವು 4 ಆಪ್ಷನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ದ ಕಾಸಸ್ ಆಫ್ ಭೂಪಾಲ್ ಗ್ಯಾಸ್ ಟ್ರಾಜಿಡಿ ಈಸ್ ಮಿಥೈಲ್ ಐಸೋಸೈನೈಡ್. ನಿಮ್ಮೆಲ್ಲರಿಗೂ ಗೊತ್ತಿದೆ, ಡಿಸೆಂಬರ್ 3, 1984 ಒಂದು ಮಿಥೈಲ್ ಐಸೋಸೈನೈಡ್ ಎಂಬ ಗ್ಯಾಸ್ ಲೀಕ್ ಆಗಿದೆ. ಆ ಕಂಪನಿ ಹೆಸರು ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್, ಪೆಸ್ಟಿಸೈಡ್ ಫ್ಯಾಕ್ಟರಿ ಭೂಪಾಲಲ್ಲಿ ಇತ್ತು, ಮಧ್ಯಪ್ರದೇಶ. ಇದರಿಂದ ಇಲ್ಲ ಅಂದ್ರೂ ಒಂದು 15,000 ಜನ ಸರಿ ಹೋಗಿದ್ದಾರೆ ಈ ಒಂದು ಗ್ಯಾಸ್ ಲೀಕ್ ಆಗಿರೋದ್ರಿಂದ. CH3NO3 ಕಲರ್ಲೆಸ್, ಫ್ಲೇಮೇಬಲ್ ಅಂಡ್ ಲೋ ಬಾಯ್ಲಿಂಗ್ ಪಾಯಿಂಟ್, ತುಂಬಾ ಫ್ಲೇಮೇಬಲ್, ಡೇಂಜರ್, ಹೈಲಿ ಟಾಕ್ಸಿಕ್ ಅಂಡ್ ಕಾಸ್ ಇಮೆನ್ಸ್ ಹಜಾರ್ಡಸ್ ಟು ದ ಹ್ಯೂಮನ್ ಹೆಲ್ತ್. ಸೊ ಈ ಮಿಥೋ ಐಸೋಸೈನೈಡ್ ಅಲ್ಲಿ ಯಾಕೆ ತಂದಿದ್ರು ಅಂದ್ರೆ ಪ್ಲಾಸ್ಟಿಕ್ಗೆ ಮ್ಯಾನುಫ್ಯಾಕ್ಚರ್ ಮಾಡೋಕೆ, ಪಾಲಿಯೂರಿಥಿನ್ ಫೋಮ್ ಮತ್ತೆ ಪೆಸ್ಟಿಸೈಡ್ಸ್ಗೆ ಅದು ತಂದಿದ್ರು. ಸೊ ಅದು ಲೀಕ್ ಆಗೋಸ್ಕರ ಇಷ್ಟು ಜನ ಪ್ರಾಬ್ಲಮ್ ಆಗಿತ್ತು. ಓಕೆ ಡನ್. ಸೊ ಐ ಥಿಂಕ್ ನಿಮಗೆಲ್ಲ ಕ್ಲಿಯರ್ ಮಾಡಿದ್ದೀನಿ, ಎಲ್ಲ ಡೌಟು ಕ್ಲಿಯರ್ ಆಗಿದೆ, ಕ್ವಶನ್ಸು ಕವರ್ ಮಾಡಿದ್ದೀನಿ ಅಂತ ಅನ್ಕೊಂಡು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಹಲೋ ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ಎನ್ವೈರ್ಮೆಂಟಲ್ ಸ್ಟಡೀಸ್ MCQ ಕ್ಲಾಸ್ ಇದೆ, 5ನೇ ಕ್ಲಾಸ್ ಇದೆ. ಸೊ ಯಾರ್ಯಾರು ಇನ್ನೂ ನಮ್ಮ ಪ್ರೀವಿಯಸ್ ಕ್ಲಾಸ್ನ ನೋಡಿಲ್ಲ, ದಯವಿಟ್ಟು ಮೇಲ್ಗಡೆ ಐ ಬಟನ್ನ ಲಿಂಕ್ ಕೊಡ್ತೀನಿ, ನೀವು ಹೋಗ್ಬಿಟ್ಟು ಆ ಎನ್ವೈರ್ಮೆಂಟಲ್ ಸ್ಟಡಿ MCQ ಕ್ಲಾಸ್ನ ನೀವು ನೋಡ್ಕೋಬೋದು. ಪ್ಲೇ ಲಿಸ್ಟಲ್ಲಿ ನಾನು ಆ್ಯಡ್ ಮಾಡಿಟ್ಟಿದ್ದೀನಿ, ನೀವು ಹೋಗಿ ನೋಡ್ಕೋಬೋದು, ರೈಟ್? ಸೊ ಬನ್ನಿ ಇವತ್ತಿನ ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ RWCE and AW exams. So today's first question, we have already completed 61 question and today's question is 62. The cutting down of trees and setting them on fire and rising crops on the resulting ash is called as. ಅಂದ್ರೆ ಈ ಗಿಡ ಮರಗಳೇನು ಇರುತ್ತಲ್ಲ, ಅಂದ್ರೆ ಸಣ್ಣ ಸಣ್ಣ ಗಿಡ ಮರ ಅದನ್ನ ಬೆಂಕಿ ಹಚ್ಚಿಬಿಟ್ಟು ಆಯ್ತಾ, ಕ್ರಾಪ್ಸ್ ಆನ್ ದ ರಿಸಲ್ಟಿಂಗ್ ಆಶ್. ಸೊ ಇದನ್ನ ನಾವು ಏನಂತೀವಿ ಅಂದ್ರೆ ಝೂಮ್ ಕಲ್ಟಿವೇಶನ್ ಅಂತ ಅಂತೀವಿ. ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ನಿಮ್ಗೆ ನಿಮ್ಮ ಸ್ಕೆಚ್ ಕಾಣಿಸ್ತಾ ಇದೆ, ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಝೂಮ್ ಕಲ್ಟಿವೇಶನ್ ಅಂದ್ರೆ ಇಟ್ ಈಸ್ ಕಾಲ್ಡ್ ಎಸ್ ಸ್ಲಾಶ್ ಅಂಡ್ ಬರ್ನ್ ಮೆಥಡ್ ಆಫ್ ಕಲ್ಟಿವೇಶನ್. ಇದು ಒಂದು ಸ್ಲಾಶ್ ಅಂಡ್ ಬರ್ನ್ ಮೆಥಡ್ ಇದೆ.
ಸ್ಲ್ಯಾಶ್ ಮಾಡೋದು, ಬರ್ನ್ ಮಾಡೋದು. ಫಾರ್ಮರ್ಸ್ ಹಾರ್ವೆಸ್ಟ್ ದೇರ್ ಫಾರೆಸ್ಟ್ ಟ್ರೀಸ್ ಅಂಡ್ ಬರ್ನ್ ದ ಪ್ಲಾಂಟ್ ರಿಮೇನ್ಸ್. ಗೊತ್ತಾಯ್ತಾ? ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಏನು ಇಟ್ಟಿದ್ದಾರೆ, ಇಲ್ಲಿ ನೋಡಿ, ಇದು ಏನು ಕಾಣಿಸ್ತಾ ಇದೆ ಅಲ್ಲ, ನಾನು ಮಾರ್ಕ್ ಮಾಡಿರೋದು ಇದೆಲ್ಲ ಬೆಂಕಿ, ಇದು ಬೂದಿ ತರ ಆಗ್ಬಿಟ್ಟಿದೆ, ರೈಟ್? ಇದು ಹಚ್ತಾ ಇದ್ದಾರೆ. ಇಲ್ಲಿ ನೋಡಿ, ಈಗ ಇನ್ನೂ ಇದಕ್ಕೆ ಹಚ್ಚಿಲ್ಲ, ಆಯ್ತಾ? ಇದು 1 2 3 ಇದಕ್ಕೆ ಇನ್ನೂ ಹಚ್ಚಿಲ್ಲ. ಸೊ ಇದೆಲ್ಲ ಏನಂತಂದ್ರೆ ಇದೊಂದು ಆಶ್, ಇದು ಎಲ್ಲ ಆಶ್ ಇದೆ. ಬಟ್ ಇದೆಲ್ಲ ಏನಂತಂದ್ರೆ ಒಣಗಿರೋದು, ಈ ಏನ್ ಟ್ರೀಸ್ ಇರುತ್ತಲ್ಲ ಅದೆಲ್ಲ ಇದೆ, ಆಯ್ತಾ? ಇಲ್ಲೆಲ್ಲ ಹಚ್ಬಿಟ್ಟಿದ್ದಾರೆ, ಬಟ್ ಇಲ್ಲಿ ಉಳ್ಕೊಂಡಿದೆ ನೋಡಿ 3-4, ಇಲ್ಲಿ ಒಬ್ರು ಕೆಲಸ ಮಾಡ್ತಾ ಇದ್ದಾರೆ, ರೈಟ್? ಸೊ ಈ ತರ ದ ಆಶ್ ಈಸ್ ಯೂಸ್ ಟು ಫರ್ಟಿಲೈಸ್ ದ ಸಾಯಿಲ್. ಆ ಆಶ್ ಏನಿರುತ್ತಲ್ಲ, ಈ ಬೂದಿ, ಇದನ್ನ ಆ ಲ್ಯಾಂಡ್ ಫರ್ಟಿಲೈಸ್ ಮಾಡೋಕೆ ಅಥವಾ ಕ್ರಾಪ್ ನ ಗ್ರೋ ಮಾಡೋಕೆ ಯೂಸ್ ಮಾಡ್ತಾರೆ, ವಿಚ್ ಇಸ್ ದೆನ್ ಯೂಸ್ ಫಾರ್ ದ ಫಾರ್ಮಿಂಗ್ ಆನ್ ದ ಕೌ ಗ್ರೇಸಿಂಗ್. ಗೊತ್ತಾಯ್ತಾ? ಫಾರ್ಮಿಂಗ್ ಗೋಸ್ಕರ, ಕೌ ಗ್ರೇಸಿಂಗ್ ಗೋಸ್ಕರ ಯೂಸ್ ಮಾಡ್ತಾರೆ. ದ ರೀಜನ್ ಈಸ್ ಲೆಫ್ಟ್ ಫಾರ್ ಸೆವರಲ್ ಇಯರ್ಸ್ ಆಫ್ಟರ್ ಅಗ್ರಿಕಲ್ಚರ್ ಟು ಅಲೋ ಇಟ್ ಟು ರೀಕ್ಯಾಪ್ಚರ್ ಇಟ್. ಅಂದ್ರೆ ತುಂಬಾ ವರ್ಷ ಆದ್ಮೇಲೆ ಬಿಟ್ಟ ಮೇಲೆ ಅಗ್ರಿಕಲ್ಚರ್ ಲ್ಯಾಂಡ್ ನ ಯೂಸ್ ಮಾಡ್ತಾ ಇರ್ತಾರಲ್ಲ, ಆವಾಗ ಈ ಮೆಥಡ್ ನ ನಾವು ಯೂಸ್ ಮಾಡಬೇಕಾಗುತ್ತೆ. ಆಫ್ಟರ್ ದಟ್ ಫಾರ್ಮರ್ಸ್ ಮೂವ್ ಆನ್ ಟು ದ ಅನದರ್ ಲೊಕೇಶನ್ ಅಂಡ್ ಕಂಟಿನ್ಯೂ ದ ಪ್ರೊಸೀಜರ್. ಸೊ ಬೇರೆ ಒಂದು ಲೊಕೇಶನ್ ಇಲ್ಲಿ ಮಾಡಿದ ತಕ್ಷಣ ಆಮೇಲೆ ಇಲ್ಲೊಂದು ಬೇರೆ ಲೊಕೇಶನ್ ಹೋಗಿ ಮಾಡಿಬಿಟ್ಟು ಅಲ್ಲಿ ಮತ್ತೆ ಇದನ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಇದನ್ನ ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ನಾವು ಜಾಸ್ತಿ ನೋಡ್ತೀವಿ. ಗೊತ್ತಾಯ್ತಾ? ಸೊ ಇದನ್ನ ಜೂಮ್ ಆಯ್ತಾ, ಜಮ್ ಕಲ್ಟಿವೇಶನ್ ಅಂತ ಅಂತಾರೆ. ಗೊತ್ತಾಯ್ತಾ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ದ ಫಸ್ಟ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್. ಆಯ್ತಾ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ವಾಸ್ ಹೆಲ್ಡ್ ಇನ್ ರಾಮ್ಸರ್ ಅಂತ ಅಂತೀವಿ, ರೈಟ್? ಇವೆಲ್ಲರಿಗೂ ಗೊತ್ತಿದೆ, ರಾಮ್ಸರ್ ಸೈಟ್ ಅಂತ ಅಂತಾರೆ. ಸೊ ಆ ರಾಮ್ಸರ್ ಸೈಟ್ ನ ಹೆಸರು ಯಾವ ತರ ಬಂದಿದೆ ಅಂತ ನೋಡೋಣ. ದ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಹೋಲ್ಡ್ ದ ಯುನಿಕ್ ಡಿಸ್ಟಿಂಕ್ಷನ್ ಆಫ್ ದ ಬೀಯಿಂಗ್ ಫಸ್ಟ್ ಮಾಡರ್ನ್ ಟ್ರೀಟಿ ಬಿಟ್ವೀನ್ ನೇಷನ್ ಅಂಡ್ ಟು ಕನ್ಸರ್ವಿಂಗ್ ನ್ಯಾಚುರಲ್ ರಿಸೋರ್ಸಸ್. ಸೊ ಇದನ್ನ ಎಲ್ಲಿ ಆಗಿತ್ತು ಅಂತಂದ್ರೆ, ಇದು 1971 ಅಲ್ಲಿ ಫಸ್ಟ್ ಟೈಮ್ ಆಗಿರೋದು. ಇದು ಸ್ಮಾಲ್ ಇರಾನಿಯನ್ ಟೌನ್ ಆಫ್ ರಾಮ್ಸರ್ ಅಂತ ಒಂದು ಏರಿಯಾದಲ್ಲಿ, ಒಂದು ಸಣ್ಣ ಟೌನ್ ಅಲ್ಲಿ ಆಗಿರೋದು. ಸಿನ್ಸ್ ದೆನ್ ದ ಕನ್ವೆನ್ಷನ್ ಆಫ್ ದ ವೆಟ್ಲ್ಯಾಂಡ್ಸ್ ಹ್ಯಾಸ್ ಬಿನ್ ನೋನ್ ಆಸ್ ದ ರಾಮ್ಸರ್ ಕನ್ವೆನ್ಷನ್ ಅಂತ ಕರೀತಾರೆ, ರೈಟ್? ಸೊ ರಾಮ್ಸರ್ ಕನ್ವೆನ್ಷನ್ ಏನ್ ಕೆಲಸ ಮಾಡುತ್ತಂದ್ರೆ, ವೆಟ್ಲ್ಯಾಂಡ್ಸ್ ಏನಿರುತ್ತೆ, ನೀರಿಂದ ಏನು ಇಂಪಾರ್ಟೆಂಟ್ ಏನ್ ಇರುತ್ತಲ್ಲ ಬಾಡೀಸ್ ನ, ಅದನ್ನ ಪ್ರೊಟೆಕ್ಟ್ ಮಾಡೋಕೆ ಇದೊಂದು ಗೈಡ್ಲೈನ್ಸ್ ಕೊಡುತ್ತೆ ನಮಗೆ. ಸೊ ರಾಮ್ಸರ್ ಕನ್ವೆನ್ಷನ್ ಬ್ರಾಡ್ ಏಮ್ ಈಸ್ ಟು ಹಾಲ್ಟ್ ದ ವರ್ಲ್ಡ್ ವೈಡ್ ಲಾಸ್ ಆಫ್ ವೆಟ್ಲ್ಯಾಂಡ್ಸ್. ಯಾವುದೇ ಇರಲಿ, ಅದು ಲೇಕ್ ಇರಲಿ, ರಿವರ್ ಇರಲಿ, ಏನೇ ಒಂದಿರಲಿ, ಅದನ್ನ ಯಾವ ತರ ಪ್ರೊಟೆಕ್ಟ್ ಮಾಡಬೇಕು, ಅದನ್ನ ಯಾವ ತರ ಏನಂತಂದ್ರೆ ಫ್ಯೂಚರ್ ಜನರೇಷನ್ಗೂ ಯೂಸ್ ಆಗೋ ತರ ನಾವು ಮಾಡಬೇಕು ಅಂತ ಇದೊಂದು ಗೈಡ್ಲೈನ್ಸ್ ಕೊಡುತ್ತೆ. ಟು ಕನ್ಸರ್ವ್ ಥ್ರೂ ದ ವೈಸ್ ಯೂಸ್ ಅಂಡ್ ದ ಮ್ಯಾನೇಜ್ಮೆಂಟ್ ದೋಸ್ ದಟ್ ರಿಮೇನ್. ಅಂದ್ರೆ ಯಾವ್ದು ಹೋಗಿದೆ ಅದನ್ನ ಬಿಟ್ಬಿಟ್ಟು ಯಾವ್ದಿದೆ ಅದನ್ನ ಯಾವ ತರ ನಾವು ಪ್ರೊಟೆಕ್ಟ್ ಮಾಡಬೇಕು ಅದನ್ನ ಇಲ್ಲಿ ಅವರು ಹೇಳ್ಕೊಡ್ತಾರೆ. ದಿಸ್ ರಿಕ್ವೈರ್ಸ್ ಇಂಟರ್ನ್ಯಾಷನಲ್ ಕೋಆಪರೇಷನ್. ನೋಡಿ, ಬರೀ ಒಬ್ಬರಿಬ್ಬರು ಮಾಡೋದಲ್ಲ ಇದು. ದಿಸ್ ರಿಕ್ವೈರ್ಸ್ ದ ಇಂಟರ್ನ್ಯಾಷನಲ್ ಕೋಆಪರೇಷನ್. ಸೊ ದ ಪಾಲಿಸಿ ಮೇಕಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್ ಅಂಡ್ ದ ಟೆಕ್ನಾಲಜಿ ಟ್ರಾನ್ಸ್ಫರ್, ಇವೆಲ್ಲ ಏನಂತಂದ್ರೆ ಯಾವ್ದ್ರಲ್ಲಿ ಬರುತ್ತೆ ಇದು ಅಂದ್ರೆ ದ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಅಂತ ಬರುತ್ತೆ. ಅದನ್ನ ನಾವು ರಾಮ್ಸರ್, ಅದು ಇರಾನಿಯನ್ ಒಂದು ಕಂಟ್ರಿಯಲ್ಲಿ, ಇರಾನಿಯನ್ ಕಂಟ್ರಿಯಲ್ಲಿ ಒಂದು ಸ್ಮಾಲ್ ಸ್ಟೇಟ್ ರಾಮ್ಸರ್ ಅಲ್ಲಿ ಮಾಡಿರೋದು. ಡನ್. ನೆಕ್ಸ್ಟ್ ಕ್ವಶನ್, ರೀಸೆಂಟ್ ಟೆಕ್ನಿಕ್ ಫಾರ್ ದ ಸ್ಟಡಿ ಆಫ್ ವೆಜಿಟೇಷನ್. ವೆಜಿಟೇಷನ್ ಈಸ್ ನಥಿಂಗ್ ಬಟ್, ನಿಮ್ಮೆಲ್ಲರಿಗೂ ಗೊತ್ತಿದೆ ಏನಂತಂದ್ರೆ, ಈಗ ಒಂದು ಫಾರೆಸ್ಟ್ ಇದೆ, ರೈಟ್? ಸೊ ದಿಸ್ ಈಸ್ ಅ ಫಾರೆಸ್ಟ್, ಆಯ್ತಾ? ಈ ಫಾರೆಸ್ಟ್ ಅಲ್ಲಿ ಎಷ್ಟು ಏನಂತಂದ್ರೆ ಮರಗಳಿದೆ, ಗಿಡಗಳಿದೆ, ಎಷ್ಟು ಏನಂತಂದ್ರೆ ಫಾರ್ ಎಕ್ಸಾಂಪಲ್ ವೆಜಿಟೇಷನ್ ಇದೆ, ಎಷ್ಟು ಏನಂತಂದ್ರೆ ಡಿಫ್ರೆಂಟ್ ಗಿಡಗಳು, ಮರಗಳು ಇದೆ, ಅಥವಾ ಪ್ರಾಣಿಗಳು ಇರ್ಬೋದು, ಏನೇ ಒಂದು ಇರ್ಬೋದು, ಆಯ್ತಾ? ಸೊ ಇದನ್ನ ಮಾಡೋಕೆ ನಾವು ಒಂದು ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಸರ್ವೆ ಮಾಡ್ತೀವಿ, ರೈಟ್? ಸೊ ಏರಿಯಲ್ ಸರ್ವೆ ಅನ್ಬೋದು. ಈಗ ಇಲ್ಲಿ ಕೇಳ್ತಾ ಇರೋದು ರೀಸೆಂಟ್ ಟೆಕ್ನಿಕ್ ಅಂತ. ಸೊ ವೆಜಿಟೇಷನ್ಗೆ ರೀಸೆಂಟ್ ಟೆಕ್ನಿಕ್ ಬಂದ್ಬಿಟ್ಟು ರಿಮೋಟ್ ಸೆನ್ಸಿಂಗ್ ಇದೆ, ರೈಟ್? ರಿಮೋಟ್ ಸೆನ್ಸಿಂಗ್. ಈಗ ರಿಮೋಟ್ ಸೆನ್ಸಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಇದೊಂದು ಪ್ರಾಸೆಸ್ ಇದೆ, ಡಿಟೆಕ್ಟಿಂಗ್ ಅಂಡ್ ಮಾನಿಟರಿಂಗ್ ದ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಫಿಸಿಕಲ್ ಅಂತಂದ್ರೆ ಏನ್ ಗೊತ್ತಾ? ನೋಡಿ, ಫಿಸಿಕಲ್ ಅಂತಂದ್ರೆ ಈಗ ಒಂದು ಮರ ಇದೆ, ಆಯ್ತಾ? ತುಂಬಾ ಮರಗಳಿದೆ, ರೈಟ್? ಅದರಲ್ಲಿ ಗುಡ್ಡ ಇದೆ, ಆಯ್ತಾ? ಮಣ್ಣಿದೆ, ನೀರಿದೆ, ಎಲ್ಲ ಇರುತ್ತೆ ಪ್ರೆಸೆಂಟ್. ಸೊ ಅದ್ರದ್ದು ಏನಂತಂದ್ರೆ ಫಿಸಿಕಲ್ ಅಪಿಯರೆನ್ಸ್ ಏನಿದೆ, ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ ಏನಿದೆ ಬೈ ಆಫ್ ಎನ್ ಏರಿಯಾ ಬೈ ಮೆಜರಿಂಗ್ ಇಟ್ಸ್ ರಿಫ್ಲೆಕ್ಟೆಡ್ ಅಂಡ್ ಎಮಿಟೆಡ್ ರೇಡಿಯೇಷನ್ ಅಟ್ ಎ ಡಿಸ್ಟೆನ್ಸ್. ಆಯ್ತಾ? ಒಂದು ಡಿಸ್ಟೆನ್ಸ್ ಇಂದ ತಗೊಳ್ತಾರೆ, ಫ್ರಮ್ ಸ್ಯಾಟಲೈಟ್ ಆರ್ ಫ್ರಮ್ ದ ಏರ್ಕ್ರಾಫ್ಟ್. ಆಯ್ತಾ? ಒಂದು ಸ್ಯಾಟಲೈಟ್ ಆರ್ ಏರ್ಕ್ರಾಫ್ಟ್ ಇಂದ ಇಮೇಜಸ್ ತಗೋತಾರೆ. ಆ ಇಮೇಜಸ್ ನ, ಆಯ್ತಾ, 10 ವರ್ಷ ಹಿಂದೆ ಯಾವ ತರ ಇತ್ತು, ಈಗ ಯಾವ ತರ ಇದೆ, ದೇ ಕ್ಯಾನ್ ಕಂಪೇರ್. ಸೊ ಅದರಿಂದ ನಮ್ಗೆ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಏನೇನು ರಿಸ್ಕ್ ಬರುತ್ತೆ, ಅದರಿಂದ ನಾವು ಮಿಟಿಗೇಷನ್, ಅದನ್ನ ಅವಾಯ್ಡ್ ಮಾಡೋಕೆ ನಾವು ಏನಂತಂದ್ರೆ ಸ್ಟೆಪ್ಸ್ ತಗೊಳ್ಬಹುದು.
ಸೊ ಸ್ಪೆಷಲ್ ಕ್ಯಾಮರಾಸ್ ಕಲೆಕ್ಟ್ ರಿಮೋಟ್ಲಿ ಸೆನ್ಸ್ಡ್ ಇಮೇಜಸ್ ಆಯ್ತಾ, ಇಮೇಜಸ್ ತಗೊಳ್ತಾರೆ ವಿಚ್ ಹೆಲ್ಪ್ ರಿಸರ್ಚರ್ಸ್ ಸೆನ್ಸ್ ಥಿಂಗ್ಸ್ ಅಬೌಟ್ ದ ಅರ್ತ್. ಗೊತ್ತಾಯ್ತಾ, ರಿಮೋಟ್ ಸೆನ್ಸಿಂಗ್ ಇಸ್ ನಥಿಂಗ್ ಬಟ್ ರಿಮೋಟ್ ಇಸ್ ನಥಿಂಗ್ ಬಟ್ ಕಲೆಕ್ಟಿಂಗ್ ದ ಇಮೇಜಸ್, ರೈಟ್, ರಿಮೋಟ್ಲಿ ಆಯ್ತಾ, ಬೇರೆ ಕಡೆ ಎಲ್ಲಿ ನಮಗೆ ಬೇಕಾಗಿರುತ್ತೆ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ತಾರೆ. ಅಂಡ್ ಸೆನ್ಸ್ ಇಸ್ ನಥಿಂಗ್ ಬಟ್ ರಿಸರ್ಚರ್ ಸೆನ್ಸ್ ಅಬೌಟ್ ದ ಅರ್ತ್. ಗೊತ್ತಾಯ್ತಾ, ಅದರಿಂದ ಏನೇನು ನಮಗೆ ಉಪಯೋಗ ಆಗಿದೆ, ಸದುಪಯೋಗ ಆಗಿದೆ, ಮತ್ತೆ ಇನ್ನು ದುಷ್ಪರಿಣಾಮಗಳು ಏನೇನಾಗಿದೆ ಅದನ್ನ ನಾವು ನೋಡ್ಬೋದು, ರೈಟ್. ಸೊ ಸಮ್ ಯೂಸ್ಫುಲ್ ರಿಮೋಟ್ ಸೆನ್ಸ್ ಇಮೇಜಸ್ ಆಫ್ ದ ಅರ್ತ್ ಇನ್ಕ್ಲೂಡ್. ಇದರಲ್ಲಿ ಏನಿರುತ್ತೆ ಅಂದ್ರೆ ಲಾರ್ಜ್ ಫಾರೆಸ್ಟ್ ಫೈರ್ಸ್ ಕ್ಯಾನ್ ಬಿ ಮ್ಯಾಪ್ಡ್ ಫ್ರಮ್ ದ ಸ್ಪೇಸ್. ಅಂದ್ರೆ ಈಗ ನಿಮ್ಗೆ ಗೊತ್ತಿದೆ ಆಸ್ಟ್ರೇಲಿಯಾದಲ್ಲಿ ಒಂದ್ಸಲ ಆಗಿತ್ತು, ರೈಟ್, ಎಷ್ಟೊಂದ್ ಸಲ ಇಂಡಿಯಾದಲ್ಲೂ ಆಗುತ್ತೆ ನಮಗೆ ಗೊತ್ತಿರೋದಿಲ್ಲ, ರೈಟ್. ಅಲ್ಲಿ ಏನು ಅಂತಂದ್ರೆ ಈ ಫಾರೆಸ್ಟ್ ಫೈರ್ ಏನಾಗುತ್ತೆ ನೋಡಿ ಅದನ್ನ ನಾವು ತಡಿಬಹುದು ಈ ಏನಂತಂದ್ರೆ ರಿಮೋಟ್ ಸೆನ್ಸಿಂಗ್ ಇಂದ, ರೈಟ್, ಅಲೋವಿಂಗ್ ರೇಂಜರ್ಸ್ ಟು ಸಿ ಎ ಮಚ್ ಲಾರ್ಜರ್ ದೆನ್ ಫ್ರಮ್ ದ ಗ್ರೌಂಡ್ ಇಂದ ನೋಡೋಕ್ಕಿಂತ ಮೇಲ್ಗಡೆಯಿಂದ ನೋಡಿದ್ರೆ ಎಲ್ಲ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಟ್ರ್ಯಾಕಿಂಗ್ ಕ್ಲೌಡ್ಸ್ ಟು ಹೆಲ್ಪ್ ಪ್ರಿಡಿಕ್ಟ್ ದ ವೆದರ್ ಆರ್ ವಾಚಿಂಗ್ ದ ಎರಪ್ಟಿಂಗ್ ವೋಲ್ಕ್ಯಾನೋಸ್ ಅಂಡ್ ಹೆಲ್ಪ್ ವಾಚಿಂಗ್ ಫಾರ್ ದ ಡಸ್ಟ್ ಸ್ಟಾರ್ಮ್ಸ್ ವೋಲ್ಕ್ಯಾನೋಸ್ ಆಯ್ತಾ, ಕ್ಲೌಡ್ ಮೇಲೆ ಪ್ರಿಡಿಕ್ಷನ್ ಮಾಡೋಕೆ ಇದು ಹೆಲ್ಪ್ಫುಲ್ ಮಾಡುತ್ತೆ. ಗ್ರೋತ್ ಆಫ್ ಎ ಸಿಟಿ ಚೇಂಜಸ್ ಇನ್ ದ ಫಾರ್ಮ್ಲ್ಯಾಂಡ್ ಆಫ್ ದ ಫಾರೆಸ್ಟ್ ಆಯ್ತಾ, ಮೊದಲು ಈ ಸಿಟಿ ಇಷ್ಟೇ ಇತ್ತು, ಈಗ ಈ ತರ ಬೆಳ್ಕೊಂಡಿದೆ. ಸೊ ಇದು ಎಲ್ಲೆಲ್ಲಿ ಯಾವ ಕಡೆ ಎಷ್ಟೆಷ್ಟು ಬೆಳ್ಕೊತಾ ಇದೆ ಅಂತ ಇಮೇಜಸ್ ಥ್ರೂ ನಾವು ನೋಡಬಹುದು. ಸೊ ಡಿಸ್ಕವರಿ ಅಂಡ್ ಮ್ಯಾಪಿಂಗ್ ಆಫ್ ದ ರಗ್ಡ್ ಟೋಪೋಗ್ರಫಿ ಆಫ್ ದ ಓಷನ್ ಫ್ಲೋರ್, ರೈಟ್, ಮೌಂಟೇನ್ ರೇಂಜ್, ಡೀಪ್ ಕ್ಯಾನೋನ್ ಅಂಡ್ ಮ್ಯಾಗ್ನಿಫೈಯಿಂಗ್ ಸ್ಟ್ರಿಪ್ಪಿಂಗ್ ಆಫ್ ದ ಓಷನ್ ಫ್ಲೋರ್. ಅಂದ್ರೆ ಓಷನ್ ಒಳಗಡೆ ಹೋಗ್ದೇನೆ ಜಸ್ಟ್ ಫ್ಲೋರ್ ಅಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ಎಲ್ಲ ಚೆಕ್ ಮಾಡಬಹುದು. ಇದು ರಿಮೋಟ್ ಸೆನ್ಸಿಂಗ್ ನ ಒಂದು ಏನಂತಂದ್ರೆ ಯೂಸ್ ಇದೆ, ರೈಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ರಿಮೋಟ್ ಸೆನ್ಸಿಂಗ್. ನೆಕ್ಸ್ಟ್, ದ ಪ್ರೈಮರಿ ಪ್ರೊಡ್ಯೂಸರ್ ಆಫ್ ಎ ಪೌಂಡ್ ಇಕೋಸಿಸ್ಟಮ್, ರೈಟ್, ದ ಪ್ರೈಮರಿ ಪ್ರೊಡ್ಯೂಸರ್ ಆಫ್ ಎ ಪೌಂಡ್ ಇಕೋಸಿಸ್ಟಮ್ ಏನಿದೆ. ಸೊ ಪ್ರೈಮರಿ ಪ್ರೊಡ್ಯೂಸರ್ಸ್ ಆಫ್ ಇಕೋಸಿಸ್ಟಮ್ ಯಾವತ್ತೂ ನೋಡಿ ಏನಿದೆ ಅಂತಂದ್ರೆ ಫೈಟೋಪ್ಲಾಂಕ್ಟನ್ ಅಂತ ಬರುತ್ತೆ. ಫಸ್ಟ್ ಈ ಪೌಂಡ್ ಇಕೋಸಿಸ್ಟಮ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳೋಣ. ಪೌಂಡ್ ಗೆಟ್ ದರ್ ಎನರ್ಜಿ ಫ್ರಮ್ ದ ಸನ್ ಆಯ್ತಾ, ಇಲ್ಲೊಂದೀಗ ಒಂದು ಪೌಂಡ್ ಇದೆ, ರೈಟ್. ಸೊ ವಾಟರ್ ಇಸ್ ದೇರ್, ಸೊ ಇಲ್ಲಿ ಸೂರ್ಯ ಇದೆ, ಸೊ ಸೂರ್ಯನಿಂದ ಎನರ್ಜಿ ಇದಕ್ಕೆ ಹೋಗುತ್ತೆ. ಆಸ್ ವಿತ್ ಅದರ್ ಇಕೋಸಿಸ್ಟಮ್ ಪ್ಲಾಂಟ್ಸ್ ಆರ್ ಪ್ರೈಮರಿ ಪ್ರೊಡ್ಯೂಸರ್ಸ್. ಸೊ ಪ್ಲಾಂಟ್ಸ್ ಏನಿರುತ್ತೆ ಹೇಳಿ, ಪ್ಲಾಂಟ್ಸ್ ಏನಿದೆ ಪ್ರೈಮರಿ ಪ್ರೊಡ್ಯೂಸರ್ಸ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ದ ಕ್ಲೋರೋಫೈಲ್ aquatic plants capture energy from the sun to convert carbon dioxide and water to organic compounds and oxygen through the process of photosynthesis. ಏನ್ ಮಾಡ್ತಾ ಇದೆ, ಫಸ್ಟ್ ಎನರ್ಜಿ ಅದು ತಗೋತ್ತೆ, ಸೂರ್ಯನಿಂದ ಎನರ್ಜಿ ತಗೊಳುತ್ತೆ ಪ್ಲಾಂಟ್ಸ್, ರೈಟ್. as others ecosystem plants are primary producers. ಸೊ ಕ್ಲೋರೋಫಿಲ್ aquatic plants ಏನ್ ಮಾಡುತ್ತೆ ಅಂತಂದ್ರೆ ಸನ್ ಟು ಕನ್ವರ್ಟ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಟು ಆರ್ಗಾನಿಕ್ ಕಂಪೌಂಡ್ಸ್ ಅಂಡ್ ಆಕ್ಸಿಜನ್ ಥ್ರೂ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ಜಸ್ಟ್ ಇದೊಂದು ನೆನ್ಪಿಡಿ ಸಾಕು, ಫೋಟೋಸಿಂಥಸಿಸ್ ನ ಯಾವ ತರ ಅದು ಯೂಸ್ ಮಾಡ್ಕೊಳ್ಳುತ್ತೆ ಅಂತ. ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಆರ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಫಾರ್ ದ ಪ್ಲಾಂಟ್ಸ್. ಗೊತ್ತಾಯ್ತಾ, ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಈಗ ಫೈಟೋಪ್ಲಾಂಕ್ಟನ್ ಲಿಟ್ರಲಿ ವ್ಯಾಂಡರಿಂಗ್ ಪ್ಲಾಂಟ್ಸ್ ಅಂದ್ರೆ ಮೈಕ್ರೋಸ್ಕೋಪಿಕ್ ಆಲ್ಗೆ ದಟ್ ಫ್ಲೋಟ್ ಇನ್ ದ ಓಪನ್ ವಾಟರ್. ನೋಡಿ ಇದು ಇಂಪಾರ್ಟೆಂಟ್ ಪಾಯಿಂಟ್, ಫ್ಲೋಟ್ ಇನ್ ದ ಓಪನ್ ವಾಟರ್ ಅಂಡ್ ಗಿವ್ ಇಟ್ ಎ ಗ್ರೀನ್ ಅಪಿಯರೆನ್ಸ್. ನೀವು ನೋಡಿರ್ಬೋದು ಆಯ್ತಾ. ಸೊ ಈ ಗ್ರೀನ್ ಅಪಿಯರೆನ್ಸ್ ಯಾವ್ದು ಬರುತ್ತೆ ನೋಡಿ ಅದನ್ನ ಫೈಟೋಪ್ಲಾಂಕ್ಟನ್ ಲಿಟ್ರಲಿ ವ್ಯಾಂಡರಿಂಗ್ ಪ್ಲಾಂಟ್ಸ್ ಅಂತ ಅನ್ಬೋದು. ಸೊ ಇದು ಫ್ಲೋಟ್ ಆಗುತ್ತೆ ವಾಟರ್ ಅಲ್ಲಿ, ಮತ್ತೆ ಇದು ಗ್ರೀನ್ ಅಪಿಯರೆನ್ಸ್ ಇರುತ್ತೆ. ಇವೆರಡು ಇದ್ರದ್ದು ಇಂಡಿಕೇಶನ್. ದೇ ಕ್ಯಾರಿ ಔಟ್ ಫೋಟೋಸಿಂಥಸಿಸ್ ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್. ಗೊತ್ತಾಯ್ತಾ, ಫೋಟೋಸಿಂಥಸಿಸ್ ಪ್ರೋಸೆಸ್ ನಾವು ಕಾರ್ಬನ್ ಡೈಆಕ್ಸೈಡ್ ಇಂದ ಮಾಡ್ತವೆ. ದಿಸ್ ಇಸ್ ಡಿಸಾಲ್ವ್ಡ್ ಇನ್ ವಾಟರ್ and releases the oxygen that is used by the bacteria and animals in the pond. ನೋಡಿ ಏನ್ ಮಾಡ್ತಾ ಇದೆ ಅಂತಂದ್ರೆ ವಾಟರ್ ನ dissolved in the water and release the oxygen that is used in the bacteria and animals in the pond. ಆಯ್ತಾ, ಅದನ್ನ ರಿಲೀಸ್ ಮಾಡುತ್ತೆ. ಸೊ ಫೈಟೋಪ್ಲಾಂಕ್ಟನ್ ಆರ್ ನಾಟ್ ಆಕ್ಚುಲಿ ಪ್ಲಾಂಟ್, ದೇ ಆರ್ ಪ್ರೊಟಿಸ್ಟಸ್. ಅಂದ್ರೆ ಇದೊಂದು ವೈರಸ್ ತರ ಆಯ್ತಾ, ಒಂದು ಏನಂತಂದ್ರೆ ಒಂದು ಹುಳ ತರ ಆಕ್ಟ್ ಮಾಡುತ್ತೆ ಇದು ಆಯ್ತಾ. ಸೊ ಅದ್ರ ತರ ಇದು ಆಕ್ಟ್ ಮಾಡುತ್ತೆ, ಅಮೀಬಾ ತರ, ತುಂಬಾ ಅಂದ್ರೆ ನೋಡೋಕೆ ತುಂಬಾ ಸಣ್ಣದಿರುತ್ತೆ. ಸೊ ಆ ತರದ್ನ ನಾವ್ ಏನಂತೀವಿ ಅಂದ್ರೆ ಪ್ರೈಮರಿ ಪ್ರೊಡ್ಯೂಸರ್ ಆಫ್ ಎ ಪೌಂಡ್ ಇಕೋಸಿಸ್ಟಮ್ ಅಂತ ಅಂತೀವಿ. ಓಕೆ, ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೈಟೋಪ್ಲಾಂಕ್ಟನ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಡನ್. ದ ಝೋನ್ ಇನ್ ವಿಚ್ ಟೂ ಇಕೋಸಿಸ್ಟಮ್ ಆರ್ ಯುನೈಟೆಡ್. ಎರಡು ಇಕೋಸಿಸ್ಟಮ್ ಅಲ್ಲಿ ಏನಂತಂದ್ರೆ ಬಂದ್ರೆ ಅದನ್ನ ನಾವು ಏನಂತೀವಿ ಅಂತ ಕೇಳ್ತಾ ಇರೋದು. ಅದನ್ನ ನೋಡಿ ಯಾವತ್ತೂ ನಾವು ಓವರ್ಲ್ಯಾಪಿಂಗ್ ಝೋನ್ ಆಯ್ತಾ, ಆಫ್ ಅಂಡ್ ಟ್ರಾನ್ಸಿಷನ್ ಝೋನ್. ನೋಡಿ ಯಾವತ್ತೂ ಬಯೋಡೈವರ್ಸಿಟಿ ನಾನು ಹೇಳಿದ್ದೆ 3 ಡಿಫ್ರೆಂಟ್ ಲೇಯರ್ಸ್ ಇರುತ್ತೆ. ಒಂದು ಕೋರ್ ಇರುತ್ತೆ,
ಒಂದು ಕನ್ವೆನ್ಷನಲ್ ಇರುತ್ತೆ, ಇನ್ನೊಂದು ಬಫರ್ ಝೋನ್ ಟೈಪ್ ಇರುತ್ತೆ, ಟ್ರಾನ್ಸಿಷನಲ್ ಝೋನ್ ಅಂತ ನಾವು ಅನ್ಬೋದು. ಈ ಕೋರ್ ಝೋನ್ ಅಲ್ಲಿ ಬಯೋಡೈವರ್ಸಿಟಿದು ಒಂದು ಏರಿಯಾದಲ್ಲಿ ಕೋರ್ ಝೋನ್ ಅಲ್ಲಿ ಯಾರು ಹೋಗಂಗಿಲ್ಲ, ರೈಟ್. ಬಟ್ ಈ ಕನ್ವೆನ್ಷನಲ್ ಝೋನ್ ಆರ್ ಏನಂತಂದ್ರೆ ಟ್ರಾನ್ಸಿಷನಲ್ ಝೋನ್ ಅಲ್ಲಿ ಬರೀ ರಿಸರ್ಚ್ ಪರ್ಸನ್ ಅಷ್ಟೇ ಹೋಗ್ಬೋದು. ಇದು 1, ಇದು 2. ಥರ್ಡ್ ಒನ್ ಹೆಂಗೆ ಅಂತಂತಂದ್ರೆ ಅದು ಒಂದು ಟೈಪ್ ಏನಂತಂದ್ರೆ ಕನ್ವೆನ್ಷನಲ್ ಟೈಪ್, ಆಯ್ತಾ. ಬಟ್ ಇಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಬಟ್ ನಾವು ಅದರಲ್ಲಿ ಉಳಿಬಹುದು, ಆರಾಮಾಗಿ ಇರ್ಬೋದು. ಸೊ ಅದನ್ನ ನಾವು ಏನಂತೀವಿ ಗೊತ್ತಾ, ಸೊ ಅದನ್ನ ನಾವು ಕನ್ವೆನ್ಷನಲ್ ಏನಂತಂದ್ರೆ ಝೋನ್ ಅಂತ ಅಂತೀವಿ. ಇವು ಮೂರಿದೆ. ನಾವು ಓವರ್ಲ್ಯಾಪಿಂಗ್ ಝೋನ್ ಆರ್ ಟ್ರಾನ್ಸಿಷನ್ ಝೋನ್ ಬಿಟ್ವೀನ್ 2 ಆರ್ ಡಿಫರೆಂಟ್ ಇಕೋಸಿಸ್ಟಮ್, 2 ಆರ್ ಡಿಫರೆಂಟ್ ಬೇರೆ ಬೇರೆ ಡಿಫರೆಂಟ್ ಕಾಲ್ಡ್ ಆಸ್ ಅನ್ ಇಕೋಟೋನ್. ಎರಡು ಬೇರೆ ಬೇರೆ ಡಿಫರೆಂಟ್ ಕಮ್ಯುನಿಟೀಸ್, ಆಯ್ತಾ, ಒಂದ್ ಕಡೆ ಮೀಟ್ ಆದ್ರೆ ಅದನ್ನು ನಾವು ಇಕೋಟೋನ್ ಅಂತ ಅಂತೀವಿ. ವೇರ್ 2 ಕಮ್ಯುನಿಟೀಸ್ ಮೀಟ್ ಅಂಡ್ ಇಂಟಿಗ್ರೇಟ್, ಎರಡು ಕಮ್ಯುನಿಟೀಸ್ ಮೀಟ್ ಆಗಿ ಡಿಫರೆಂಟ್ ಕಮ್ಯುನಿಟೀಸ್ ಮೀಟ್ ಆದಾಗ ಒಂದು ಇಕೋಸಿಸ್ಟಮ್ ಅಲ್ಲಿ ಅದನ್ನ ನಾನು ಇಕೋಟೋನ್ ಅಂತ ಅಂತೀವಿ. ಡನ್. ನಾವು ಇನ್ನೊಂದು ಇಲ್ಲಿ ಇದೆ ನೋಡಿ, ಇಕೋ ಝೋನ್ ಅಂತಾನೂ ಇದೆ, ರೈಟ್. ಇಕೋಟೋನ್, ಇಕೋ ಟೈಪ್ ಇದೆ. ಇಕೋ ಝೋನ್ ಅಂದ್ರೆ ಏನ್ ಗೊತ್ತಾ, ಮೆಥಡ್ ಆಫ್ ಡಿವೈಡಿಂಗ್ ದ ಅರ್ತ್ ಸರ್ಫೇಸ್, ಆಯ್ತಾ, ಮೆಥಡ್ ಆಫ್ ಡಿವೈಡಿಂಗ್ ಆಫ್ ದ ಅರ್ತ್ ಸರ್ಫೇಸ್. ಈಚ್ ecozone is a large area that contains a number of habitants linked by an evolutionary history of the organisms within them. ಅಂದ್ರೆ ಇಕೋಝೋನ್ ಅಂದ್ರೆ ಇದೊಂದು ಕಾಡಿದೆ ಅಥವಾ ಫಾರೆಸ್ಟ್ ಇದೆ, ಇದನ್ನ ಈ ಕಡೆ ಒಂದು ಡಿವೈಡ್ ಮಾಡೋದು, ಈ ಕಡೆ ಒಂದು ಡಿವೈಡು, ಇಲ್ಲೊಂದು ಡಿವೈಡು, ಆಮೇಲೆ ಇಲ್ಲೂ ಡಿವೈಡ್. ಸೊ ಇದು ಎಲ್ಲ ಏನಾಯ್ತು, ಇವೆಲ್ಲ ಇಕೋಝೋನ್ಸ್ ಆದವೆಲ್ಲ. ಓಕೆ, ದೀಸ್ ಆರ್ ಆಲ್ ಇಕೋಝೋನ್ಸ್. ಇಕೋಟೋನ್ ಅಂದ್ರೆ ಮೀಟ್ ಆಗೋದು ಅಷ್ಟೇ ಇಕೋಝೋನ್. ನಾವು ಬಯೋಟೋಪ್ ಅಂತ ಇನ್ನೊಂದು ಬರುತ್ತೆ. ಬಯೋಟೋಪ್ ಅಂದ್ರೆ an area of uniform environmental condition providing and living places for a specific assemblage of plants and animals. ಒಂದು ಸ್ಪೆಸಿಫಿಕ್ ಪ್ಲಾಂಟ್ ಮತ್ತೆ ಅನಿಮಲ್ಸ್ ಗೆ ಅಸೆಂಬಲ್ ಏನಂತ ಲಿವಿಂಗ್ ಸ್ಪೇಸ್ ಸ್ಪೆಸಿಫಿಕ್ ಅಸೆಂಬಲ್ ಆಗಕ್ಕೆ ಒಂದು ಪ್ಲೇಸ್ ಮಾಡ್ಕೊಡ್ತಾರೆ, ರೈಟ್. ಒಂದು ಕಂಡೀಷನ್ ನ ಮಾಡ್ಕೊಡ್ತಾರೆ, ಅದನ್ನ ನಾವು ಬಯೋಟೋಪ್ ಅಂತ ಅಂತೀವಿ. ನೋಡಿ, ಈ ಡೆಫಿನೇಷನ್ಸ್ ವೆರಿ ಇಂಪಾರ್ಟೆಂಟ್, 100% ಇಲ್ಲಿಂದಾನೆ ಕ್ವಶನ್ ಬರುತ್ತೆ, ರೈಟ್. ಇಂಥ ಒಂದು ಡೆಫಿನೇಷನ್ಸ್ ಇಲ್ಲಿ ಕ್ವಶನ್ಸ್ ಕೇಳ್ತಾರೆ. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಫರ್ ಝೋನ್, ಆಯ್ತಾ, ಬಫರ್ ಝೋನ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ನೋಡಿ, ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇಲ್ಲಿ ಆಪ್ಷನ್ಸ್ ರಿಲೇಟೆಡ್ ಇದೆ, ಅದಕ್ಕೆ ಹೇಳ್ತಾ ಇರೋದು. ಸೊ ಇಟ್ ಜನರಲಿ ಅನ್ ಏರಿಯಾ ದಟ್ ಲೈಸ್ ಬಿಟ್ವೀನ್ 2 ಆರ್ ಮೋರ್ ಅದರ್ ಏರಿಯಾಸ್. ನೋಡಿ, 2 ಆರ್ ಮೋರ್ ಅದರ್ ಏರಿಯಾಸ್ ಅಂದ್ರೆ ನಾನು ಹೇಳಿದ್ದೀನಿ 1, 2, ಆಯ್ತಾ. ಇಟ್ ಈಸ್ ಆಫ್ಟನ್ ಕ್ರಿಯೇಟೆಡ್ ಎನ್ಹಾನ್ಸ್ ದ ಪ್ರೊಟೆಕ್ಷನ್ ಆಫ್ ಏರಿಯಾಸ್ ಅಂಡರ್ ಮ್ಯಾನೇಜ್ಮೆಂಟ್ ಫಾರ್ ದ ಬಯೋಡೈವರ್ಸಿಟಿ ಇಂಪಾರ್ಟೆನ್ಸ್. ಗೊತ್ತಾಯ್ತಾ. ಸೊ ಸಾರಿ, ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಇಕೋಟೋನ್. ನೆಕ್ಸ್ಟ್, ಎ ಫುಡ್ ವೆಬ್ ಕನ್ಸಿಸ್ಟ್ ಆಫ್. ಒಂದು ಫುಡ್ ವೆಬ್ ಏನೇನು ಕನ್ಸಿಸ್ಟ್ ಇರುತ್ತೆ ಅದರಲ್ಲಿ. ಸೊ ಫುಡ್ ವೆಬ್ ಯಾವಾಗಲೂ ಏನೇನು ಇರುತ್ತೆ ಅಂತಂದ್ರೆ ಫುಡ್ ಚೈನ್ ಇರುತ್ತೆ, ಅದರಲ್ಲಿ ಇಂಟರ್ ಕನೆಕ್ಟೆಡ್ ಫುಡ್ ಚೈನ್ ಇರುತ್ತೆ, ರೈಟ್. ನೋಡೋಣ ಬನ್ನಿ. ಸೊ ಫುಡ್ ವೆಬ್ ಕನ್ಸಿಸ್ಟ್ ಆಫ್ ಅ ಫುಡ್ ಚೈನ್, ಆಯ್ತಾ, ಇನ್ ಎ ಸಿಂಗಲ್ ಇಕೋಸಿಸ್ಟಮ್. ಸಿಂಗಲ್ ಅಂದ್ರೆ ಒಂದೇ. ಇನ್ ಈಚ್ ಲಿವಿಂಗ್ ಥಿಂಗ್ ಇನ್ ಎ ಇಕೋಸಿಸ್ಟಮ್ ಇಟ್ ಇಸ್ ಅ ಪಾರ್ಟ್ ಆಫ್ ಮಲ್ಟಿಪಲ್ ಫುಡ್ ಚೈನ್ಸ್. ಅಂದ್ರೆ ಆ ಹುಳ ಅದರ ತಿನ್ನೋದು, ಅದು ಅದರ ತಿನ್ಬೋದು, ಹಿಂಗೆ ಲಿಂಕ್ ಇರುತ್ತೆ ನೋಡಿ, ಅದನ್ನ ಮಲ್ಟಿಪಲ್ ಫುಡ್ ಚೈನ್ಸ್ ಅಂತ. Each food chain is one possible path that energy and nutrients may take as they move through the ecosystem. ಅಂದ್ರೆ ನ್ಯೂಟ್ರಿಷನ್ಸ್ ಎನರ್ಜಿ ಒಂದು ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟ್ ಗೆ ಅಥವಾ ಒಂದು ಪಾಯಿಂಟ್ ಇಂದ ಮತ್ತೊಂದು ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಹೋಗುವಾಗ ಎನರ್ಜಿ ಮತ್ತೆ ನ್ಯೂಟ್ರಿಷನ್ಸ್ ಡಿಫರೆಂಟ್ ಆಗಿರುತ್ತೆ, ಆಯ್ತಾ, ಚೇಂಜಸ್ ಆಗ್ತಾ ಇರುತ್ತೆ. ಸೊ ಆಲ್ ಆರ್ ಇಂಟರ್ ಕನೆಕ್ಟೆಡ್ ಅಂಡ್ ಓವರ್ಲ್ಯಾಪಿಂಗ್ ಫುಡ್ ಚೈನ್ ಇನ್ ಇಕೋಸಿಸ್ಟಮ್ ಮೇಕ್ ಅಪ್ ದ ಫುಡ್ ವೆಬ್. ನೋಡಿದ್ದೆ, ವೆರಿ ವೆರಿ ಇಂಪಾರ್ಟೆಂಟ್. ಇಂಟರ್ ಕನೆಕ್ಟೆಡ್ ಇರುತ್ತೆ, ಓವರ್ಲ್ಯಾಪಿಂಗ್ ಫುಡ್ ಚೈನ್ ಏನಾಗುತ್ತೆ ಅಂತಂದ್ರೆ ಫುಡ್ ವೆಬ್ ಆಗುತ್ತೆ, ಒಂದು ದೊಡ್ಡ ವೆಬ್ ಆಗುತ್ತೆ ಫುಡ್ ವೆಬ್, ರೈಟ್. ಸೊ ಅದನ್ನೇ ನಾವು ಫುಡ್ ವೆಬ್ ಅಂತ ಅಂತೀವಿ. ನಾವು ಈಗ ಟ್ರೋಪಿಕ್ ಲೆವೆಲ್ಸ್ ಅಂತ ಬರುತ್ತೆ, ರೈಟ್. ಫುಡ್ ವೆಬ್ಸ್ ನ ನಾವೇನಂತಂದ್ರೆ ಗ್ರೂಪ್ ಮಾಡಿದೀನಿ. ಫುಡ್ ವೆಬ್ಸ್ ನ ನಾವು ಗ್ರೂಪ್ ಮಾಡಿರ್ತೀವಿ ಯಾವ್ದ್ರಲ್ಲ ಅಂತಂದ್ರೆ ಅದನ್ನ ಟ್ರೋಪಿಕ್ಸ್ ಲೆವೆಲ್ಸ್ ಮೇಲೆ ನಾವೇನಂತಂದ್ರೆ ಡಿವೈಡ್ ಮಾಡಿದೀವಿ, ರೈಟ್. ಸೊ 3 ಡಿಫರೆಂಟ್ ಏನಂತಂದ್ರೆ ಟ್ರೋಪಿಕ್ ಲೆವೆಲ್ಸ್ ಇದೆ, ನೀವು ಇಲ್ಲಿ ನೋಡ್ಬೋದು. ಸೊ ಫಸ್ಟ್ ನೋಡಿ, ಫಾರ್ಮೇಶನ್ ಆಫ್ ಇಕೋಲಾಜಿಕಲ್ ಪಿರಮಿಡ್ ಅಂತ ಇದೆ ನನ್ನ ಮೇಲ್ಗಡೆ ಇದೆ ನೋಡಿ ಇವಾಗ, ರೈಟ್. ಸೊ ಫಸ್ಟ್ ಯಾವತ್ತೂ ಟ್ರೋಪಿಕ್ಸ್ ಲೆವೆಲ್ಸ್ ಪ್ರೊಡ್ಯೂಸರ್ಸ್ ಇರುತ್ತೆ, ರೈಟ್. ಸೆಕೆಂಡ್ ಯಾವತ್ತೂ ಏನಂತಂದ್ರೆ ಪ್ರೈಮರಿ ಕನ್ಸ್ಯೂಮರ್ಸ್, ರೈಟ್. ಸೊ ಪ್ರೊಡ್ಯೂಸರ್ಸ್, ಆಯ್ತಾ. ಪ್ರೊಡ್ಯೂಸರ್ಸ್ ಈಸ್ ನಥಿಂಗ್ ಬಟ್ ಪ್ಲಾಂಟ್, ಮೇಜರ್ಲಿ ಪ್ಲಾಂಟ್ ಇದೆ, ರೈಟ್. ಯಾಕೆಂದ್ರೆ ಅದು ಫೋಟೋಸಿಂಥಸಿಸ್ ಇಂದ ಅದರ ಎನರ್ಜಿ ತಗೊಳುತ್ತೆ. ಸೊ ಇದು ಪ್ಲಾಂಟ್ ಇದೆ, ಇದು ಪ್ರೊಡ್ಯೂಸರ್. ಆಮೇಲೆ ಇದರಲ್ಲಿ ಕನ್ಸ್ಯೂಮರ್ ಬರುತ್ತೆ. ಕನ್ಸ್ಯೂಮರ್ ಅಲ್ಲೂ ಇದೆ ಪ್ರೈಮರಿ ಕನ್ಸ್ಯೂಮರ್, ಸೆಕೆಂಡರಿ ಕನ್ಸ್ಯೂಮರ್, ಆಯ್ತಾ, ಟೆರಿಟರಿ ಕನ್ಸ್ಯೂಮರ್ಸ್, ಆಯ್ತಾ. ಸೊ ಪ್ರೈಮರಿ ಕನ್ಸ್ಯೂಮರ್ ಇದೆ, ಇದು ಒಂದು ಏನಂತಂದ್ರೆ ಇಲ್ಲಿ ಹೇಳಿದೀವಲ್ಲ, ರೈಟ್. ಇಲ್ಲಿ ಏನ್ ಹೇಳಿದ್ದಾರೆ ಅವರು,
ಯಾವುದಿದು ಟ್ರೋಪಿಕ್ ಲೆವೆಲ್ಸ್ ಅಂತ ಅಂತೀವಿ. ಇವೇ ಲೆವೆಲ್ಸ್ 1 2 3 4 ದೀಸ್ ಆರ್ ದ ಟ್ರೋಪಿಕ್ ಲೆವೆಲ್ಸ್ ಆರ್ 5. ಸೊ ಪ್ರೈಮರಿ ಕನ್ಸ್ಯೂಮರ್ಸ್ ಆರ್ ಹ್ಯಾರ್ಬಿವೋರಸ್. ಹ್ಯಾರ್ಬಿವೋರಸ್ ಅಂತಂದ್ರೇನು ಮುಂದೆ ಗೊತ್ತಾಗುತ್ತೆ. ಕಾರ್ನಿವೋರಸ್, ಆಮೇಲೆ ಓಮ್ನಿವೋರಸ್, ರೈಟ್. ಟೆರಿಟರಿ ಕನ್ಸ್ಯೂಮರ್, ಸೆಕೆಂಡರಿ, ಪ್ರೈಮರಿ, ಆಮೇಲೆ ಅಪೆಕ್ಸ್ ಅಂತ ಇರುತ್ತೆ. ಅಪೆಕ್ಸ್ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿರೋದು, ರೈಟ್. ಸೊ ಇಲ್ಲಿ ನೋಡ್ಬೋದು ನೀವು, ಡಿಕ್ರೀಸ್ ಇನ್ ನಂಬರ್ ಆರ್ ಬಯೋಮಾಸ್ ಆರ್ ಎನರ್ಜಿ. ಸೊ ಮೇಲ್ಗಡೆ ಹೋದಂಗೆ ಬಯೋಮಾಸು ಮತ್ತೆ ಎನರ್ಜಿನೂ ಕಮ್ಮಿ ಹಾಕೊಂಡು ಬರುತ್ತೆ. ನಾವು ಈಗ ನಿಮ್ಮ ಪಕ್ಕಕ್ಕೆ ಇನ್ನೊಂದು ಕಾಣಿಸ್ತಾ ಇದೆ, ಇಲ್ಲಿ ಸ್ಕೆಚ್ ನೋಡ್ಬೋದು. ಇವಾಗ ಫಸ್ಟ್ ಏನಂತ ತಿಳ್ಕೊಂಬೋಣ. ಕನ್ಸ್ಯೂಮರ್ ಅಂದ್ರೇನು, 3 ಇದರಲ್ಲಿ ಡಿವೈಡ್ ಮಾಡ್ತಾರೆ. ಒಂದು ಕನ್ಸ್ಯೂಮರ್, ಇಲ್ಲಿ ನೋಡ್ಬೋದು, ಇದು ಕನ್ಸ್ಯೂಮರ್, ರೈಟ್. ಕನ್ಸ್ಯೂಮರ್, ಪ್ರೊಡ್ಯೂಸರ್, ಮತ್ತು ಇನ್ನೊಂದು ಯಾವ್ದು ಹೇಳಿ, ಇಲ್ಲಿದೆ ನೋಡಿ, ಡಿಕಂಪೋಸರ್. ಕನ್ಸ್ಯೂಮರ್ ಅಂದ್ರೆ ಏನಂತಂದ್ರೆ ನಾವು ನಮ್ಮ ಆಹಾರಗೋಸ್ಕರ ಹುಡುಕಿ ತಿಂತೀವಿ, ರೈಟ್. ನಾವು ಮನುಷ್ಯರು ಇದ್ದೀವಿ, ಪ್ರಾಣಿಗಳು ಹುಡುಕು ತಿಂತವೆ. ಸೊ ಸಮಥಿಂಗ್ ಆರ್ ಸಮನ್ ಹೂ ಹ್ಯಾಸ್ ಟು ಹಂಟ್, ಸರ್ಚ್ ಅಂಡ್ ಗ್ಯಾದರ್ ದೇರ್ ಓನ್ ಫುಡ್ ಟು ಈಟ್. ಸಿಂಪಲ್. ದೇ ಈಟ್ ಪ್ಲಾಂಟ್ಸ್ ಆರ್ ಅನಿಮಲ್ಸ್, ಪೀಪಲ್, ಇನ್ಸೆಕ್ಟ್ಸ್. ಇದ್ರದ್ದು ಎಕ್ಸಾಂಪಲ್ಸ್ ಇದೆ, ರೆಡ್ ಬ್ರಾಕೆಟ್ ಅಲ್ಲಿ ಹಾಕಿರೋದು. ಪ್ರೊಡ್ಯೂಸರ್ಸ್ ಅಂತಂದ್ರೆ ಯಾವ ಒಂದು ಏನಂತಂದ್ರೆ ಅದೇನೇ ಇರಲಿ, ಅದು ಪ್ರೊಡ್ಯೂಸ್ ಆಟೋಮೆಟಿಕ್ ಮಾಡ್ಕೊಳ್ಳುತ್ತೆ ಅದ್ರದ್ದು ಊಟ, ರೈಟ್, ಅದ್ರ ಫುಡ್. ಸೊ ಅಂತದೇನಿದೆ, ಪ್ಲಾಂಟ್ ದಟ್ ಮೇಕ್ ದೇರ್ ಓನ್ ಫುಡ್ ಥ್ರೂ ದ ಸನ್ಲೈಟ್, ಏರ್ ಅಂಡ್ ವಾಟರ್, ಅದನ್ನ ನಾವು ಪ್ಲಾಂಟ್ಸ್ ಅಂತೀವಿ. ಅದು ಪ್ರೊಡ್ಯೂಸರ್ಸ್ ಇದೆ ಇವು. ಸೊ ಡಿಕಂಪೋಸರ್ಸ್ ಅಂದ್ರೆ ಆರ್ಗನಿಸಮ್ ದಟ್ ಕ್ಯಾನ್ ಬ್ರೇಕ್ ಡೌನ್ ಪ್ಲಾಂಟ್ಸ್, ಅಂದ್ರೆ ಅದನ್ನ ತಿನ್ನೋದು ಅಥವಾ ಅದನ್ನ ಮುಗಿಸ್ಬಿಡೋದು, ರೈಟ್. ಅನಿಮಲ್ಸ್ ಆಲ್ಸೋ, ಈಗ ಡೆಡ್ ಅನಿಮಲ್ಸ್ ಏನಂದ್ರೆ ಇನ್ಸೆಕ್ಟ್ಸು, ಅರ್ತ್ ವರ್ಮ್ಸ್ ತಿಂದೋಗ್ಬಿಡುತ್ತೆ, ಆಯ್ತಾ, ಅದು ಮುಗ್ದೇ ಹೋಗ್ಬಿಡುತ್ತೆ, ಇರೋದೆಲ್ಲ. ಸೊ ದ್ಯಾಟ್ ದೇ ಮೇ ಬಿ ರೀಯೂಸ್. ಸೊ ಅರ್ತ್ ವರ್ಮ್ಸ್, ಮಶ್ರೂಮ್ಸ್ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ 3: ಕನ್ಸ್ಯೂಮರ್, ಪ್ರೊಡ್ಯೂಸರ್, ಡಿಕಂಪೋಸರ್. ಡನ್. ನಾವು ಯು ಕ್ಯಾನ್ ಸಿ ದ ಅನದರ್ ಸ್ಕೆಚ್ ಹಿಯರ್. ಈಗ ಸೂರ್ಯನ ಬೆಳಕಿನಿಂದ ಇಲ್ಲಿ ನೋಡಿ, ಗ್ರೀನ್ ಪ್ಲಾಂಟ್ಸ್ ಏನಂತಂದ್ರೆ ಸಿಂಥಸಿಸ್ ಇಂದ ಇಲ್ಲಿ ಅವಕ್ಕೆ ಏನಂದ್ರೆ ಎನರ್ಜಿ ಸಿಗುತ್ತೆ, ಅದು ತಗೊಂಡ್ಬಿಟ್ಟು ಅದನ್ನ ಪ್ರೈಮರಿ ಪ್ರೊಡ್ಯೂಸರ್ಸ್ ಆಗ್ತವೆ. ಸೊ ಈ ಹುಳಗಳು ಏನಾಗುತ್ತೆ, ಇವು ಹಾರ್ಬಿವೋರಸ್, ರೈಟ್. ಇದನ್ನ ನಾವು ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ಅಂತೀವಿ. ಸೊ ಈ ಹುಳ ಏನು ಅಂತಂದ್ರೆ, ಈಗ ಇದು ಈ ಹುಲ್ಲು ಹುಳ ತಿಂದಿರುತ್ತೆ, ಈ ಹುಳನ ಈ ಪಕ್ಷಿ ತಿನ್ಬೋದು. ಸೊ ಅದು ಸೆಕೆಂಡರಿ ಕನ್ಸ್ಯೂಮರ್ ಆಗುತ್ತೆ, ರೈಟ್. ಬಟ್ ಇದು ಪ್ರೈಮರಿ ಆಗುತ್ತೆ. ಈ ಪಕ್ಷಿನ ಹಾವು ತಿನ್ಬೋದು, ರೈಟ್. ಸೊ ಅದನ್ನ ನಾವು ಏನ್ ಅನ್ಬೋದು, ಟೆರಿಟರಿ ಕನ್ಸ್ಯೂಮರ್ಸ್ ಅಂತ ಅನ್ಬೋದು. ಸೊ ಇಲ್ಲಿ ನೋಡಿ, ಒಂದಕ್ಕೊಂದು ಲಿಂಕ್ ಯಾವ ತರ ಇರುತ್ತೆ. ಸೊ ಈ ತರದ್ದು, ಆಯ್ತಾ, ಸೆಕೆಂಡರಿ ಮತ್ತೆ ಟೆರಿಟರಿ ಮತ್ತೆ ಕ್ವಾಟರ್ನರಿ ಕನ್ಸ್ಯೂಮರ್ಸ್ ಏನಿರುತ್ತಲ್ಲ, ಅದನ್ನ ನಾವು ಕಾರ್ನಿವೋರಸ್ ಅಂತ ಅಂತೀವಿ. ನೆಕ್ಸ್ಟ್ ಕ್ವಶನ್ ಇದೆ, ನಿಮ್ಗೆ ಗೊತ್ತಾಗುತ್ತೆ, ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಡುತ್ತೆ ಯಾವ್ದಿದೆ ಅಂತ, ರೈಟ್. ಸೊ ಇವು ಏನಿದೆ ಅಂತಂದ್ರೆ ಎಲ್ಲಕ್ಕ ಲಾಸ್ಟ್ ಅಲ್ಲಿ ನೋಡ್ಬೋದು ಡಿಕಂಪೋಸರ್ಸ್ ಇದೆ, ರೈಟ್, ಅರ್ತ್ ವರ್ಮ್ಸ್. ಸೊ ದಿಸ್ ಈಸ್ ಅಬೌಟ್ ರಿಗಾರ್ಡಿಂಗ್ ದ ಫುಡ್ ವೆಬ್. ಐ ಹೋಪ್ ಯು ಗಾಟ್ ದ ಪಾಯಿಂಟ್. The efficiency of the energy flow in the ecosystem is about. ನೋಡಿ, ಆಲ್ವೇಸ್ ರಿಮೆಂಬರ್, ಎಫಿಷಿಯನ್ಸಿ ಅಂತಂದ್ರೆ ಅದು 10% ಇರುತ್ತೆ. ಯಾವ ತರ, ಇಲ್ಲಿ ನೋಡಿ, ಈಗ ಇದೊಂದು ಸ್ಕೆಚ್ ಇದೆ, ಇಲ್ಲಿ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ, ಆಯ್ತಾ. ಇಲ್ಲಿ ನಿಮಗೆ ಕೆಳಗಡೆ ಹುಲ್ಲು ಕಾಣಿಸ್ತಾ ಇದೆ, ಇಲ್ಲಿ ಒಂದು ಪ್ರೊಡ್ಯೂಸರ್ ಅಂತ ನಾನು ಬರ್ದಿದ್ದೀನಿ, 10,000 ಕಿಲೋ ಕ್ಯಾಲೋರಿ ಅಂತ ಬರ್ದಿದ್ದೀನಿ. ಈ 10,000 ಕಿಲೋ ಕ್ಯಾಲೋರಿ ಏನಿದೆ, ಇಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗಿದೆ, ಓಕೆ, ಇಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗಿದೆ. ಬಟ್ ಈ ಎನರ್ಜಿ ಪ್ರೊಡ್ಯೂಸ್ ಆಗಿರೋದು ಏನಂತಂದ್ರೆ, ಈ ಒಂದು ಯಾವುದೋ ಒಂದು ಹುಳ, ಪ್ಲಾಂಟ್ ಏನೇ ಇರ್ಬೋದು, ಇದು ಅದರಲ್ಲಿ ಇರೋ ಎಷ್ಟು ಎನರ್ಜಿನ, ಎಷ್ಟು ಫುಡ್ ನ ಕನ್ಸ್ಯೂಮ್ ಮಾಡ್ಕೊಂಡಿದೆ ಅಂದ್ರೆ ನೆಕ್ಸ್ಟ್ ಪಾಯಿಂಟ್ಗೆ ತಗೊಂಡೋಗಿದೆ. ಅದು ಏನಂತಂದ್ರೆ 90% ತಗೊಂಡೋಗೋದಿಲ್ಲ, ಬರೀ 10% ಅಷ್ಟೇ ತಗೊಂಡೋಗೋದು. ನಿಮ್ ಸ್ಕೆಚ್ ಅಲ್ಲಿ ಕಾಣಿಸ್ತಾ ಇದೆ, ಪ್ರೈಮರಿ ಕನ್ಸ್ಯೂಮರ್ಸ್ ಬರೀ 1000 ಕಿಲೋ ಕ್ಯಾಲೋರಿ ತಗೊಂಡೋಗುತ್ತೆ. ಈ ಹುಳ ಇರ್ಬೋದು, ಏನೋ ಒಂದಿರ್ಬೋದು, ಓಕೆ. ಸೊ ಅದ್ರದ್ದು ನೆಕ್ಸ್ಟ್ ಸ್ಟೆಪ್ಗೆ, ಆಯ್ತಾ, ಎನರ್ಜಿ ಲಾಸ್ ಆಗ್ತಿದೆ. ದಿಸ್ ಈಸ್ ಡ್ಯೂ ಟು ದ ಟೆಂಪರೇಚರ್, ಆಯ್ತಾ, ಟೆಂಪರೇಚರ್ ಇಂದ ಆಗುತ್ತೆ, ಮತ್ತೆ ಹ್ಯಾಬಿಟೆಂಟ್ ಇಂದನೂ ಆಗುತ್ತೆ, ರೈಟ್. ಇದ್ರದ್ದು ಕೆಪಾಸಿಟಿನೇ ಇರೋದಿಲ್ಲ ಅಷ್ಟು ಕನ್ಸ್ಯೂಮ್ ಮಾಡ್ಕೊಳ್ಳೋಷ್ಟು, ಎಷ್ಟು ಬೇಕಷ್ಟು ತಗೊಳುತ್ತೆ. ಬಟ್ ಅದರಲ್ಲೂ 90% ತಗೊಳ್ಳೋದಿಲ್ಲ, ಬರೀ 10%. ಸೊ ಇಲ್ಲಿಂದ ಇಲ್ಲಿ ನೋಡಿ, ಇವಾಗ ಈ ಹುಳನ ಈ ಕಪ್ಪೆ ತಿಂದ್ರೆ ಅದನ್ನು 1000 ಇದ್ರೆ ಬರೀ 100 ಕಿಲೋ ಕ್ಯಾಲೋರಿ ಅಷ್ಟೇ ಏನಂತಂದ್ರೆ ಎನರ್ಜಿ ಫ್ಲೋ ಆಗುತ್ತೆ ಮೇಲ್ಗಡೆ. ಸೊ ಇಲ್ಲಿಂದ ಮತ್ತೆ ಹದ್ದು ಹೋಗುತ್ತೆ, ಹದ್ದು ಎಷ್ಟು ತಗೊಳ್ಳೋದು, ಬರೀ 10 ಕಿಲೋ ಕ್ಯಾಲೋರಿ ಅಷ್ಟೇ, ಟೆರಿಟರಿ ಕನ್ಸ್ಯೂಮರ್. ಸೊ ಇಲ್ಲಿ ಏನಾಗ್ತಾ ಇದೆ, ಸ್ಟೆಪ್ ಬೈ ಸ್ಟೆಪ್, ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ಇದೇನ್ ಸ್ಟೆಪ್ ಈ ತರ ಇದೆಯಲ್ಲ, ಸೊ ಸ್ಟೆಪ್ ಬೈ ಸ್ಟೆಪ್ ಎನರ್ಜಿ ಲಾಸ್ ಆಗ್ತಾ ಇದೆ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಅನ್ ಯೂನಿಡೈರೆಕ್ಷನಲ್ ಫ್ಲೋ ಅಂತಾನು ಅನ್ಬೋದು. ಮತ್ತೆ ಎವ್ರಿ ಸ್ಟೆಪ್ಗೆ 10% ಆಗ್ತಾ ಇದೆ, ಓಕೆ. ಸೊ ಎಲ್ಲ ತೆಗಿತೀನಿ, ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ ಇವಾಗ, ಓಕೆ. ಕಾಣಿಸ್ತಾ ಇದೆಯಲ್ಲ, ಈಗ ನೋಡ್ಕೊಳ್ಳಿ, ರೈಟ್. ಎವ್ರಿ ಸ್ಟೆಪ್ ಯು ಕ್ಯಾನ್ ಸಿ ದೇರ್ ಈಸ್ ಅನ್ ರಿಡಕ್ಷನ್, ದಟ್ ಈಸ್ ಅನ್ ವಾಟ್, 10% ರಿಡಕ್ಷನ್ ಆಗ್ತಾ ಇದೆ, ಓಕೆ.
ರೈಟ್. 10% ಅಷ್ಟೇ ನಮಗೆ ಎಫಿಷಿಯನ್ಸಿ ಬರ್ತಾ ಇದೆ, 90% ಹೋಗ್ತಾ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್. ದ ಮೋಸ್ಟ್ ಹಾರ್ಮ್ಫುಲ್ ಎನ್ವೈರನ್ಮೆಂಟ್ ಪೊಲ್ಯೂಷನ್ ಫ್ರಮ್ ದ ನ್ಯೂಕ್ಲಿಯರ್ ರಿಯಾಕ್ಟರ್. ನ್ಯೂಕ್ಲಿಯರ್ ರಿಯಾಕ್ಟರ್ ಇಂದ ಹಾರ್ಮ್ಫುಲ್ ಯಾವ್ದಿದೆ ಅಂತ ಕೇಳ್ತಾ ಇರೋದು. ನೋಡಿ, ನಿಮ್ಗೆಲ್ಲರಿಗೂ ಗೊತ್ತಿದೆ, ನ್ಯೂಕ್ಲಿಯರ್ಗೆ ಏನಂತಂದ್ರೆ ವಾಟರ್ ಸ್ಟ್ರೀಮ್ಸ್ ಅಲ್ಲಿ ಎರಡು ಪ್ರೋಸೆಸ್ ಇರುತ್ತೆ. ಒಂದು ಪ್ರೋಸೆಸ್ ವಾಟರು, ಒಂದು ಕೂಲಿಂಗ್ ವಾಟರು. ಎರಡು ಏನಂತಂದ್ರೆ ಮೆಥಡ್ ಅಂದ್ರೆ ಒಂದು ಪ್ರೊಸೆಸಿಂಗ್ ಇರುತ್ತೆ. ಪ್ರೊಸೆಸ್ ವಾಟರ್ದು ಜಾಸ್ತಿ ನಮಗೆ ಎಫೆಕ್ಟ್ ಆಗೋದಿಲ್ಲ, ಪ್ರೊಸೆಸ್ ವಾಟರ್, ಯಾಕೆಂದ್ರೆ ಅದು ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಯೂಸ್ ಮಾಡ್ತಾರೆ, ಅದಾದ್ಮೇಲೆ ಅದನ್ನ ರಿಯೂಸ್ ಮಾಡ್ತಾರೆ. ಬಟ್ ಯಾವಾಗ ಕಮಿಂಗ್ ಟು ಕೂಲಿಂಗ್ ಆಫ್ ವಾಟರ್, ಕೂಲಿಂಗ್ ವಾಟರ್ಗೆ ಏನ್ ಮಾಡ್ತಾರೆ ಅಂದ್ರೆ, ಒಂದು ರಿವರ್ ಈ ತರ ಹರಿತಾ ಇದೆ ಅಂತಂದ್ರೆ ಅದನ್ನ ಡೈರೆಕ್ಟ್ ಆಗಿ ಕೂಲಿಂಗ್ಗೆ ಯೂಸ್ ಮಾಡ್ತಾರೆ. ರೈಟ್. ಇಟ್ ಮೇ ಗೋ ಇನ್ ಕಾಂಟ್ಯಾಕ್ಟ್ ವಿತ್ ದ ರಿಯಾಕ್ಟರ್ಸ್, ಆಯ್ತಾ, ರೇಡಿಯೋ ಆಕ್ಟಿವಿಟಿ ಮಟೀರಿಯಲ್ಸ್ ಇರ್ಬೋದು, ಆಯ್ತಾ. ಸೊ ಯಾವ್ದಾದ್ರು ಅದು ಕೂಲಿಂಗ್ಗೆ ಯೂಸ್ ಮಾಡ್ತಾರೆ. ಸೊ ಕೂಲಿಂಗ್ ಆದ ತಕ್ಷಣ ಮತ್ತೆ ಅದನ್ನ ರಿಟರ್ನ್ ಅಲ್ಲೇ ಏನಂತಂದ್ರೆ ರಿಲೀಸ್ ಮಾಡ್ತಾರೆ, ಎಲ್ಲಿ, ರಿವರ್ಗೆ. ನಾವು ಕಮಿಂಗ್ ಟು ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇಫ್ ದೇ ರಿಲೀಸ್ ಟು ದ ರಿವರ್, what is the effect of water quality and the aquatic ecosystem? Simply that the dissolved oxygen is increases, okay, and dissolved oxygen decreases and pH value increases. Okay, dissolved oxygen ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, pH dissolved ಕಮ್ಮಿ ಆಗುತ್ತೆ, pH ಇನ್ಕ್ರೀಸ್ ಆಗುತ್ತೆ. ಯಾಕೆ? only is a reason is temperature, because when they discharge the temperature is 30 to 40 degree, 30 degree ಇಂದ ಮೇಲೆ ಇರುತ್ತೆ, 35-40 degree ಇರುತ್ತೆ. ಸೊ ಟೆಂಪರೇಚರ್ ಜಾಸ್ತಿ ಇದ್ದಾಗ ಏನಂತ ಡಿಒ ಯಾವತ್ತೂ ಕಮ್ಮಿ ಹಾಕೊಂಡು ಬರುತ್ತೆ. ನಾರ್ಮಲ್ ವಾಟರ್ ಅಲ್ಲಿ ಅದು ನಾರ್ಮಲ್ ಆಗಿ ಸ್ವಲ್ಪ ಜಾಸ್ತಿ ಹೋಗ್ತಾ ಇರುತ್ತೆ. ರೈಟ್. ಸೊ ಅದಕ್ಕೆ ಏನಾಗುತ್ತೆ ಎಫೆಕ್ಟು, ಡಿಸಾಲ್ವ್ ಆಕ್ಸಿಜನ್ ಕಮ್ಮಿ ಆದ್ರೆ ಏನಾಗುತ್ತೆ ನಿಮ್ಗೆ ಗೊತ್ತಿದೆ, ಆಯ್ತಾ. ಸೊ ಆಕ್ವಾಟಿಕ್ ಲೈಫ್ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ಅವೆಲ್ಲ ಏನಂತಂದ್ರೆ ಡೆತ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ದ ಥರ್ಮಲ್ ಪೊಲ್ಯೂಷನ್. ಓಕೆ, ಡನ್. The conversion of ammonia to nitrate is called as what? We call it as a nitrification. Very simple question, right? So the conversion of ammonia into nitrate is called as nitrification. ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. So some autotrophs bacteria such as nitrosomonas and nitrococcus ಇವೆರಡು ಯೂಸ್ ಮಾಡ್ತಾರೆ ಇಲ್ಲಿ. ಸೊ ಇದರಲ್ಲಿ ಎರಡು ಸ್ಟೆಪ್ ಇದೆ, ರೈಟ್. ಇದರಲ್ಲಿ ಎರಡು ಸ್ಟೆಪ್ ಇದೆ ನೈಟ್ರಿಫಿಕೇಶನ್. ದೇರ್ ಆರ್ ಟೂ ಸ್ಟೆಪ್ಸ್. ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅಮೋನಿಯಾ ಈಸ್ ಆಕ್ಸಿಡೈಸ್, ಅಮೋನಿಯಾನ ಆಕ್ಸಿಡೈಸ್ ಮಾಡ್ತೀವಿ, ಕನ್ವರ್ಟೆಡ್ ಇಂಟು ನೈಟ್ರೈಟ್ಸ್, ಆಯ್ತಾ. ನೈಟ್ರೈಟ್ಸ್ ಅಂತ ಕನ್ವರ್ಟ್ ಆಗುತ್ತೆ ಫಸ್ಟ್, ದಟ್ ಈಸ್ ಅ NO2. ಆಫ್ಟರ್ ದಟ್ ಇನ್ ದ ಸೆಕೆಂಡ್ ಸ್ಟೆಪ್ ದ ನೈಟ್ರೈಟ್ ಈಸ್ ಅಗೇನ್ ಆಕ್ಸಿಡೈಸ್ ಟು ಪ್ರೊಡ್ಯೂಸ್ ದ ನೈಟ್ರೇಟ್, nitrites and nitrate. Okay, NO2 and NO3. So okay, so ಇದನ್ನ ನಾವು ನೈಟ್ರಿಫಿಕೇಶನ್ ಅಂತ ಅಂತೀವಿ. Okay, so answer for this question is nitrification. Next question. The species which are likely to become extinct in the near future is called, near future ಇರೋದನ್ನ ಯಾವ್ದು ಅಂತೀವಿ ನೋಡಿ. ಲೆಟ್ ಮಿ ಕ್ಲಿಯರ್ ದ ಥಿಂಗ್ಸ್, ಆಯ್ತಾ. ಯಾಕೆ ಒಂದ್ಸಲ ನಿಮ್ಗೆ ಕ್ಲಿಯರ್ ಆಗ್ಬಿಡ್ಲಿ, ಯಾಕೆಂದ್ರೆ ಇವು ವಲರಬಲ್ ಸ್ಪೀಸೀಸ್ ಅಂದ್ರೇನು, ಎಂಡೇಂಜರ್ಡ್ ಅಂದ್ರೇನು, ಕ್ರಿಟಿಕಲಿ ಎಂಡೇಂಜರ್ಡ್, ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇತ್ತು. ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ ಇವತ್ತಿನ ವಿಡಿಯೋದಲ್ಲಿ, ನೋಡ್ಕೊಳ್ಳಿ. ಸೊ ದ ಸ್ಪೀಸೀಸ್ ಇನ್ಕ್ಲೂಡಿಂಗ್ ಅನಿಮಲ್ಸ್, ಪ್ಲಾಂಟ್ಸ್ ಅಂಡ್ ಫಂಗೈ ವಿಚ್ ಆರ್ ವಾಲರಬಲ್ ಟು ಎಂಡೇಂಜರ್ಡ್ ಇನ್ ದ ನಿಯರ್ ಫ್ಯೂಚರ್ ಆರ್ ನೋನ್ ಆಸ್ ಅ, ಒಂದ್ ನಿಮಿಷ, ಇಲ್ಲಿ ಇದು ಸ್ವಲ್ಪ ಚೇಂಜ್ ಆಗಬೇಕು. ಓಕೆ, ಇದನ್ನ ನಾವು ಏನಂತ ಅಂತಂದ್ರೆ ವಾಲರಬಲ್ ಅಂತ ಅಂತೀವಿ, ವಾಲರಬಲ್ ಸ್ಪೀಸೀಸ್ ಅಂತ ಅಂತೀವಿ. ಓಕೆ, ಸೊ ಇಲ್ಲ ಇದನ್ನ ಬಿಟ್ಬಿಡಿ. ಈಗ ಇಲ್ಲಿ ನೋಡಿ, ಸೊ ಇದನ್ನ ನಾವು ಯಾವತ್ತೂ ಯಾವ್ದ್ರಿಂದ ಸ್ಟಡಿ ಮಾಡ್ತೀವಿ ಅಂದ್ರೆ IUCN ಸ್ಟೇಟಸ್, ದಟ್ ಈಸ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ರೈಟ್. ಇಸ್ ಅಥಾರಿಟಿ ಆಫ್ ದ ಥ್ರೆಟೆಂಡ್ ಸ್ಪೀಸೀಸ್. ಸೊ ಇದು ಏನಂತಂದ್ರೆ ರೆಡ್ ಬುಕ್, ರೆಡ್ ಡೇಟಾ ಬುಕ್ ಅಂತ ನಾನು ಹೇಳಿದ್ದೆ. ಎಂಡೇಂಜರ್ಡ್ ಸ್ಪೀಸೀಸ್ ಮೇಂಟೈನ್ ಮಾಡುತ್ತೆ ರೆಡ್ ಡೇಟಾ ಬುಕ್ ಅಲ್ಲಿ, ಆಯ್ತಾ. ಸ್ಪೀಸೀಸ್ ಯಾವ್ಯಾವ್ದಿದೆ ಅದನ್ನ ರೆಡ್ ಡೇಟಾ ಬುಕ್ ಅಲ್ಲಿ ಬರಿತೀವಿ, ಅದು ನಾನು ನಿಮಗೆ ಹೇಳಿದ್ದೀನಿ ಆಲ್ರೆಡಿ. ಸೊ IUCN ಬರೆಯೋದು ಅದು ಅಂತಂದ್ರೆ ಯೂನಿಯನ್, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್. ಓಕೆ, ನಾವು ಇದರಲ್ಲಿ 3 ಕ್ಯಾಟಗರಿ ಇದೆ, ರೈಟ್. 3 ಇದೆ. ಒಂದು ವ್ಯಾಲರಬಲ್ ಸ್ಪೀಸೀಸ್, ಎಂಡೇಂಜರ್ಡ್ ಸ್ಪೀಸೀಸ್, ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್. ಅಂದ್ರೆ ಇವು ಮೆಥಡ್ಸ್ ಇದೆ, ರೈಟ್. ಅಂದ್ರೆ ಇವು ಕ್ಯಾಟಗರೀಸ್ ಇದೆ. ಈಗ ವ್ಯಾಲರಬಲ್ ಸ್ಪೀಸೀಸ್ ಅಂದ್ರೆ ಏನ್ ಗೊತ್ತಾ, ಯಾವ ಒಂದು ಪಾಪ್ಯುಲೇಷನ್ ಅಥವಾ ಒಂದು ಪ್ರಾಣಿ ಅಥವಾ ಒಂದು ಪಕ್ಷಿದು, ಆಯ್ತಾ, ಅದರದ್ದು ಅಟ್ಲೀಸ್ಟ್ 50% ಏನಂತಂದ್ರೆ ಅದು ಡಿಕ್ಲೈನ್ ಆಗಿರ್ಬೇಕು. ಬಟ್ ಯಾಕೆ ಡಿಕ್ಲೈನ್ ಆಗಿದೆ ಅಂತ ಅದು ಗೊತ್ತಿರುತ್ತೆ ನಮಗೆ,
ಅಟ್ಲೀಸ್ಟ್ 50% ಆದಾಗ ರೈಟ್ ಡಿಕ್ಲೈನ್ ಆಗಿರುತ್ತೆ 50%, ಅದು ರೀಸನ್ ಗೊತ್ತಿರುತ್ತೆ. ಇದು ಒಂದು. ಇನ್ನೊಂದೇನು ಗೊತ್ತಾ, ಇನ್ನೊಂದು ಅಟ್ಲೀಸ್ಟ್ 30% ಆಗಿರುತ್ತೆ ಡಿಕ್ಲೈನ್ 30%, ಬಟ್ ರೀಸನ್ ಇಸ್ ನಾಟ್ ನೋನ್. ರೈಟ್, ಲೆಟ್ ಮಿ ಎಕ್ಸ್ಪ್ಲೇನ್ ಒನ್ ಮೋರ್ ಟೈಮ್. ವಲರಬಲ್ ಸ್ಪೀಸೀಸ್ ಅಲ್ಲಿ 2 ಕೇಸಸ್ ಬರುತ್ತೆ. ರೈಟ್, ವಲರಬಲ್ ಸ್ಪೀಸೀಸ್ ಅಲ್ಲಿ 50% ಇತ್ತಂದ್ರೆ ಆಯ್ತಾ, ಮೋರ್ ಇತ್ತಂತಂದ್ರೆ ನಮ್ಗೆ ಅದರದ್ದು ಕಾಸ್ ಅಥವಾ ರೀಸನ್ ಗೊತ್ತಿರುತ್ತೆ. ಇದು ಒಂದು. ರೀಸನ್ ಗೊತ್ತಿಲ್ಲ ಅಂತಂದ್ರೆ ಅದು ಅಟ್ಲೀಸ್ಟ್ 30% ಇರಬೇಕು. ಅದು ಇವೆರಡೂನ ಇದ್ದಾಗ ನಾವು ಅದನ್ನ ವಲರಬಲ್ ಸ್ಪೀಸೀಸ್ ಅಂತ ಅಂತೀವಿ. ಸೊ ದ್ಯಾಟ್ ಕಮಿಂಗ್ ಟು ದ ಕ್ವಶನ್, ಇನ್ ಫ್ಯೂಚರ್ ಅಂತ ಕೇಳ್ತಾ ಇರೋದು, ಅದಕ್ಕೆ ಇದು ಏನಾಗುತ್ತೆ ಅಂದ್ರೆ ವಲರಬಲ್ ಸ್ಪೀಸೀಸ್ ಆಗುತ್ತೆ. ನಾವು ಕಮಿಂಗ್ ಟು ಸೆಕೆಂಡ್ ಕ್ಯಾಟಗರಿ, ಎಂಡೇಂಜರ್ಡ್ ಸ್ಪೀಸೀಸ್ ಅಂದ್ರೆ ಅನಿಮಲ್ ಆರ್ ಪ್ಲಾಂಟ್ ದಟ್ ಈಸ್ ಸೀರಿಯಸ್ಲಿ ಅಟ್ ರಿಸ್ಕ್ ಆಫ್ ಎಕ್ಸಿಸ್ಟೆನ್ಸ್, ಅಂದ್ರೆ ತುಂಬಾ ಕಡೆ ಅಂಚಿನಲ್ಲಿದೆ ಆಯ್ತಾ, ತುಂಬಾ ರಿಸ್ಕ್ ಅಲ್ಲಿ ಇದೆ ಆಯ್ತಾ, ರಿಸ್ಕ್ ಅಲ್ಲಿ ಇದೆ, ಹೈ ರಿಸ್ಕ್ ಇಲ್ಲ ಬಟ್ ರಿಸ್ಕ್ ಇದೆ. ಹೈ ರಿಸ್ಕ್ ಅಂತ ಬಂದಾಗ ಅದು ಕ್ರಿಟಿಕಲಿ ಎಂಡೇಂಜರ್ಡ್ ಆಗುತ್ತೆ. ನೋಡಿ, ರಿಸ್ಕ್ ಎಂಡೇಂಜರ್, ಹೈಲಿ ರಿಸ್ಕ್ ಅಂದ್ರೆ ಆಲ್ಮೋಸ್ಟ್ ಮುಗ್ದೋಯ್ತು, ಏನು ಉಳಿದೇ ಇಲ್ಲ ಇವಾಗ ಅನ್ನೋದೇನು ಸ್ಪೀಸೀಸ್ ಇರುತ್ತೆ, ಅನ್ನೋದೇನು ಪ್ರಾಣಿ ಪಕ್ಷಿಗಳು ಮತ್ತೆ ಗಿಡ ಮರಗಳು ಇರುತ್ತೆ, ಅಂಥದ್ದು ನಾವು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಸೊ ಇವು ಮೂರನ್ನ ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಪದೇ ಪದೇ ಕ್ವಶನ್ ಬರ್ತಾನೆ ಇರುತ್ತೆ. ನಾವು ರೆಡ್ ಡೇಟಾ ಬುಕ್ ನಾನು ಹೇಳಿದ್ದೀನಿ ಏನಂತಂದ್ರೆ ಅದು ನಿಮ್ಗೆ ಗೊತ್ತಾಗಿದೆ. ಅದು ಏನಂತಂದ್ರೆ ರೆಡ್ ಡೇಟಾ ಬುಕ್ ಯಾವ ಬುಕ್ ಮಾಡ್ತೇವೆ, ಎಂಡೇಂಜರ್ ಸ್ಪೀಸೀಸ್ನ ನಾವು ಐಡೆಂಟಿಫೈ ಮಾಡೋಕ್ಕೆ ಅದರಲ್ಲಿ ಬರೆದಿರ್ತೀವಿ. ಓಕೆ, ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ವಲರಬಲ್ ಸ್ಪೀಸೀಸ್. ನೆಕ್ಸ್ಟ್ ಕ್ವಶನ್, ದ ಸ್ಟಡಿ ಆಫ್ ಇಂಡಿವಿಜುವಲ್ ಆರ್ಗನಿಸಮ್ಸ್ ಈಸ್ ನೋನ್ ಆಸ್. ಸೊ ಇಂಡಿವಿಜುವಲ್ ನ ಆಟೋ ಇಕೋಲಜಿ ಅಂತ ಅಂತೀವಿ. ರೈಟ್, ಸೊ ದ ಸ್ಟಡಿ ಆಫ್ ಇಂಟ್ರಾಕ್ಷನ್ಸ್ ಆಫ್ ದ ಇಂಡಿವಿಜುವಲ್ ಆರ್ಗನಿಸಮ್ಸ್ ಆರ್ ಎ ಸಿಂಗಲ್ ಸ್ಪೀಸೀಸ್ ವಿತ್ ದ ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಫ್ಯಾಕ್ಟರ್ಸ್. ಲಿವಿಂಗ್ ನಾನ್ ಲಿವಿಂಗ್ ಎರಡನ್ನೂ ತಗೊಂಡು ಓದೋದಕ್ಕೆ ಆಟೋ ಇಕೋಲಜಿ ಅಂತ ಅಂತೀವಿ. ಓಕೆ, ಇದೊಂದು ಎಕ್ಸ್ಪೆರಿಮೆಂಟಲ್ ಆಯ್ತಾ, ಡೀಲ್ಸ್ ವಿತ್ ದ ಈಸಿಲಿ ಮೆಜರ್ಡ್ ವೇರಿಯಬಲ್ ಸಚ್ ಆಸ್, ಯಾವುದು ಎಕ್ಸ್ಪೆರಿಮೆಂಟಲ್ ಇರುತ್ತೆ ಇದು, ಲೈಟ್, ಹ್ಯೂಮಿಡಿಟಿ, ಅವೈಲಬಲ್ ನ್ಯೂಟ್ರಿಯೆಂಟ್ಸ್ ಇನ್ ಎಫರ್ಟ್ ಟು ಅಂಡರ್ಸ್ಟ್ಯಾಂಡ್ ದ ನೀಡ್ಸ್, ಲೈಫ್ ಹಿಸ್ಟ್ರಿ ಅಂಡ್ ದ ಬಿಹೇವಿಯರ್ ಆಫ್ ದಿ ಆರ್ಗನಿಸಮ್ಸ್ ಆರ್ ದ ಸ್ಪೀಸೀಸ್. ಓಕೆ, ಸೊ ಅಂದ್ರೆ ಇದರ ಅರ್ಥ ಮಾಡ್ಕೊಳ್ಳೋದು ಏನಂತಂದ್ರೆ ಆಟೋ ಇಕೋಲಜಿ ಇಸ್ ನಥಿಂಗ್ ಬಟ್ ಒಂದು ಇಂಡಿವಿಜುವಲ್ ಆಯ್ತಾ ಆರ್ಗನಿಸಮ್ಸ್ ಬಗ್ಗೆ ಸ್ಟಡಿ ಮಾಡೋಕೆ ಆಟೋ ಇಕೋಲಜಿ ಅಂತ ಅಂತೀವಿ. ನೆಕ್ಸ್ಟ್ ಕ್ವಶನ್, ಪ್ಯಾಗೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇಸ್ ಫೌಂಡ್ ಇನ್. ಪ್ಯಾಗೋಟ್ರೋಪಿಕ್ ನ್ಯೂಟ್ರಿಷನ್ ಅದು ಯಾವ್ದ್ರಲ್ಲಿರುತ್ತೆ? ಸೊ ಪ್ಯಾಗೋಟ್ರೋಪಿಕ್ ಈಸ್ ನ್ಯೂಟ್ರಿಷನ್ ಫೌಂಡ್ ಇನ್ ದ ಕನ್ಸ್ಯೂಮರ್ಸ್. ರೈಟ್, ಅಂದ್ರೆ ಏನ್ ಗೊತ್ತಾ, ಪ್ಯಾಗೋಟ್ರೋಪಿಕ್ ನ್ಯೂಟ್ರಿಷನ್ಸ್ ಅಂತಂದ್ರೆ ಇದೊಂದು ಏನೋ ಒಂದಿದೆ, ಕಟ್ಟಿಗೆ ಇದೆ ಅಂತ ತಿಳ್ಕೊಳ್ಳೋಣ. ರೈಟ್, ಸೊ ಈ ತರ ಇದೆ. ಇದರಲ್ಲಿ ಏನ್ ಮಾಡುತ್ತೆ ಗೊತ್ತಾ, ಇದು ಫಸ್ಟ್ ಇವು ಹೊರಗಡೆ ಅಟ್ಯಾಕ್ ಮಾಡ್ತವೆ, ಹೊರಗಡೆಯಿಂದ ಒಳಗಡೆ ಬರುತ್ತೆ, ಹೊರಗಡೆಯಿಂದ ಒಳಗಡೆ, ಹೊರಗಡೆಯಿಂದ ಒಳಗಡೆ. ರೈಟ್, ಸೊ ಒಂದು ವೆಬ್ ಕ್ರಿಯೇಟ್ ಮಾಡುತ್ತೆ ಒಳಗೆ. ಸೊ ಇದೇನ್ ಮಾಡುತ್ತೆ, ದ ಸೆಲ್ಸ್ ಎನ್ಲಾರ್ಜ್ ಫುಡ್ಸ್ ಪಾರ್ಟಿಕಲ್ಸ್ ಬೈ ಫಾರ್ಮಿಂಗ್ ಎ ಸರೌಂಡಿಂಗ್ ಮೆಂಬ್ರೇನ್. ಇದೊಂದು ಮೆಂಬ್ರೇನ್ ಟೈಪ್ ಇಲ್ಲಿ ಮಾಡುತ್ತೆ ಅರೌಂಡ್ ದ ಪಾರ್ಟಿಕಲ್ ಅಂಡ್ ಗ್ರಾಜುಯಲಿ ಟೇಕಿಂಗ್ ಇಟ್ ಇನ್ಸೈಡ್ ದ ಸೆಲ್, ಒಳಗಡೆ ಹೋಗುತ್ತೆ ಆಯ್ತಾ. ನೀವು ನೋಡಿರ್ಬೋದು ಒಂದೊಂದ್ಸಲ ಕಟ್ಟಿಗೆಗಳು ಒಳಗಡೆ ಹೊರಗಡೆಯಿಂದ ಚೆನ್ನಾಗಿ ಅನ್ಸುತ್ತೆ, ಒಳಗಡೆ ಏನಾಗಿರುತ್ತೆ, ಹೋಗ್ಬಿಟ್ಟಿರುತ್ತೆ, ಹುಳುಗಳು ತಿಂದಿರುತ್ತೆ. ಸೊ ಅದೇ ತರ, ಅದೇ ಅಂತ ತಿಳ್ಕೊಳ್ಳೋಣ. ದಟ್ ಇಟ್ ಗೆಟ್ಸ್ ಡೈಜೆಸ್ಟೆಡ್ ಇನ್ಸೈಡ್ ದ ಸೆಲ್ ಇಟ್ ಸೆಲ್ಫ್. ಗೊತ್ತಾಯ್ತಾ, ಸೆಲ್ ತಿನ್ಕೊಂಡ್ಬಿಡುತ್ತೆ, ಅದು ತಿನ್ಕೊಂಡ್ಬಿಡುತ್ತೆ. ಸೊ ದ ಪ್ಯಾಗೋಟ್ರೋಪಿಕ್ ನ್ಯೂಟ್ರಿಷನ್ ಇಸ್ ಫೌಂಡ್ ಇನ್ ಪ್ರೋಟೋಜೋವಾ ಆಯ್ತಾ, ಪ್ರೋಟೋಜೋವಾ ಎಲ್ಲಿ ಇರುತ್ತೆ ನೋಡಿ ಆಯ್ತಾ, ಮೋಸ್ಟ್ಲಿ ಇದು ವುಡ್ಗೆ ಜಾಸ್ತಿ ಇರುತ್ತೆ. ಓಕೆ, so the answer for this question is the consumers. Okay my dear students, let's go to the next question. Dash is the organisms used to gauge the quality of an ecosystem. Very very important question. Now listen carefully. Right, now listen carefully. ಇದು ಕ್ವಾಲಿಟಿ ಕ್ವಾಂಟಿಟಿ ಎರಡು ಬರುತ್ತೆ ಇಲ್ಲಿ. ಓಕೆ, ಬಯೋ ಇಂಡಿಕೇಟರ್ ಅಂತಂದ್ರೆ ಗ್ರೂಪ್ ಆಫ್ ಸ್ಪೀಸೀಸ್ ಹೂಸ್ ಫಂಕ್ಷನ್, ಪಾಪ್ಯುಲೇಷನ್ ಆರ್ ಸ್ಟೇಟಸ್ ಕ್ಯಾನ್ ರಿವೀಲ್ ದ ಕ್ವಾಲಿಟೇಟಿವ್ ಇದ್ರೆ ಬಯೋ ಇಂಡಿಕೇಟರ್, ಕ್ವಾಂಟಿಟೇಟಿವ್ ಇದ್ರೆ ಬಯೋಲಾಜಿಕಲ್ ಮಾನಿಟರ್ ಆರ್ ಬಯೋ ಮಾನಿಟರ್. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಆಯ್ತಾ. ಕ್ವಾಂಟಿಟಿ ಅಂತ ಬಂತು ನೋಡಿ, ಕ್ವಾಂಟಿಟಿ ಇನ್ಫಾರ್ಮೇಶನ್ ಆನ್ ದ ಕ್ವಾಲಿಟಿ ಆಫ್ ದ ಎನ್ವೈರನ್ಮೆಂಟ್ ಅರೌಂಡ್ ಇಟ್ ಅಂತ ಬಂದಾಗ ಯಾವುದದು ಬಯೋ ಮಾನಿಟರ್. ಬಯೋ ಇಂಡಿಕೇಟರ್ ಈಸ್ ವಾಟ್, ಕ್ವಾಲಿಟಿ ಮೇಲೆ, ಸ್ಪೀಸೀಸ್ದು, ಫಂಕ್ಷನ್ದು, ಪಾಪ್ಯುಲೇಷನ್ದು. ಗೊತ್ತಾಯ್ತಾ, ಇವೆರಡೂನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಾವು ಇನ್ನೊಂದು ಬರುತ್ತೆ, ಬಯೋ ರೆಮಿಡೇಷನ್ ಇಸ್ ಅ ಪ್ರೊಸೆಸ್ ಆಫ್ ಡಿಟಾಕ್ಸಿಫೈಂಗ್ ಡಿಗ್ರೇಡಿಂಗ್ ದ ಕಂಟ್ಯಾಮಿನೆಂಟ್ಸ್ ಪ್ರೆಸೆನ್ಸ್ ಇನ್ ದ ಸಾಯಿಲ್, ವೇಸ್ಟ್ ವಾಟರ್ ಆರ್ ಇಂಡಸ್ಟ್ರಿಯಲ್ ಸ್ಲಜ್ ಬೈ ಬಯೋಲಾಜಿಕಲ್ ಮೀನ್ಸ್. ಬಯೋಲಾಜಿಕಲ್ ಮೀನ್ಸ್ ಇಂದ ಏನಾದ್ರು ರಿಮೂವ್ ಮಾಡ್ತೀವಲ್ಲ ಅದನ್ನ ನಾವು ಬಯೋ ರೆಮಿಡೇಷನ್ ಅಂತ ಅಂತೀವಿ. ಓಕೆ, ಗೊತ್ತಾಯ್ತಾ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಕಾಲ್ಡ್ ಆಸ್ ಅ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್. ನೋಡಿ, ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಆಗಿ ಹೇಳ್ತೀನಿ, ಪ್ರೈಮರಿ ಸೆಕೆಂಡರಿ ಎರಡು ಇರುತ್ತೆ.
ರೈಟ್. ನಿಮ್ಗೆ ಗೊತ್ತಿದೆ ಪ್ರೈಮರಿ ಒಂದು, ಸೆಕೆಂಡ್ರಿ ಒಂದು. ಆಯ್ತಾ. ಪ್ರೈಮರಿ ಅಂದ್ರೆ ಯಾವುದು? ಡೈರೆಕ್ಟ್ಲಿ ಇಮಿಟೆಡ್ ಇನ್ ಟು ದ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ಗೆ ಡೈರೆಕ್ಟ್ ಆಗಿ ಯಾವ್ದು ಬರುತ್ತೆ ಅದು ಪ್ರೈಮರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಆಕ್ಸೈಡ್. ಓಕೆ, ಇವೆರಡಿದೆ. ಸೆಕೆಂಡ್ರಿ ಅಂದ್ರೆ those pollutants that can not directly emitted into the atmosphere. Those are when other primary pollutant react with the atmosphere and causes them to the harmful. ಅಂದ್ರೆ ಪ್ರೈಮರಿ ಇದರಿಂದ ಅವು ಬೇರೆ ಜೊತೆ ರಿಯಾಕ್ಟ್ ಮಾಡಿ ಇನ್ನೊಂದು ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನ ನಾವು ಸೆಕೆಂಡ್ರಿ ಅಂತೀವಿ. ಫಾರ್ ಎಕ್ಸಾಂಪಲ್ ಓಝೋನ್ ಇದೆ. So ozone is primarily formed when the various elements such as volatile organic compounds, carbon monoxide, hydrocarbons and other react in the presence of sunlight. Right. So ozone is what? Air pollutant. That is a secondary air pollutant. So ozone is what? Secondary air pollutant. Right. Pan ಏನಂತಂದ್ರೆ primary ಇದೆ. Pan primary ಇದೆ. Next question. Which of the following statement is true about the smog? ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಫಾಗು ಸ್ಮಾಗು, ಆಯ್ತಾ. ಫಾಗ್ ಅಂಡ್ ಸ್ಮಾಗ್ ನೋಡಿ. ಸ್ಮೋಕ್ ಅಂತ ಇದೆ, ಫಾಗ್ ಅಂತ ಇದೆ. ಎರಡೂನ ನಾವು ಕ್ಲಬ್ ಮಾಡಿದಾಗ ಏನಾಗುತ್ತೆ? ಅದು ಇದು SMOG, ಗೊತ್ತಾಯ್ತಾ? ಇದ್ರದ್ದು SM, ಇದು F, ಆಯ್ತಾ. OG ಫಾಗ್, ಆಯ್ತಾ. ಸ್ಮಾಗ್ ಸಿಂಪಲ್ ಆಗಿದೆ ನೋಡಿ. ರೈಟ್. ಸ್ಮೋಕ್ ಕಂಟೇನ್, ಸ್ಮೋಕ್ ಏನಿರುತ್ತೆ? ಟಿನಿ ಪಾರ್ಟಿಕಲ್ಸ್, ಅನ್ಬರ್ನ್ಡ್ ಕಾರ್ಬನ್, ಅನ್ಬರ್ನ್ಡ್, ಆಯ್ತಾ. ಅನ್ಬರ್ನ್ಡ್ ಕಾರ್ಬನ್ ಇರುತ್ತೆ. ಕೊಲೈಡಲ್ ಸೊಲ್ಯೂಷನ್ ಆಫ್ ಸಾಲಿಡ್ ಪಾರ್ಟಿಕಲ್ಸ್ ಲೈಕ್ ಕಾರ್ಬನ್ ಡಸ್ಟ್ ವಿಚ್ ಆರ್ ಡಿಸ್ಪರ್ಸ್ಡ್ ಇನ್ ಏರ್, ಆಯ್ತಾ. ಗಾಳಿಯಲ್ಲಿ ಓಡಾಡ್ತಾ ಇರುತ್ತೆ, ಆಯ್ತಾ, ಗಾಳಿಯಲ್ಲಿ. ಫಾಗ್ ಇಸ್ ಫಾರ್ಮ್ ವೆನ್ ದ ವಾಟರ್ ವೇಪರ್ ಅಂದ್ರೆ ಮಾಯಿಶ್ಚರ್ ಕಂಟೆಂಟ್ ಇದ್ದಾಗ ಕಂಡೆನ್ಸ್ ಟು ಫಾರ್ಮ್ ಎ ಲಿಕ್ವಿಡ್ ವಾಟರ್ ಡ್ರಾಪ್ಲೆಟ್ಸ್ ದಟ್ ಹ್ಯಾಂಗ್ ಇನ್ ದ ಏರ್, ಆಯ್ತಾ. ಸೊ ಅದು ಫಾರ್ಮೇಶನ್ ಆಗಕ್ ಮಳೆ ಬರೋಕ್ ಬಿಡುದಿಲ್ಲ, ಯಾಕೆಂದ್ರೆ ಅದು ಗಾಳಿಯಲ್ಲಿ ಸೇರ್ಕೊಂಡ್ ಬಿಡುತ್ತೆ. ಗಾಳಿಯಲ್ಲಿ ಏನಿರೋ ಅದು ಮಾಯಿಶ್ಚರ್ ಇರುತ್ತಲ್ಲ, ಅದ್ರ ಜೊತೆ ಇದಾಗ್ಬಿಡುತ್ತೆ. ಓಕೆ. ಸೊ ಫಾಗ್ ಕನ್ಸಿಸ್ಟ್ ಆಫ್ ವೆರಿ ಟಿನಿ ಡ್ರಾಪ್ಲೆಟ್ಸ್ ಆಫ್ ವಾಟರ್ ದಟ್ ಆರ್ ಡಿಸ್ಪರ್ಸ್ ಇನ್ ದ ಏರ್. ರೈಟ್. ಸೊ ಇವೆರಡೂ ಮಿಕ್ಸ್ ಆದಾಗ ಏನಾಗುತ್ತೆ? ಅದು ಸ್ಮಾಗ್ ಆಗುತ್ತೆ. ಸ್ಮೋಕ್ ಅಂಡ್ ಫಾಗ್, ದಟ್ ಈಸ್ ಅ ಸ್ಮಾಗ್. ರೈಟ್. ಗೊತ್ತಾಯ್ತಾ? ಸೊ ಇದ್ರದ್ದು ಆನ್ಸರ್ ಏನಾಗುತ್ತೆ? ಸ್ಮೋಗ್ ಈಸ್ ಡಿರೈವ್ಡ್ ಫ್ರಮ್ ದ ಬೋತ್ ಫಾಗ್ ಅಂಡ್ ಸ್ಮೋಕ್. ನೆಕ್ಸ್ಟ್ ಕ್ವಶನ್. The protocol which decided to complete the phase out of CFC, phase out CFC, right? ಇದನ್ನ ಯಾವ್ದು ಅಂತೀವಿ? ಕ್ಲೋರೋಫ್ಲೋರೋಕಾರ್ಬನ್ ಒಂದು ಪ್ರೋಟೋಕಾಲ್ ಇದೆ, ಅದು ಯಾವುದು ಅಂತಂದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಅಂತೀವಿ. ರೈಟ್. ಕೈಟೋ ಬೇರೆದಕ್ಕಿದೆ, ಅದನ್ನ ಹೇಳ್ಕೊಡ್ತೀನಿ. ಮಾಂಟ್ರಿಯಲ್ ಪ್ರೋಟೋಕಾಲ್ ಏನ್ ಮಾಡುತ್ತೆ? ಫಾರ್ ದ ಮೋಸ್ಟ್ ಸಕ್ಸಸ್ಫುಲ್ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಇದೊಂದು ಅಗ್ರಿಮೆಂಟ್ ಇದೆ. ರೈಟ್. ಸೊ ಇದರಲ್ಲಿ ಮ್ಯಾಂಡೇಟರಿ ಟೈಮ್ ಟೇಬಲ್ ಇರುತ್ತೆ. ಓಝೋನ್ ಡಿಪ್ಲೇಟಿಂಗ್ ಸಬ್ಸ್ಟೆನ್ಸ್ಗೆ ಒಂದು ಟೈಮ್ ಟೇಬಲ್ ಮಾಡ್ಕೊಟ್ಟಿರ್ತಾರೆ, ಯಾವ ತರ ರೆಡ್ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ರೆಗ್ಯುಲರ್ ಮೀಟಿಂಗ್ಸ್ ಆಗುತ್ತೆ. ಟೈಮ್ ಟೇಬಲ್ ಹ್ಯಾಸ್ ಬಿನ್ ರಿವ್ಯೂಡ್ ರೆಗ್ಯುಲರ್ಲಿ which phase out dates accelerated accordance with the scientific understanding of biological advances. ಸಿಂಪಲ್ ಆಗಿ ತಿಳ್ಕೊಬೇಕಂದ್ರೆ ಇದು ಯಾವುದು ಅಂದ್ರೆ ಓಝೋನ್ ಮೇಲೆ ಇರುತ್ತೆ. ಸೊ ಅದನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ಇದು ಓಝೋನ್ ಮೇಲೆ ಇರುತ್ತೆ, ಆಯ್ತಾ. ಇಲ್ಲಿ ಕ್ವಶನ್ ಫಾರ್ಮ್ ಆಗ್ಬೋದು, ಇದು ಯಾವ್ದಕ್ಕೆ ರಿಲೇಟೆಡ್ ಇದೆ ಅಂತ. ಮಾಂಟ್ರಿಯಲ್ ಪ್ರೋಟೋಕಾಲ್, ಆಯ್ತಾ. ಸರಿ. ಓಕೆ. ನೆಕ್ಸ್ಟ್ ಕ್ಯೋಟೋ ಪ್ರೋಟೋಕಾಲ್ ಅಂತ ಇದೆ. ಇದು 1992 ಅಲ್ಲಿ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಸ್ಟಾರ್ಟ್ ಮಾಡಿರೋದು. ಇದು ಗ್ರೀನ್ ಗ್ಯಾಸ್ ಇಮಿಷನ್ಸ್ ನ ಕಮ್ಮಿ ಮಾಡೋಕೆ ಯಾವ ತರ ನಾವು ಅದರ ಜೊತೆ ಡೀಲ್ ಮಾಡಬೇಕು ಅಂತ ಹೇಳುತ್ತೆ. ಇದು ದಿಸ್ ಈಸ್ ವಾಟ್ ಗ್ರೀನ್ ಹೌಸ್ ಗ್ಯಾಸಸ್ ಬಗ್ಗೆ ಹೇಳ್ಕೊಡುತ್ತೆ. ಓಕೆ, ಡನ್. ನೆಕ್ಸ್ಟ್ ಕ್ವಶನ್. ವೈಲ್ಡ್ ಲೈಫ್ ವೀಕ್ ಈಸ್ ಸೆಲೆಬ್ರೇಟೆಡ್ ಫ್ರಮ್. ವೈಲ್ಡ್ ಲೈಫ್ ವೀಕ್ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ನಾವು? ನಮ್ಮ ಇಂಡಿಯಾದಲ್ಲಿ ವೈಲ್ಡ್ ಲೈಫ್ ವೀಕ್ ನಾವು 2nd ಮತ್ತೆ 8 ಅಕ್ಟೋಬರ್ ಎವ್ರಿ ಇಯರ್ ಇನ್ ಇಂಡಿಯಾ. Right. This week aims to protecting and preserving the India's flora and fauna. ಪ್ರಾಣಿ ಪಕ್ಷಿ ಗಿಡ ಮರಗಳನ್ನ ಏನಂತಂದ್ರೆ ಪ್ರೊಟೆಕ್ಟ್ ಮಾಡೋದು, ಬೆಳೆಸೋದು ನಮ್ಮ ಕೆಲಸ. ಅದರದ ಅವೇರ್ನೆಸ್ ಕ್ರಿಯೇಟ್ ಮಾಡೋಕೆ ಈ ಒಂದು ಪ್ರೋಗ್ರಾಮು ನಮ್ಮ ಗೌರ್ಮೆಂಟ್ ಮಾಡುತ್ತೆ. ಯಾವಾಗ ಸ್ಟಾರ್ಟ್ ಮಾಡಿರೋದು? ಇದು 1952 ಅಲ್ಲಿ ಇದು ಸ್ಟಾರ್ಟ್ ಮಾಡಿರೋದು. ಯಾಕೆಂದ್ರೆ ಎನ್ವೈರನ್ಮೆಂಟ್ ಆವಾಗಿಂದಾನೆ ಪ್ರೊಟೆಕ್ಟ್ ಮಾಡಬೇಕು ಅಂತ. ಡನ್. ನಾವು ಅನಿಮಲ್ಸ್ ಹೂಸ್ ಪ್ರೈಮರಿ ಸೋರ್ಸ್ ಆಫ್ ಫುಡ್ ಈಸ್ ಬೇಸ್ಡ್ ಆನ್ ದ ಪ್ಲಾಂಟ್ಸ್ ಮೇಲೆ ಬೇಸ್ ಇರೋ ಅನಿಮಲ್ಸ್ ನಾವು ಏನಂತೀವಿ ಅಂತ ಕೇಳ್ತಾ ಇರೋದು. ಕಾರ್ನಿ, ಹರ್ಬಿ, ಓಮ್ನಿ. ಇದನ್ನ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ. ಹರ್ಬಿವೋರ್ಸ್ ಅಂದ್ರೆ ಅನಿಮಲ್ ದಟ್ ಈಟ್ಸ್ ಓನ್ಲಿ ಪ್ಲಾಂಟ್ಸ್. ಯಾವುದು ಪ್ಲಾಂಟ್ ತಿನ್ನುತ್ತೆ? ಮೈಸ್, ಡೀರ್, ಹಾರ್ಸ್, ಕೌ, ರ್ಯಾಬಿಟ್ ಇವೆಲ್ಲ ಏನಿವು? ಓನ್ಲಿ ಈಟ್ ಪ್ಲಾಂಟ್ಸ್, ಅದನ್ನ ಹರ್ಬಿವೋರಸ್ ಅಂತೀವಿ. ಅನಿಮಲ್ ದಟ್ ಈಟ್ಸ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಆಯ್ತಾ. ಓಮ್ನಿವೋರಸ್ ಅಂದ್ರೆ ಯಾವುದು ಹುಲ್ಲು ತಿನ್ನುತ್ತೆ ಮತ್ತೆ ಪ್ರಾಣಿಗಳನ್ನು ತಿನ್ನುತ್ತೆ. ಇದು ಬರ್ಡ್ ಇರ್ಬೋದು, ರ್ಯಾಟ್ಸ್ ಅಂಡ್ ರಾಕ್ಟಲ್, ಡಾಗ್ಸ್, ಆಯ್ತಾ. ಸೊ ಇದು ಏನಿದೆ ಆಮ್ನಿವೋರಸ್. ಕಾರ್ನಿವೋರಸ್, ಆಯ್ತಾ. ಈಗ ನಾವು ಯಾವ್ದು ಅನ್ಬೋದು? ಆಮ್ನಿವೋರಸ್. ಯಾಕೆ ಅಂತಂದ್ರೆ ನಾವು ಏನಂತಂದ್ರೆ
ಫ್ರೂಟ್ಸು ತಿಂತೀವಿ, ವೆಜಿಟೇಬಲ್ಸು ತಿಂತೀವಿ, ಆಮೇಲೆ ಚಿಕನು ತಿಂತೀವಿ, ಮಟನು ತಿಂತೀವಿ, ಆಯ್ತಾ. ಸೊ ವಿ ಕ್ಯಾನ್ ಈಟ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಸೊ ವಿ ಆರ್ ಓಮ್ನಿವರಸ್. ಕಾರ್ನಿವರಸ್ ಅಂದ್ರೆ ಅನಿಮಲ್ಸ್ ದಟ್ ಈಟ್ಸ್ ಅದರ್ ಅನಿಮಲ್ಸ್, ಆಯ್ತಾ. ಒಂದು ಪ್ರಾಣಿ ಮತ್ತೊಂದು ಪ್ರಾಣಿನ ತಿನ್ನುತ್ತೆ. ಹುಲಿ ಇರ್ಬೋದು, ಸಿಂಹ ಇರ್ಬೋದು, ಆಯ್ತಾ, ಹದ್ದು ಇರ್ಬೋದು, ಹಾವಿರ್ಬೋದು, ಆಯ್ತಾ. ಸೊ ಇವೆಲ್ಲ ಇದ್ರದ್ದು ಎಕ್ಸಾಂಪಲ್ಸ್ ಇದೆ, ತುಂಬಾ ಇದೆ, ರೈಟ್. ಸೊ ದೀಸ್ ಆರ್ ದ ವೆರಿ ವೆರಿ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಹಾರ್ಬಿವರಸ್, ಒಮ್ನಿವರಸ್, ಕಾರ್ನಿವರಸ್, ಆಯ್ತಾ. ಗೊತ್ತಾಯ್ತು ಅಂತ ಅನ್ಕೋತೀನಿ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ದಟ್ ಇಸ್ ಅನ್ ಹಾರ್ಬಿವರಸ್. Now, the year declared as a water year by the Indian government, that is a water year. The year declared as a water year declared by Indian government. ಇದು ಯಾವಾಗ ಮಾಡಿರೋದು ಅಂದ್ರೆ, ಇದು ಮಾಡಿರೋದು 2007 ಅಲ್ಲಿ ಇದು ಸ್ಟಾರ್ಟ್ ಮಾಡಿರೋದು. ಓಕೆ, ಸಾರಿ. ಸೊ 2007 ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡಿರೋದು ಟು ಪ್ರೊಟೆಕ್ಟ್ ದ ವಾಟರ್ ಬಾಡೀಸ್, ಆಯ್ತಾ. ವಾಟರ್ ಬಾಡೀಸ್ ನ ಪ್ರೊಟೆಕ್ಟ್ ಮಾಡೋಕೆ ಮತ್ತು ಅದನ್ನ ಕನ್ಸರ್ವೇಷನ್ ಮಾಡೋಕೆ ಇದನ್ನ ಏನು ಅಂದರೆ 2007 ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟಾರ್ಟ್ ಮಾಡಿತ್ತು. ಓಕೆ, ಐ ಥಿಂಕ್ ಇವತ್ತಿನ ಕ್ಲಾಸ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಯಾವುದೇ ಥರ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಆಲ್ವೇಸ್ ಫಾರ್ ಯು. ಆ್ಯಂಡ್ ಐ ಹೋಪ್ ನಾನು ಎಕ್ಸ್ಪ್ಲೇನ್ ನಿಮಗೆ ತಿಳಿಯೋ ಥರ ಮಾಡಿದ್ದೀನಿ ಅಂತ ಅನ್ಕೋತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.